Hello my dear students, welcome to PW Kannada YouTube channel. ನನ್ನ ಹೆಸರು ಅಶೋಕ್ ಇಸ್ಕಿ, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಎಸ್, ಆಡಿಯೋ ಮತ್ತೆ ವಿಡಿಯೋ ಕ್ಲಿಯರ್ ಆಗಿದೆ ಒಂದ್ಸತಿ ಕನ್ಫರ್ಮ್ ಮಾಡಿ ಬೇಗ. ಗುಡ್ ಮಾರ್ನಿಂಗ್ ಎವ್ರಿವನ್. ರೈಸ್ ಸಾಬ್, ಗುಡ್ ಮಾರ್ನಿಂಗ್. ಆದಿತ್ಯ, ಗುಡ್ ಮಾರ್ನಿಂಗ್. ಗೀತಾ, ಹಾಯ್, ಗುಡ್ ಮಾರ್ನಿಂಗ್. ಎಸ್, ಆಡಿಯೋ ಮತ್ತೆ ವಿಡಿಯೋ ಕ್ಲಿಯರ್ ಆಗಿದೆ ಒಂದ್ಸತಿ ಕನ್ಫರ್ಮ್ ಮಾಡಿ ಬೇಗ. ಬಿ ಸೌಮ್ಯ, ಗುಡ್ ಮಾರ್ನಿಂಗ್. ಶ್ರಾವಣಿ, ಗುಡ್ ಮಾರ್ನಿಂಗ್. ಎಸ್, ಎಲ್ಲರಿಗೂ ಶುಭೋದಯ. ವೆಲ್ಕಮ್ ಟು PW ಕನ್ನಡ ಯೂಟ್ಯೂಬ್ ಚಾನಲ್. ಓಕೆ, ರೈಟ್. ಹೋಪ್ಫುಲಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಓಕೆ, ಹೋಪ್ಫುಲಿ ನಿಮ್ಮ ಎಲ್ಲ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಸಹಿತ ಕಂಪ್ಲೀಟ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ರೈಟ್. ಸೊ ಯಾವ್ಯಾವ ಡಿಸ್ಟ್ರಿಕ್ಟ್ ಇಂದ ಯಾರ್ಯಾರು ಇದ್ದೀರಾ ಅಂತ ಹೇಳಿ ನಮ್ಮ ಡಿಸ್ಟ್ರಿಕ್ಟ್ ನೇಮ್ ಒಂದ್ಸತಿ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಬಂದ್ಬಿಡ್ಲಿ ಬೇಗ. ಎಸ್, ವಾಟ್ಸ್ಆಪ್ ಎಕ್ಸಾಮ್ ಇಸ್ ಆಲ್ರೆಡಿ ಡನ್ ಎಸ್ಟರ್ಡೇ. ಇದು ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಕಣ. ಬೋರ್ಡ್ ಎಕ್ಸಾಮ್ ಮಾಡ್ತಿರೋದು. most probably you're done with second preparatory exams. Okay, right. So Vijayapura, Chitradurga, Haveri, good morning. Shubhodaya. Rajasab, Shubhodaya. Jamkandi, okay. Shivamogga, Vijayanagara, superb. Good morning. Yes, I'm doing good. Ashita, Belagavi, RX Raghu, Bellari, ಯಾರು ಬಿ ಸೌಮ್ಯ. ಓಕೆ, ಫೈನ್. ನಮ್ಮ ಬಾಗಲಕೋಟೆ, ರೈಟ್. ಫುಲ್ ಖುಷಿ ಆಗುತ್ತಲ್ಲ ನಮ್ಮ ಡಿಸ್ಟ್ರಿಕ್ಟ್ ಬಗ್ಗೆ ನಾವು ಹೇಳ್ಬೇಕಾದ್ರೆ. ಓಕೆ, ರೈಟ್. ಎಸ್, ನಮ್ಮ ಬೆಂಗಳೂರು, ವಿಜಯ್ ವಿಠಲ್. ಓಕೆ, ಹಾವೇರಿ, ಆದಿತ್ಯ, ನಮಸ್ತೆ. ಶಿಲ್ಪಾ, ಹಾಯ್. ನಂಜನಗೂಡು, ರೈಟ್. ಭರತ್ ಕುಮಾರ್, ನಂಜನಗೂಡು. ಓಕೆ, ಹುಬ್ಳಿ. ನೆಕ್ಸ್ಟ್ ಧನ್ಯ, ಗುಡ್ ಮಾರ್ನಿಂಗ್. ನಮಸ್ತೆ. ಎಸ್, ಓಕೆ. UK, ಅಪ್ಪು. UK ಉತ್ತರ ಕರ್ನಾಟಕನ ಅಥವಾ ಯುನೈಟೆಡ್ ಕಿಂಗ್ಡಮ್ ಯಾವುದು? ರೈಟ್. ಸೊ ಬೇಸಿಕಲಿ ಐ ಆಮ್ ಫ್ರಮ್ ನಾರ್ತ್ ಕರ್ನಾಟಕ. ಓಕೆ, ಸೊ ಯಾದಗಿರಿ. ಓಕೆ, ಇವಾಗ ಸದ್ಯಕ್ಕೆ ಬ್ಯಾಂಗ್ಳೂರಲ್ಲಿ ಇರೋದು. ಲೆಟ್ ಸ್ಟಾರ್ಟ್. ಎಸ್, ಸೊ ನಮ್ಮ ಸೆಷನ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಫಸ್ಟ್ ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಓಕೆ, ಈ ಸೆಷನ್ ನಿಮಗೆ ಹಾರ್ಡ್ಲಿ 2.5 hour ಇರುತ್ತೆ. ಓಕೆ, ಸಮ್ಟೈಮ್ಸ್ ಸ್ವಲ್ಪ ಡಿಲೇ ಆದ್ರೂ ಸಹಿತ ಮ್ಯಾಕ್ಸಿಮಮ್ 3 hours ಅಂತ ತಿಳ್ಕೊಳ್ಳಿ. ಓಕೆನಾ? ಸೊ ವಿ ವಿಲ್ ಬಿ ಕಂಪ್ಲೀಟಿಂಗ್ ದಿಸ್ ಎಂಟೈರ್ ಆಲ್ ನ್ಯೂಮೆರಿಕಲ್ಸ್, ಆಲ್ MCQs, ಲೈಕ್ ಆಲ್ ದ ಚಾಪ್ಟರ್ಸ್, 14 ಚಾಪ್ಟರ್ಸ್ ಏನಿದೆಯಲ್ಲ, ಎಲ್ಲಾ ಚಾಪ್ಟರ್ MCQs ಈ ಪರ್ಟಿಕ್ಯುಲರ್ ಸೆಷನ್ ಅಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಅಂಡ್ ಈ ಕ್ವಶನ್ಸ್ ನಾನು ತಗೊಂಡಿರೋದು PUC ಕ್ವಶನ್ ಬ್ಯಾಂಕ್ ಇಂದ. ಓಕೆನಾ? ಸೊ PUC ಕ್ವಶನ್ ಬ್ಯಾಂಕ್ ಇಂದ. And already we done with PYQs series. Okay, so PYQs series ಅಲ್ಲಿ ನಾವು PYQs MCQs ಎಲ್ಲ ಡಿಸ್ಕಸ್ ಮಾಡಾಯ್ತೆ. ಅಂಡ್ ಹೊಸದು ಏನಾದ್ರೂ ಇದ್ರೆ, ಅಂಡ್ ವಿ ನೋ ದಟ್ ನಮ್ಮ PUC ಕ್ವಶನ್ ಬ್ಯಾಂಕ್ ಇಂದ ಕ್ವಶನ್ಸ್ ರಿಪೀಟ್ ಆಗತ್ತಂತ. ಅಂಡ್ ಮೇನ್ ಇಂಪಾರ್ಟೆಂಟ್ಲಿ ನಮ್ಮ ಸಿಲೆಬಸ್ಗೆ ಲೇಟೆಸ್ಟ್ ಸಿಲೆಬಸ್ ಪ್ರಕಾರ ಮತ್ತೆ ಬ್ಲೂ ಪ್ರಿಂಟ್ ಪ್ರಕಾರ ಎರಡನ್ನ ಅನಾಲಿಸಿಸ್ ಮಾಡಿ ಕ್ವಶನ್ಸ್ ನ ತಗೊಂಡಿರೋದು. ಓಕೆ, ಆ ಕ್ವಶನ್ಸ್ ನ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಓಕೆ, ರೆಡಿನಾ? ಸೊ ಎಲ್ಲರೂ ರೆಡಿ ಇದ್ರೆ ಎಸ್, ಬೆಳಗ್ಗೆದ್ದು MCQ ಚಿಂದಿ ಚಿತ್ರನ. ಎಸ್ ರಾಘು, ಫುಲ್ ಚಿಂದಿ ಚಿತ್ರನ. ಅಂಡ್ ಇದು ನಿಮ್ಗೆ ಗೊತ್ತಾಯ್ತಲ್ಲ, ಟೈಮ್ ಡ್ಯೂರೇಷನ್ ಅಂತೂ 2.5 hour to 3 hours ಇರುತ್ತೆ. ಅಂಡ್ ಎಲ್ಲಾ 14 ಚಾಪ್ಟರ್ಸ್ನು ಕಂಪ್ಲೀಟ್ ಮಾಡ್ತಾ ಇದೀವಿ. ಅಂಡ್ ಮತ್ತೆ ನಿಮಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೇಳ್ತಾ ಇದ್ದೀರಾ. ಸೊ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಐ ವಿಲ್ ಬಿ ಟೇಕಿಂಗ್ ಇಟ್ ಆನ್ ಸಾಟರ್ಡೆ ಮಾರ್ನಿಂಗ್. ಓಕೆ, ಸೊ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಇನ್ಫಾರ್ಮ್ ಮಾಡ್ಬಿಡಿ. ಓಕೆ, ಸೊ ಸಾಟರ್ಡೆ ಮಾರ್ನಿಂಗ್ ಐ ವಿಲ್ ಬಿ ಟೇಕಿಂಗ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆಸ್ ಪರ್ ದ ಲೇಟೆಸ್ಟ್ ಬ್ಲೂ ಪ್ರಿಂಟ್. ರೆಡಿನಾ? ನೀವು ಕೇಳಿದ್ದು MCQs ಇವತ್ತಿನ ಸೆಷನ್ ಅಲ್ಲಿ ನಾನು ತಗೊಳ್ತಾ ಇದ್ದೀನಿ. ಅಂಡ್ ಇನ್ನೊಂದು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನ ಕೇಳಿದ್ರಿ. ಆಸ್ ಪರ್ ದ ಲೇಟೆಸ್ಟ್ ಬ್ಲೂ ಪ್ರಿಂಟ್ ಪ್ರಕಾರ ನಾನು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಸಹಿತ ನಾನು ಡಿಸ್ಕಸ್ ಮಾಡ್ತೇನೆ. ಓಕೆ, ರೈಟಾ? ಎಸ್, ಸ್ವಲ್ಪ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಬೆಂಕಿ ಬೆರಗಾಳಿ ಬಂದ್ಬಿಡ್ಲಿ, ಸೊ ದಾಟ್ ವಿ ಕ್ಯಾನ್ ಸ್ಟಾರ್ಟ್ ಅವರ್ ಸೆಷನ್. ಓಕೆ, ಎಸ್. ಭರತ್ ಕುಮಾರ್ 3 times. ಯಾಕೋ ಭರತ್ ಕುಮಾರ ಸಾಕಾಯ್ತಾ? ಈ ಕೋರ್ಟ್ಗಳಲ್ಲಿ ಕರೀತಾರೆ ನೋಡಿ, ಕೋರ್ಟ್ ಸೀನ್ಗಳು ಗೊತ್ತಿದಲ್ಲ, ಒಬ್ರು ಯಾರಾದ್ರೂ ಅದೆಲ್ಲ ಏನಕ್ಕ 3 time ಅಂತ. ಓಕೆ, ರೈಟ್. ಗುಡ್ ಮಾರ್ನಿಂಗ್ ಸೋಮಶೇಖರ್. ರೈಟ್. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಫುಲ್ ಆನ್ ಫೈರ್. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವೆರಿ ಫಸ್ಟ್ ಕ್ವಶನ್. ಓಕೆ, ಸೊ ಬಿಫೋರ್ ಮೂವಿಂಗ್ ಆನ್ ಟು ದ ಫಸ್ಟ್ ಕ್ವಶನ್, ಸೊ ಇಲ್ಲಿ ಸ್ವಲ್ಪ ನಿಮಗೆ PW ಈ ನೋಟ್ಸ್ ಬೇಕಂದ್ರೆ ಏನ್ ಮಾಡ್ಬೇಕು, PW
ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನಾನು ವಾಟ್ಸಪ್ಪಲ್ಲೂ ಶೇರ್ ಮಾಡ್ತೀನಿ, ಡೋಂಟ್ ವರಿ, ಓಕೆನಾ. ಸೊ PW ಆ್ಯಪಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. PW ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆಮೇಲೆ ಮೊಬೈಲ್ ನಂಬರ್ ಕೊಡಿ. ಸೊ ಮೊಬೈಲ್ ನಂಬರ್ ಕೊಟ್ಟರೆ ನಿಮಗೆ ಒಂದು OTP ಬರುತ್ತೆ. ಸೊ OTPನ ಅದರಲ್ಲಿ ಫಿಲ್ ಮಾಡಿ. ಸೊ ಫಿಲ್ ಮಾಡಿದ್ಮೇಲೆ ನಿಮಗೆ ಇಂಟರ್ಫೇಸ್ ಸಿಗುತ್ತೆ. ಓಕೆ, ಸೊ PW ಇಂಟರ್ಫೇಸ್ ಸಿಗುತ್ತೆ. ಆ PW ಇಂಟರ್ಫೇಸ್ ಬಂದ್ಮೇಲೆ ನೀವು ಸರ್ಚ್ ಬಾರ್ ಅಲ್ಲಿ ಹೋಗಿ ಬ್ಯಾಚ್ ನೇಮ್ನ ಸರ್ಚ್ ಮಾಡಿ. ಓಕೆ, ಸೊ ಸೆಕೆಂಡ್ PUC ರಿವಿಷನ್ ಅಂತೇಳಿ. ಓಕೆ, ಜಾಯಿನ್ ಫಾರ್ ಅ ಫ್ರೀ ಅಂಡ್ ಗೆಟ್ ಅ ಫ್ರೀ ಆಕ್ಸೆಸ್ ಟು ನೋಟ್ಸ್ ಅಂಡ್ ಪ್ರಾಕ್ಟೀಸ್ ಸೆಟ್ಸ್. ಓಕೆನಾ. ಅಂಡ್ ನಿಮಗೆ ಇಮಿಡಿಯೇಟ್ ಅಥವಾ ಇನ್ನ ಕ್ವಿಕ್ ಅಪ್ಡೇಟ್ಸ್ ಬೇಕು ಅಂದ್ರೆ ನೀವೇನ್ ಮಾಡಬೇಕು, ಸೊ ನಮ್ಮ PW ಕನ್ನಡ ವಾಟ್ಸ್ಆಪ್ ಚಾನಲ್ ನ ಜಾಯ್ನ್ ಆಗಿ. ಓಕೆ, ಸೊ ಅಂಡ್ ನಿಮ್ಮ ವಾಟ್ಸ್ಆಪ್ ಚಾನಲ್, ನಿಮ್ಮ ವಾಟ್ಸ್ಆಪ್ ನಂಬರ್ ಯಾರಿಗೂ ಸಹಿತ ವಿಸಿಬಲ್ ಆಗಲ್ಲ. ಓಕೆ, ನಮ್ಮ ನಂಬರ್ ನಿಮಗೂ ಕಾಣಿಸಲ್ಲ, ನಿಮ್ಮ ನಂಬರ್ ನಮಗೂ ಕಾಣಿಸಲ್ಲ. ಆರಾಮ್ಸೆ ಯು ಕ್ಯಾನ್ ಜಾಯಿನ್ ದಿಸ್ PW ಕನ್ನಡ ವಾಟ್ಸ್ಆಪ್ ಚಾನಲ್. ಓಕೆ, ಸೊ ನಿಮಗೆ ಕ್ವಿಕ್ ಅಪ್ಡೇಟ್ಸ್ ಎಲ್ಲ ಸಿಗ್ತಾ ಹೋಗುತ್ತೆ. ರೈಟ್, ಸೊ ದಿಸ್ ಇಸ್ ಅಬೌಟ್ ಸ್ಮಾಲ್ ಇಂಟ್ರೊಡಕ್ಷನ್ ಅಬೌಟ್ ನೋಟ್ಸ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು, ನೋಟ್ಸ್ ಇದರಲ್ಲಿ ನೋಟ್ಸ್ ಶೇರ್ ಮಾಡ್ತೀವಿ. ಓಕೆ, ಸೊ ಆದಷ್ಟು ಬೇಗ ಆಫ್ಟರ್ ದ ಸೆಷನ್. ಓಕೆ, ರೈಟ್, ದ ವೆರಿ ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಓಕೆ, ಸೊ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ನ ನಾನು ಕ್ವಶನ್ ಬ್ಯಾಂಕ್ ಚೆಕ್ ಮಾಡಿದಾಗ ಆಲ್ಮೋಸ್ಟ್ ಎಲ್ಲಾನು ಸೇಮ್ PYQs ತರನೇ ಇತ್ತು ಅಂಡ್ ಮಾಡೆಲ್ ಕ್ವಶನ್ ಪೇಪರ್ ಇಂದ ತಗೊಂಡಿರುವಂತ ಕ್ವಶನ್ಸ್ ಇರುತ್ತೆ. ಸೊ ಅದರಿಂದ ಅಲಾಂಗ್ ವಿತ್ ಕ್ವಶನ್ ನಾನೇನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಇಯರ್ ನ ಬರೀತಾ ಇದ್ದೀನಿ ಫಾರ್ ಫಸ್ಟ್ ಚಾಪ್ಟರ್ ಓನ್ಲಿ. ಆಮೇಲೆ ನಿಮಗೆ ಈಸಿ, ಮಾಡರೇಟ್, ಡಿಫಿಕಲ್ಟಿ ಈ ಲೆವೆಲ್ ಅಲ್ಲಿ ನಿಮಗೆ ಕ್ವಶನ್ಸ್ ನ ಮಾಡಿಸ್ತಾ ಹೋಗ್ತೀನಿ. ಓಕೆನಾ, ರೆಡಿನಾ? ವೆರಿ ಫಸ್ಟ್ ಚಾಪ್ಟರ್ ಐಲ್ ಬಿ ಕನ್ಸಿಡರಿಂಗ್ ಇಯರ್, ಮಾಡೆಲ್ ಕ್ವಶನ್ ಪೇಪರ್ ಮತ್ತೆ ಪ್ರಾಕ್ಟೀಸ್ ಪೇಪರ್, ಈ ಮೂರಿಂದ ತಗೊಂಡಿದ್ದೀನಿ. ಯಾಕೆಂದ್ರೆ ನಮ್ಮ PU ಕ್ವಶನ್ ಬ್ಯಾಂಕ್ ಅದರಿಂದನೇ ಮಾಡಿದೆ ಅನ್ನೋದೊಂದು ಉದಾಹರಣೆ. ಓಕೆ, ರೈಟ್ ಸರ್. ಅಂಡ್ ನೆಕ್ಸ್ಟ್ ನೋಡ್ಕೊಂಡಿದ್ರೆ ದ ವೆರಿ ಫಸ್ಟ್ ಚಾಪ್ಟರ್ ದಟ್ ಇಸ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ರೈಟ್, ಅಂಡ್ ಟೋಟಲ್ ಪೋಲ್ ಇರಲ್ಲಪ್ಪೋ, ಅದು ವರ್ಕ್ ಆಗ್ತಿಲ್ಲ ಕಣ. ಓಕೆ, ಸೊ ಪೋಲ್ ವರ್ಕ್ ಆಗ್ತಿಲ್ಲ. ಸೊ ದಯವಿಟ್ಟು ನೀವು ಕಮೆಂಟ್ ಬಾಕ್ಸ್ ನಲ್ಲೇ ಕಮೆಂಟ್ಸ್ ಮೂಲಕ ನಿಮ್ಮ ಆನ್ಸರ್ಸ್ ನ ಹೇಳ್ಬೋದು. ಓಕೆನಾ, ಕ್ಲಿಯರಾ? ರೈಟ್, ರೈಟ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವೆರಿ ಫಸ್ಟ್ ಕ್ವಶನ್. ಸೊ ಇದು ಬೋರ್ಡ್ ಎಕ್ಸಾಮ್ 2025 ಎಕ್ಸಾಮ್ 1 ಕೇಳಿರೋದು. ಎ ಪಾಯಿಂಟ್ ಚಾರ್ಜ್ Q1, ಇದು ನಾವು PYQ ಸೀರೀಸ್ ಅಲ್ಲೂ ಸಹ ಡಿಸ್ಕಸ್ ಮಾಡಿರುವಂತ ಕ್ವಶನ್. Q1 exert a force F on another point charge Q2 when placed at a fixed distance. If another point charge Q3 is brought near Q2, the force on a Q2 due to Q1 is ಏನಾಗುತ್ತೆ? ಚೇಂಜ್ ಆಗುತ್ತಾ, ಸೇಮ್ ಇರುತ್ತಾ, ಡಿಕ್ರೀಸ್ ಆಗುತ್ತಾ, ಇನ್ಕ್ರೀಸ್ ಆಗುತ್ತಾ, ಏನಾಗುತ್ತೆ? ಎಕ್ಸಾಕ್ಟ್ಲಿ, ಬೇಸ್ಡ್ ಆನ್ ಸೂಪರ್ಪೊಸಿಷನ್ ಪ್ರಿನ್ಸಿಪಲ್ ಪ್ರಕಾರ the force between 2 point charges, it is independent of that third charge ಅಥವಾ ನಿಯರ್ ಬೈ ದ ಚಾರ್ಜಸ್ ಅಂತ ಹೇಳ್ಬೋದು. ಸೊ ಅದರ ಪ್ರಕಾರ ನಮ್ಮ ಆನ್ಸರ್ ಬಂದ್ಬಿಟ್ಟು ಡಸ್ ನಾಟ್ ಚೇಂಜ್. ಓಕೆ, ಸೊ ಆನ್ಸರ್ ಇಸ್ ಡಸ್ ನಾಟ್ ಚೇಂಜ್. ಓಕೆ, ಸೊ ದಟ್ ಇಸ್ ಆಪ್ಷನ್ ಡಿ. ರೈಟ್, ವೆರಿ ಗುಡ್ ಕಣ್ರ. ನಾ ಸೊ ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ಇದು ಎಕ್ಸಾಮ್ 2 2025 ಎಕ್ಸಾಮ್ 2. ಅಕಾರ್ಡಿಂಗ್ ಟು ಕೂಲಂಬ್ಸ್ ಲಾ, electrostatic force F between 2 point charges separated by the distance R varies as. ಯಾವ ತರ ವೇರಿ ಆಗತ್ತೆ? ಯಾವ ತರ ವೇರಿ ಆಗತ್ತೆ? ಬೇಗ ಬೇಗ. ಹಾ, ಓಕೆ ಸುಜಾತ, ಯು ಕ್ಯಾನ್ ಗೋ ಹೆಡ್. ಓಕೆ, ಇದು ರೆಕಾರ್ಡೆಡ್ ಫಾರ್ಮ್ಯಾಟ್ ಅಲ್ಲಿ ನೋಡ್ಬೋದು ನೀವು. ಓಕೆ, ಆರಾಮಾಗಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಕೊಂಡು ಬನ್ನಿ. ಓಕೆ, ಎಸ್, ಇದು ನಮಗೆ ಡೈರೆಕ್ಟ್ ಆಗಿ ಅಕಾರ್ಡಿಂಗ್ ಟು ಕೂಲಂಬ್ಸ್ ಲಾ ಅಂದ್ರೆ ಯಾವ ತರ ಬರೀತೀವಿ? F is equals to 1 divided by 4 pi epsilon naught Q1 Q2 divided by R square. ಇಲ್ಲಿ R ಬಗ್ಗೆ ಕೇಳಿರೋದು. ಓಕೆ, ಸೊ ಡಿಸ್ಟೆನ್ಸ್ ಯಾವ ರೀತಿ ರಿಲೇಟೆಡ್ ಆಗಿರುತ್ತೆ ಅಂತ. ಸೊ ಇದ್ರ ಪ್ರಕಾರ ನಾವು ಹೇಳೋದಾದ್ರೆ F is inversely proportional to the R square ಅಂತ ಬರೀತೀವಿ. ಯಾಕೆಂದ್ರೆ ಇಟ್ ಇಸ್ ಡಿವೈಡೆಡ್ ಬೈ 1 ಆಗಿರೋದು, ಡಿವೈಡೆಡ್ ಬೈ R square ಆಗಿರೋದ್ರಿಂದ 1 divided by R square. Therefore, you can write that as option C is the right answer. Got my point? Very good, very good. Now let's move on to the next question. ಇದು 2025 ಎಕ್ಸಾಮ್ 3 ಅಲ್ಲಿ ಕೇಳಿರುವಂತ ಕ್ವಶನ್. ದ ಟೋಟಲ್ ಚಾರ್ಜ್ ಆಫ್ ಅನ್ ಎಲೆಕ್ಟ್ರಿಕ್ ಡೈಪೋಲ್ ಈಸ್. ಇದರದ್ದು ಹೇಳಿ, ಎಲೆಕ್ಟ್ರಿಕ್ ಡೈಪೋಲ್ ಅಂದ್ರೇನು? ಸರ್, ಇಟ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್ ಸಪರೇಟೆಡ್ ಬೈ ಅ ಸ್ಮಾಲ್ ಡಿಸ್ಟೆನ್ಸ್. ಈಕ್ವಲ್ ಬಟ್ ಅಪೋಸಿಟ್ ಚಾರ್ಜಸ್ ಅಂದ್ರೆ ಪ್ಲಸ್ ಕ್ಯೂ ಮೈನಸ್ ಕ್ಯೂ ಎಷ್ಟಾಗುತ್ತಪ್ಪ ಟೋಟಲ್ ಚಾರ್ಜು? ಸರ್, ಇಟ್ ಈಸ್ ಅ 0. ಓಕೆ, ಪ್ಲಸ್ ಕ್ಯೂ ಮೈನಸ್ ಕ್ಯೂ ಎಷ್ಟಾಗುತ್ತೆ? 0. ಓಕೆ, ಸೊ ದೇರ್ ಫೋರ್ ಟೋಟಲ್ ಚಾರ್ಜ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಈಸ್ 0 ಆಗಿರುತ್ತೆ. ಓಕೆನಾ, ರೈಟ್. ಅಂಡ್ ನೆಕ್ಸ್ಟ್ ಒನ್ ನೋಡೋದಾದ್ರೆ ನೆಕ್ಸ್ಟ್ ಕ್ವಶನ್, SI ಯೂನಿಟ್ ಆಫ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಈಸ್ ಅಂತ. ಇದು ಯಾವ ವರ್ಷ ಕೇಳಿರೋದು? 2025 ಮಾಡೆಲ್ ಕ್ವಶನ್ ಪೇಪರ್ 1 ಅಲ್ಲಿ ಕೇಳಿರೋದು. SI ಯೂನಿಟ್ ಆಫ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂತಂದ್ರೆ ಇಲ್ಲಿ ನಮಗೆ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ 3 ಟೈಪ್ಸ್ ಇರುತ್ತೆ. ಒಂದು, ಇದು ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಅಂಡ್ ಫಸ್ಟ್ ಒನ್ ಯಾವ್ದಪ್ಪ ಅಂದ್ರೆ ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಓಕೆ, ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂದ್ರೆ ದಟ್ ಇಸ್ ಅಲಾಂಗ್ ವಿತ್ ಲೈನ್ ಏನಾದ್ರೂ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿದ್ರೆ ಅದನ್ನ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂತ ಕರಿತೀವಿ.
ಅದೇ ನಮಗೆ ಚಾರ್ಜಸ್ ಡಿಸ್ಟ್ರಿಬ್ಯೂಟೆಡ್ ಓವರ್ ಏರಿಯಾ ಆಗಿದ್ರೆ ಅದನ್ನ ನಾವೇನಂತ ಕರಿತೀವಿ ಏರಿಯಲ್ ಚಾರ್ಜ್ ಡೆನ್ಸಿಟಿ ಅಥವಾ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂತ ಕರಿತೀವಿ. ಅಂಡ್ ಲಾಸ್ಟ್ ಒನ್ ವಾಲ್ಯೂಮೆಟ್ರಿಕ್ ಚಾರ್ಜ್ ಡೆನ್ಸಿಟಿ ಅಥವಾ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಅಂತಾನೂ ಕರಿತೀವಿ. ಅಂದ್ರೆ ಏನಾದರೂ ಚಾರ್ಜಸ್ ಡಿಸ್ಟ್ರಿಬ್ಯೂಟೆಡ್ ಓವರ್ ಎಂಟೈರ್ ವಾಲ್ಯೂಮ್ ಆಗಿದ್ರೆ ಅಂತಂದ ನಾವು ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಅಥವಾ ವಾಲ್ಯೂಮೆಟ್ರಿಕ್ ಚಾರ್ಜ್ ಡೆನ್ಸಿಟಿ ಅಂತ ಕರಿತೀವಿ. ಅಂಡ್ ಅಲ್ಲಿ ನಮಗೆ ಚಾರ್ಜ್ ಫೋರ್ ಇವಾಗ ನಮಗೆ ಕೇಳಿರೋದು ಯಾವುದು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಲ್ವಾ. ಸೊ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಯಾವ ತರ ಡಿಫೈನ್ ಮಾಡ್ತೀರಾ ಸರ್? ಇಟ್ ಈಸ್ charges distributed over a area. What is the unit of a charge? That is the coulomb divided by area. What is the unit of area? That is E square. Okay, so ನಿಮಗೆ ಸಿಂಪಲ್ ಆಗಿ ಫಾರ್ಮುಲಾದಲ್ಲಿ ಬರೆಯೋದ್ರೆ ಓಕೆ ಸೊ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂದ್ರೆ ಸರ್ ಇಟ್ ಈಸ್ ದ Q divided by A ಅಂತ ಬರೀತೀರಾ. ಓಕೆನಾ? ಸೊ ವಾಟ್ ಇಸ್ ದ ಯೂನಿಟ್? ದ ಯೂನಿಟ್ ಆಫ್ ಕೂಲಮ್. ಓಕೆ ಸೊ ಯೂನಿಟ್ ಆಫ್ ಚಾರ್ಜ್ ಕೂಲಮ್ ಅಂಡ್ ಇದ್ರದ್ದು ಮೀಟರ್ ಸ್ಕ್ವೇರ್. ಇದನ್ನ ಯಾವ ತರ ಬರೀಬಹುದು ಸರ್? ಇಟ್ ಇಸ್ ಎ ಕೂಲಮ್ ಪರ್ ಮೀಟರ್ ಸ್ಕ್ವೇರ್ ಅಂತ ಬರೀಬಹುದು. ಓಕೆ ಸೊ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ದಟ್ ಈಸ್ ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೂಲಮ್ ಪರ್ ಮೀಟರ್ ಸ್ಕ್ವೇರ್ ಅಂತ ಬರೀಬಹುದು. ದಟ್ ಈಸ್ ಆಪ್ಷನ್ ಬಿ. ಗಾಟ್ ಮೈ ಪಾಯಿಂಟ್? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್ ಭರತ್. ಓಕೆ ನೌ the boards 2020 2014 2023 2025 model question paper number 2. ಓಕೆ ಸೊ ಇಲ್ಲಿ ಕ್ವಶನ್ ನೋಡಿ, ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಯಾವ್ದಾಗಿರುತ್ತೆ ಇದು? ಹೇಳಿ ಹೇಳಿ ಬೇಗ. ಯಾವುದು? ವೆರಿ ಗುಡ್, ವೆರಿ ಗುಡ್. ಕೂಲಮ್. ವೆರಿ ಈಸಿಯೆಸ್ಟ್ ಕ್ವಶನ್, ದಟ್ ಈಸ್ ದ ಕೂಲಮ್. ಓಕೆ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ದಟ್ ಈಸ್ ಆಪ್ಷನ್ ಸಿ ಕೂಲಮ್ ಆಗಿರುತ್ತೆ. ಓಕೆ ನಾ ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇದು ಬೋರ್ಡ್ಸ್ 2014 2023 2025 ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 3. ಅಂಡ್ ಇದು ನಿಮಗೆ ಯಾಕೆ ತೋರಿಸ್ತಾ ಇದ್ದೇನೆ ಅಂದ್ರೆ ಜಸ್ಟ್ ಟು ಲೆಟ್ ಯು ನೋ PYQs MCQ ರಿಪೀಟ್ ಆಗುತ್ತೆ. ಓಕೆ PYQs ಕ್ವಶನ್ಸ್ ರಿಪೀಟ್ ಆಗುತ್ತೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂದ್ರೆ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿರುವಂತ ಕ್ವಶನ್ಸ್ ಸಹಿತ ರಿಪೀಟ್ ಆಗುತ್ತೆ ಅನ್ನೋದಕ್ಕೆ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೇನೆ. ಓಕೆನಾ? ಸೊ ಕೆಲವು ಕ್ವಶನ್ಸ್ ಇರುತ್ತಲ್ಲ ಸ್ಟೂಡೆಂಟ್, ಸರ್ ನಾವು ಏನಾದ್ರೂ ಮಾಡೆಲ್ ಕ್ವಶನ್ ಪೇಪರ್ ಓದ್ಕೊಂಡ್ರೆ ರಿಪೀಟ್ ಆಗುತ್ತಾ ಅಂತ ಕೇಳ್ತಾರಲ್ಲ, ಅಂತ ಸ್ಟೂಡೆಂಟ್ಸ್ ನಾ ಹೇಳೋದೇನಂದ್ರೆ ಎಸ್ ದೇರ್ ಇಸ್ ಅ ಪಾಸಿಬಿಲಿಟಿ. ಕಂಪಲ್ಸರಿ ಏನಿಲ್ಲ, ದೇರ್ ಇಸ್ ಅ ಪಾಸಿಬಿಲಿಟಿ. ನೋಡಿ ಎಕ್ಸಾಂಪಲ್ ನಾನು ತೋರಿಸ್ತಾ ಇದ್ದೀನಿ. ಓಕೆ ನಾ ಲೆಟ್ಸ್ ಮೂವ್ ಆನ್ ಟು ದ ಕ್ವಶನ್. ಓಕೆ ಸೊ ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎ ಕ್ಲೋಸ್ ಸರ್ಫೇಸ್ ಇನ್ ಅ ಏರ್ ಈಸ್ ಈಕ್ವಲ್ ಟು 1 divided by epsilon naught times the total charge enclosed by that surface. This statement is of ಯಾವುದು? It is a Gauss law of electrostatic ಆಗಿರುತ್ತೆ. Okay, so this is a Gauss law of electrostatic. Okay, Gauss law of electrostatic, that is option C. Okay, so very good, very good. ಇವಾಗ ನಿಮಗೆ ನೀವೇ ಆನ್ಸರ್ ಮಾಡ್ಕೊಳ್ತಿದ್ದೀರಾ. ಓಕೆ ಸೊ ವಿತೌಟ್ ನೋಯಿಂಗ್ ಯು ಆನ್ಸರಿಂಗ್ ಯುವರ್ ಸೆಲ್ಫ್ ಓನ್ಲಿ. ಅಂದ್ರೆ ನೀವು ಓದಿರ್ತೀರಲ್ಲ ಅದು ಆಟೋಮೆಟಿಕ್ ಆಗಿ ಆಚೆ ಬರ್ತಾ ಇದೆ. ಅದಕ್ಕೆ ಹೇಳೋದು ಬೆಳಗ್ಗೆ ಫ್ರೆಶ್ ಮೈಂಡೆಡ್ ಆಗಿ ಓದ್ತಾ ಕೂತ್ರೆ ನೀವೇನೇನು ಓದಿದ್ರೆ ಎಲ್ಲನೂ ಸಹಿತ ರೀಕಾಲ್ ಆಗ್ತಾ ಹೋಗುತ್ತೆ. ಓಕೆನಾ? ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಬೋರ್ಡ್ 2025 ಮತ್ತೆ ಪ್ರಾಕ್ಟೀಸ್ ಕ್ವಶನ್ ಪೇಪರ್ 1 ಇಂದ ಬಂದಿರುವಂತ ಕ್ವಶನ್. The electrostatic force between two point charges does not depends upon. Electrostatic force ಅಂದ್ರೇನು? That is nothing but a Coulomb force only. ಅಂದ್ರೆ ಯಾವ ತರ ಬರಿತೀವಿ ಸರ್? ಫೋರ್ಸ್ that is equals to 1 divided by 4 pi epsilon naught. Sir, it is the Q1 and the Q2 so divided by R square ಅಂತ ಬರಿತೀವಿ. ಕರೆಕ್ಟಾ? Q1 Q2 divided by R square ಅಂತ ಬರಿತೀವಿ. ಇಲ್ಲಿ ನೋಡಿ ಕ್ವಶನ್ ಕೊಟ್ಟಿರೋದೇನು? ಡಸ್ ನಾಟ್ ಡಿಪೆಂಡ್ ಅಂತೇಳಿ. ಡಸ್ ನಾಟ್ ಡಿಪೆಂಡ್ ಯಾವ್ದ್ರ ಮೇಲೆ ಡಿಪೆಂಡ್ ಇದೆಯಪ್ಪ? ಸೊ ಫಸ್ಟ್ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜಸ್ ಮೇಲೆ ಡಿಪೆಂಡೆಂಟ್ ಇದೆ. ನೆಕ್ಸ್ಟ್ ಒನ್ ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜಸ್, ಎಸ್ ಆರ್ ಮೇಲೆ ಡಿಪೆಂಡೆಂಟ್ ಇದೆ. ಅಂಡ್ ಮೀಡಿಯಂ ವೇರ್ ಚಾರ್ಜಸ್ ಆರ್ ಸಬ್ಸ್ಟಿಟ್ಯೂಟೆಡ್. ಇವಾಗ ಏರ್ ಆದ್ರೆ ಎಪ್ಸಲಾನ್ ನಾಟ್, ಅದೇ ಮೀಡಿಯಂ ಆದ್ರೆ ಎಪ್ಸಲಾನ್ ಎಂ ಅಂತ ಬರುತ್ತೆ. ಅಂಡ್ ಇಟ್ ಇಸ್ ಆಲ್ಸೋ ಡಿಪೆಂಡೆಂಟ್. ಅಂಡ್ ಡಸ್ ನಾಟ್ ಡಿಪೆಂಡೆಂಟ್ ಅನ್ನೋದು ಮಾಸ್, ಇಲ್ಲಿ ಯಾವುದೇ ತರ ಮಾಸ್ ಇಲ್ಲ. ಸೊ ದೇರ್ ಫೋರ್ ಯು ಕ್ಯಾನ್ ಕನ್ಸಿಡರ್ ದಿಸ್ ಇಸ್ ಮಾಸ್ ಆಫ್ ದ ಚಾರ್ಜಸ್. ಓಕೆ ಮಾಸ್ ಆಫ್ ದ ಚಾರ್ಜಸ್, ದಟ್ ಇಸ್ ಆಪ್ಷನ್ ಡಿ. ಓಕೆ ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. Okay, so 2025 model question, practice question paper 2. According to the Gauss law in electrostatics, the electric flux through a closed surface is equals to Gauss law. ಇದನ್ನ ಅಪೋಸಿಟ್ ಆಗಿ ಕೇಳಿದ್ದಾರೆ. ಅಲ್ಲಿ ನಿಮಗೆ ಇಕ್ವೇಶನ್ ಕೊಟ್ಟು ಅಥವಾ ಮ್ಯಾಥಮೆಟಿಕಲ್ ಫಾರ್ಮುಲಾ ಕೊಟ್ಟು ಯಾವ ಲಾ ಅಂತ ಕೇಳಿದ್ರು. ಇಲ್ಲಿ ಆಲ್ರೆಡಿ ಇಲ್ಲಿ ಲಾ ಕೊಟ್ಬಿಟ್ಟಿದ್ದಾರೆ, ಗಾಸ್ ಲಾ ಕೊಟ್ಬಿಟ್ಟಿದ್ದಾರೆ. ಯಾವ ಇಕ್ವೇಶನ್ ಬರುತ್ತಂತ? ದಟ್ ಈಸ್ 1 divided by epsilon naught times of a charge enclosed. ಸೊ ಇಲ್ಲಿ ನೀವು ಬರಿಬಹುದು Q divided by epsilon naught ಅಂತ ಬರಿಬಹುದು. ದಟ್ ಇಸ್ ಆಪ್ಷನ್ ಬಿ. ಕ್ಲಿಯರಾ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರಾ? ಅಂಡ್ ಕೆಲವರು ಆಪ್ಷನ್ ಡಿ ಅಂತ ಹೇಳ್ತಾರೆ, ದಟ್ ಇಸ್ ರಾಂಗ್ ಆನ್ಸರ್. ಓಕೆ ದಟ್ ಇಸ್ ರಾಂಗ್ ಆನ್ಸರ್.
ನಾ ಇಲ್ಲಿ ಕೇಳ್ತಾ ಇರೋದು ಎಲೆಕ್ಟ್ರೋಸ್ಟಾಟಿಕ್, ನಾಟ್ ಮ್ಯಾಗ್ನೆಟಿಸಮ್. ಓಕೆ, ಇಟ್ ಈಸ್ ಎಲೆಕ್ಟ್ರೋಸ್ಟಾಟಿಕ್ ಆಗಿರುತ್ತೆ. ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಬೋರ್ಡ್ಸ್ 2016 ಮತ್ತೆ 2023 ಅಲ್ಲಿ ಕೇಳಿರುವಂತ ಕ್ವಶನ್. ವಾಟ್ ಇಸ್ ದ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್? ಯಾವ್ದಾಗಿರುತ್ತೆ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್? ಎಸ್, ಬೇಗ ಬೇಗ. ಕನಕ ನಾಯಕ 2.5 hours ಅಂತ ಹೇಳಿದೀನಿ. ಓಕೆನಾ? ಸೊ 2.5 hour ಅಂದ್ರೆ 6:30 7:30 ಆಗ್ಬೋದು. ಓಕೆನಾ? 2.5 hour 8 ವರೆಗೆ ಆಗ್ಬೋದು. ಬಟ್ ನೀವು ಆನ್ಸರ್ ಮಾಡೋದು ನೋಡ್ತಾ ಇದ್ರೆ ಬೇಗ ಮುಗಿಸ್ಬೋದು ಅಂತ ಅನ್ಸುತ್ತೆ. ಓಕೆ, ಅಪ್ರಾಕ್ಸಿಮೇಟ್ಲಿ 250 ಕ್ವಶನ್ಸ್ ಇದೆ. ಓಕೆನಾ? 250 ಕ್ವಶನ್ಸ್ ಇದೆ. ರೆಡಿ? ವಾಟ್ ಇಸ್ ದ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್? ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನಪ್ಪ? ಇಟ್ ಇಸ್ ದ ಫೋರ್ಸ್ ಪರ್ ಯೂನಿಟ್ ಟೆಸ್ಟ್ ಚಾರ್ಜ್ ಅಂತ. ಓಕೆ, ಸೊ ಫೋರ್ಸ್ ಪರ್ ಯೂನಿಟ್ ಟೆಸ್ಟ್ ಚಾರ್ಜ್. ಸೊ ಇಲ್ಲಿ ಟೆಸ್ಟ್ ಚಾರ್ಜ್ ಗೆ ಡಿಫೈನ್ ಮಾಡಿದ್ರೆ ಇಟ್ ಇಸ್ ದ ಫೋರ್ಸ್ ಪರ್ ಯೂನಿಟ್ ಟೆಸ್ಟ್ ಚಾರ್ಜ್ ಅಂತ ಡಿಫೈನ್ ಮಾಡೋದು. ಫೋರ್ಸ್ ಯೂನಿಟ್ ಏನು ಸರ್? ಇಟ್ ಇಸ್ ದ ನ್ಯೂಟನ್. ಅಂಡ್ ಚಾರ್ಜ್ ಏನು? ಇಟ್ ಇಸ್ ದ ಕೂಲಮ್. ದೇರ್ ಫೋರ್ ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಅ ಏನಂತ ಹೇಳ್ಬೋದು? ನ್ಯೂಟನ್ ಪರ್ ಕೂಲಮ್ ಅಂತ ಹೇಳ್ಬೋದು. ಓಕೆನಾ? ಕ್ಲಿಯರಾ? ರೈಟ್? ಸೊ ನ್ಯೂಟನ್ ಪರ್ ಕೂಲಮ್. ಸೊ ನ್ಯೂಟನ್ ಪರ್ ಕೂಲಮ್ ಅಂದ್ರೆ ದಟ್ ಇಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನ್ಯೂಟನ್ ಪರ್ ಕೂಲಮ್, ದಟ್ ಇಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ನಾ ನೆಕ್ಸ್ಟ್ ಕ್ವಶನ್ ನೋಡಿದ್ರೆ ಬೋರ್ಡ್ಸ್ 2020 ಅಲ್ಲಿ ಕೇಳಿರುವಂತದ್ದು. ದ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಏನಾಗಿರುತ್ತೆ? ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೆ ಏನಪ್ಪ ಸರ್? ಎಲೆಕ್ಟ್ರಿಕ್ ಫ್ಲಕ್ಸ್ ದಟ್ ಈಸ್ ಈಕ್ವಲ್ಸ್ ಟು dot product of electric field and area vector. Okay, so electric field and area vector. So electric field ಏನು sir? It is a Newton per coulomb. And area ಅದು sir it is a meter square. And simplification ಮಾಡಿ sir it is a Newton per coulomb meter square ಅಂತ ಬರೀಬಹುದು. ಇಲ್ಲಿ ನ್ಯೂಟನ್ per coulomb, ಇಲ್ಲಿ per meter square ಅಂತ ಇದೆ, therefore wrong. ಇಲ್ಲಿ ನ್ಯೂಟನ್ ಇದು ಆಗಲ್ಲ. ಸೊ ನ್ಯೂಟನ್ per coulomb per meter square ಇದು ಪಾಸಿಬಿಲಿಟಿ ಇದೆ and ಇದು ಪಾಸಿಬಿಲಿಟಿ ಇದೆ. Therefore option C is the right answer. Okay, so option C is the right answer. You got my point? ಓಕೆನಾ? ಈಸಿಯಾಗಿ ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ರೈಟ್, ವೆರಿ ಗುಡ್. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಚಾಪ್ಟರ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್. ರೆಡಿನಾ ಎಲ್ಲರೂ? ಎಸ್, ಎಲ್ಲರಿಗೂ ಕ್ಲಿಯರ್ ಆಗಿದ್ರೆ ಚಿಂದಿ ಚಿತ್ರನ ಬೂಂದಿ ಮೊಸರನ್ನ ಆಗಿದ್ರೆ ಒಂದ್ಸತಿ ನಮ್ಮ ಫೈರ್ ಎಮೋಜಿ ಬಂದ್ಬಿಡ್ಲಿ. ಕಮಾನ್ ಕಮಾನ್. ರಘು ವಿಲ್ ಬಿ ಫಸ್ಟ್ ಪ್ಲೇಸ್ ಬೆಂಕಿ ಬೆರಗಡೆ ಹಾಕಕ್ಕೆ. ರೈಟ್, happy to see. Right, very good. Vijay Vittal. Very good control. Very good. Now let's move on to the next question. ಯಾಕೆಂದ್ರೆ ತುಂಬಾ ಸ್ಟೂಡೆಂಟ್ಸ್ ಗೆ ಕಾಲೇಜಸ್ ಇರುತ್ತೆ. Shall we speed up little bit? ಸ್ವಲ್ಪ ಸ್ಪೀಡ್ ನ ಜಾಸ್ತಿ ಮಾಡೋಣ. ಯಾಕೆಂದ್ರೆ ಕೆಲವು ಸ್ಟೂಡೆಂಟ್ಸ್ ಗಳಿಗೆ 7 ಗೆ ಅಥವಾ 7:30 ಗೆ ಕಾಲೇಜಸ್ ಇರುತ್ತೆ. ಸೊ ಕ್ಯಾನ್ ವಿ ಇನ್ಕ್ರೀಸ್ ಲಿಟಲ್ ಸ್ಪೀಡ್? ನೋ, ನಾಟ್ ಓನ್ಲಿ PYQs ಇವಾಗ ಬರುತ್ತೆ ನೋಡಿ, ಅದು ಜಸ್ಟ್ ಎಕ್ಸಾಂಪಲ್ ತೋರಿಸಿರೋದು. PYQs ರಿಪೀಟ್ ಆಗುತ್ತಾ ಅಂತ ಹೇಳಿದ್ದಕ್ಕೆ ನಾನು ಎಕ್ಸಾಂಪಲ್ ತೋರಿಸಿರೋದು. ಓಕೆನಾ? ಓಕೆ, ವೆರಿ ಗುಡ್. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೇಮ್ ದ ಫಿಸಿಕಲ್ ಕ್ವಾಂಟಿಟಿ. ಇಲ್ಲಿ ನೋಡಿ, ಈಸಿ, ಡಿಫಿಕಲ್ಟ್ ಇದ್ರೆ ದಟ್ ಇಸ್ ಅ ಹಾಟ್ ಕ್ವಶನ್ ಅಂತ ಹೇಳಿ. ಓಕೆನಾ? ರೈಟ್, ನೇಮ್ ಫಿಸಿಕಲ್ ಕ್ವಾಂಟಿಟಿ ಹೂಸ್ SI ಯೂನಿಟ್ ಜೂಲ್ ಪರ್ ಕೂಲಮ್. ಸೊ ನಮಗೆ ಗೊತ್ತಿರೋ ಪ್ರಕಾರ ಪೊಟೆನ್ಷಿಯಲ್. ಓಕೆ, ಏನ್ ಬರಿತೀವಿ ಸರ್? ಇಟ್ ಇಸ್ ಅ ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್. ಓಕೆ, ಸೊ ಇದನ್ನ ಜೂಲ್ ಪರ್ ಕೂಲಮ್ ಅಂತ ಬರಿಬಹುದು. ಸೊ ಇದರ ಪ್ರಕಾರ ಪವರ್ ಅಂದ್ರೆ ಸರ್ ಇಟ್ ಇಸ್ ವಾಟ್ ಆಗುತ್ತೆ. ಇಲ್ಲಿ ಜೂಲ್ ಪರ್ ಸೆಕೆಂಡ್ ಆಗಲ್ಲ, ಅದೇನಾಗುತ್ತೆ ಜೂಲ್ ಪರ್ ಕೂಲಂಬ್ ಆಗಲ್ಲ. ಇನ್ಸ್ಟೆಡ್ ಆಫ್ ದಟ್ ಜೂಲ್ ಪರ್ ಸೆಕೆಂಡ್ ಆಗುತ್ತೆ ಇದು. ಓಕೆ, ಬಟ್ ಇಲ್ಲಿ ಕೂಡ ಜೂಲ್ ಪರ್ ಕೂಲಮ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ನಮ್ಗೆ ಗೊತ್ತಿದೆ ನ್ಯೂಟನ್ ಪರ್ ಕೂಲಮ್ ಅಂತ ಆಗುತ್ತೆ. ಸೊ ದಿಸ್ ಇಸ್ ಆಲ್ಸೋ ರಾಂಗ್. ಓಕೆ, ಸೊ ದಿಸ್ ಇಸ್ ರಾಂಗ್. ವಾಟ್ ಆಗುತ್ತೆ ಅಥವಾ ಜೂಲ್ ಪರ್ ಸೆಕೆಂಡ್ ಆಗುತ್ತೆ. ಇಟ್ ಇಸ್ ನ್ಯೂಟನ್ ಪರ್ ಕೂಲಮ್ ಅಥವಾ ವೋಲ್ಟ್ ಪರ್ ಮೀಟರ್ ಆಗುತ್ತೆ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡೈಪೋಲ್ ಮೊಮೆಂಟ್ ದಟ್ ಇಸ್ ದ ಕೂಲಮ್ ಮೀಟರ್ ಆಗುತ್ತೆ. ಓಕೆ, ಸೊ ರೈಟ್ ಆನ್ಸರ್ ಫಾರ್ ದಿಸ್ ದಟ್ ಇಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಗಾಟ್ ಮೈ ಪಾಯಿಂಟ್? Okay, so now let's move on to the next question. A unit of energy among the following is volt ಅಂದ್ರೆ ಯಾವುದು ಸರ್? ವೋಲ್ಟ್ is nothing but a joule per coulomb ನ ನಾವು ವೋಲ್ಟ್ ಅಂತ ಕರಿತೀವಿ. Therefore it is not SI unit of energy. And the next one, ವೋಲ್ಟ್ ಮೀಟರ್ ಅಂದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಬರುತ್ತೆ. ಎಲೆಕ್ಟ್ರಿಕ್ ಫ್ಲಕ್ಸ್ ಹೇಗೆ ಸರ್ ಅಂತಂದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ ದಟ್ ಈಸ್ ಈಕ್ವಲ್ಸ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಏರಿಯಾ ವೆಕ್ಟರ್. ರೈಟ್, ಎಲೆಕ್ಟ್ರಿಕ್ ಫೀಲ್ಡ್ ಯಾವ ತರ ಬರೀಬಹುದು ಸರ್? ಇಟ್ ಈಸ್ ವೋಲ್ಟ್ ಪರ್. ಓಕೆ, ಸೊ ವೋಲ್ಟ್ ಪರ್ ಮೀಟರ್ ಅಂತ ಬರೀಬಹುದು. ಓಕೆ, ಸೊ ವೋಲ್ಟ್ ಪರ್ ಮೀಟರ್ ಅಂಡ್ ಇಟ್ ಇಸ್ ದ ಮೀಟರ್ ಸ್ಕ್ವೇರ್. ಸೊ ಒಂದು ಮೀಟರ್ ಗೆಟ್ ಕ್ಯಾನ್ಸಲ್ ಆಗಿ ವೋಲ್ಟ್ ಮೀಟರ್ ಆಗುತ್ತೆ. ಸೊ ದೇರ್ ಫೋರ್ ಇಟ್ ಇಸ್ ಎಲೆಕ್ಟ್ರಿಕ್ ಫ್ಲಕ್ಸ್. ಇದನ್ನಾಗಲ್ಲ. ವೋಲ್ಟ್ ಪರ್ ಮೀಟರ್ ಇಟ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್. ಓನ್ಲಿ ಒನ್ ದಟ್ ಇಸ್ ಇವಿ ಅಂದ್ರೆ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಇರುವಂತದ್ದು. ದಟ್ ಇಸ್ ಎನರ್ಜಿ ಆಫ್ ಎಲೆಕ್ಟ್ರಾನ್ ಅಂತ ಹೇಳ್ಬೋದು. ಆಕ್ಸಲರೇಟೆಡ್ ಎಲೆಕ್ಟ್ರಾನ್ ಅಂತ ಹೇಳ್ಬೋದು. ಗಾಟ್ ಮೈ ಪಾಯಿಂಟ್? ಯಸ್ ಸರ್. ಅಂಡ್ ನೆಕ್ಸ್ಟ್ ಕ್ವಶನ್ ನೋಡಿ. For a linear dielectrics, the ratio of a dielectric polarization to the magnitude of applied electric field is equal to. So it is the based on mathematical formula. That is epsilon naught into susceptibility. Electric susceptibility and badra saku. That is option C. Okay, so actually
ರೇಷಿಯೋ ಆಫ್ ಎಲೆಕ್ಟ್ರಿಕ್ ಪೋಲರೈಸೇಷನ್ ನೀವು ಬೇಕಿದ್ರೆ ಬರಿತೀನಿ ಓಕೆನಾ. ಸೊ ರೇಷಿಯೋ ಆಫ್ ಎಲೆಕ್ಟ್ರಿಕ್ ಪೋಲರೈಸೇಷನ್ ಇದು ಆಕ್ಚುಲಿ ಯಾವ ತರ ಬರಿಬಹುದು ಅಂದ್ರೆ ಎಪ್ಸಲನ್ ನಾಟ್, ಓಕೆ, ಎಪ್ಸಲನ್ ನಾಟ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಎಲೆಕ್ಟ್ರಿಕ್ ಸಸೆಪ್ಟಿಬಿಲಿಟಿ. ಅವ್ರು ಕೇಳ್ತಿರೋದು ಪೋಲರೈಸೇಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಸೊ ದಟ್ ಈಸ್ ಎಪ್ಸಲನ್ ನಾಟ್ ಇಂಟು ಎಲೆಕ್ಟ್ರಿಕ್ ಸಸೆಪ್ಟಿಬಿಲಿಟಿ. ರೈಟಾ? ಸೊ ದಟ್ ಈಸ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. Right? Now, so let's move on to the next question. The dimensions of electric polarization. Electric polarization andrenu? Sir, electric polarization is nothing but so dipole moment per unit volume. Okay, so dipole moment developed, okay, ಅಥವಾ dipole moment is induced per unit volume of the substance ಅಂತ ಹೇಳ್ಬೋದು. Dielectrics ಅಲ್ಲಿ ಬರುತ್ತೆ. And ಇದನ್ನ ಬರೆದ್ರೆ, so what is the dimensions of this one? Dipole. Sir, it is charge into length. Charge is nothing but LAT anta baribodu. Okay, so LAT divided by L cube. Okay, so this is L cube. And further simplification madidre ಮೇಲ್ಗಡೆ L power 2 ಬರುತ್ತೆ, A power 1, T power 1 ಅಂತ ಬರುತ್ತೆ. So which is the right answer? L power 2, A power 1, T power 1. So that is option A is the right answer. Okay, so that is option A is the right answer. Is that clear? ಇಲ್ಲಿವರೆಗೆ clear ಆಯ್ತಾ? So this is option A. Very good, very good, very good, very good. Super, super, super ಕಣ್ರ. Now, let's move on to the next question. The electric potential at the surface of a charged spherical shell of a radius 10 centimeter is 20 volt. The electric potential at the center of a shell is. So, this is based on a potential gradient ಮೇಲೆ ಬರುತ್ತೆ. So, ಇದರ ಪ್ರಕಾರ electric field inside the conductor ಅಥವಾ spherical shell ಏನಾಗಿರುತ್ತೆ? 0. Okay, so 0 ಆಗಿರೋದ್ರಿಂದ if you remember the formulas, so potential electric field ಮತ್ತೆ potential gradient ಪ್ರಕಾರ ಮಾತಾಡಿದ್ರೆ dr divided by dt, dr. ಓಕೆ, ಸೊ ಇವಾಗ ಇನ್ಸೈಡ್ ಅಟ್ ಸೆಂಟರ್ ಅಂತ ಹೇಳ್ತಾರದ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ ಸರ್? ಇಟ್ ಇಸ್ 0. ಸೊ ಮೈನಸ್ ಡಿ ವಿ ಡಿವೈಡೆಡ್ ಬೈ ಡಿ ಟಿ ಏನಾಗುತ್ತೆ ಸರಿ? ಇಟ್ ಇಸ್ ಡಿ ಆರ್. ಅಂಡ್ ವಿ ಏನಾಗುತ್ತೆ ಸರ್? ಇಟ್ ಇಸ್ ಅ ಕಾನ್ಸ್ಟೆಂಟ್. ಡಿಫರೆನ್ಸಿಯೇಷನ್ ಆಫ್ ಅ ಕಾನ್ಸ್ಟೆಂಟ್ ಇಟ್ ಇಸ್ ಅ 0 ಅಲ್ವಾ? ಸೊ ವಿ ಇಸ್ ಕಾನ್ಸ್ಟೆಂಟ್. ವಿ ಎಷ್ಟಿದೆ ಸರ್? 20. ದೇರ್ ಫೋರ್ ಇನ್ಸೈಡ್ ಆಲ್ಸೋ ಇಟ್ ಇಸ್ ಅ 20 ಓನ್ಲಿ. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ 0 ಬಟ್ ನಾಟ್ ಪೊಟೆನ್ಷಿಯಲ್. ಇದನ್ನ ನಿಮಗೆ ಗ್ರಾಫಿಕಲ್ ಮೆಥಡ್ ಅಲ್ಲೂ ಸಹ ಕೇಳಬಹುದು. ಆ ತರ ಕ್ವಶನ್ಸ್ ತಂದಿದ್ದೀನಿ. ಓಕೆ, ಡೋಂಟ್ ವರಿ. ಓಕೆ, ನೌ let's move on to the next question. ಇಲ್ಲಿ ಆನ್ಸರ್ ಮಾಡಿದ್ವಾ? ಆನ್ಸರ್ ಮಾಡಿದ್ವಿ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. The electric field at a point which is very close to the surface of a charged conductor. It is non-conductor ಅಲ್ಲ. Okay, so it is a charged conductor. Okay, it is a charged conductor. ಎಲ್ಲೈತದು? ಯಾವುದು? ಚಾರ್ಜ್ ಕಂಡಕ್ಟರ್. ಇಟ್ ಇಸ್ ನಾಟ್ ಅ ನಾನ್ ಕಂಡಕ್ಟರ್. ಓಕೆ, okay, so it is a charge conductor ಆಗಿರೋದ್ರಿಂದ which is the right answer? That is electric field is equals to surface charge density per epsilon naught ಅಂತ ಬರೀಬಹುದು. Okay, so that is E. Epsilon naught divided by sigma divided by epsilon naught is the right answer. Okay, so that is option B is the right answer. And this is for a non-conductor. Okay, so NC ಅಂತ ಬರೀತೀನಿ. This is for a non-conductor. Okay, it is for a conductor. This is for non-conductor. This is for a conductor. Okay, now let's move on to the next question. The energy density between plates of a charge capacitor is given by. Energy ಬಗ್ಗೆ ಕೇಳಿಲ್ಲ. ಎನರ್ಜಿ ಚಾರ್ಜ್. ಓಕೆ, ಸೊ ಎನರ್ಜಿ ಡೆನ್ಸಿಟಿ ಕೇಳಿದ್ರೆ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ ಅಂತ. ಓಕೆ, ಅಂಡ್ ಇದರ ಪ್ರಕಾರ ನೀವೇನ್ ಬರೀತೀರಾ ಸರ್? ಎನರ್ಜಿ ಡೆನ್ಸಿಟಿ ದಟ್ ಈಸ್ ನಥಿಂಗ್ ಬಟ್ ಮ್ಯೂ ಇ ದಟ್ ಈಸ್ ಈಕ್ವಲ್ಸ್ ಟು ಆಫ್ ಎಪ್ಸಲನ್ ನಾಟ್ ಇ ಸ್ಕ್ವೇರ್ ಅಂತ ಓದಿದ್ರಲ್ಲ. ಓಕೆ, ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಎನರ್ಜಿ ಡೆನ್ಸಿಟಿ. ಓಕೆ, ಸೊ ದಿಸ್ ಇಸ್ ದ ಎನರ್ಜಿ ಡೆನ್ಸಿಟಿ. ಓಕೆ, ರೈಟ್ ಸರ್. ಅಂಡ್ ಇದನ್ನ ನಾವು ಹೈಲೈಟ್ ಮಾಡಿದ್ರೆ ಎಲ್ಲಿ ಬರುತ್ತೆ ಸರ್? ಇಟ್ ಇಸ್ ಆಫ್ ಎಪ್ಸಲನ್ ನಾಟ್ ಇ ಸ್ಕ್ವೇರ್. ಓಕೆ, ಇದು ಎನರ್ಜಿ ಆಫ್ ಸಿ ವಿ ಸ್ಕ್ವೇರ್ ಅನ್ನೋದು ಇಟ್ ಇಸ್ ದ ಎನರ್ಜಿ. ತುಂಬಾ ಸ್ಟೂಡೆಂಟ್ಸ್ ಎ ಅಂತ ಹಾಕಿರ್ತಾರೆ. ಇಟ್ ಇಸ್ ರಾಂಗ್. ಇಲ್ಲಿ ಕೇಳಿರೋದೇನು? ಎನರ್ಜಿ ಡೆನ್ಸಿಟಿ. ಓಕೆ, ಸೊ ದಿಸ್ ಇಸ್ ಎನರ್ಜಿ ಡೆನ್ಸಿಟಿ. ಎನರ್ಜಿ ಅಂದ್ರೆ ಆಫ್ ಸಿ ವಿ ಸ್ಕ್ವೇರ್, ಎನರ್ಜಿ ಡೆನ್ಸಿಟಿ ಅಂದ್ರೆ ದಿಸ್ ಇಸ್ ದ ಫಾರ್ಮುಲಾ. ಓಕೆ, ಇವೆರಡು ಮೀನಿಂಗ್ ಇಲ್ಲ. ಓಕೆ, ಇವೆರಡು ಮೀನಿಂಗ್ ಇಲ್ಲ. ಓಕೆ, ರೈಟ್ ಸರ್. ಅಂಡ್ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ಡ್ ಇನ್ ಅ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್. ಪೊಟೆನ್ಷಿಯಲ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ ಯಾವ ತರ ಬರೀತೀರಾ ಸರ್? ಯು ಇಸ್ ಈಕ್ವಲ್ಸ್ ಟು ಮೈನಸ್ ಪಿ ಇ ಕಾಸ್ ಟೀಟಾ ಅಂತ ಬರೀತಿದ್ರು. ಓಕೆ, ಸೊ ಮೈನಸ್ ಪಿ ಇ ಕಾಸ್ ಟೀಟಾ. ಆ ಮೈನಸ್ ಪಿ ಇ ಕಾಸ್ ಟೀಟಾ ಇಫ್ ಐ ಕನ್ಸಿಡರ್, ಓಕೆ, ಇದನ್ನ ಯಾವ ತರ ಸರ್? ಯು ಇಸ್ ಈಕ್ವಲ್ಸ್ ಟು ಮೈನಸ್ ಪಿ ಇ ಕಾಸ್ ಟೀಟಾ ಅಂತ ಇರುತ್ತೆ. ಸೊ ದಿಸ್ ಇಸ್ ಇನ್ ಟರ್ಮ್ಸ್ ಆಫ್. ಓಕೆ, ಸೊ ಇದು ಯಾವ ಫಾರ್ಮುಲಾ ಇದೆ ಸರ್? ಇಟ್ ಇಸ್ ಎ ಡಾಟ್. ಓಕೆ, ಸೊ ಎ ಬಿ. ಓಕೆ, ಸೊ ಎ ಬಿ ಕಾಸ್ ಟೀಟಾ ಫಾರ್ಮಲ್ ಇದೆ. ಇದನ್ನ ಯಾವ ತರ ಬರೀಬಹುದು ಸರ್? ಇಟ್ ಇಸ್ ಎ ಡಾಟ್ ಬಿ ಅಂತ ಬರೀಬಹುದಾ? ಎ ಡಾಟ್ ಬಿ. So this is scalar form. Okay, so this is scalar form, this is a vector form. In the same way, then ಯಾವ ತರ ಬರೀಬಹುದು? U is equals to minus p vector dot e vector ಅಂತ ಬರೀಬಹುದು. Okay, so this is the right answer. Therefore, right answer for this question, that is option A is the correct answer. Okay, clear ಎಲ್ಲರಿಗೂ? ಅರ್ಥ ಆಗ್ತಿದೆನಾ? Yes, ಎಲ್ಲರಿಗೂ ಕ್ಲಿಯರ್ ಆಗ್ತಿದೆನಾ? Okay, now
ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನ್ ಹೇಳ್ತಿರೋದು, an electric dipole is placed in a uniform electric field. The dipole moment makes an angle theta with electric field. For what angle theta is the potential energy of a dipole is a maximum. Just before this slide ನಾವು ಫಾರ್ಮುಲಾ ಬರ್ದಿದ್ವಿ ಏನು ಸರ್, ಇಟ್ ಇಸ್ ಯು ದಟ್ ಈಸ್ ಈಕ್ವಲ್ಸ್ ಟು ಮೈನಸ್ ಪಿ ಇ ಕಾಸ್ ಥೀಟಾ ಅಂತ. ಓಕೆ, ಸೊ ಮೈನಸ್ ಪಿ ಇ ಕಾಸ್ ಥೀಟಾ ಯಾವ ಆಂಗಲ್ಗೆ ಯು ಮ್ಯಾಕ್ಸಿಮಮ್ ಆಗುತ್ತೆ ಅಂತ ಕೇಳ್ತಿರೋದು. ಓಕೆ ನೋಡಿ, ಇಫ್ ಈ ಸಬ್ಸ್ಟಿಟ್ಯೂಟ್ ಥೀಟಾ ಇಸ್ ಈಕ್ವಲ್ಸ್ ಟು 0 ಏನಾಗುತ್ತೆ, ಮೈನಸ್ ಪಿ ಇ ಆಗುತ್ತೆ. ಓಕೆ, ಇದಕ್ಕೆ ಕನ್ಸಿಡರ್ ಮಾಡ್ಕೊಂಡ್ರೆ ಯು ಇಸ್ ಈಕ್ವಲ್ಸ್ ಟು ಮೈನಸ್ ಪಿ ಇ, ರೈಟಾ? ಎಸ್ ಸರ್. ಅಂಡ್ 45 ಹಿಡ್ಕೊಂಡ್ರೆ ಎಷ್ಟಾಗುತ್ತೆ, ಯು ಇಸ್ ಈಕ್ವಲ್ಸ್ ಟು ಮೈನಸ್ ಪಿ ಇ ಡಿವೈಡೆಡ್ ಬೈ ರೂಟ್ 2, ಕರೆಕ್ಟಾ? ಎಸ್ ಸರ್. ಅಂಡ್ ನೆಕ್ಸ್ಟ್ ಕಾಸ್ 90 ಡಿಗ್ರಿ ಅಂದ್ರೆ ದಟ್ ಇಸ್ ಯು ಇಸ್ ಈಕ್ವಲ್ಸ್ ಟು 0. ನೋಡಿ, ಇವೆಲ್ಲ ಸ್ಮಾಲ್ ವ್ಯಾಲ್ಯೂಸ್. ಓಕೆ, ಅದೇ ನೀವು 180 ಡಿಗ್ರಿ ಅಂತ ತಗೊಂಡ್ರೆ ದಟ್ ಈಸ್ ಅ ಪ್ಲಸ್ ಪಿ ಇ ಆಗುತ್ತೆ. ಓಕೆ, ಸೊ ಪ್ಲಸ್ ಪಿ ಇ ಆಗುತ್ತೆ. That is a plus PE, therefore right answer for this question. So that is option D. Okay, so option D is the right answer. U maximum ಎಷ್ಟಾಗುತ್ತೆ, that is 180 ಡಿಗ್ರಿಗೆ maximum ಆಗುತ್ತೆ. Got my point? Okay, now let's move on to the next question. Capacitance of capacitor is defined as C is equals to Q divided by V. ಎಲ್ಲ ಸ್ಟೂಡೆಂಟ್ಸ್ ಏನು ಅನ್ಕೋತಾರೆ, ಇದ್ರ ಮೇಲೆ ಡಿಪೆಂಡೆಂಟ್ ಅಂತ ಅನ್ಕೋತಾರೆ. ಓಕೆ, a factor on which capacitance of a capacitor depends. ಇಲ್ಲಿ ಆಕ್ಚುಲ್ ಆಗಿ it is like a resistor resistivity tarana. Ili capacitance, it is like a resistivity. So it is given by, okay, so parallel plate capacity prakara nodre A epsilon D anta bariತೀವಿ, ಕರೆಕ್ಟಾ? And ಇದರ ಪ್ರಕಾರ ನೋಡಿದ್ರೆ it is only depends on charge, no. Only potential difference, no. ಆಮೇಲೆ only geometry of the conductor, yes. So area and distance between the plates ನೋಡಿದ್ರೆ that is area ಅಂತ ತೋರಿಸುತ್ತೆ. So therefore ಇಲ್ಲಿ ನಮಗೆ ಆನ್ಸರ್ ಬರೋದು that is option C, not option A and B. ಕ್ಲಿಯರಾ? ಎಲ್ಲರೂ ಏನ್ ಅನ್ಕೋತಾರೆ ನಿಮಗೆ? ಸೊ ನಾರ್ಮಲ್ ಆಗಿ ಏನ್ ಅನ್ಕೋತಾರೆ, ಇದನ್ನ ಸಿ ಇಸ್ ಈಕ್ವಲ್ಸ್ ಟು ಕ್ಯೂ ಡಿವೈಡೆಡ್ ಬೈ ವಿ ಅಂತ ಅನ್ಕೋತಾರಲ್ಲ, ಇಲ್ಲಿ ಚಾರ್ಜ್ ಡಿವೈಡೆಡ್ ಬೈ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಅನ್ಕೋತಾರ. ಆದ್ರಿಂದ ಓಕೆನಾ? ಕ್ಲಿಯರಾ? ಕ್ಲಿಯರಾ? ಹಾ, ಎಸ್. ಮಿಸ್ಟರ್ ಸಂದೀಪ ಇಲ್ಲಿಂದ ಹೇಳಿ. ಓಕೆ, ಡೋಂಟ್ ವೇಸ್ಟ್ ಯುವರ್ ಟೈಮ್. ಕ್ಲಿಯರಾ? ಹಾ, ಎಸ್. ಡನ್. ಯು ಪ್ಲೀಸ್ ಬ್ಲಾಕ್ ದಟ್ ಫೆಲೋ. ಓಕೆ, ಇಡಿಯಟ್ಗಳು ಬರ್ತಿರ್ತಾರೆ ಅವಾಗ ಉರ್ಕೊಳ್ಬೇಡಿ. ನಾವೇನೋ ಸ್ಟೂಡೆಂಟ್ಸ್ನ ಏನೋ ಸ್ವಲ್ಪ ಅಟ್ಲೀಸ್ಟ್ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಏನಾಗಿ ಬರ್ತೀರ ಟೈಮ್ ಪಾಸ್ಗೆ? ರೈಟ್, ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಕೆಪಾಸಿಟಿ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಕ್ಯಾನ್ ಬಿ ಇನ್ಕ್ರೀಸ್ಡ್ ಬೈ. ಸೊ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಕೆಪಾಸಿಟನ್ಸ್ ಏನ್ ಮಾಡ್ತೀವಿ ಸರ್, ಇಟ್ ಇಸ್ A epsilon naught divided by D, ಕರೆಕ್ಟಾ? ಸೊ ವೇರ್ A is, it is the area and epsilon naught is medium indicate ಮಾಡುತ್ತೆ. That means the medium between parallel plate capacitor. ಓಕೆನಾ? ಅಂಡ್ ನೆಕ್ಸ್ಟ್ ಒನ್ ಡಿ, ಇಲ್ಲಿ ಕೇಳ್ತಿರೋದು ಇನ್ಕ್ರೀಸ್ಡ್ ಅಂತ. ಓಕೆ, ಸೊ ಯಾವ ರೀತಿ ನೀವು ಇನ್ಕ್ರೀಸ್ ಮಾಡ್ಬೋದು? ಸೊ ನೋಡಿ, ಸಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎ ಅಂಡ್ ಸಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಎಪ್ಸಿಲಾನ್ ನಾಟ್ ಅಂಡ್ ಸಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿ, ರೈಟ್? ಸೊ ಇದರ ಪ್ರಕಾರ ನೋಡಿದ್ರೆ ಎ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇನ್ಕ್ರೀಸಿಂಗ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್. ಇಫ್ ಯು ಇನ್ಕ್ರೀಸ್ ದ ಡಿಸ್ಟೆನ್ಸ್ ಏನಾಗುತ್ತೆ, ಕೆಪಾಸಿಟನ್ಸ್ ಡಿಕ್ರೀಸ್ ಆಗುತ್ತೆ. ದೇರ್ ಫೋರ್ ಇಟ್ ಇಸ್ ನಾಟ್ ರೈಟ್. ಓಕೆ, ನೆಕ್ಸ್ಟ್ ಒನ್ ನೋಡಿ. ಕ್ಲಿಯರಾ? ಹಾ, now next one, increasing the thickness of the plates ಅಂತಂದ್ರೆ that is the distance. ಓಕೆ, ಡಿಸ್ಟೆನ್ಸ್ ಇನ್ಕ್ರೀಸ್ ಮಾಡಿದ್ರೆ, ಓಕೆ, ಸೊ ಡಿಸ್ಟೆನ್ಸ್ ಅಗೇನ್ ಇನ್ಕ್ರೀಸ್ ಮಾಡಿದ್ರೆ ನಮಗೆ ಥಿಕ್ನೆಸ್ ಮೇಲೆ ಡಿಪೆಂಡೆಂಟ್ ಇಲ್ಲ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ. ಓಕೆ, ಸೊ ನೆಕ್ಸ್ಟ್ ಒನ್ ನೋಡಿ, ಡಿಕ್ರೀಸಿಂಗ್ ದ ಏರಿಯಾ. ಇಲ್ಲಿ ಏರಿಯಾ ಇದೆ ನೋಡಿ. ಓಕೆ, ಸೊ ಇಲ್ಲಿ ಏರಿಯಾ ಸಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ ಇಫ್ ಏರಿಯಾ ಈಸ್ ಆಲ್ಸೋ ಡಿಕ್ರೀಸಿಂಗ್, ಕರೆಕ್ಟಾ? ಇದು ಇಟ್ ಈಸ್ ಆಲ್ಸೋ ರಾಂಗ್. ಡಿಕ್ರೀಸಿಂಗ್ ದ ಡಿಸ್ಟೆನ್ಸ್ ಏನಾಗುತ್ತೆ, ಇಫ್ ಯು ಡಿಕ್ರೀಸ್ ದ ಡಿಸ್ಟೆನ್ಸ್ ಕೆಪಾಸಿಟನ್ಸ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಏನಾಗುತ್ತೆ, ರೈಟ್ ಆನ್ಸರ್ ದಟ್ ಇಸ್ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಓಕೆ, ಡಿಕ್ರೀಸಿಂಗ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್. ಡನ್. ಹಾ, ಜಾಣನಿಗೆ ಮಾತಿನ ಪೆಟ್ಟು, ಕೋಣನಿಗೆ ಏನಂತ ಹೇಳ್ತಾರ, ಏಟಿನ ಪೆಟ್ಟು. ನೆನಪಿದೆನಾ? ಕ್ಲಿಯರಾ? ಇನ್ಯಾವನು ಕೋಣ ಇದ್ದಂಗ ಅವನೇ, ಮೂರ್ಖರಿಗೆ ಎಷ್ಟು ಹೇಳಿದ್ರು ಅಷ್ಟೇ ಬಿಡಿ, ಅರ್ಥ ಆಗಲ್ಲ ಅವ್ರಿಗೆ. ಅವನೆಲ್ಲ ಬ್ಲಾಕ್ ಮಾಡ್ರು, ಅವನಿಗೆ ಟೈಮ್ ಪಾಸ್ ಮಾಡಕ್ ಬಂದಿದ್ದಾನೆ. ಲೇ ಎಕ್ಸಾಮ್ ಲೇ, ಇವಾಗಾದ್ರೂ ಓದ್ಕೊಳ್ಳೋ ಹೋಗಿ, ಇವಾಗಾದ್ರೂ ಓದ್ಕೊ ಹೋಗಿ. ರೈಟ್, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ಅ ಕೆಪಾಸಿಟರ್ ಇಸ್ ಅ ಸ್ಟೋರ್ಡ್ ಇನ್ ದ ಡ್ಯಾಶ್ ಬಿಟ್ವೀನ್ ದ ಪ್ಲೇಟ್ಸ್ ಆಫ್ ಅ ಕೆಪಾಸಿಟರ್. ಓಕೆ, ಪೊಟೆನ್ಷಿಯಲ್ ಎನರ್ಜಿ ಇಲ್ಲಿ ಏನಾಗುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಯಾವ ಫಾರ್ಮ್ ಅಲ್ಲಿ ಸ್ಟೋರ್ ಆಗುತ್ತೆ ಅಂತ ಕೇಳ್ತಾರದು. ನೀವು ಇಂಡಕ್ಟರ್ ನೋಡಿ, ಇಂಡಕ್ಟರ್ ಅಲ್ಲಿ ಯಾವ ತರ ಎನರ್ಜಿನ ಸ್ಟೋರ್ ಆಗುತ್ತೆ, ಯಾವ ಫಾರ್ಮ್ ಅಲ್ಲಿ, ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೀವಿ. ಅದೇ ರೀತಿ ಕೆಪಾಸಿಟರ್ ನೋಡ್ಕೊಂಡ್ರೆ
ಕೆಪಾಸಿಟರ್ ಆದ್ರೆ ದಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಸ್ಟೋರ್ ಆಗುತ್ತೆ. ಓಕೆ, ಇಟ್ಸ್ ಎಲೆಕ್ಟ್ರಿಕ್ ಫೀಲ್ಡ್. ಇಲ್ಲಿ ಕೊಟ್ಟಿರೋದು ಕೆಪಾಸಿಟರ್, ನಾಟ್ ಇಂಡಕ್ಟರ್. ಆ ರೀಸನ್ ಇಂದ. ಕ್ಲಿಯರಾ? ಎಸ್. ನಾವ್ ಲೆಟ್ಸ್ ಮೂವ್ ಆನ್ ಟು ದ ಆಪ್ಷನ್ ಬಿ. Okay, so next question ನೋಡಿ, which of the following correctly describes the behavior of a polar and non-polar dielectrics in an electric field? Clear? Done? ಹಾ. ಲೋ ಅಪ್ಪಿ, ಹಲೋ, ಈ 83 ಅಂತ ಹೇಳ್ತಿದ್ಯಲ್ಲ, 83 ಅಂತ ಹೇಳ್ತಿದ್ದಿಲ್ಲ, ಲಾಸ್ಟ್ ನೈಟ್ ಕೂತ್ಕೊಂಡು ಹೋಗ್ತಾರೋ? ಹಾ, ಲಾಸ್ಟ್ ನೈಟ್ ಕೂತ್ಕೊಂಡು ಹೋಗ್ತಾರೆ. ಇವನ್ ಯಾವನೋ 83 ಏನೋ ದೊಡ್ಡದು ಅನ್ಕೊಂಡವನ. ಲೇ, ಒಂದ್ಸತಿ ರಿಸಲ್ಟ್ ತೆಗೆದು ನೋಡೋ, ಯಾರ್ಯಾರು ಯಾವ ಲೆವೆಲ್ ಅಲ್ಲಿ ಇದಾರೆ ಅಂತ ಗೊತ್ತಾಗುತ್ತೆ. 83 ಅಂತ, ಅದು ಬೇರೆ ಪ್ರೌಡ್ ಫೀಲಿಂಗ್. ಈ ಬಾವಿಯಲ್ಲಿ ಕಪ್ಪೆ ಇರುತ್ತೆ ನೋಡಿ, ಬಾವಿಯಲ್ಲಿ ಕಪ್ಪೆ, ಅದು ಪ್ರಪಂಚನ ದೊಡ್ಡದು ಅನ್ಕೊಂಡಿರುತ್ತೆ ಇಂಥವ್ರಿಂದಾನೆ. ಹಾ, ಸ್ವಲ್ಪ ಪ್ರಪಂಚ ನೋಡಿ ಆಚೆ ಬಂದು 83 ಅಂತೆ. ರೈಟ್. ಸೊ ಇಲ್ಲಿ ಪೋಲಾರ್ ಮತ್ತೆ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ನೋಡಿ. ಸೊ ಪೋಲಾರ್ ಮತ್ತೆ ನಾನ್ ಪೋಲಾರ್. ಓಕೆ, ಸೊ ಡೈಎಲೆಕ್ಟ್ರಿಕ್ಸ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇಲ್ಲಿ ಬಿಹೇವಿಯರ್ ನ ಐಡೆಂಟಿಫೈ ಮಾಡಬೇಕು. ಓಕೆ, ಸೊ ದ ಫಸ್ಟ್ ಒನ್ ನೋಡಿ, ಬೋತ್ ಪೋಲಾರ್ ಅಂಡ್ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಹ್ಯಾವ್ ಅ ಪರ್ಮನೆಂಟ್ ಡೈಪೋಲ್. ಓಕೆ, ಸೊ ಇಲ್ಲಿ ನೋಡಿ, ಸೊ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್. ಓಕೆ, ಸೊ ಪರ್ಮನೆಂಟ್ ಡೈಪೋಲ್. ಇಲ್ಲಿ ನಮಗೆ ಬೋತ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಏನಾಗಿರುತ್ತೆ? ಓಕೆ, ಸೊ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಏನಾಗಿರುತ್ತೆ? ಪರ್ಮನೆಂಟ್ ಡೈಪೋಲ್ ಮೂಮೆಂಟ್ ಇರುತ್ತೆ. ಅಂಡ್ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಡು ನಾಟ್ ಹ್ಯಾವ್ ಅ ಪರ್ಮನೆಂಟ್ ಡೈಪೋಲ್, ಬಟ್ ಅಲ್ಲಿ ಏನಾಗುತ್ತೆ? ಇಂಡ್ಯೂಸ್ ಡೈಪೋಲ್ ಮೂಮೆಂಟ್ ಅನ್ನೋದು ಬರುತ್ತೆ. ಕ್ಲಿಯರಾ? ಡನ್. ಅಂಡ್ ದ ನೆಕ್ಸ್ಟ್ ಒನ್, ದೇರ್ ಫೋರ್ ಇದು ರಾಂಗ್ ಆಗ್ಬಿಡುತ್ತೆ. ಓಕೆ, ಸೊ ಇದು ರಾಂಗ್ ಆಗ್ಬಿಡುತ್ತೆ. ಅಂಡ್ ದ ನೆಕ್ಸ್ಟ್ ಕ್ವಶನ್ ನೋಡಿ, ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಅಲೈನ್ ದೇರ್ ಡೈಪೋಲ್ ಮೂಮೆಂಟ್ಸ್ ವಿತ್ ಎಕ್ಸ್ಟರ್ನಲ್ ಫೀಲ್ಡ್. Yes, this is the right statement. And the next one, while in the case of non-polar dielectrics, a dipole moments is induced response to the electric field. Yes, this is the right answer. ಎರಡು ಸಹಿತ ರೈಟ್ ಆನ್ಸರ್ ಇಂದ ಇದು ರೈಟ್ ಆಗುತ್ತೆ. ಬಟ್ ಲೆಟ್ಸ್ ಮೂವ್ ಆನ್ ಟು ದ ಥರ್ಡ್ ಆಪ್ಷನ್. ಓಕೆ, ಸೊ ಥರ್ಡ್ ಆಪ್ಷನ್ ಕೂಡ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಅಲೈನ್ ದೇರ್ ಪರ್ಮನೆಂಟ್ ಡೈಪೋಲ್. ಇಲ್ಲಿ ಅವ್ರು ಹೇಳ್ತಾ ಇರೋದು ಪರ್ಮನೆಂಟ್ ಡೈಪೋಲ್ ಅಂತ ಹೇಳ್ತಾರದು. ಓಕೆ, ಸೊ ದಿಸ್ ಇಸ್ ದ ಪರ್ಮನೆಂಟ್ ಡೈಪೋಲ್. ಸೊ ನಾನ್ ಪೋಲಾರ್ಗೆ ಪರ್ಮನೆಂಟ್ ಡೈಪೋಲ್ ಇರಲ್ಲ. ಓಕೆ, ಸೊ ಇಲ್ಲಿ ಮೆನ್ಷನ್ ಮಾಡಿದ್ರೆ ನಾನ್ ಪೋಲಾರ್, ದೇರ್ ಫೋರ್ ಇಟ್ ಇಸ್ ರಾಂಗ್. ಸೊ ಅದನ್ನು ಸಹಿತ ರಾಂಗ್ ಆಗುತ್ತೆ. ಸೊ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಅಂಡ್ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಬಿಹೇವ್ ಐಡೆಂಟಿಕಲ್. ಇಲ್ಲಿ ಐಡೆಂಟಿಕಲ್ ಆಗಿ ಬಿಹೇವ್ ಮಾಡಲ್ಲ. ಸೊ ದಟ್ ಈಸ್ ದ ರೀಸನ್ ಅಲ್ವಾ ಪೋಲಾರ್ ಮತ್ತೆ ನಾನ್ ಪೋಲಾರ್ ಅಂತ ಹೇಳೋದು. ಕ್ಲಿಯರಾ? ಡನ್. ಅಂಡ್ ದ ನೆಕ್ಸ್ಟ್ ಒನ್ ನೋಡಿ, ನೆಕ್ಸ್ಟ್ ಯಾವ ರೈಟ್ ಆನ್ಸರ್ ಆಗುತ್ತೋ? ಸೊ ದಟ್ ಈಸ್ ಆಪ್ಷನ್ ಬಿ. ಕರೆಕ್ಟಾ? ಎಸ್, ಆಪ್ಷನ್ ಬಿ. ಡನ್. ಹಾ, ಎಂಜಾಯ್ ಮಾಡು. Yes, the next one, the electric potential V produced by negative point charge at a distance r from it is dash and varies with r as ಅಂತ ಕೇಳ್ತಾರ. ಇಲ್ಲಿ ನೋಡಿ, ಪೊಟೆನ್ಷಿಯಲ್ ಯಾವ ತರ ಬರ್ತೀವಿ ಸರ್? ಪೊಟೆನ್ಷಿಯಲ್ ದಟ್ ಈಸ್ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ ಕೆ ಕ್ಯೂ ಡಿವೈಡೆಡ್ ಬೈ ಆರ್. ಓಕೆನಾ? ಸೊ ಕೆ ಕ್ಯೂ ಡಿವೈಡೆಡ್ ಬೈ ಆರ್. ಸೊ ಇದರ ಪ್ರಕಾರ ಪ್ಲಸ್ ಆರ್ ಮೈನಸ್ ಇಂಡಿಕೇಟ್ ಮಾಡುತ್ತೆ ಸರ್? ಇಟ್ ಇಸ್ ದ ನೇಚರ್ ಆಫ್ ದ ಚಾರ್ಜ್. ಅಂಡ್ ಪಾಸಿಟಿವ್ ಆಗಿದ್ರೆ, ಓಕೆ, ಸೊ ಪಾಸಿಟಿವ್ ಆಗಿದ್ರೆ ಪ್ಲಸ್ ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಅಂತ ಬರಿತೀವಿ. ಅಂಡ್ ನೆಗೆಟಿವ್ ಆಗಿದ್ರೆ ಸೊ ದಟ್ ಈಸ್ ಮೈನಸ್ ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಅಂತ ಬರಿತೀವಿ. ಅಂಡ್ ಇಲ್ಲಿ ಅವರು ಈ ಕೆ ಕ್ಯೂ ಬಗ್ಗೆ ಕೇಳೇ ಇಲ್ಲ. ಯಾವ್ದ್ರ ಬಗ್ಗೆ ಕೇಳಿರೋದು? ಇಲ್ಲಿ ನೆಗೆಟಿವ್ ಪಾಯಿಂಟ್ ಚಾರ್ಜ್ ಬಗ್ಗೆ ಕೇಳಿರೋದು. ಓಕೆ, ಸೊ ನೆಗೆಟಿವ್ ಪಾಯಿಂಟ್ ಚಾರ್ಜ್ ಬಗ್ಗೆ ಕೇಳಿದ್ರೆ ಏನಾಗುತ್ತೆ ಸರ್? ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ನೆಗೆಟಿವ್ ಆಫ್ ಆರ್. ರೈಟ್. ಸೊ ಇಲ್ಲಿ ನಾವು ಬರಿಬೇಕಾಗಿರೋದು ಸರ್, ಇಲ್ಲಿ ನೆಗೆಟಿವ್ ಬರುತ್ತೆ. ಸೊ ನೆಗೆಟಿವ್ ಕರೆಕ್ಟ್. ಎಲಿಮಿನೇಷನ್ ಮೆಥಡ್ ನೋಡಿದ್ರೆ ಸಿ ಅಂಡ್ ಡಿ ಬರುತ್ತೆ. ಓಕೆನಾ? ಸಿ ಅಂಡ್ ಡಿ. ಅಂಡ್ ನೆಕ್ಸ್ಟ್ ಒನ್ ಡಿವೈಡೆಡ್ ಬೈ ಆರ್. ಸೊ ಇಲ್ಲಿ 1 ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಬರಲ್ಲ. ದೇರ್ ಫೋರ್ ಇಟ್ ಇಸ್ ರಾಂಗ್. ಸೊ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ದಟ್ ಇಸ್ ಆಪ್ಷನ್ ಎ. ಕ್ಲಿಯರ್? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಡನ್? ಎಸ್ ಸರ್. ಅಂಡ್ ನೆಕ್ಸ್ಟ್ ಕ್ವಶನ್ ನೋಡಿ, ಎ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಪ್ರೊಡ್ಯೂಸ್ಡ್ ಬೈ ಪಾಯಿಂಟ್ ಚಾರ್ಜ್ ಎಟ್ ಅ ಪಾಯಿಂಟ್ ಡಿಪೆಂಡ್ಸ್ ಅಪಾನ್ ಅಂತ ಕೇಳ್ತಾರೆ. ಡಿಪೆಂಡ್ಸ್ ಅಪಾನ್, ಇಲ್ಲಿ ಅಪಾನ್ ಅಂತ ಬಂದಿಲ್ಲ. ಓಕೆ, ಇಲ್ಲಿ ಜಸ್ಟ್ ಡಿಪೆಂಡ್ಸ್ ಅಂತ ಬರೆದ್ರೆ ಸಾಕು. ಕ್ಲಿಯರಾ? ಡನ್. ಅಂಡ್ ನೆಕ್ಸ್ಟ್ ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇವಾಗ ಜಸ್ಟ್ ನಾವು ಫಾರ್ಮುಲಾ ಬರೆದಿದ್ದೇನು ಸರ್? ಇಟ್ ಇಸ್ ಅ ಪ್ಲಸ್ ಆರ್ ಮೈನಸ್ ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಅಂತ. ಓಕೆ, ಸೊ ಟ್ರೈ ಟು ಆನ್ಸರ್ ದಿಸ್ ಕ್ವಶನ್ ನೋಡೋಣ. ಎಸ್, ಕಮ್ ಆನ್.
ಓಕೆ, ಸೊ ನೋಡಿ ದ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಪ್ರೊಡ್ಯೂಸ್ ಆಯ್ತಲ್ಲ. ಸೊ ಇಲ್ಲಿ ನೋಡಿ ಫಸ್ಟ್ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್, ಎಸ್ ಸರ್ ಡಿಪೆಂಡೆಂಟ್ ಇದೆ, ಬಟ್ ಇಲ್ಲಿ ಕೊಟ್ಟಿರೋದು ಓನ್ಲಿ ಅಂತ ಕೇಳ್ತಾರೆ, ದೇರ್ ಫೋರ್ ಇಟ್ ಇಸ್ ರಾಂಗ್. ನೆಕ್ಸ್ಟ್ ಒನ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಫ್ರಮ್ ದ ಚಾರ್ಜ್ ಅಂತ ಕೇಳ್ತಾರೆ, ಇಲ್ಲೂ ಸಹಿತ ಓನ್ಲಿ ಅಂತ ಕೊಟ್ಟಿರೋದು. ಸೊ ಇದು ಸಹಿತ ರಾಂಗ್ ಆಗಕ್ಕೆ ಸಾಧ್ಯ ಇಲ್ಲ, ಇದು ಡಿಪೆಂಡೆಂಟ್ ಇದೆ ಬಟ್ ಓನ್ಲಿ ಅಂತ ಕೊಟ್ಟಿರೋದ್ರಿಂದ ಅದು ಬರಲ್ಲ. ಕ್ಲಿಯರಾ? ಅಂಡ್ ನೆಕ್ಸ್ಟ್ ಒನ್ ನೋಡಿ ಓನ್ಲಿ ಆನ್ ದ ಮೀಡಿಯಂ ಪ್ರೆಸೆಂಟ್ ಬಿಟ್ವೀನ್ ದ ಚಾರ್ಜ್ ಅಂಡ್ ಗಿವೆನ್ ಪಾಯಿಂಟ್. ಸೊ ಇಲ್ಲೂ ಸಹಿತ ಓನ್ಲಿ ಅಂತ ಕೊಟ್ಟಿರೋದು. ಸೊ ಇಲ್ಲಿ ನಮಗೆ ಹೇಳ್ಬೇಕಂತಂದ್ರೆ ಈ ಮೂರರ ಮೇಲೆ ಡಿಪೆಂಡ್ ಇದೆ. ಒಂದು ಕೆ ಅಂತಂದ್ರೆ 1/4πε0 ಅಂತ, ಓಕೆನಾ? ಅಂಡ್ ಓನ್ಲಿ ದ ಮ್ಯಾಗ್ನಿಟ್ಯೂಡ್ ಅಂದ್ರೆ ಬರಲ್ಲ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಅ ಚಾರ್ಜ್, ಡಿಸ್ಟೆನ್ಸ್ ಮತ್ತೆ ಮೀಡಿಯಂ ಈ ಮೂರರ ಮೇಲೆ ಪ್ರೆಸೆಂಟ್ ಇದೆ, ದೇರ್ ಫೋರ್ ಆನ್ ಆಲ್ ಆಫ್ ದ ಅಬೋವ್ ಫ್ಯಾಕ್ಟರ್. ಓಕೆ, ಸೊ ಆನ್ ಆಲ್ ದ ಅಬೋವ್ ಫ್ಯಾಕ್ಟರ್ ಆಗಿರುತ್ತೆ. ಸೊ ದಟ್ ಇಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರಾ? ಡನ್. ಓಕೆ, ಸೊ ನೆಕ್ಸ್ಟ್ ಒನ್ ನೋಡಿ, ನೆಕ್ಸ್ಟ್ ಕ್ವಶನ್ ಇಲ್ಲಿ ಕಂಪೇರ್ ಮಾಡಿದ್ರೆ ದ ಕ್ವಶನ್ ನೋಡಿ, ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಪ್ರೊಡ್ಯೂಸ್ ಬೈ ಎ ಪಾಯಿಂಟ್ ಚಾರ್ಜ್ ಅಂಡ್ ಅನ್ ಎಲೆಕ್ಟ್ರಿಕ್ ಡೈಪೋಲ್ ಎಟ್ ಎ ಲಾರ್ಜ್ ಡಿಸ್ಟೆನ್ಸ್ ಆರ್ ಫ್ರಮ್ ದೆಮ್ ವೇರಿ ವಿತ್ ಆರ್ ಅಂತ ಕೇಳ್ತಾರೆ. ಡಿಸ್ಟೆನ್ಸ್ ಯಾವ ರೀತಿ ವೇರಿ ಆಗತ್ತೆ ಅಂತ ಕೇಳ್ತಾರದು. ಡನ್. ಸೊ ಇದರ ಪ್ರಕಾರ ನೋಡಿದ್ರೆ ಸೊ ಪೊಟೆನ್ಷಿಯಲ್ದು ನಮ್ಗೆ ಗೊತ್ತಿದೆ ಪಾಯಿಂಟ್ ಚಾರ್ಜ್. ಓಕೆ, ಸೊ ಪಾಯಿಂಟ್ ಚಾರ್ಜ್ ಅಂದ್ರೆ ವಿಪಿ, ಪಾಯಿಂಟ್ ಚಾರ್ಜ್ ಇದನ್ನ ಯಾವ ತರ ಬರೀತೀವಿ ಸರ್? ಇಟ್ ಇಸ್ ಅ ಪ್ಲಸ್ ಆರ್ ಮೈನಸ್ ಕೆ ಕ್ಯೂ ಡಿವೈಡೆಡ್ ಬೈ ಆರ್. ಓಕೆ ಸರ್, ಅದೇ ಡೈಪೋಲ್ ಆಗಿದ್ರೆ ಓಕೆ, ಸೊ ಪೊಟೆನ್ಷಿಯಲ್ ಡ್ಯೂ ಟು ಡೈಪೋಲ್ ವಿ ಡಿ ಅಂದ್ರೆ ದಟ್ ಇಸ್ ಡೈಪೋಲ್. ಓಕೆ, ಸೊ ದಟ್ ಇಸ್ sir it is a kp cos theta. Okay, so that is kp cos theta, so divided by r square, right? So kp cos theta divided by r. Okay, so ಎರಡರ ಪ್ರಕಾರ ನೋಡಿದ್ರೆ ಇಲ್ಲಿ potential due to point charge it is inversely proportional, potential due to dipole it is inversely proportional to the r square. Okay, so 1 by r 1 divided by r square. ಇದರ ಪ್ರಕಾರ ಯಾವ್ದು ಕರೆಕ್ಟ್ ಆಗುತ್ತೆ? ಇಲ್ಲಿ r square ಅಂತ ಬರಲ್ಲ ಅಂಡ್ ಇದು r ಕ್ಯೂಬ್ ಅಂತ ಬರಲ್ಲ. ಇಲ್ಲಿ ಏನ್ ಮಾಡ್ತಾರೆ ಕೆಲವು ಸ್ಟೂಡೆಂಟ್ಸ್ r ಕ್ಯೂಬ್ ಮತ್ತೆ r ಸ್ಕ್ವೇರ್ ಬಂತ ಅಂತ ಹೇಳಿ ರೈಟ್ ಆನ್ಸರ್ ಅಂತ ಹಾಕೊಂತಾರೆ. ದಟ್ ಇಸ್ ಫಸ್ಟ್ ಆಪ್ಷನ್, ಬಟ್ ಇಟ್ ಇಸ್ ನಾಟ್ ರೈಟ್ ಆನ್ಸರ್, ಯಾಕೆಂದ್ರೆ ಇಟ್ ಇಂಡಿಕೇಟ್ಸ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ನಾಟ್ ಪೊಟೆನ್ಷಿಯಲ್. ಕ್ಲಿಯರಾ? ಅಂಡ್ ನೆಕ್ಸ್ಟ್ ಒನ್ ನೋಡಿ, ಸೊ ಇದು ಕರೆಕ್ಟ್. ಓಕೆ, ಸೊ ಇದರ ಪ್ರಕಾರ ದಟ್ ಇಸ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ ಸರ್, ಟೆಸ್ಟ್ ಪೇಪರ್ PDF ಎಲ್ಲಿ ಯಾವ ಎಕ್ಸ್ ಗೇಮರ್ ಯಾವ್ದ್ರ ಬಗ್ಗೆ ಕೇಳ್ತಿರೋದು? ಯಾವ್ದ್ರ ಬಗ್ಗೆ ಕೇಳ್ತಿರೋದು? ಹಾ, NG ಬಿರಾದರ್, ಇದು ನಾವು ರಿವಿಷನ್ ಮಾಡ್ತಿರೋದು ಕಣ. ನಿಮಗೆ ಕಂಟೆಂಟ್ ಬೇಕಂತಂದ್ರೆ ವಿ ಹ್ಯಾವ್ ಡನ್ ರಿವಿಷನ್ ಸೀರೀಸ್. ಓಕೆ, ರಿವಿಷನ್ ಸೀರೀಸ್ ನ ನೋಡಿ. ಓಕೆ, ಹಾ, ವಿಡಿಯೋ ಮೋರ್ ವ್ಯಾಲ್ಯೂಯಬಲ್ ಅಂಡ್ ಸಜೆಸ್ಟೆಡ್ ಟು ರೆಫರ್ ಟು ಗುಡ್ ಸ್ಕೋರ್ ಅಂತಂದ್ರೆ ಜಸ್ಟ್ ರೆಫರ್ ರಿವಿಷನ್ ಸೀರೀಸ್ ರೆಫರ್ ಮಾಡಿ. ಇಟ್ ಇಸ್ ವಂಡರ್ಫುಲ್ ಕಂಟೆಂಟ್. ಓಕೆ, ಸೊ ನೀವು ರಿವಿಷನ್ ಸೀರೀಸ್ ನ ರೆಫರ್ ಮಾಡೋದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಕ್ಲಿಯರಾ? ಡನ್? ಡನ್. ಹಾ ಹಾ, ಓಕೆ, ಯಾರಾದ್ರೂ ಮೆಸೇಜ್ ಮಾಡ್ತಿದಾರಾ? ರಘು ಯಾರಾದ್ರೂ ಮೆಸೇಜ್ ಮಾಡ್ತಿದಾರಾ? ಹಾ, ರಘು ಇದು ಬೇರೆ ಅಕೌಂಟು ಸರ್. ಎಷ್ಟು ಹೊತ್ತು ಕ್ಲಾಸ್? 2.5 hour ಹೇಳಿದೀನಿ. ಓಕೆ, ಯಾಕೆಂದ್ರೆ ವಿ ವಿಲ್ ಟ್ರೈ ಟು ಕಂಪ್ಲೀಟ್. ಓಕೆ, 2 hours ಆಗಲ್ಲ, 2.5 hours ಡೆಫಿನೆಟ್ ಆಗುತ್ತೆ. ಓಕೆ, ಸೊ ಫಸ್ಟ್ 3 ಚಾಪ್ಟರ್ಸ್ ತುಂಬಾ ದೊಡ್ಡ ಚಾಪ್ಟರ್ಸ್, ಅದರಿಂದ ಕ್ಲಿಯರಾ? ಹಾ, ನನ್ ಸರ್ ಕಣ, ಬಿ ಸ್ಟಾಪ್. ಓಕೆ, ಸೊ ಇಟ್ ಇಸ್ ಡಿಪೆಂಡ್ಸ್ ಆನ್ ಯು. ಓಕೆ, ಸೊ ನಾವೇನು ರ್ಯಾಂಕ್ ಬರಕ್ಕೆ ಏನೇನೋ ಟೀಚ್ ಮಾಡ್ತೀವಿ ಅದೆಲ್ಲ ಟೀಚ್ ಮಾಡ್ತೀವಿ, ಬಟ್ ಇದು ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯು. ಓಕೆ, ಆಶಿತಾ ಸರ್, ಮಾಡೆಲ್ ಪೇಪರ್ ಓದಿದ್ರೆ ಸಾಕ? ಅದ್ರ ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನ ದಯವಿಟ್ಟು ನೋಡ್ಕೊಳ್ಳಿ. ಓಕೆನಾ? ಒಂದು ವಿಡಿಯೋ ಮಾಡಿದ್ದೀನಿ, ಲಾಸ್ಟ್ ಯಾವ್ದ ಆಲ್ಮೋಸ್ಟ್ ನಿಮ್ ಪ್ರಿಪರೇಟರ್ ಮುಗಿತು ನೋಡಿ. ಫಸ್ಟ್ ಪ್ರಿಪರೇಟರ್ ಮುಗಿದಾದ್ಮೇಲೆ 1 ಡೇಗೋ ಅಥವಾ 2 ಡೇಸ್ಗೋ ಮಾಡಿದ್ದೀನಿ. ಇದು ಮಾಡೆಲ್ ಕ್ವಶನ್ ಪೇಪರ್ ಇಂದ ಕ್ವಶನ್ಸ್ ಬರುತ್ತಾ ಅಂತೇಳಿ. ಓಕೆನಾ? ಆ ವಿಡಿಯೋ ಮಾಡಿದ್ರೆ ಒಂದ್ಸತಿ ನೋಡ್ಕೊಳ್ಳಿ. ಓಕೆನಾ? ರೈಟ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. If M and N are the points represents on the axial line, equatorial line of electric dipole respectively at a finite distance from the center of the dipole with a Vm and Vn as the corresponding electric potential. So ನಾವು ಇವಾಗ ತಾನೇ ನೋಡ್ಕೊಂಡ್ವಿ. ಓಕೆ, ಸೊ ಏನ್ ಬಂದಿರುತ್ತೆ ಸರ್ ಡೈಪೋಲ್ ಇಂದ? ಸರ್ ಇಟ್ ಇಸ್ ದ KP cos theta. ಓಕೆ, ಸೊ KP cos theta divided by r square ಅಂತ ಬರ್ತಿದೆ. ಕರೆಕ್ಟಾ? ಎಸ್ ಸರ್. ಇಲ್ಲಿ Vm ಏನ್ ಇಂಡಿಕೇಟ್ ಮಾಡ್ತಿದೆ ಸರ್? Vm ಡೈಪೋಲ್ ದೆ ಏನ್ ಇಂಡಿಕೇಟ್ ಮಾಡುತ್ತೆ? ಆಕ್ಸಿಯಲ್ ಲೈನ್. ಆಕ್ಸಿಯಲ್ ಲೈನ್ ಅಂದ್ರೆ ಆನ್ ದ ಆಕ್ಸಿಸ್ ಆಫ್ ಅ ಡೈಪೋಲ್. ದೇರ್ಫೋರ್ ವಾಟ್ ಇಸ್ ದ ಆಂಗಲ್ ಸರ್? ಆಂಗಲ್ ಅಂದ್ರೆ ದಟ್ ಇಸ್ 0 ಡಿಗ್ರಿ. ದೇರ್ಫೋರ್ ಇಟ್ ಇಸ್ KP ಸೊ ಡಿವೈಡೆಡ್ ಬೈ r ಸ್ಕ್ವೇರ್ ಆಗುತ್ತೆ. ಸರ್ ಕಾಸ್ ಥೀಟಾ ಎಲ್ಲೋಯ್ತು? ಕಾಸ್ 0, ಥೀಟಾ ಇಸ್ ಈಕ್ವಲ್ಸ್ ಟು 0 ಆಗಲ್ವಾ? ಸೊ ಕಾಸ್ 0 ದಟ್ ಇಸ್ ಈಕ್ವಲ್ಸ್ ಟು 1 KP divided by r square. So therefore it is not equal to 0. Okay sir. And the next one N. Okay, so Vn. Okay, so potential at a point N.
ಏನೇನು ಇಂಡಿಕೇಟ್ ಮಾಡ್ತಾ ಇರೋದು ಈಕ್ವಟೋರಿಯಲ್ ಲೈನ್ ಅಂತಂದ್ರೆ ದಟ್ ಇಸ್ ಥೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಓಕೆ, ಅಂಡ್ ಥೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಅಂದ್ರೆ ಕಾಸ್ 90 ಎಷ್ಟಾಗುತ್ತೆ ಸರ್? ಕಾಸ್ 90 ದಟ್ ಇಸ್ 0 ಆಗುತ್ತೆ. ಸೊ ಈ ಎರಡರಿಂದ ನಾವು ಆನ್ಸರ್ ಮಾಡ್ಬೋದು. Vm is not equal to 0. ಸೊ ಇದು ರಾಂಗ್ ಆಯ್ತು, ಯಾಕೆಂದ್ರೆ ಈಕ್ವಲ್ ಟು 0 ಇದೆ, ಇದು ನಾಟ್ ಈಕ್ವಲ್ ಟು 0 ಇದೆ, ಅಂಡ್ Vn is equals to 0. Right. So therefore option B is the right answer. Okay, so option B is the right answer. You got my point? Okay na? Clear? Yes. Next one nodi. Next question, that is if a P, Q and R are the points inside, on the surface and outside the charged spherical conductor respectively. ಇಲ್ಲಿ ನೋಡಿ P, Q. Okay, so P ಏನಿದೆ ಸರ್ inside and Q ಎಲ್ಲಿದೆ on the surface and R ಎಲ್ಲಿದೆ outside surface. Okay, so we know that ನಮಗೆ ಪಾಯಿಂಟ್ ಕನ್ಸಿಡರ್ ಮಾಡ್ಕೊಂಡ್ರೆ ಪೊಟೆನ್ಷಿಯಲ್ ಇನ್ಸೈಡ್ ದ ಸ್ಪೆರಿಕಲ್ ಕಂಡಕ್ಟರ್ ಏನಾಗಿರುತ್ತೆ? ಕಾನ್ಸ್ಟೆಂಟ್ ಆಗಿರುತ್ತೆ. ಎಷ್ಟಿರುತ್ತೆ ಅಂದ್ರೆ ದ ಸೇಮ್ ಆಸ್ ದ ಪೊಟೆನ್ಷಿಯಲ್ ಆನ್ ದ ಸರ್ಫೇಸ್. ಸರ್ಫೇಸ್ ಮೇಲೆ ಎಷ್ಟಿರುತ್ತೋ, ಓಕೆ, ಸೊ ಸರ್ಫೇಸ್ ಮೇಲೆ ಎಷ್ಟಿರುತ್ತೋ ಅಷ್ಟು ಇನ್ಸೈಡ್ ಇರುತ್ತೆ. ಓಕೆ, ಸರ್ಫೇಸ್ ಮೇಲೆ ಎಷ್ಟಿರುತ್ತೋ ಅಷ್ಟು ಇನ್ಸೈಡ್ ಇರುತ್ತೆ. ಓಕೆ, ಸೊ ಬೇಸ್ಡ್ ಆನ್ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಕಾನ್ಸೆಪ್ಟ್ ಯೂಸ್ ಮಾಡಿದ್ರೆ ಯು ವಿಲ್ ಗೆಟ್ ದ ಆನ್ಸರ್. ಓಕೆ, ಸೊ ಇದರ ಪ್ರಕಾರ ನಮಗೆ ಯಾವ ಪಾಯಿಂಟ್ ಕರೆಕ್ಟ್ ಆಗಿರುತ್ತೆ ಸರ್? P is equals to Q ಅಂತ ಬರುತ್ತೆ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ at P and R are same. ಸೊ ಇದರ ಪ್ರಕಾರ ಹೇಳ್ಬೋದು ದಟ್ ಇಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ at P and R are same. ಸಾರಿ, ಇದು ಬರಲ್ಲ, ಸಾರಿ, ಆರ್ ಬರಲ್ಲ. ಸೊ ದಟ್ ಈಸ್ P and Q ಬರಬೇಕು. ಓಕೆ, ಸೊ P and Q. ಸೊ ದಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ P ಮತ್ತೆ Q ಇನ್ಸೈಡ್ ಅಂಡ್ ಆನ್ ದ ಸರ್ಫೇಸ್ ಪಾಯಿಂಟ್ಸ್ ಆಗಿರುತ್ತೆ. ದಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರಾ? ಎಸ್. ಎಸ್ ಸ್ವಲ್ಪ ನಾನು ಸ್ವಲ್ಪ ಫ್ಲೋ ಅಲ್ಲಿ ಹಂಗೆ ಮೇಲ್ ಆಗ್ಬಿಟ್ಟೆ. ಪ್ಲೀಸ್ ಕನ್ಸಿಡರ್ ದಿಸ್ ಒನ್. ಓಕೆ, ಸೊ ಆಪ್ಷನ್ ಬಿ. ಕ್ಲಿಯರ್ ಸರ್? ಅಂದಾಜ್ ಎಷ್ಟು ಬರೋದು ಫುಲ್ ಕಾನ್ಸಂಟ್ರೇಷನ್ ಆಗೋದಿದ್ರೆ? ನೀವು ಅಂದಾಜ್ ಅಂತಂದ್ರೆ ಮಿನಿಮಮ್ ಹೇಳ್ತೀನಿ. ಓಕೆ, ಸರ್ ಮಿನಿಮಮ್ ನೀವು ಆರಾಮ್ಸೆ ಸ್ಕೋರ್ ಮಾಡ್ಬೋದು 55+. ಓಕೆ, ಆರಾಮ್ಸೆ 55+ ಸ್ಕೋರ್ ಮಾಡ್ಬೋದು. ಯಾವ ರೀತಿ ಕೇಳ್ತಾರದು? ಬಿ ಸ್ಟಾಪ್. ಓಕೆ, ಸೊ 55+ ಸ್ಕೋರ್ ಮಾಡ್ಬೋದು. ಓಕೆ, ಎಸ್. ಹಾಯ್ ಶ್ರೇಯಸ್. Okay, all the best to Shivo, all the best. Okay, fine. Now let's move on to the next question. Okay, an equipotential surface is the surface with a constant value of what ಅಂತ ಕೇಳ್ತಾರದು. ಇದರ ಪ್ರಕಾರ ನಾವೇನ್ ಹೇಳ್ಬೋದು ಸರ್? ಎಲೆಕ್ಟ್ರಿಕ್ ಚಾರ್ಜಸ್, ಎಲೆಕ್ಟ್ರಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಇಲ್ಲಿ ಕೇಳಿರೋದು ಆನ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಆನ್ ಈಕ್ವಿಪೊಟೆನ್ಷಿಯಲ್ ಅಂದ್ರೆ ಸೇಮ್ ಪೊಟೆನ್ಷಿಯಲ್ ಅಂತ. ಓಕೆ, ಸೊ ಈಕ್ವಿಪೊಟೆನ್ಷಿಯಲ್, ದಟ್ ಇಸ್ ಈಕ್ವಿಪೊಟೆನ್ಷಿಯಲ್ ನಥಿಂಗ್ ಬಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇಸ್ ದ ರೈಟ್ ಆನ್ಸರ್. Got my point? Okay, so now let's move on to the next question. Okay, an equipotential surface of a isolated point charge ಅಂತ ಕೊಡ್ತಿರೋದು. ಓಕೆ, ಸೊ ಶೇಪ್, ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂದ್ರೆ ಶೇಪ್ ಬಗ್ಗೆ ಕೇಳ್ತಿರೋದು. ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್ಗೆ ಯಾವ ತರ ಬರುತ್ತೆ ಸರ್? ಸ್ಪೆರಿಕಲ್ ಇನ್ ಅ ಶೇಪ್. ದ ಚಾರ್ಜ್ ಇಸ್ ಅಟ್ ಸೆಂಟರ್. ಓಕೆ, ಚಾರ್ಜ್ ಎಟ್ ಸೆಂಟರ್ ಇದ್ದು ಅಂಡ್ ಶೇಪ್ ಯಾವ ತರ ಇರುತ್ತೆ? ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಸ್ಪೆರಿಕಲ್ ಶೇಪ್ ಅಲ್ಲಿ ಇರುತ್ತೆ ಅಂತ ಹೇಳ್ತಿರೋದು. ಕೋ ಆಕ್ಸಿಯಲ್ ಸಿಲಿಂಡರಾ? ಇಲ್ಲ ಸರ್. ಪ್ಲೇನ್ ಸರ್ಫೇಸಾ? ಇಲ್ಲ ಸರ್. Concentric spherical surface centered at the charge? Yes sir. And spherical surface but not centered at the charge? ಇದು wrong. Okay, so ಎರಡು spherical ಕೊಟ್ಟಿದ್ದಾರೆ. So right answer for that answer, okay, isolated point charge ಗೆ that is option C. Okay ನಾ ರಾಜಸಾಬ್? that is option D ಆಗಲ್ಲ. ಓಕೆ, ಯಾಕೆಂದ್ರೆ ಇಲ್ಲಿ ಸ್ಪೆರಿಕಲ್ ಅಂತ ಕೊಟ್ಟಿದ್ದಾರೆ ಬಟ್ ಏನಾಗಿದೆ ಚಾರ್ಜ್ ನಾಟ್ ಅಟ್ ಸೆಂಟರ್ ಅಂತ ಹೇಳ್ತಾರೆ. therefore option D ಆಗಲ್ಲ. ಓಕೆನಾ? Now let's move on to the next question. ಏನು? The energy gained by electron accelerated to potential difference of 1 electron volt. ಏನಂತ ಬರೀತೀರಾ ಹೇಳಿ ಸರ್? ಸೆಕೆಂಡ್ ಲೆಸನ್ ಇಸ್ ಸೋ ಲಾಂಗ್. ಎಸ್. ನಾ ಹೇಳಿದ್ನಲ್ಲ ಫಸ್ಟ್ ಸೆಕೆಂಡ್ ಚಾಪ್ಟರ್ ಮತ್ತೆ ಥರ್ಡ್ ಚಾಪ್ಟರ್ ತುಂಬಾ ದೊಡ್ಡದು, ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆಮೇಲೆ ಬೇಗ ಮುಗ್ದೋಗುತ್ತೆ. ಓಕೆನಾ? ರೈಟ್. ಯಾವ್ದಾಗುತ್ತೆ ಇಲ್ಲಿ ಸರ್? ಇಲ್ಲಿ ನೋಡಿ, ಸೊ 1 electron volt is nothing but 1.6 into 10⁻⁻19 joule ಅಂತ ಬರೀತೀವಿ. ಸೊ ಇದರ ಪ್ರಕಾರ 1 electron volt, this is the energy. Okay, so this is the energy. Okay, energy ಏನಂತ ಬರೀಬಹುದು ಸರ್? 1.6 into 10⁻⁻19 joule ಬರಬೇಕಿತ್ತು. ಓಕೆ, and this is wrong. And the next one 1.6 ಅಲ್ಲಿ ಬರ್ದಿದ್ರೆ ದಟ್ is joule ಬರಬೇಕಿತ್ತು, ಇಲ್ಲಿ electron volt ಬರ್ದಿದೆ. therefore it is also wrong. ಇಲ್ಲಿ 1 electron ಇದೆನಾ? yes sir, 1 electron ಇದೆ. therefore right answer that is option C. Okay, so option C. ಎಲ್ಲರೂ option A ಅಂತ ಹಾಕ್ತಿದ್ದೀರಾ? no ಅಪ್ಪು, that is not the right answer. Okay, ಕ್ಲಿಯರಾ? ಇಲ್ಲಿ ನಮಗೆ ಹೇಳ್ತಿರೋದೇನು an electron accelerated electron. Okay, so electron ಅಂತಂದ್ರೆ energy of electron. option C ಆಗುತ್ತಲ್ಲ. ಓಕೆನಾ? ಡನ್ನಾ? ನಾರ್ಮಲ್ ಆಗಿ ನೀವು ಎನರ್ಜಿ ಪೊಟೆನ್ಷಿಯಲ್ ಡಿಫರೆನ್ಸ್ ಯಾವ ತರ ಬರೀತೀರಾ ಸರ್? ಪೊಟೆನ್ಷಿಯಲ್ ಡಿಫರೆನ್ಸ್ ದಟ್ ಇಸ್ ನಥಿಂಗ್ ಬಟ್ ಚಾರ್ಜ್ ಪರ್ ಯೂನಿಟ್ ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್. ಸೊ ದಟ್ ಇಸ್ Q into V
ಅಂಡ್ ನೆಕ್ಸ್ಟ್ ಇಲ್ಲಿ ವರ್ಕ್ ಡನ್ ಇಸ್ ನಥಿಂಗ್ ಬಟ್ ಎನರ್ಜಿ, ದೇರ್ ಫಾರ್ ಇಟ್ ಇಸ್ ಕೈನೆಟಿಕ್ ಎನರ್ಜಿ ಅಂತ ಬರೀಬಹುದು. ಓಕೆ, ಅಥವಾ ಎನರ್ಜಿ ಅಂತ ಬರೀಬಹುದು. ಸೊ ಎನರ್ಜಿ ದಟ್ ಇಸ್ ನಥಿಂಗ್ ಬಟ್ Q ಇಂಟು V ಅಂತ ಬರೀಬಹುದು. ಅಂಡ್ ಇಲ್ಲಿ ಚಾರ್ಜ್ ಆಫ್ ಎಲೆಕ್ಟ್ರಾನ್ ಎಷ್ಟು ಬರೀಬಹುದು ಸರ್, ಇಟ್ ಇಸ್ 1.6 ಅಥವಾ EV 1 ಎಲೆಕ್ಟ್ರಾನ್ ವೋಲ್ಟ್. ಇಲ್ಲಿ ಕೊಟ್ಟಿರೋದು ಯಾವುದು, ಆನ್ ಎಲೆಕ್ಟ್ರಾನ್ ಅಂದ್ರೆ 1 ಎಲೆಕ್ಟ್ರಾನ್. ಓಕೆ, ಸೊ 1 ಎಲೆಕ್ಟ್ರಾನ್ ಅಂತ ಬರೀಬಹುದು. ಇದನ್ನ 1 ಎಲೆಕ್ಟ್ರಾನ್ ವ್ಯಾಲ್ಯೂ ಎಷ್ಟು 1.6 ಇಂಟು 10⁻19 ಜೂಲ್. ಸೊ ಇದು ಇನ್ ಡಿಟೇಲ್ ಎಕ್ಸ್ಪ್ಲನೇಷನ್, ನಿಮಗೆ ಶಾರ್ಟ್ ಆಗಿ ಇಲ್ಲೇ ಹೇಳ್ಬಿಟ್ಟೆ. ಓಕೆ, ಕ್ಲಿಯರಾ? ಎಸ್. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಐಡೆಂಟಿಫೈ ದ ರಾಂಗ್ ಸ್ಟೇಟ್ಮೆಂಟ್. ಓಕೆ, ಸೊ ಇಲ್ಲಿ ನೀವು ಐಡೆಂಟಿಫೈ ರಾಂಗ್ ಸ್ಟೇಟ್ಮೆಂಟ್ ನ ಐಡೆಂಟಿಫೈ ಮಾಡಬೇಕು. ಓಕೆ, ಸೊ ಐಡೆಂಟಿಫೈ ಮಾಡಬೇಕು. ಡನ್ನ ಸರ್, ಟೋಟಲ್ ಎಷ್ಟು ಟುಡೇ ಎಷ್ಟು MCQs ಇದೆ? ಒಂದು 200-250 ಇರ್ಬೋದು. ದೀಕ್ಷಿತ್ 200-250 ಇರ್ಬೋದು. ಆಲ್ ಚಾಪ್ಟರ್ಸ್. ಓಕೆ, ನಾವು ಇಲ್ಲಿ ನೋಡಿ ರಾಂಗ್ ಸ್ಟೇಟ್ಮೆಂಟ್ ನ ಐಡೆಂಟಿಫೈ ಮಾಡಬಹುದು. ರೆಡಿನಾ ಎಲ್ಲರೂ? ನೋಡಿ, ಫಸ್ಟ್ ಆಪ್ಷನ್ ಇ, ದ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಅ ಪಾಯಿಂಟ್ ಇನ್ಸೈಡ್ ಎ ಚಾರ್ಜ್ ಕಂಡಕ್ಟರ್ ಇಸ್ 0. Yes sir, this is right statement. Next one, the electric field at any point on the surface of a charged conductor is normal to the surface according to the equipotential equipotential surfaces prakara. This is also right statement. And the next one, the net charge at any point inside the charged conductor is 0. Yes, net charge is at any point inside a charged conductor. This is also right. Conductors ಅಲ್ಲಿ ಬರುತ್ತೆ. And the next one ನೋಡಿ, last one, the electric potential at every point inside a charged conductor has a constant value and is less than value corresponding to the surface of a conductor. ಇಲ್ಲಿ ಲೆಸ್ ಅಂತ ಹೇಳಿದಾರಲ್ಲ, ದಿಸ್ ಇಸ್ ರಾಂಗ್. ಯಾಕೆಂದ್ರೆ ಇನ್ಸೈಡ್ ಮತ್ತೆ ಆನ್ ದ ಸರ್ಫೇಸ್ ಏನಿದೆಯಲ್ಲ, ದಟ್ ಈಸ್ ಈಕ್ವಲ್ ಆಗಿರುತ್ತೆ, ಕಮ್ಮಿ ಇರಲ್ಲ. ದ ಪೊಟೆನ್ಷಿಯಲ್ ಅಟ್ ದ ಸರ್ಫೇಸ್ ಅಂಡ್ ಪೊಟೆನ್ಷಿಯಲ್ ಇನ್ಸೈಡ್ ದ ಕಂಡಕ್ಟರ್ ಸೇಮ್ ಇರುತ್ತೆ, ಬೇರೆ ಬೇರೆ ಇರಲ್ಲ. ಸೊ ಇಲ್ಲಿ ಲೆಸ್ ಅಂತ ಹೇಳ್ತಿರೋದು. ದೇರ್ ಫೋರ್ ರೈಟ್ ಆನ್ಸರ್, ಐ ಮೀನ್ ರಾಂಗ್ ಯಾವ್ದಿದೆ, ಆಪ್ಷನ್ ಡಿ ಇದೆ. ಓಕೆನಾ? ಕರೆಕ್ಟ್. ನೆಕ್ಸ್ಟ್ ಒನ್ ನೋಡಿ, ದ ಕೆಪಾಸಿಟನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಈಸ್ ಇಂಡಿಪೆಂಡೆಂಟ್ ಆಫ್. ಕೆಪಾಸಿಟನ್ಸ್ ಯಾವ ತರ ಬರೀತೀರಾ ಸರ್? ಇಟ್ ಇಸ್ E epsilon naught divided by D. ಓಕೆನಾ? ದ ನೇಚರ್ ಆಫ್ ದ ಮೀಡಿಯಂ present between the plates of a capacitor. Yes sir, this is dependent. And the next one, area of the plate of the capacitor A ಇದೆ. Yes sir, this is also dependent. The potential difference applied between the plates of the capacitor. Potential difference ಇಲ್ಲ, ಇಲ್ಲಿ V ಇಲ್ಲ. Okay, so this is wrong. And the next one, the distance of the separation between the plates of the capacitor. Yes, this is also there. So right answer for this question, that is option C. Option C is the right answer. Okay, that is option C is the right answer. Clear? Done. Potential difference ಮೇಲೆ ಡಿಪೆಂಡೆಂಟ್ ಆಗಿರಲ್ಲ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, the following graph shows the variation of two physical quantities with a distance r from the center of a uniformly charged spherical shell. Identify the graphs ಅಂತ ಕೇಳ್ತಾರೆ. ಸೊ ಇಲ್ಲಿ ಗ್ರಾಫ್ ಕೊಟ್ಟಿದ್ದಾರೆ. ಅಂಡ್ ನಮಗೆ ಗೊತ್ತಿರೋದು ಏನಪ್ಪಾ ಅಂತ ಹೇಳಿದ್ರೆ, ಗ್ರಾಫ್ಗಳ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರಬೇಕು. ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಏನಾಗಿರುತ್ತೆ, ಕಂಡಕ್ಟರ್ ಬಗ್ಗೆ, ಇನ್ಸೈಡ್ ಎ ಕಂಡಕ್ಟರ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ 0 and on the surface it will be there, and as out of the surface ಕನ್ಸಿಡರ್ ಮಾಡ್ಕೊಂಡ್ರೆ as distance increases electric field ಡಿಗ್ರೀಸ್ ಆಗ್ತಾ ಹೋಗುತ್ತೆ. ಕರೆಕ್ಟಾ? ಅದ್ರ ಪ್ರಕಾರ ನೋಡ್ಕೊಂಡ್ರೆ ದಿಸ್ ಇಸ್ ಇಂಡಿಕೇಟಿಂಗ್ ಎಲೆಕ್ಟ್ರಿಕ್ ಫೀಲ್ಡ್. ಕರೆಕ್ಟಾ? ಎಸ್ ಸರ್, ಬಿಕಾಸ್ ಇಟ್ ಇಸ್ 0, ಆಮೇಲೆ ಕಮ್ಮಿ ಆಗ್ತಾ ಹೋಗ್ತದೆ. ಅಂಡ್ ಪೊಟೆನ್ಷಿಯಲ್ ತಗೊಂಡ್ರೆ ಇನ್ಸೈಡ್ ಕಂಡಕ್ಟರ್ ಇಟ್ ಇಸ್ ಅ ಕಾನ್ಸ್ಟೆಂಟ್. ಯಾವುದಕ್ಕೆ ಕಾನ್ಸ್ಟೆಂಟ್ ಆಗಿರುತ್ತೆ? ವಿತ್ ರೆಸ್ಪೆಕ್ಟ್ ಟು ಸರ್ಫೇಸ್ ಗೆ ಕಾನ್ಸ್ಟೆಂಟ್ ಆಗಿರುತ್ತೆ. ಅಂಡ್ ಇದನ್ನ ನೋಡ್ಕೊಂಡ್ರೆ ದಟ್ ಇಸ್ ಅ ಪೊಟೆನ್ಷಿಯಲ್. ಓಕೆ, ಸೊ ಪೊಟೆನ್ಷಿಯಲ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಸೊ ಇದರ ಪ್ರಕಾರ ನೋಡಿದ್ರೆ ಸರ್, ಫಸ್ಟ್ ಗ್ರಾಫ್ ಶೋಸ್ ವೇರಿಯೇಷನ್ ಆಫ್ E ವರ್ಸಸ್ R ಅಂಡ್ ಸೆಕೆಂಡ್ ಒನ್ V ವರ್ಸಸ್ R ಅಂತ ತೋರಿಸ್ತದೆ. ಇದು ನೋ. ಅಂಡ್ ದ ನೆಕ್ಸ್ಟ್ ಒನ್, ಫಸ್ಟ್ ಗ್ರಾಫ್ ಶೋಸ್ V ವರ್ಸಸ್ R ಅಂಡ್ ಸೆಕೆಂಡ್ ಗ್ರಾಫ್ ಇಸ್ ಶೋಯಿಂಗ್ E ವರ್ಸಸ್ R. Yes, this is right statement. Both graphs shows V and ಇಲ್ಲ, ಇದು ರಾಂಗ್. ಓಕೆ, ಸೊ ಇದು ರಾಂಗ್ ಅಂಡ್ ಇದು ಸಹಿತ ರಾಂಗ್. ಸೊ ರೈಟ್ ಆನ್ಸರ್ ಫಾರ್ ದಟ್ is option B. Clear? Option B is the right answer. Got my point? Next one ನೋಡಿ. Next question. Statement 1. Okay, so statement 1. Okay, so statement 1. ಏನ್ ಹೇಳ್ತಾರೆ ಅದಲ್ಲಿ? Electric field inside a conductor is 0. Okay, so electric field inside a conductor is 0. Yes sir, this is right statement. Clear? And the next one ನೋಡಿ, all the charges resides only on the surface of the conductor. ಅದೇ reason ಇಂದ. Yes. So both statement 1 and statement 2 are correct. And statement 2 is the correct explanation for statement 1 ಅಂತ ಹೇಳಬಹುದು. Okay, so ಇದರ ಪ್ರಕಾರ ರೈಟ್ ಆನ್ಸರ್ ಯಾವ್ದು ಬರುತ್ತಪ್ಪ? Right answer, that is option A ಅಂತ ಬರುತ್ತೆ. Okay, so that is option A. Okay, now let's move on to the next question. ಇಲ್ಲಿ ನೋಡಿ, an imaginary sphere radius r is drawn around a charge q, keeping the charge q at its center. The work required to move a test charge q from point A to point B. ಇಲ್ಲಿ ನೋಡಿ, distance is same. Okay, so distance is same ಆದಾಗ ನಮಗೆ ಏನಾಗುತ್ತೆ, it is acts as a equipotential surface. Equipotential surface ಅಲ್ಲಿ what is the potential difference? ನಮಗೆ ಕೇಳ್ತಿರೋದು ಯಾವುದು? ವರ್ಕ್ ಡನ್. ಎಸ್, ವರ್ಕ್ ಅಂತಂದ್ರೆ ದಟ್ ಇಸ್ Q ಇಂಟು ಡೆಲ್ಟಾ V.
ಸೊ ಇದು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಆಗಿ ಆಕ್ಟ್ ಆಗುತ್ತೆ. ಸೊ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಆಗಿ ಆಕ್ಟ್ ಆದ್ರೆ ದಟ್ ಈಸ್ ಈಕ್ವಲ್ಸ್ ಟು 0. ಪೊಟೆನ್ಷಿಯಲ್ ಇಸ್ ಕಾನ್ಸ್ಟೆಂಟ್, ಬಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ತಗೊಂಡ್ರೆ ದಟ್ ಇಸ್ 0 ಆಗುತ್ತೆ. 0 ಅಂಡ್ ಎನಿಥಿಂಗ್ ದಟ್ ಇಸ್ 0. ಓಕೆ, ಸೊ ಇದರ ಪ್ರಕಾರ ಏನ್ ಬರೀಬಹುದು? ದಟ್ ಇಸ್ ಆಪ್ಷನ್ ಸಿ. ಓಕೆ, ಸೊ ದಟ್ ಇಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯು ಗಾಟ್ ಮೈ ಪಾಯಿಂಟ್? ಓಕೆನಾ? ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಏನಿರೋದು? ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶ್ಚನ್. ದಟ್ ಇಸ್ ಸ್ಟೇಟ್ಮೆಂಟ್ 1 and this is the statement 2. First statement ನೋಡಿ, the equipotential surface at any point, okay, at a point is always normal to the electric field at that point. Yes, this is right answer. Second one, if the electric field we are not normal to the equipotential surface, the work has to be done in a moving test charge on the surface. This is also right answer. And you can consider statement 1 and statement 2 both are correct. And statement 2 ಏನಿದೆಯಲ್ಲ, that is correct explanation for the statement 1 ಅಂತ ಹೇಳ್ತೀವಿ. ಕ್ಲಿಯರಾ? ಎಸ್ ಸರ್. ದೇರ್ ಫೋರ್ ಇಲ್ಲಿ ನಾವೇನ್ ಹೇಳ್ಬೋದು? ಕರೆಕ್ಟ್ ಸ್ಟೇಟ್ಮೆಂಟ್ ದಟ್ ಇಸ್ ಆಪ್ಷನ್ ಎ ಅಂತ ಹೇಳ್ಬೋದು. ಓಕೆ, ಸೊ ದಟ್ ಇಸ್ ಆಪ್ಷನ್ ಎ. ಕ್ಲಿಯರ್? ಡನ್? ಹಾ, ನೀವ್ ಹೇಳಿದ್ದು ಅಷ್ಟು ಓದಿದ್ರೆ ಸಾಕಾ, ಇನ್ನ ಏನರಿ ಅಂತ ಕೇಳ್ತಾರೆ. ಓಕೆ, ನಾ ಹೇಳ್ತೇನೆ ನೋಡಿ, ನಾನು ಏನೇನು ಮಾಡಿಸ್ತೀನಿ ಅಷ್ಟು ಓದಿ. ಡೆಫಿನೆಟ್ ಆಗಿ ನೀವು 70 ಔಟ್ ಆಫ್ 70 ತೆಗಿಲಿಲ್ಲ ಅಂದ್ರೆ ಅಟ್ ಲೀಸ್ಟ್ 65 ಅಂತೂ ತೆಗಿತೀರಾ. 60 and 60 ಪ್ಲಸ್. ಏನಂದ್ರೆ ನೀವು ಹಾನೆಸ್ಟ್ ಆಗಿ ಡೆಡಿಕೇಟೆಡ್ ಆಗಿ ಓದಿರ್ಬೇಕು ಅಷ್ಟೇ. ಓಕೆನಾ? ನಿಮಗೆ ಡೆಫಿನೆಟ್ ಆಗಿ ನಿಮಗೆ 60-65 ಅಂತೂ ಬಂದೇ ಬರುತ್ತೆ. ನಿಮಗೆ ಔಟ್ ಆಫ್ ಔಟ್ ಬರ್ಬೇಕಂದ್ರೆ ಏನ್ ಮಾಡಬೇಕು? ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಂಡು ಓದಬೇಕು. ಸಮ್ ಟೈಮ್ಸ್ ಕ್ವಶನ್ಸ್ ನ ಟ್ವಿಸ್ಟ್ ಮಾಡೋ ಚಾನ್ಸ್ ಇರುತ್ತೆ. ಅದು ಸ್ಪೆಷಲಿ MCQ 2 marks 3 marks 5 marks ಕ್ವಶನ್ಸ್ ಎಲ್ಲ ಆಸ್ ಇಟ್ ಇಸ್ ಇರುತ್ತೆ. ದರ್ ವಿಲ್ ಬಿ ನೋ ಚೇಂಜ್. ನ್ಯೂಮರಿಕಲ್ ಅಂದ್ರೆ ವ್ಯಾಲ್ಯೂಸ್ ನ ಚೇಂಜ್ ಮಾಡೋದು ಅಷ್ಟೇ. ನಿಮಗೆ ಟ್ವಿಸ್ಟ್ ಮಾಡೋದು, ನೀವು ಮಾರ್ಕ್ಸ್ ಕಳ್ಕೊಳ್ಳೋದು ಯಾವ್ದಪ್ಪ ಅಂತ ಹೇಳಿದ್ರೆ ನಾರ್ಮಲ್ ಆಗಿ MCQ ಅಲ್ಲಿ ಕಳ್ಕೋತೀರಾ. ಆದ್ರಿಂದ ನನ್ನ ಸಜೆಷನ್ ಅಂದ್ರೆ ಇಫ್ ಯು ಆರ್ ಏಮಿಂಗ್ ಫಾರ್ ಅ ಫುಲ್ ಸ್ಕೋರ್ ಅಲ್ವಾ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್ ಅಷ್ಟೇ. ಕ್ಲಿಯರಾ? ಎಸ್. ಓಕೆ, ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ದ ಈಕ್ವಲೆಂಟ್ ಕೆಪಾಸಿಟನ್ಸ್ ಆಫ್ ದ ಕಾಂಬಿನೇಷನ್. ಇದು ವಾಟ್ ಇಸ್ ದ ಕಾಂಬಿನೇಷನ್? ಕ್ಯಾನ್ ಯು ಐಡೆಂಟಿಫೈ ವಾಟ್ ಇಸ್ ದ ಕಾಂಬಿನೇಷನ್? ಭರತ್ ಕುಮಾರ್. ಓಕೆ, ನಾವು ಕಾಲೇಜಲ್ಲಿ ಇದ್ದಾಗ ಹಂಗೆ ಅಂತಿದ್ವಿ. ಓಕೆ ಸಾರ್, ನೋ ಸಾರ್, ಭರತ್ ಹೇಳ್ತಿದ್ರೆ ಹಂಗೆ ಅನಿಸ್ತದೆ. ಯು ಆರ್ ಎಂಜಾಯಿಂಗ್ ಕಾಲೇಜ್ ಡೇಸಾ? ರೈಟ್. Now, so ನೋಡಿ, what is the combination? Can you tell me what is the combination this one? Okay, so what is the combination? ರಘು ಸಿ ಅಂತ ಹೇಳ್ತಿದ್ದಾರೆ. ಓಕೆ, ಹಾ, what is the combination? ಹೇಳಿ ಸ್ವಲ್ಪ. What is the combination? ಭರತ್ ಹೇಳಪ್ಪ ಸ್ವಲ್ಪ. ತಿರ್ಕಪ್ಪ ನೀವು ಆನ್ಸರ್ ಪ್ಯಾರಲಲ್. ಇಟ್ ಇಸ್ ದ ಕಾಂಬಿನೇಷನ್ ಕಣೋ. ಸೀರೀಸ್ ಮತ್ತೆ ಪ್ಯಾರಲಲ್ ಎರಡು ಇದೆ. ಓಕೆ, ಸೊ ಸೀರೀಸ್ ಮತ್ತೆ ಪ್ಯಾರಲಲ್. ಓಕೆ, ಸೊ ದಿಸ್ ಇಸ್ ದ ಸೀರೀಸ್ ಕಾಂಬಿನೇಷನ್, ರೈಟ್? ದಿಸ್ ಇಸ್ ಸೀರೀಸ್ ಕಾಂಬಿನೇಷನ್. ಓಕೆ, ದಿಸ್ ಇಸ್ ಸೀರೀಸ್ ಕಾಂಬಿನೇಷನ್, ಫಸ್ಟ್ ಒನ್. ಓಕೆ, ಸೊ ಸೀರೀಸ್ ಕಾಂಬಿನೇಷನ್ ಅಂದ್ರೆ ಏನಾಗುತ್ತೆ ಸರ್? C1 C2 ಡಿವೈಡೆಡ್ ಬೈ C1 ಪ್ಲಸ್ C2 ಆಗುತ್ತೆ. ಕರೆಕ್ಟಾ? ನೌ ಇಟ್ ಆಕ್ಟ್ಸ್ as one capacitor and this is one capacitor. ಇವಾಗ ಹೇಳಿ ವಾಟ್ ಇಸ್ ದ ಕಾಂಬಿನೇಷನ್ ದಿಸ್ ಅಂಡ್ ದಿಸ್? ವಾಟ್ ಇಸ್ ದ ಕಾಂಬಿನೇಷನ್? ಇವಾಗ ವಾಟ್ ಇಸ್ ದ ಕಾಂಬಿನೇಷನ್ ಹೇಳಿ ನೋಡ. ಅನಿರುದ್ಧ, ನಾನು ಆಲ್ರೆಡಿ ಹೇಳಿದ್ನಲ್ಲ, ನಿಮಗೆ ಫುಲ್ ಸ್ಕೋರ್ ಮಾಡಲಿಲ್ಲ ಅಂದ್ರೂ ಸಹಿತ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತೇನೆ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಓಕೆ, ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಡೆಫಿನೆಟ್ ಆಗಿ ನಮಗೆ ಒಳ್ಳೆ ಸ್ಕೋರ್ ಅಂತೂ ಆಗೇ ಆಗುತ್ತೆ. ಓಕೆ, ಐ ಕೆನಾಟ್ ಅಶ್ಯೂರ್ ಯು ದಟ್ 20 ಔಟ್ ಆಫ್ 20. ಓಕೆನಾ? ಬಟ್ ನಾನು ಹೇಳಿದ್ದು ಕರೆಕ್ಟ್ ಆಗಿ ಕೇಳಿಸ್ಕೊಂಡ್ರೆ ದರ್ ಇಸ್ ಅ ಚಾನ್ಸ್ ಯು ಕ್ಯಾನ್ ಸ್ಕೋರ್ 20 ಔಟ್ ಆಫ್ 20. ಓಕೆನಾ? ರೈಟ್. ಎಸ್, ಪ್ಯಾರಲ್. ಓಕೆ, ಸೊ ಪ್ಯಾರಲ್ ಆಗಿದ್ರೆ ಏನಾಗುತ್ತೆ? ಪ್ಯಾರಲ್ ಕಾಂಬಿನೇಷನ್ ಗೊತ್ತಲ್ಲ. ಸೊ 1 ಡಿವೈಡೆಡ್ ಬೈ C, ದಟ್ ಈಸ್ ಓಕೆ 1 C ಅಲ್ವಾ? ಸೊ C 1 ಡೈರೆಕ್ಟ್ ಆಗಿ ಆಡ್ ಮಾಡೋದು. C1 C2 ಡಿವೈಡೆಡ್ ಬೈ C1 ಪ್ಲಸ್ C2 ಪ್ಲಸ್ C3 ಅಂತ ಆಗುತ್ತೆ. ಸೊ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ C is equals to C1 C2 ಡಿವೈಡೆಡ್ C1 C2 and C3 C1 plus C2 the all divided by C1 plus C2. Okay na? Yes sir. And C that is equals to C1 C2 and C1 C3 the plus C2 C3. Okay, so all divided by C1 plus C2. Okay, yes sir. ಯಾವ್ದು ಕರೆಕ್ಟ್ ಆಗುತ್ತೆ ನೋಡಿ? C1 divided by ನೋಡಿ C1 plus C2 ಇರಬೇಕು. ಓಕೆ, ಸೊ C1 plus C2 ಇಲ್ಲ, ಅಂಡ್ C1 plus C2 ಎಲ್ಲಾನು ಬಂದಿದೆ, ಇದು ಇಲ್ಲ. C1 plus C2 ಎಸ್ ಇದೆ ಸರ್, ಇದು ಬರಲ್ಲ. ಓಕೆ, ಸೊ ಇದು ಬರಲ್ಲ. ಅಂಡ್ ನೆಕ್ಸ್ಟ್ ಒನ್ ಏನ್ ಹೇಳ್ಬೋದು? C1 C2 C1 plus C2 ಇಲ್ಲಿದೆ. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು C1 C2 C1 C3 and C2 C3 divided by C1 plus C2. That is option D is the right answer. Okay, option D is the right answer. Got my point? Okay, now let's move on to the next question. Okay, so next question ನೋಡಿ. ಹಾ, ಯಾಕೆ ರಘು ಆನ್ಸರ್ ಮಾಡ್ದ? ದಟ್ಸ್ ಓಕೆ. ರಾಂಗ್ ಆನ್ಸರ್ ರಾಂಗ್ ಮಾಡೋದ್ರಲ್ಲಿ ಪ್ರಾಬ್ಲಮ್ ಇಲ್ಲ. ಓಕೆನಾ? ಹಾ, ಪ್ರಾಬ್ಲಮ್ ಮಾಡ್ರಿ ಸರ್. ಪ್ರಾಬ್ಲಮ್ ನಿಮಗೆ ಸ್ಯಾಟರ್ಡೆ ಮಾರ್ನಿಂಗ್ ತಗೊಳ್ತೀನಿ. ಓಕೆನಾ? ಸೊ ಸ್ಯಾಟರ್ಡೆ ಮಾರ್ನಿಂಗ್ ತಗೊಳ್ತೀನಿ. ಹಾ, ಆಶಿತಾ, ಆಕ್ಚುಲಿ ವೇವ್ ಆಪ್ಟಿಕ್ಸ್ ಅನ್ನೋದು ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆನಾ?
ಸೊ ಆ ಒಂದು ಕ್ವಶನ್ ಪ್ರಾಕ್ಟೀಸ್ ಮಾಡಿದ್ರು ದಟ್ ಇಸ್ ಎನಫ್. ಓಕೆ, ಆ ಒಂದು ಕ್ವಶನ್ ನ ಪ್ರಾಕ್ಟೀಸ್ ಮಾಡಿ. ಮಾಡೆಲ್ ಕ್ವಶನ್ ಪೇಪರ್ 3 ಕೊಟ್ಟಿದಾರಲ್ಲ, ಆ 3 ಕ್ವಶನ್ ಪೇಪರ್ ಅಲ್ಲಿ ನಿಮಗೆ ಒಂದು ಯಾವ್ದರಿಂದ ಕೇಳಿದ್ರ ವೇವ್ ಆಪ್ಟಿಕ್ಸ್ ಕ್ವಶನ್, ಅದನ್ನೊಂದು ಒಂದು ಸತಿ ನೋಡ್ಕೊಳ್ಳಿ. ಕ್ಲಿಯರಾ? ಹಾ ಓಕೆ ಭರತ್ ಕುಮಾರ್ ಸರ್, ಒಂದ್ಸರಿ ಪ್ಲೀಸ್. ಭರತ್ ಕುಮಾರ್ ಫ್ರಮ್ ನಂಜನಗೂಡು. ಓಕೆ, ಮೈ ನೇಮ್ ಇಸ್ ಭರತ್ ಅಂತ ಆಯ್ತು. ಓಕೆ, ರೈಟ್ ಸರ್. ಐ ಡಿಂಟ್ ಗೆಟ್ a 5 years question session notes in the WhatsApp channel. Okay, one second. I'll inform the back end team. Okay, ಇವಾಗ್ಲೇ ಇನ್ಫಾರ್ಮ್ ಮಾಡ್ತೀನಿ. ಓಕೆ, ಡನ್. ಓಕೆ, ಡನ್ ಆಗಿದೆ ನೋಡಿ. ವಿಚ್ ಸ್ಟೇಟ್ಮೆಂಟ್ ಈಸ್ ರಾಂಗ್ ಅಂತ. ಓಕೆ, ಸೊ ಐಡೆಂಟಿಫೈ ದ ರಾಂಗ್ ಸ್ಟೇಟ್ಮೆಂಟ್. ನೋಡಿ, ಸ್ಟೇಟ್ಮೆಂಟ್ ಈಸ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಅ ಸಿಸ್ಟಮ್ ಆಫ್ 2 like charges is a positive. 2 like charges ಅಂದ್ರೆ ಏನ್ ಬರ್ತಪ್ಪ ಸರ್? ಇಟ್ ಇಸ್ a k q1 q2 so divided by r. Yes sir, this is a positive. Okay, done. Increases what the degrees in separation. So if you decrease, okay, so potential energy increase ಆಗುತ್ತೆ. Yes sir, this is right statement. Okay, so this is right statement. The potential energy of 2 like charges positive and decreases with degrees in separation. ಇಲ್ಲಿ ಕೇಳ್ತಿರೋದು 2 like charges. ಓಕೆ, ಸೊ 2 like charges ಅಂತ ಇಲ್ಲಿ ಆಲ್ರೆಡಿ ಗೊತ್ತಾಗಿದೆಯಲ್ಲ, is a positive and a decreases. ಓಕೆ, ಸೊ decreases with degrees in separation. ಇಲ್ಲ, ಇದು ರಾಂಗ್ ಸ್ಟೇಟ್ಮೆಂಟ್. ಓಕೆ, ಸೊ ಇದು ಡಿಗ್ರೀಸ್ ಆಗಲ್ಲ. ಓಕೆ, ಸೊ ಇಟ್ ಇಸ್ ಯೂನಿವರ್ಸಲಿ ಪ್ರಪೋರ್ಷನಲ್ ಅಲ್ವಾ? ಇಫ್ ಆರ್ ಡಿಗ್ರೀಸಸ್ ಏನಾಗುತ್ತೆ, ಇದು ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ನೋಡಿ ಎಷ್ಟು ಹೇಳಿರೋದು, ಇಫ್ ಓಕೆ increases with degrees in separation. Okay, so degrees in separation. Oh yes, so this is wrong statement. Okay, so therefore second option is wrong. Okay, so second option is wrong, and third and fourth ಬೇಕಾಗಿರಲ್ಲ. Okay na? Done. Okay, okay, now let's move on to the next question. Okay, so we are in current electricity. Ready na ellaru? Current electricity. NJ brother, ಪ್ಲೀಸ್ ಕಾನ್ಸಂಟ್ರೇಟ್ ಮಾಡಿ ಇಲ್ಲಿ. ಹಾ, ಓಕೆ ಅನನ್ಯ. ಓಕೆ ಫೈನ್. ನೋಟೆಡ್ ಯುವರ್ ನೇಮ್. ಓಕೆ, ಟೇಕ್ ಕೇರ್ ಎಕ್ಸ್ ಗೇಮರ್. ಟೇಕ್ ಕೇರ್. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೋಡಿ, ಕ್ವಶನ್ ಇಸ್ SI ಯೂನಿಟ್ ಆಫ್ ಅ ಕರೆಂಟ್ ಇಸ್. ಇವೆಲ್ಲ ಜುಜಿಬಿ ಕ್ವಶನ್ಸ್. ಓಕೆ, ಇವೆಲ್ಲ ಜುಜಿಬಿ ಕ್ವಶನ್ಸ್. ಏನಾಗುತ್ತೆ? ಆಂಪಿಯರ್. ಸೊ SI ಯೂನಿಟ್ ಆಫ್ ಅ ಕರೆಂಟ್, ದಟ್ ಇಸ್ ಆಂಪಿಯರ್. ದಟ್ ಇಸ್ ಆಪ್ಷನ್ ಬಿ. ಥ್ಯಾಂಕ್ ಯು ರಾಜು ಸರ್. ಥ್ಯಾಂಕ್ ಯು. ನಾ so let's move on to the next question. When no current is passed through the conductor. ಯಾವಾಗ ಕಂಡಕ್ಟರ್ ಅಲ್ಲಿ ಕರೆಂಟ್ ಪಾಸ್ ಆಗಲ್ಲ? when potential difference is not connected. potential difference is not connected ಅಂತಂದ್ರೆ the electrons ಏನಾಗುತ್ತೆ, random direction ಅಲ್ಲಿ ಮೂವ್ ಆಗುತ್ತಿರುತ್ತೆ. ಓಕೆ, ಸೊ random direction ಅಲ್ಲಿ ಮೂವ್ ಆಗ್ತಿರ್ಬೇಕಾದ್ರೆ what does it indicates? the velocity of all the particles ಅಥವಾ average velocity of all the electrons for a long time ಏನಾಗಿರುತ್ತೆ? 0 ಆಗಿರುತ್ತೆ. ಆದ್ರಿಂದ ಓಕೆ, so free electrons do not move ಆಗುತ್ತೆ, but they are moving in a random direction. the next one, ಇಲ್ಲಿ average speed ಹೇಳಿದ್ದಾರೆ. ಸೊ ಸ್ಪೀಡ್ ಬಗ್ಗೆ ಮಾತಾಡೋಣ, ಯಾವುದು ವೆಲಾಸಿಟಿ ಬಗ್ಗೆ ಮಾತಾಡ್ತೀವಿ. ಓಕೆ, and the next one ನೋಡಿ, the average velocity of a free electron over a large period of time is 0. okay, the average velocity of all the free electrons at an instant is non-zero ಅಂತ ಹೇಳ್ತಾರೆ. ಓಕೆ, ಸೊ non-zero, ಇದು non-zero ಬರಲ್ಲ, 0 ಬರುತ್ತೆ. ಓಕೆ, ಸೊ average velocity 0 ಆದ್ರೆ ನಿಮಗೆ ಕರೆಂಟ್ ಅನ್ನೋದು 0 ಬರುತ್ತೆ. ಕ್ಲಿಯರಾ? Yes. Second PUC ಕಂಪ್ಯೂಟರ್ ಸೈನ್ಸ್ ಡೇಟಾ ಕಮ್ಯುನಿಕೇಶನ್ ಅಂಡ್ ಸೆಕ್ಯೂರಿಟಿ ಎಸ್ಕೇಪ್ಸ್ ಚಾಪ್ಟರ್ ಅಪ್ಲೋಡ್ ಮಾಡಿ ಸರ್. ಓಕೆ, ನಾನು ಇನ್ಫಾರ್ಮ್ ಮಾಡ್ತೀನಿ ಇವಾಗಲೇ. ಆಲ್ಸೋ ಕಂಪ್ಯೂಟರ್ ಸೈನ್ಸ್. ಓಕೆ, ಡನ್. ಓಕೆ, now let's move on to the next question. ನೋಡಿ, Ohm's law is valid only, okay, so valid when the temperature of the conductor is ಏನಾಗಿರಬೇಕು? temperature of the conductor. okay, so while defining ಅಥವಾ ನಾವು Ohm's law ನ ಡಿಫೈನ್ ಮಾಡಬೇಕಾದ್ರೆ ಯಾವ ತರ ಡಿಫೈನ್ ಮಾಡ್ತೀವಿ ಸರ್? for a given conductor, okay, for a given conductor at a constant temperature and other physical quantities, okay, the potential difference applied across the ends of a conductor is directly proportional to the current flowing through it. ಸೊ ಅದರಿಂದ ಯಾವ್ದು ಬರುತ್ತೆ? ಎಟ್ ಎ ಕಾನ್ಸ್ಟೆಂಟ್ ಟೆಂಪರೇಚರ್ ಬರಬೇಕು. ಓಕೆ, ಸೊ ವೇರಿಂಗ್ ಅಲ್ಲ, ವೆರಿ ಹೈ ಅಲ್ಲ, ವೆರಿ ಲೋನು ಅಲ್ಲ. ಓಕೆ, ಸೊ ಕಾನ್ಸ್ಟೆಂಟ್ ಆಗಿರುತ್ತೆ. ಅಂದ್ರೆ ನೆಕ್ಸ್ಟ್ ಕ್ವಶನ್ ನೋಡಿ, ದ ರಿಲ್ಯಾಕ್ಸೇಷನ್ ಟೈಮ್ ಇನ್ ಅ ಕಂಡಕ್ಟರ್. ಓಕೆ, ಸೊ ರಿಲ್ಯಾಕ್ಸೇಷನ್ ಟೈಮ್ ಅಂದ್ರೆ ಏನು?
It is the average. Okay, so time between the electrons. Okay, ಕೊಲಿಜನ್ ಆಗ್ತಾ ಇರುತ್ತಲ್ಲ, ಸೊ ಆ ಕೊಲಿಜನ್ ಮಧ್ಯೆ ಇರುವಂತ ಟೈಮ್ ಏನಿದೆಯಲ್ಲ ಅದನ್ನ ನಾವು ರಿಲ್ಯಾಕ್ಸೇಷನ್ ಟೈಮ್ ಅಂತ ಕರಿತೀವಿ. ಅಂಡ್ ಇದು ಯಾವ ತರ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಆಸ್ ಟೆಂಪರೇಚರ್ ಇನ್ಕ್ರೀಸಸ್ ರಿಲ್ಯಾಕ್ಸೇಷನ್ ಟೈಮ್ ಅನ್ನೋದು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಟೆಂಪರೇಚರ್ ಇನ್ಕ್ರೀಸ್ ಆದ್ರೆ ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದೇ ವಿಲ್ ಬಿ ಮೂವಿಂಗ್ ಫಾಸ್ಟರ್ ಅಂಡ್ ಫಾಸ್ಟರ್. That means they are taking less time anta for the collision. So therefore decreases with increase in temperature. Okay, so that is option B. And the next question, with increase in temperature of temperature the conductivity of ಏನಾಗುತ್ತೆ ಇಲ್ಲಿ semiconductor and metals ಕೊಟ್ಟಿದ್ದಾರೆ. And ಇಲ್ಲಿ ನಮಗೆ ಗೊತ್ತಿರೋ ಪ್ರಕಾರ as temperature increases the resistance of ಏನಾಗುತ್ತೆ resistance of a conductor increase ಆಗ್ತಾ ಹೋಗುತ್ತೆ. ಕಂಡಕ್ಟಿವಿಟಿ ಏನಾಗುತ್ತೆ, ಓಕೆ ಕಂಡಕ್ಟಿವಿಟಿ ಏನಾಗುತ್ತೆ ಸರ್ ಡಿಕ್ರೀಸ್ ಆಗುತ್ತೆ. ಸೊ ಮೆಟಲ್ಸ್ ಗೆ ಡಿಕ್ರೀಸ್ ಆಗುತ್ತಾ ಹೋಗುತ್ತೆ. ಓಕೆ ಸೊ ಮೆಟಲ್ಸ್ ಇಸ್ ಡಿಕ್ರೀಸಿಂಗ್, ರೈಟ್. ಇಲ್ಲಿ ಸೆಮಿ ಕಂಡಕ್ಟರ್ ಡಿಕ್ರೀಸ್ ಆಗಲ್ಲ. ಸೊ ಮೆಟಲ್ಸ್ ಇನ್ಕ್ರೀಸಿಂಗ್, ಮೆಟಲ್ ಇನ್ಕ್ರೀಸ್ ಏನಾದ್ರೂ ಕಥಾನ್ ಅದಿಲ್ಲ, ಡಿಕ್ರೀಸ್ ಆಗುತ್ತೆ. ಇಲ್ಲಿ ಇನ್ಕ್ರೀಸ್ ಅಂತ ಕೊಟ್ಟವ್ರೆ. ಇನ್ ಬೋತ್ ಮೆಟಲ್ಸ್ ಡಿಕ್ರೀಸಸ್. ಓಕೆ ಸೆಮಿ ಕಂಡಕ್ಟರ್ಸ್ ಎಲ್ಲ ಏನಾಗುತ್ತೆ ಉಲ್ಟಾ. ಓಕೆ ಸೊ ಟೆಂಪರೇಚರ್ ಇನ್ಕ್ರೀಸಸ್, ನಮ್ಗೆ ಏನಾಗುತ್ತೆ ಕಂಡಕ್ಟಿವಿಟಿ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ದೇರ್ ಫೋರ್ ರೈಟ್ ಆನ್ಸರ್ ದಟ್ ಇಸ್ ಆಪ್ಷನ್ ಎ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದು ಎಲ್ಲಿ ಬರುತ್ತೆ ಅಂತಂದ್ರೆ the temperature dependency on resistance and resistivity concept ಅಲ್ಲಿ ಬರುತ್ತೆ. ಕ್ಲಿಯರಾ, ರೈಟ್? ಎಸ್ ಸರ್. ರೆಕಾರ್ಡ್ ಕ್ಲಾಸ್ ಇರುತ್ತೆ ಅಲ್ವಾ, ಕಾಲೇಜ್ ಸ್ಟಾರ್ಟ್ ಆತವ್ರಿ ಸರ್. ಓಕೆ ಓಕೆ ಓಕೆ, ರೆಕಾರ್ಡೆಡ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಯು ಕ್ಯಾನ್ ವಾಚ್ ಇಟ್ ಲೇಟರ್ ಆನ್. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಡ್ರಿಫ್ಟ್ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ ಈಸ್ ಡ್ಯೂ ಟು ಯಾವ್ದರಿಂದ ಆಗುತ್ತೆ ಸರ್? ಡ್ರಿಫ್ಟ್ ವೆಲಾಸಿಟಿ ಆಗ್ಬೇಕಂದ್ರೆ ಫಾರ್ ಎಕ್ಸಾಂಪಲ್ ಇಫ್ ಯು ಕನ್ಸಿಡರ್ ಒನ್ ಕಂಡಕ್ಟರ್. ಓಕೆ, ನಾರ್ಮಲ್ ಇದ್ದಾಗ ಅದರಲ್ಲಿ ಯಾವುದೇ ತರ ಕರೆಂಟ್ ಫ್ಲೋ ಆಗಲ್ಲ. ಯಾಕೆಂದ್ರೆ ಆಲ್ ದ ಫ್ರೀ ಎಲೆಕ್ಟ್ರಾನ್ಸ್ ಇನ್ ಅ ಕಂಡಕ್ಟರ್ ವಿಲ್ ಬಿ ಮೂವಿಂಗ್ ಇನ್ ಅ ರ್ಯಾಂಡಮ್ ಡೈರೆಕ್ಷನ್. ಹೆನ್ಸ್ ಆವರೇಜ್ ವೆಲಾಸಿಟಿ ಆಫ್ ಆಲ್ ದ ಎಲೆಕ್ಟ್ರಾನ್ಸ್ ವಿಲ್ ಬಿ ಝೀರೋ. ಯಾವಾಗ ನೀವು ಪೊಟೆನ್ಷಿಯಲ್ ಡಿಫರೆನ್ಸ್ ನ ಅಪ್ಲೈ ಮಾಡ್ತೀರಾ, ಲೈಕ್ ಬ್ಯಾಟ್ರಿ ಕನೆಕ್ಟ್ ಮಾಡ್ತೀರಾ, ಬ್ಯಾಟ್ರಿ ಕನೆಕ್ಟ್ ಮಾಡಿದಾಗ ಇಟ್ ವಿಲ್ ಪ್ರೊವೈಡ್ ಅಥವಾ ಕ್ರಿಯೇಟ್ ಅ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದ ಎಂಡ್ಸ್. ಆ ಎಲೆಕ್ಟ್ರಿಕ್ ಫೀಲ್ಡ್ ಇಂದ ಏನಾಗುತ್ತೆ, these free electrons experience a force and they will be moving in one direction. Okay, so ಇದರ ಪ್ರಕಾರ motion of a conduction electron due to random collision ಇಲ್ಲ, motion of a conduction electron due to electric field yes, and repulsion due to ಇದು ಬರಲ್ಲ, and collision ಆಗಲ್ಲ. So right answer that is option B. So option B is the right answer. Next question ನೋಡಿ, Constantan wire is used for making standard resistance because ಯಾಕೆ Constantan? Okay, so Constantan, manganese ಇವೆಲ್ಲ ಏನಾಗಿರುತ್ತೆ, ಆಮೇಲೆ ಇದು ಯಾವುದು ನೈಕ್ರೋಮ್, ಇವೆಲ್ಲ ಅಲಾಯ್ಸ್ ಆಗಿರುತ್ತೆ. ಓಕೆ, ಸೊ ಅಲಾಯ್ಸ್ ಏನಾಗಿರುತ್ತೆ ಅಂತಂದ್ರೆ ಇನ್ಕ್ರೀಸ್ ಇನ್ ಟೆಂಪರೇಚರ್. ಓಕೆ, ಸೊ ದ ಇನ್ಕ್ರೀಸ್ ಇನ್ ಟೆಂಪರೇಚರ್ ರೆಸಿಸ್ಟೆನ್ಸ್ ನ ಚೇಂಜ್ ಮಾಡಲ್ಲ. ಓಕೆ, ದೇರ್ ವಿಲ್ ಬಿ ರೆಸಿಸ್ಟೆನ್ಸ್ ವೆರಿ ಲೆಸ್ ಚೇಂಜ್. ಅದನ್ನ ಏನಂತ ಹೇಳ್ಬೋದು, ನೆಗ್ಲಿಜಿಬಲ್ ರೆಸಿಸ್ಟೆನ್ಸ್ ಚೇಂಜ್ ಅಂತ ಹೇಳ್ಬೋದು. ಸೊ ಇದರಿಂದ ನಾವೇನ್ ಹೇಳ್ಬೋದು, ವಾಟ್ ಡಸ್ ಇಟ್ ಮೀನ್, ದ ಟೆಂಪರೇಚರ್ ಕೋಎಫಿಷಿಯಂಟ್ ಇಸ್ ವೆರಿ ಲೋ ಅಂತ ಹೇಳ್ಬೋದು. ಸೊ ಇದರ ಪ್ರಕಾರ ಸೊ ನೆಗ್ಲಿಜಿಬಲ್ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಅಂತ ಹೇಳ್ಬೋದು. ಗಾಟ್ ಮೈ ಪಾಯಿಂಟ್? ಓಕೆ ಸರ್. ನೆಕ್ಸ್ಟ್ ಒನ್, ದ ರೆಸಿಸ್ಟಿವಿಟಿ ಆಫ್ ಅ ವೈರ್. ರೆಸಿಸ್ಟಿವಿಟಿ ಆಫ್ ಅ ವೈರ್ ಅಂದ್ರೆ ಗೊತ್ತಲ್ಲ ಸರ್, ರೆಸಿಸ್ಟಿವಿಟಿ ಆಫ್ ಅ ವೈರ್ ದಟ್ ಈಸ್ ಈಕ್ವಲ್ಸ್ ಟು ಎಮ್ ಡಿವೈಡೆಡ್ ಬೈ ಎನ್ ಇ ಸ್ಕ್ವೇರ್ ಡಿವೈಡೆಡ್ ಬೈ ಟೌ ಅಂತ ಬರೀಬಹುದು. ಎಮ್ ಇಸ್ ಮಾಸ್ ಆಫ್ ಎಲೆಕ್ಟ್ರಾನ್, ಎನ್ ಇಸ್ ದ ನಂಬರ್ ಡೆನ್ಸಿಟಿ ಆಫ್ ಎಲೆಕ್ಟ್ರಾನ್, ಇ ಇಸ್ ದ ಚಾರ್ಜ್ ಆನ್ ಎಲೆಕ್ಟ್ರಾನ್ ಅಂಡ್ ಟೌ ಇಸ್ ದ ರಿಲ್ಯಾಕ್ಸೇಷನ್ ಟೈಮ್. ರೆಸಿಸ್ಟಿವಿಟಿ ಆಫ್ ಅ ವೈರ್ ಏನಾಗುತ್ತೆ, ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ವೈರ್. ಇದು ಡಸ್ ನಾಟ್ ಡಿಪೆಂಡ್ಸ್ ಆನ್ ಅವರ್ ಲೆಂತ್ ಬಿಕಾಸ್ ಎಲ್ ಅನ್ನೋದಿಲ್ಲ. ಡಿಗ್ರೀಸ್ ವಿತ್ ಏರಿಯಾ ಮೇಲೂ ಡಿಪೆಂಡೆಂಟ್ ಇಲ್ಲ. ಅಂಡ್ ಡಿಗ್ರೀಸ್ ವಿತ್ ಲೆಂತ್ ಅಂಡ್ ಇನ್ಕ್ರೀಸ್ ವಿತ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇದನ್ನು ಸಹಿತ ಇಲ್ಲ. ಸೊ ರೈಟ್ ಆನ್ಸರ್ ಫಾರ್ ದಿಸ್ ನನ್ ಆಫ್ ದ ಅಬೋವ್ ಸ್ಟೇಟ್ಮೆಂಟ್. ಓಕೆ, ಸೊ ದಟ್ ಇಸ್ ನನ್ ಆಫ್ ದ ಅಬೋವ್ ಸ್ಟೇಟ್ಮೆಂಟ್. ಓಕೆ, ಸೊ ಫಾರ್ಮುಲಾ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ದೇ ಆರ್ ನಾಟ್ ಟಾಕಿಂಗ್ ಅಬೌಟ್ ರೆಸಿಸ್ಟೆನ್ಸ್, ದೇ ಆರ್ ಟಾಕಿಂಗ್ ಅಬೌಟ್ ರೆಸಿಸ್ಟಿವಿಟಿ. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. N identical cells of each EMF E and internal resistance R are connected in a series. External resistance R is connected in a series with this combination. The current through R is. So normal ಆಗಿ one cell ಇದ್ರೆ ಏನ್ ಬರಿತೀವಿ ಸರ್, ಇಟ್ ಇಸ್ E divided by R plus R ಅಂತ ಬರಿತೀವಿ. ಇಲ್ಲಿ ನಮಗೆ ಮಲ್ಟಿಪಲ್ ಸೆಲ್ಸ್ ಇದೆ. ಯಾವ ಕಾಂಬಿನೇಷನ್ ಸರ್, ಇಟ್ ಇಸ್ ಸೀರೀಸ್ ಕಾಂಬಿನೇಷನ್. ಓಕೆ, ಸೊ ಸೀರೀಸ್ ಕಾಂಬಿನೇಷನ್ ಇದ್ದಾಗ E equivalent that is equals to N into E ಅಂತ ಬರಿತೀವಿ ಅಂಡ್ R equivalent to that is equals to ಏನಂತ ಬರಿತೀವಿ ಸರ್, ಇಟ್ ಇಸ್ N into R ಅಂತ ಬರಿತೀವಿ. ಸೊ ಇಲ್ಲಿ ನಂಬರ್ ಆಫ್ ಸೆಲ್ಸ್ ನ ಕನೆಕ್ಟ್ ಮಾಡ್ಕೊಂಡಾಗ R equivalent E equivalent ಅಂತ ಬರಿತೀವಿ. ಸೊ ದಟ್ ಈಸ್ NE ಡಿವೈಡೆಡ್ ಬೈ ಸೊ R ಪ್ಲಸ್ NE ಅಂತ ಬರಿಬಹುದು. ಓಕೆನಾ? ಸೊ ಇದರ ಪ್ರಕಾರ ಯಾವ್ದು ಬರುತ್ತೆ ಸರ್, NE ಡಿವೈಡೆಡ್ ಬೈ R ಪ್ಲಸ್ ಸಾರಿ ದಿಸ್ ಇಸ್ NR. ಓಕೆ, ಸ್ಮಾಲ್ ಲೆಟರ್ R. ಓಕೆ, ಸೊ ದಿಸ್ ಇಸ್ ಸ್ಮಾಲ್ ಲೆಟರ್ R. N into R ಅಂತ ಬರುತ್ತೆ. ಸೊ ದಟ್ ಈಸ್ ಆಪ್ಷನ್ A. Option A is the right answer. Okay, so option A is the right answer. Got my point?
Okay, now let's move on to the next question. Okay, so next question ನೋಡಿ. If the terminals of a cell are connected in external resistance, then potential difference across its a terminal ಏನಾಗುತ್ತೆ ನೋಡಿ. ನಾರ್ಮಲ್ ಆಗಿ ಇದು ಏನ್ ಕೇಳಿದ್ದು ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್. ಓಕೆ, ಸೊ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂಡ್ ಇ ಎಂ ಎಫ್ ಯಾವಾಗ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ, ಸೊ ಪೊಟೆನ್ಷಿಯಲ್ ವಿಲ್ ಬಿ ಡ್ರಾಯಿಂಗ್. ಸೊ ಪೊಟೆನ್ಷಿಯಲ್ ಡ್ರಾಯಿಂಗ್ ಅಂತ ಹೇಳಿದ್ರೆ ಸೊ ಟರ್ಮಿನಲ್ ಪೊಟೆನ್ಷಿಯಲ್ ಇಸ್ ಲೆಸ್ ದನ್ ಇ ಎಂ ಎಫ್. ಸೊ ಇಲ್ಲಿ ಯು ಕ್ಯಾನ್ ಕನ್ಸಿಡರ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ across its a terminal is, so that is less than EMF. Okay, so that is less than EMF of the cell anta helಬಹುದು. That is option B is the correct answer. Okay, so option B is the correct answer ಆಗಿರುತ್ತೆ. Okay na? Now let's move on to the next question. Okay, so next question ಏನಿದೆ, Kirchhoff's first law, that is the summation of I is equals to 0 at a junction, that means KCL, Kirchhoff current law ಆಗಿರುತ್ತೆ. With the conservation of ಯಾವುದು rate of flow of a charge is called current ಅಂತ ಕರಿತೀವಿ. Flow of a charge ಅಂದ್ರೆ that is conservation of a charge ಆಗಿರುತ್ತೆ. So that is option C is the correct. And can you answer what is the KVL based on? Okay, so that is the conservation of what in case of a KVL, that is Kirchhoff voltage law ಅಥವಾ ಲೂಪ್ ಲಾ. ಇದನ್ನ KCL Kirchhoff first law ಅಥವಾ ಇದನ್ನ ಏನಂತ ಕರಿತೀವಿ ಜಂಕ್ಷನ್ ಲಾ ಅಂತಾನು ಕರಿತೀವಿ. Exactly, very good, very good, very good control. Now let's move on to the next question. The mobile charge carriers in case of a metallic conductors. Okay, so metallic conductors ಅಲ್ಲಿ charge carriers ಆಗಿರುತ್ತೆ, ಯಾವ್ದಾಗಿರುತ್ತೆ ಸರ್? ಇಟ್ ಇಸ್ electrons only. Okay, so simple ಆಗಿ ಡೈರೆಕ್ಟ್ ಆಗಿ ಹೇಳ್ಬೋದು electrons, only electrons. ಇದು electrons and holes in case of a semiconductors. Okay, so this is in case of a semiconductors. And electrons and positive ions ಇದು ಬರಲ್ಲ, positive and negative ions this is in case of ಲಿಕ್ವಿಡ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಫ್ಲೂಯಿಡ್ಸ್ ಅಂತ ಹೇಳ್ಬೋದು. ಓಕೆ, ಡನ್. ಎಸ್, ಅಥವಾ ಎಲೆಕ್ಟ್ರೋಲೈಸಿಸ್ ಅಂತ ಹೇಳ್ಬೋದು. ಓಕೆ, ಎಲೆಕ್ಟ್ರೋಲೈಸಿಸ್. ಓಕೆ, ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಎಸ್, ದ ಮೊಬೈಲ್ ಚಾರ್ಜ್ ಕ್ಯಾರಿಯರ್ಸ್ ಇನ್ ಕೇಸ್ ಆಫ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್. ಸೊ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ಸ್ ಅಲ್ಲಿ ನಿಮಗೆ ಪಾಸಿಟಿವ್ ಅಂಡ್ ನೆಗೆಟಿವ್ ಅಯಾನ್ಸ್ ಆಗಿರುತ್ತೆ. ಓಕೆ, ಪಾಸಿಟಿವ್ ಅಂಡ್ ನೆಗೆಟಿವ್ ಅಯಾನ್ಸ್, ದಟ್ ಇಸ್ ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಓಕೆನಾ, ಕ್ಲಿಯರಾ? ಡನ್. Okay, now let's move on to the next question. Identify the wrong statement. Again, they are talking about identify wrong statement. They are talking about resistance. Okay, so resistance ಬಗ್ಗೆ ಮಾತಾಡಬೇಕಾದ್ರೆ sir it is a rho L divided by A ಅಂತ ಹೇಳ್ಬೋದು, ಅಥವಾ ML divided by NE square the tau ಅಂತ ಹೇಳ್ಬೋದು. Okay, so ಇದು actual formula. ನೋಡಿ, resistance of the conductor is directly proportional to the length. Yes sir, ಇಲ್ಲಿ ನೋಡ್ಬೋದು R is directly proportional. Yes sir, R is directly proportional. This is right statement. Resistance of a conductor is inversely, okay, ಇಲ್ಲಿ directly ಆದ್ರೆ inversely proportional to area of a cross section. Yes sir, this is true. That is 1 divided by A. And the next one, resistance of a conductor depends on the nature of the material of the conductor and temperature. Nature of the material ಇದನ್ನ ಎಲ್ಲಿದೆ? Depends upon, just depends upon ಅಂತ ಹೇಳಿರೋದು. So nature of the conductor and material, that is nothing but n ಅನ್ನ ಇಂಡಿಕೇಟ್ ಮಾಡುತ್ತೆ and temperature, that is tau ನ ಇಂಡಿಕೇಟ್ ಮಾಡುತ್ತೆ. This is also right statement. Resistivity of a material of a conductor depends on dimensions of the conductor. Resistivity, so resistivity ಅಂದ್ರೆ ಏನ್ ಬರೀತೀರಾ ಸರ್? It is m so divided by n e square tau. So ಇಲ್ಲಿ ಅವ್ರು ಹೇಳ್ತಿರೋದು ಡಿಪೆಂಡ್ಸ್ ಅಪಾನ್ ದ ಡೈಮೆನ್ಷನ್ ಮೇಲೆ ಏನಾದರೂ ಡಿಪೆಂಡೆಂಟ್ ಇದೆನಾ, ಲೈಕ್ ಏರಿಯಾ, ಲೆಂತ್? ಇಲ್ಲ. So therefore this is the wrong statement. Okay, so that is the wrong statement. Option D is the wrong statement. Okay, option D is the wrong statement. Clear? Okay, now let's move on to the next question. Current density is a dash and its a SI unit is dash ಅಂತ ಕೇಳ್ತಿರೋದು. ಇಲ್ಲಿ ಕರೆಂಟ್ ಡೆನ್ಸಿಟಿ ಯಾವ ತರ ಬರೀತೀವಿ ಸರ್? ಇಟ್ ಇಸ್ ಕರೆಂಟ್ ಪರ್ ಯೂನಿಟ್ ಏರಿಯಾ. ಓಕೆ, ಸೊ ಕರೆಂಟ್ ಪರ್ ಯೂನಿಟ್ ಏರಿಯಾ ಅಂಡ್ ಯೂನಿಟ್ ಬರ್ಕೊಂಡ್ರೆ ಸರ್ ಇಟ್ ಇಸ್ ಆಂಪಿಯರ್ ಪರ್ ಮೀಟರ್ ಸ್ಕ್ವೇರ್. ಓಕೆ, ಸೊ ಆಂಪಿಯರ್ ಪರ್ ಮೀಟರ್ ಸ್ಕ್ವೇರ್. ಇಟ್ ಈಸ್ ಅ ಸ್ಕೇಲಾರ್ ಡನ್. ಓಕೆ, ಸೊ ಇಟ್ ಇಸ್ ವೆಕ್ಟರ್. ಓಕೆ, ಆಂಪಿಯರ್ ಅನ್ನೋದು ರಾಂಗ್, ಆಂಪಿಯರ್ ಪರ್ ಮೀಟರ್ ಸ್ಕ್ವೇರ್ ಅನ್ನೋದು ರೈಟ್. ಸೊ ದೇರ್ ಫಾರ್ ರೈಟ್ ಆನ್ಸರ್ ದಟ್ ಇಸ್ ಆಪ್ಷನ್ ಡಿ. Okay, so option D is the correct answer. Okay, so that is option D is the right answer. Got my point? Okay, now let's move on to the next question. The correct expression for a mobility is dash. ಇಲ್ಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿರೋ symbols have their usual meaning ಅಂತ ಕೇಳಿದ್ದಾರೆ. ಸೊ ನಾರ್ಮಲ್ ಆಗಿ ಮೊಬಿಲಿಟಿ ಯಾವ ತರ ಬರ್ತೀವಿ ಸರ್? ಮೊಬಿಲಿಟಿ ಇಸ್ ನಥಿಂಗ್ ಬಟ್ ಡ್ರಿಫ್ಟ್ ವೆಲಾಸಿಟಿ ಪರ್ ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್. ಕರೆಕ್ಟಾ? ಎಸ್ ಸರ್, ಡ್ರಿಫ್ಟ್ ವೆಲಾಸಿಟಿ ಯಾವ ತರ ಬರ್ತೀವಿ ಸರ್? ಇಟ್ ಇಸ್ ಇ ಸೊ tau divided by m into e ಅಂತ ಬರೀತೀವಿ. ಸೊ e get cancel. Sir, it is E tau divided by m ಅಂತ ಬರೀಬಹುದು. So therefore E tau divided by m, so that is option B. Okay, so that is option B is the right answer. Clear? Option B is the right answer. Okay, so that is option B is the right answer. Done? Okay, now let's move on to the next question.
The correct expression for conductivity of a material is, ಇಲ್ಲಿ symbols have a usual meaning ಅಂತ ಹೇಳ್ತಾ ಇರೋದು. ಓಕೆ, ಸೊ ಇಲ್ಲಿ symbols have a usual meaning ಅಂದ್ರೆ ಏನ್ ಹೇಳ್ಬೋದು? ಸೊ ಇಲ್ಲಿ ಕರೆಕ್ಟ್ ಎಕ್ಸ್ಪ್ರೆಷನ್ ಫಾರ್ ಕಂಡಕ್ಟಿವಿಟಿ ಆಲ್ರೆಡಿ ನಮ್ಗೆ ಗೊತ್ತಿದೆ. ಓಕೆ, ಸೊ ರೆಸಿಸ್ಟಿವಿಟಿ ಗೊತ್ತಿದೆ ಏನು? ಸೊ ಇಟ್ ಇಸ್ ಎಂ ಡಿವೈಡೆಡ್ ಬೈ ಎನ್ ಎ ಸ್ಕ್ವೇರ್ ಟೌ, ರೈಟಾ? ಸೊ ರೆಸಿಸ್ಟಿವಿಟಿ, ಕಂಡಕ್ಟಿವಿಟಿ ಮತ್ತೆ ರೆಸಿಸ್ಟಿವಿಟಿ ರಿಲೇಷನ್ ಏನು ಸರ್? ಇಟ್ ಇಸ್ ರೆಸಿಪ್ರೋಕಲ್. ಓಕೆ, ಸೊ ರೆಸಿಪ್ರೋಕಲ್ ಅಂದ್ರೆ ಏನ್ ಬರೀಬಹುದು ಸರ್? ಸಿಗ್ಮಾ ದಟ್ ಈಸ್ ಈಕ್ವಲ್ಸ್ ಟು, okay, so sigma that is equals to, okay, so sigma that is equals to n e square tau, so divided by m. Okay, so n e square tau divided by m. Okay, so n e square tau divided by m ಅಂದ್ರೆ ಯಾವ್ದು ಬರುತ್ತೆ ಸರ್? ಇಟ್ ಈಸ್ ಆಪ್ಷನ್ ಸಿ. ಓಕೆ, n e square tau divided by m. ಇಲ್ಲಿ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಸೊ ದಟ್ ಈಸ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ಕ್ಲಿಯರಾ? ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. Kirchhoff loop rule is based on the conservation of what? ಇಲ್ಲಿ ಲೂಪ್ ಕೇಳ್ತಾ ಇರೋದು, ಜಂಕ್ಷನ್ ಅಲ್ಲ. ಜಂಕ್ಷನ್ ರೂಲ್ ಅಂದ್ರೆ KCL, ಇಲ್ಲಿ ಲೂಪ್ ರೂಲ್ ಅಂದ್ರೆ KVL. therefore it is based on energy, conservation of energy ಆಗಿರುತ್ತೆ. that is option A. ಓಕೆನಾ? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. now let's move on to the next question. column 1 gives the certain physical terms associated with the flow of current through a metallic conductor. column 2 gives some mathematical relation involving electrical quantities. match column 1 and column 2 with appropriate relation ಅಂತ ಹೇಳ್ತಾ ಇರೋದು. ಓಕೆನಾ? ಇಲ್ಲಿ ಪಟ ಅಂತ ನೋಡ್ಬೋದು. ಓಕೆನಾ? ಸೊ ಫಸ್ಟ್ ನೋಡಿ ರಿಲ್ಯಾಕ್ಸೇಷನ್ ಟೈಮ್. ರಿಲ್ಯಾಕ್ಸೇಷನ್ ಟೈಮ್ ಅಂತಂದ್ರೆ ಯಾವ್ದು ಬರುತ್ತೆ? ರಿಲ್ಯಾಕ್ಸೇಷನ್ ಟೈಮ್ ಟೌ ಬರ್ಬೇಕಲ್ವಾ? ಸೊ ಟೌ 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 ಟೌ. ಓಕೆ, ಸೊ ಇಲ್ಲಿ ಆಪ್ಷನ್ ಇದಕ್ಕೆ ನೋಡಿ ಯಾವ್ದಕ್ಕೆ ಮ್ಯಾಚ್ ಆಗುತ್ತೆ ಅಂದ್ರೆ ದಟ್ ಇಸ್ ಆಪ್ಷನ್ ಸಿ ಮ್ಯಾಚ್ ಆಗುತ್ತೆ. ಸರ್ ಹೇಗೆ ಅಂತ ಹೇಳಿದ್ರೆ ನೋಡಿ, ರೆಸಿಸ್ಟಿವಿಟಿಯಲ್ಲಿ ಬರ್ತಿದ್ದಾರೆ. ಓಕೆ, ಸೊ ರೆಸಿಸ್ಟಿವಿಟಿ ದಟ್ ಈಸ್ ಈಕ್ವಲ್ಸ್ ಟು ಎಂ ಡಿವೈಡೆಡ್ ಬೈ, ಓಕೆ, ಸೊ ಎನ್ ಇ ಸ್ಕ್ವೇರ್ ಟೌ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ, ಇಲ್ಲಿ ಟೌ ನ ರೀಅರೇಂಜ್ ಮಾಡ್ಕೋತೀನಿ. ಸೊ ಟೌ ದಟ್ ಈಸ್ ಈಕ್ವಲ್ಸ್ ಟು ಎಂ ಸೊ ಡಿವೈಡೆಡ್ ಬೈ ಎನ್ ಇ ಸ್ಕ್ವೇರ್ ರೋ ಅಂತ ಬರೀತೀನಿ. ಕರೆಕ್ಟ್ ಆಗಿದೆನಾ? ಎಂ ಡಿವೈಡೆಡ್ ಬೈ ಎನ್ ಇ ಸ್ಕ್ವೇರ್ ರೋ ಅಂತ ಬರೀತೀವಿ. ದಟ್ ಈಸ್ ಇನ್ ಟರ್ಮ್ಸ್ ಆಫ್ ರಿಲ್ಯಾಕ್ಸೇಷನ್ ಟೈಮ್. ಓಕೆ, ಇಲ್ಲಿ ಫಸ್ಟ್ ಒನ್ ಆಪ್ಷನ್ ಸಿ ಬರಬೇಕು. ಆಪ್ಷನ್ ಸಿ ಎಲ್ಲಿದೆ ಸರ್? ಇಲ್ಲಿ ಆಪ್ಷನ್ ಸಿ ಫಸ್ಟ್ ಒನ್ ರಾಂಗ್, ಇದು ರಾಂಗ್ ಅಂಡ್ ಇದು ಸಹಿತ ರಾಂಗ್. ಸೊ ರೈಟ್ ಆನ್ಸರ್ ದಟ್ ಈಸ್ ಆಪ್ಷನ್ ಬಿ. ಓಕೆ, ಸೊ ಮಿಕ್ಕಿದೇನು ಯೋಚನೆ ಮಾಡಕ್ಕೆ ಹೋಗ್ಬೇಡಿ, ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಬಿಡಿ. ಓಕೆ, ಸೊ ದಟ್ ಈಸ್ ದ ಫಸ್ಟ್ ಒನ್. Okay, so that is the first one bantala, that is starting from C. That is option B is the correct answer. Okay, so option B is the correct answer. Okay, D barala Ashok, D barala. Okay, so D barala illi starting from B alva adrinda. Okay, starting from B agiradra, so it is wrong. Okay, now let's move on to the next one. Elimination method chana kalibeku nu. Okay na? Now the graph represents the variation of a resistivity of different materials with the temperature are given below. ಐಡೆಂಟಿಫೈ ದ ಕರೆಕ್ಟ್ ಆಪ್ಷನ್ ಅಂತ ಕೇಳ್ತಾರದು. ಓಕೆ, ಸೊ ಇದರ ಪ್ರಕಾರ ಇಲ್ಲಿ ನೋಡಿ, ದಿಸ್ ಇಸ್ ಇಂಡಿಕೇಟ್ಸ್ ಕಂಡಕ್ಟರ್ಸ್. ಓಕೆ, ಸೊ ದಿಸ್ ಇಂಡಿಕೇಟ್ಸ್ ಕಂಡಕ್ಟರ್ ಅಂಡ್ ನೆಕ್ಸ್ಟ್ ಒನ್ ಇಂಡಿಕೇಟ್ಸ್ ಅಲಾಯ್. ಓಕೆ, ಸೊ ಅಲಾಯ್. ನೆಕ್ಸ್ಟ್ ಒನ್ ಇಂಡಿಕೇಟ್ಸ್ ಸೆಮಿಕಂಡಕ್ಟರ್. ಓಕೆ, ಸೊ ನೆಕ್ಸ್ಟ್ ಒನ್ ಇಂಡಿಕೇಟ್ಸ್ ಸೆಮಿಕಂಡಕ್ಟರ್. ನೋಡಿ, ದ ಗ್ರಾಫ್ 1 ಇಂಡಿಕೇಟ್ಸ್ ಕಂಡಕ್ಟರ್, ಗ್ರಾಫ್ 2 ಇಂಡಿಕೇಟ್ಸ್ ಅಲಾಯ್ ಅಂಡ್ ಗ್ರಾಫ್ 3 ಇಂಡಿಕೇಟ್ಸ್ ಸೆಮಿಕಂಡಕ್ಟರ್. ಓಕೆ, ನಿಮ್ಗೆ ಆಪ್ಷನ್ಸ್ ನೋಡ್ಕೊಂಡು ಹೋಗೋಣ. ಓಕೆ, ಸೊ ಆಪ್ಷನ್ಸ್ ನೋಡ್ಕೊಂಡು ಹೋದ್ರೆ ಗ್ರಾಫ್ 1 ಇಂಡಿಕೇಟ್ಸ್ ಸೆಮಿಕಂಡಕ್ಟರ್ ಇಲ್ಲ, graph 1 indicates some metals, nothing but conductors, graph 2 alloys and graph 3 semiconductor. Yes, that is option B. Option B is the right answer. Okay, so option B is the right answer. ಬೇರೆ ಅದು ನೋಡಕ್ಕೆ ಹೋಗ್ಬೇಡಿ, ಯಾಕೆಂದ್ರೆ ನಮಗೆ ಫಸ್ಟ್ ಅಲ್ಲಿ ಆಪ್ಷನ್ ಬಂತಲ್ಲ. ಓಕೆ, ಬಟ್ ಸ್ಟಿಲ್ ಯು ಹ್ಯಾವ್ ಟು ಕ್ರಾಸ್ ಚೆಕ್ ಇಟ್. ಓಕೆ, ರೈಟಾ? yes sir. And let's move on to the next question. Yes, now moving charges and magnetism. Are you ready? So moving charges and magnetism, are you guys ready? Yes, ಬೇಗ ಬೇಗ ಬ್ಯಾಂಕ್ ಬೆಲೆಗಳು ಬಂದ್ಬಿಡ್ಲೆ, ಬೇಗ ಬೇಗ. ಕಮಾನ್ ಕಮಾನ್ ಕಮಾನ್. ಹಾ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. Okay, now let's move on to the next question. Who concluded that moving charges or currents produces a magnetic field? Simple, ನಮ್ಮ ಅರೆಸ್ಟೆಡ್. ಓಕೆ, ಸ ಹಾನ್ ಕ್ರಿಶ್ಚಿಯನ್ ಅರೆಸ್ಟೆಡ್. ಓಕೆ, ಸ ಅರೆಸ್ಟೆಡ್ ಅಂತ ಹೇಳ್ಬೋದು. ಓಕೆನಾ? ಅರೆಸ್ಟೆಡ್. Now, so next question. If a current I is flowing in a straight wire parallel to the x-axis and magnetic field is there along y-axis, then ಇಲ್ಲಿ ಫೋರ್ಸ್ ಬಗ್ಗೆ ಹೇಳ್ತಿರೋದು. ಸೊ ಫೋರ್ಸ್ ಆಕ್ಟಿಂಗ್ ಆನ್ ಎ ಕಂಡಕ್ಟರ್ ಯಾವ್ದು ಯೂಸ್ ಮಾಡ್ತಾರೆ? ಲೆಫ್ಟ್ ಹ್ಯಾಂಡ್ ರೂಲ್. ಓಕೆ, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ನೋಡಿ, ಇದನ್ನ ಅರೇಂಜ್ ಮಾಡ್ಕೊಳ್ಳಿ. ಯಾವ ತರ ಅರೇಂಜ್ ಮಾಡ್ಕೊಳ್ತಾರೆ? ಈ ತರ. ಓಕೆ, ಸೊ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ನಾವಿಲ್ಲಿ ಏನ್ ಹೇಳ್ತಿರೋದು? FMC. ಓಕೆ, ಫಾದರ್ ಮದರ್ ಚೈಲ್ಡ್ ಅಂತ. ಓಕೆ, ಸೊ ಫಾದರ್ ಮದರ್ ಚೈಲ್ಡ್. ಸೊ ಫಾದರ್ ಮದರ್ ಚೈಲ್ಡ್ ಅಂತ ಹೇಳಿದ್ರೆ ದಿಸ್ ಇಸ್ ಫಾದರ್. Okay, father indicates that is the force and mother, that M indicates a magnetic field. C, current. Okay, so child ಅನ್ನೋದು indicate ಮಾಡುತ್ತೆ, that is the current. So current ಯಾವ ಡೈರೆಕ್ಷನ್ ಇದೆ ಸರ್? parallel to the x axis. Okay, and ಇನ್ನೊಂದು ಯಾವ್ದು ಇರ್ತಿರೋದು? magnetic field. Okay, FMC. Okay, so this is FMC. ಇವಾಗ ನೋಡಿ,
So this is this one current and this one is a magnetic field and this one is a force. Force ಯಾವ direction ಆಗ್ತಿದೆ sir? It is coming out ಅಂದ್ರೆ that is a positive z axis. Okay, so that is positive z axis ಅಂದ್ರೆ wire experience x direction, y direction, no force, and ಇಲ್ಲಿ option D is the correct answer. Okay, so option D is the right answer. Now let's move on to the next question. A strong magnetic field is applied on stationary electron, then electron ಏನಾಗುತ್ತೆ? ಇದರಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಇಲ್ಲ, ನಮಗೆ ಕೊಟ್ಟಿರೋದು ಮ್ಯಾಗ್ನೆಟಿಕ್ ಫೀಲ್ಡ್ ಫೋರ್ಸ್ ಪ್ರಕಾರ ಇಫ್ ಯು ರಿಮೆಂಬರ್ ಫೋರ್ಸ್ ದಟ್ ಈಸ್ ಈಕ್ವಲ್ಸ್ ಟು ಕ್ಯೂ ವಿ ಬಿ ಸೈನ್ ಥೀಟಾ. ಕರೆಕ್ಟಾ? ಕ್ಯೂ ವಿ ಬಿ ಸೈನ್ ಥೀಟಾ ನೋಡಿ. ಸೊ ಕ್ಯೂ ಅನ್ನೋದು ಚಾರ್ಜ್, ವಿ ಅನ್ನೋದು ವೆಲಾಸಿಟಿ. ಇಲ್ಲಿ ವೆಲಾಸಿಟಿನೇ 0 ಇದೆ. ಸೊ ವೆಲಾಸಿಟಿ 0 ಇದ್ರೆ ನಮಗೆ ಫೋರ್ಸ್ ಸಹಿತ 0 ಆಗುತ್ತಲ್ವಾ? ರೈಟ್? ಸೊ ಫೋರ್ಸ್ ಸಹಿತ 0 ಆಗುತ್ತೆ. ರೈಟ್? ಸೊ ಫೋರ್ಸ್ ಸಹಿತ 0 ಆಗೋದ್ರಿಂದ ನಮಗೆ ಸ್ಟೇಷನರಿ ಯಾವ ಸ್ಟೇಟ್ ಅಲ್ಲಿ ಎಲೆಕ್ಟ್ರಾನ್ ಇರುತ್ತಲ್ಲ, ಇಫ್ ಇಟ್ ಇಸ್ ಮೂವಿಂಗ್ ಇಟ್ ವಿಲ್ ಬಿ ಮೂವಿಂಗ್ ಇನ್ ಸೇಮ್ ಇನಿಷಿಯಲ್ ಕಂಡೀಷನ್. ಇನಿಷಿಯಲ್ ಕಂಡೀಷನ್ ಇರೋದು ಸ್ಟೇಷನರಿ, ದೇರ್ ಫಾರ್ ರಿಮೈನ್ಸ್ ಸ್ಟೇಷನರಿ. ಓಕೆ, ಸೊ ರಿಮೈನ್ಸ್ ಸ್ಟೇಷನರಿ, ದಟ್ ಇಸ್ ಆಪ್ಷನ್ ಬಿ. ರೈಟ್? ಓಕೆ, ನಾ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಏನಿಲ್ಲ, ದ ರೇಡಿಯಸ್ ಆಫ್ ದ ಸರ್ಕಲ್ ಡಿಸ್ಕ್ರೈಬ್ಡ್ ಬೈ ದ ಚಾರ್ಜ್ ಪಾರ್ಟಿಕಲ್ ಮೂವಿಂಗ್ ಪರ್ಪೆಂಡಿಕ್ಯುಲರ್. ಸೊ ಇಲ್ಲಿ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತಿರೋದು. ಪರ್ಪೆಂಡಿಕ್ಯುಲರ್ ಯಾವಾಗ ಹೋಗುತ್ತೆ ಹೇಳಿ ನೋಡೋಣ. ವೆನ್ ಸೊ ಥೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಇದ್ದಾಗ to uniform magnetic field depends upon. ಇಲ್ಲಿ ಕೇಳ್ತಿರೋದು ಏನು ಸರ್? ರೇಡಿಯಸ್. ರೈಟ್? yes sir. So radius that is equals to sir it is mv divided by qb. okay, so mv divided by qb. right? yes sir, mv divided by qb ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನೀವು ನೋಡಬಹುದು ಓನ್ಲಿ ಮಾಸ್, ಇಟ್ಸ್ ಅ ಮಾಸ್ ಓನ್ಲಿ ಇಲ್ಲ, ಇಟ್ಸ್ ಅ ವೆಲಾಸಿಟಿ ಓನ್ಲಿ ಇಲ್ಲ. ಸೊ ನೀವು ನೋಡಬಹುದು ಬೋತ್ ಮಾಸ್ ಅಂಡ್ ವೆಲಾಸಿಟಿ ಡಿವೈಡೆಡ್ ಬೈ qb. q ಅಂದ್ರೆ ಚಾರ್ಜ್ and b ಅಂದ್ರೆ that is the magnetic field, strength of the magnetic field ಆಗಿರುತ್ತೆ. Okay, now let's move on to the next question. ಏನಿಲ್ಲಿ, the frequency of a rotation of the charged particle in a uniform magnetic field is independent of. ಯಾವ್ದ್ರ ಮೇಲೆ ಡಿಪೆಂಡೆಂಟ್ ಇಲ್ಲ? ಓಕೆ, ಸೊ ಡಿಪೆಂಡೆಂಟ್ ಇಲ್ಲ ಅಂತಂದ್ರೆ ಫ್ರೀಕ್ವೆನ್ಸಿ, ಸೊ qb ಡಿವೈಡೆಡ್ ಬೈ ಸೊ 2πm. ಈ ಫಾರ್ಮುಲಾಸ್ ಎಲ್ಲ ನೀವು ನೆನ್ಪಿಟ್ಕೋಬೇಕು. ಓಕೆನಾ? ಫಾರ್ಮುಲಾಸ್ ಎಲ್ಲ ನೀವು ನೆನ್ಪಿಟ್ಕೊಂಡಿರ್ಬೇಕು. ಸೊ qb ಡಿವೈಡೆಡ್ ಬೈ 2πm. ಸೊ ಯಾವ್ದಾದ್ರ ಮೇಲೆ ಡಿಪೆಂಡ್ ಇದೆಪ್ಪ? ಚಾರ್ಜು, ಮ್ಯಾಗ್ನೆಟಿಕ್ ಫೀಲ್ಡ್, ಮಾಸು. ಓಕೆ, ಸೊ ಚಾರ್ಜು, ಮಾಸು, ಸ್ಟ್ರೆಂತ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಓನ್ಲಿ ದಿಸ್ ಒನ್ is not possible. Okay, and velocity of the particle is independent. Okay, so therefore option is the right answer. Right? Done? Clear? Now let's move on to the next question. ಇಲ್ಲಿ ಕೇಳ್ತಿರೋದೇನು, which of the following statement is not true? So not true regarding Biot-Savart's law. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಯೂನಿವರ್ಸಲಿ ಡೈರೆಕ್ಟ್ಲಿ ಅಂತ ಕೇಳ್ತಿರೋದು. ಸೊ ಫಸ್ಟ್ ನಾವು ಬರ್ಕೋಣ. ಸೊ dB that is equals to mu naught divided by 4pi. okay, so IDL sin theta so divided by r square. ಕರೆಕ್ಟಾ? yes sir. and ಇದರ ಪ್ರಕಾರ ನಾವು ನೋಡಿದ್ರೆ the magnetic field is proportional to the length of the current element. okay, so length of the current element. yes sir, directly proportional. that is right. The magnetic field is proportional to the current through the current element. okay, so yes. And the next one, the magnetic field is inversely proportional. okay, it's inversely proportional to the distance of the point. Distance of the point ಇಲ್ಲಿ r square ಇದೆ, ಬಟ್ ಇಲ್ಲಿ r ಅಂತ ಕೊಟ್ಟಿದೆ. this is wrong. And the next one, the magnetic field is a proportional to the sine of angle between the current direction and the line joining of the current element and the point. So this is also right. okay, so yes, right answer. wrong answer ಯಾವ್ದಪ್ಪ ಅಂತ ಹೇಳಿದ್ರೆ that is option C. r square ಬರಬೇಕು, ಬಟ್ ಅಲ್ಲಿ r ಮಾತ್ರ ಮೆನ್ಷನ್ ಮಾಡಿರೋದು. ಓಕೆ, ಡನ್? yes sir. and let's move on to the next question. ನೋಡಿ, the value of a permeability of a free space ಎಷ್ಟು ಬರುತ್ತೆ? 4pi into 10 power minus 7 Henry per meter ಅಂತ ಬರುತ್ತೆ. so that is option A. okay, so that is option A is the right answer. option A is the right answer. next question ನೋಡಿ, a long straight wire carrying a current induced magnetic a long straight wire carrying a current induced magnetic induction at any place that is ಯಾವ್ದಾಗಿರುತ್ತೆ? ಸೊ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕೇಳ್ತಾರೆ. ಮ್ಯಾಗ್ನೆಟಿಕ್ ಇಂಡಕ್ಷನ್, ಮ್ಯಾಗ್ನೆಟಿಕ್ ಫೀಲ್ಡ್ ಸೇಮ್. ಓಕೆ, induced magnetic induction that is equals to, so it is a mu naught I divided by, okay, so that is, so it is a mu naught I so divided by, so it is the 2pi r. okay, so 2pi r ಆಗಿರೋದ್ರಿಂದ so B is inversely proportional to r, proportional to the distance from the wire. proportional ಇಲ್ಲ, inversely proportional ಇದೆ. independent of distance, that is also wrong. inversely proportional to the distance of the wire. okay, so this is right. inversely proportional to the square ಅಂತ ಕೇಳ್ತಾರೆ. this is wrong. so right answer for this question, so that is option C. option C is the right answer. okay, right.
ಕ್ಲಿಯರಾ? ಡನ್ನಾ? ಎಸ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. An electron is a projected with a uniform velocity along the axis of the current carrying long solenoid. Which of the following is the true? ಅಂದ್ರೆ ಇಲ್ಲಿ ಯಾವ ಸ್ಟೇಟ್ಮೆಂಟ್ ಇಸ್ ಟ್ರೂ ಅಂತ ಫೈಂಡ್ ಮಾಡ್ಬೇಕು. ಓಕೆ, ದ ಎಲೆಕ್ಟ್ರಾನ್ ವಿಲ್ ಬಿ ಆಕ್ಸಲರೇಟೆಡ್ ಅಲಾಂಗ್ ದ ಆಕ್ಸಿಸ್. ಏನಾಗುತ್ತೆ ಇವ್ ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ ಎಕ್ಸಾಂಪಲ್ ಇನ್ಸೈಡ್ ದ ಸೊಲೆನಾಯ್ಡ್. ಓಕೆ, ಸೊ ಇದು ಸೊಲೆನಾಯ್ಡ್ ಅನ್ಕೊಳ್ಳಿ. ಇಫ್ ಇಟ್ ಇಸ್ ಸೊಲೆನಾಯ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ನಮ್ಗೆ ಗೊತ್ತಿರೋ ಹಾಗೆ ಈ ಡೈರೆಕ್ಷನ್ ಇರುತ್ತೆ. ಓಕೆನಾ? ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನ್. Okay, so let's say this is x-axis also. Okay, so this is x-axis. ಇಲ್ಲಿ ನಮಗೆ ಏನಾಗುತ್ತೆ, ಎಲೆಕ್ಟ್ರಾನ್ ವಿಲ್ ಬಿ ಆಕ್ಸಲರೇಟೆಡ್ ಅಲಾಂಗ್ ದ x-axis. ನೋಡಿ, ಯಾವಾಗ ಎಲೆಕ್ಟ್ರಾನ್ ಕನ್ಸಿಡರ್ ಮಾಡ್ಕೋತೀವಿ, ಇಫ್ ಇಟ್ ಇಸ್ ದ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್ ಏನಾಗುತ್ತೆ, there is no force acting on it. So there is no magnetic force. ಯಾಕೆ ಅಂದ್ರೆ theta is equals to 0. Right? So therefore it is wrong. And the next one, electron path will be circular about the axis. ಇದು ಸಹಿತ wrong. ಯಾಕೆಂದ್ರೆ ನಮಗೆ theta is equals to 0. No force acts. Electron will experience a force at a 45 degree. ಇಲ್ಲಿ 45 degree ಇಲ್ವಲ್ಲ, that is 0 degree ಆಗಿದೆ. And the last one, the electron will continue to move with a uniform velocity along the axis of the solenoid. That is right answer. Okay, so true statement ಯಾವ್ದಪ್ಪ ಅಂದ್ರೆ that is option D. Okay, so that is the true statement, that is option D is the correct answer ಆಗಿರುತ್ತೆ. Okay, ಯಾಕೆ? Because it is along the direction of a magnetic field. Okay, along the direction of a magnetic field ಆಗಿರುತ್ತೆ. Done? Clear? Okay, now why not A? Electron will be accelerated. Accelerate ಆಗ್ಬೇಕಂದ್ರೆ ಏನಾಗಬೇಕು? ಕಾರ್ತಿ. Why not A ಅಂತ ಕೇಳಿದ್ರಲ್ಲ? Electron will be accelerated ಯಾವಾಗ? According to the Newton's second law, F is equals to ma. ಕರೆಕ್ಟಾ? F is directly proportional to A. Acceleration ಆಗ್ಬೇಕಂದ್ರೆ there must be a force. ಕರೆಕ್ಟಾ? ಇಲ್ಲಿ ಫೋರ್ಸ್ ಎಷ್ಟಾಗ್ತದೆ? ಮ್ಯಾಗ್ನೆಟಿಕ್ ಫೋರ್ಸ್, that is equals to 0. So when there is no force, ನಮಗೇನಾಗುತ್ತೆ? ಓಕೆ, ಸೊ ನಮ್ದೇನಾಗುತ್ತೆ ನಾರ್ಮಲ್ ಆಗಿ ಆಕ್ಸಲರೇಷನ್ ಇಲ್ಲಿ 0 ಆದ್ಮೇಲೆ ನಿಮಗೆ ಆಕ್ಸಲರೇಷನ್ ಬರೋದಿಲ್ಲ. ಆಪ್ಷನ್ ಎ ಇಸ್ ರಾಂಗ್. ಕ್ಲಿಯರಾ? ಎಸ್. ಡನ್? ಎಸ್ ಆಶಿತಾ, ಇರುತ್ತೆ. A rectangular coil carrying a current is placed in a non-uniform, okay, so non-uniform magnetic field on the coil. Okay, so ಏನ್ ಕೇಳ್ತಿರೋದು? On the coil, the total force is non-zero ಆಗಿರುತ್ತೆ. So force is non-zero, torque is non-zero ಆಗಿರುತ್ತೆ. ಬಟ್ ಇಲ್ಲಿ ನಮ್ಗೆಲ್ಲಾನು ಸಹಿತ 0 ಕೊಟ್ಟಿದ್ದಾರೆ. Force is non-zero ಆಗುತ್ತೆ. ಯಾಕೆ? It is a non-uniform magnetic field. Non-uniform ಆಗಿದ್ರೆ like similar to the electric field only, okay, dipole. So same way ಇಲ್ಲೂ ಸಹ ನಮಗೆ non-uniform magnetic field ಅಲ್ಲಿ ಇಟ್ಟಾಗ ಸೊ ಟಾರ್ಕು non-zero ಆಗಿರುತ್ತೆ, ಫೋರ್ಸು ಸಹಿತ non-zero ಆಗುತ್ತೆ. ಇಲ್ಲಿ ಒಂದೇ ಒಂದು ಕೊಟ್ಟಿರೋದು ಫೋರ್ಸ್ is non-zero ಅಂತ. ಓಕೆನಾ? ಕರೆಕ್ಟ್. Now let's move on to the next question. Okay, in a moving coil galvanometer, the deflection on a scale by a pointer attached is. So ನಮಗೆ ಗೊತ್ತಿರೋ ಪ್ರಕಾರ ಡಿಫ್ಲೆಕ್ಷನ್. ಓಕೆ, ಸೊ ಡಿಫ್ಲೆಕ್ಷನ್ ಯಾವ ತರ ಬರೀತೀವಿ ಸರ್? ಇಟ್ ಇಸ್ NAB K into I ಅಂತ ಬರೀತೀವಿ. ಓಕೆ, ಸೊ I ಇದೆಲ್ಲ I. ಓಕೆ, ಸೊ ರೈಟ್. ಇಲ್ಲಿ ಇದರ ಪ್ರಕಾರ NAB divided by K into I. So that is option Z. Okay, so that is option Z. Clear? ಸಿಂಧು ಗುರುಪ್ರಸಾದ್ ಸರ್, ನಿಮ್ದು ಮದರ್ ಟಂಗ್ ಏನು ಅಂಡ್ ಮತ್ತೆ ಪ್ಲೇಸ್ ಯಾವುದು? ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ, ಸ್ಪ್ಯಾಮ್ ಅಲ್ಲ. ಸೊ ನಮ್ದು ಯಾದಗಿರಿ. ಓಕೆ, ಸೊ ಐ ಕ್ಯಾನ್ ಸ್ಪೀಕ್ ಕನ್ನಡ. ಮೈ ಮದರ್ ಟಂಗ್ ಇಸ್ ಕನ್ನಡ. ಓಕೆ, ಅಂಡ್ ಐ ಕ್ಯಾನ್ ಸ್ಪೀಕ್ ಕನ್ನಡ, ತೆಲುಗು ಅಂಡ್ ಲಿಟಲ್ ಬಿಟ್ ಆಫ್ ಬೇರೆ ಬೇರೆ ಲ್ಯಾಂಗ್ವೇಜ್ ಬರುತ್ತೆ. ಓಕೆ, ಹಿಂದಿ ಅಂಡ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ತಮಿಳ್, ಮಲಯಾಳಂ. ಯಾಕೆಂದ್ರೆ ಬೆಂಗಳೂರು ಅಲ್ವಾ, ಸೊ ಇಲ್ಲೆಲ್ಲ ತರ ಜನ ಇರ್ತಾರೆ. ಸೊ ನಾವು ಕಲಿಬಹುದು ಈಸಿಯಾಗಿ. ಓಕೆ, ಆಲ್ಮೋಸ್ಟ್ ನಾನು ಬೆಂಗಳೂರಿಗೆ ಬಂದು 15 years ಆಯ್ತು. ಓಕೆ, ಸೊ 15 years ಇಂದ ಆರಾಮಾಗಿ ಇಲ್ಲೇ ಇದೀವಿ. ಓಕೆನಾ? ರೈಟ್. ಎಸ್. ಓ ನೈಸ್ ಅಯ್ಯಮ್ಮ. ಓಕೆ, ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ರೆಸಿಸ್ಟೆನ್ಸ್ ಆಫ್ ಐಡಿಯಲ್ ಆಮ್ಮೀಟರ್. ಓಕೆ, ಸೊ ಆಮ್ಮೀಟರ್ ಏನಕ್ಕೆ ಯೂಸ್ ಮಾಡ್ತೀವಿ ಸರ್? ಆಮ್ಮೀಟರ್ ಯೂಸ್ ಟು ಮೆಜರ್ ಅ ಕರೆಂಟ್. ಓಕೆ, ಸೊ ಆಮ್ಮೀಟರ್ ಯೂಸ್ ಟು ಮೆಜರ್ ಅ ಕರೆಂಟ್. ಸೊ ಕರೆಂಟ್ ನ ಮೆಜರ್ ಮಾಡ್ಬೇಕಂದ್ರೆ ರೆಸಿಸ್ಟೆನ್ಸ್ ಆದಷ್ಟು ಕಮ್ಮಿ ಇರಬೇಕು. ಆದಷ್ಟು ಕಮ್ಮಿ ಎಷ್ಟಾಗುತ್ತೆ? ದಟ್ ಇಸ್ 0. ಓಕೆ, ಸೊ ದಟ್ ಇಸ್ 0. ಓಕೆ, ಸೊ ದಟ್ ಇಸ್ 0. ಆಪ್ಷನ್ ಸಿ. Done? Yes, Sindhu. Clear? So ಅದೇ ನಮಗೆ ಕ್ಯಾನ್ ಯು ಆನ್ಸರ್ ದಿಸ್ ರೆಸಿಸ್ಟೆನ್ಸ್ ಆಫ್ ವೋಲ್ಟ್ಮೀಟರ್ ಹೇಳಿ ನೋಡೋಣ. ರೆಸಿಸ್ಟೆನ್ಸ್ ಆಫ್ ವೋಲ್ಟ್ಮೀಟರ್ ಹೇಳಿ. ಎಸ್, ಬೇಗ. ರೆಸಿಸ್ಟೆನ್ಸ್ ಆಫ್ ವೋಲ್ಟ್ಮೀಟರ್ ಏನಾಗಿರುತ್ತೆ? ಪುನೀತ್ ಗೌಡ ನಮಸ್ತೆ, ನಮಸ್ಕಾರ. ನಮಸ್ತೆ. ರೈಟ್. ಓಕೆ,
ಇದು ಎಲ್ಲೋ ನೋಡಿದ್ನಲ್ಲ ಪುನೀತ್ ಇಮೇಜ್ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ದಂಗಿತ್ತು. ಲೆಟ್ ಮಿ ಚೆಕ್. ಪುನೀತ್ ನಮಸ್ಕಾರ ಪುನೀತ್, ಐ ಅಕ್ಸೆಪ್ಟೆಡ್ ಯುವರ್ ರಿಕ್ವೆಸ್ಟ್. ಓಕೆ, ನಾನು ಬೇರೆ ಯಾರೋ ಅನ್ಕೊಂಡಿದ್ದೆ. ರೈಟ್. ಸೊ ನೆಕ್ಸ್ಟ್ ನೋಡಿ, ammeter that is 0. Yes, the infinity, right answer. Okay, so that is right answer. Now let's move on to the next question. The magnetic field is produced. ಯಾವ್ದ್ರಿಂದ magnetic field ಪ್ರೊಡ್ಯೂಸ್ ಆಗುತ್ತೆ? ಓನ್ಲಿ ಬೈ ಮೂವಿಂಗ್ ಚಾರ್ಜಸ್, ಓನ್ಲಿ ಬೈ ಸ್ಟೇಷನರಿ ಚಾರ್ಜಸ್ ಬರಲ್ಲ, ಓನ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ. ಬೋತ್ ಸ್ಟೇಷನರಿ ಇದು ಬರಲ್ಲ ಅಂಡ್ ನೇದರ್ ಇದು ಬರಲ್ಲ. ಸೊ ರೈಟ್ ಆನ್ಸರ್ ಓನ್ಲಿ ಮೂವಿಂಗ್ ಚಾರ್ಜಸ್. ನೋಡಿ, ಒಂದು ಸಿಂಪಲ್ ಕ್ಲಾರಿಟಿ ಕೊಡ್ತೀನಿ. ದ ಚಾರ್ಜಸ್ ಅಟ್ ರೆಸ್ಟ್ ಅಂದಾಗ ಓನ್ಲಿ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ವೆನ್ ಚಾರ್ಜಸ್ ಇನ್ ಮೋಷನ್, ಓಕೆ, ವೆನ್ ಚಾರ್ಜಸ್ ಇನ್ ಮೋಷನ್ ಬೋತ್ ಪ್ರೊಡ್ಯೂಸಸ್, ಯಾವುದು ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಬಟ್ ಯಾವ ಮೋಷನ್ ಅಲ್ಲಿ ಅದೇ ನಿಮಗೆ ಆಕ್ಸಿಲರೇಟೆಡ್ ಚಾರ್ಜ್ ಆಗಿದ್ರೆ, ಓಕೆ, ಸೊ ಆಕ್ಸಿಲರೇಟೆಡ್ ಚಾರ್ಜ್ ಆಗಿದ್ರೆ ಏನಾಗುತ್ತೆ ಸರ್? ಆಕ್ಸಿಲರೇಟೆಡ್ ಚಾರ್ಜ್ ಆಗಿದ್ರೆ ಅಲ್ಲಿ ನಿಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಸಿಗುತ್ತೆ. ಓಕೆ, ಸೊ ಅಥವಾ ರೇಡಿಯೇಷನ್ ಎನರ್ಜಿ ಅಂತ ಕರಿಬಹುದು. ಓಕೆ, ಸೊ ರೇಡಿಯೇಷನ್ ಎನರ್ಜಿ ಲೈಕ್ ಯು ಕ್ಯಾನ್ ಕನ್ಸಿಡರ್ ವೆನ್ ಚಾರ್ಜ್ ಇಸ್ ಆಕ್ಸಿಲರೇಟಿಂಗ್ ಇಟ್ ವಿಲ್ ಪ್ರೊಡ್ಯೂಸ್. ಓಕೆ, ಸೊ ಇಟ್ ವಿಲ್ ಪ್ರೊಡ್ಯೂಸ್ ಎಲೆಕ್ಟ್ರಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಓಕೆ, ಸೊ ಮೂರು, ಅಥವಾ ಅದನ್ನ ನಾವೇನಂತ ಕರಿಬಹುದು, ರೇಡಿಯೇಷನ್ ಎನರ್ಜಿ ಅಂತ ಕರಿಬಹುದು. ಡನ್? ಎಸ್ ಸರ್. And the next question, a charged particle moving in a uniform magnetic field experience no force. Okay, experience no force when angle between velocity vector and magnetic field vector. Okay, so ಅಲ್ಲಿ ನಮಗೆ ಏನು ಬರುತ್ತೆ ಸರ್? ಇಟ್ ಇಸ್ q v b sin theta ಅಂತ ಬರುತ್ತಲ್ಲ. ಸೊ ಯಾವ ಆಂಗಲ್ ಗೆ ನಮಗೆ ಫೋರ್ಸ್ ಇಸ್ 0 ಆಗುತ್ತೆ ಸರ್? 0 ಡಿಗ್ರಿ. ಓಕೆ, ರೈಟ್? ಎಸ್ ಸರ್, ದಟ್ ಇಸ್ ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ವೆರಿ ಗುಡ್ ಕಂಡ್ರಾ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನೋಡಿ, ಗುಡ್ 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 ಅಂದ್ಬಿಟ್ಟು ನನಗೆ ಜಾಸ್ತಿ ಬರ್ತಾನೆ ಇಲ್ಲ. ಕ್ಲಿಯರಾ? ಎಸ್. ಹಾ, ಐ ಆಮ್ ಅಶೋಕ್ ಎಸ್ ಕೆ. ಓಕೆ, ರೈಟ್. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಎ ಚಾರ್ಜ್ ಪಾರ್ಟಿಕಲ್ ಮೂವಿಂಗ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಅ ಮ್ಯಾಕ್ಸಿಮಮ್ ಫೋರ್ಸ್. ಓಕೆ, ಸೊ ಮ್ಯಾಕ್ಸಿಮಮ್ ಫೋರ್ಸ್ ಯಾವಾಗ ಬರುತ್ತೆ? ಸೊ ಸೇಮ್ ಫಾರ್ಮುಲಾ ಸರ್, ಎಫ್ ಇಸ್ ಈಕ್ವಲ್ಸ್ ಟು ಕ್ಯೂ ವಿ ಬಿ ಸೈನ್ ಟೀಟಾ. ಸೊ ಮ್ಯಾಕ್ಸಿಮಮ್ ಫೋರ್ಸ್ ಆಗ್ಬೇಕಂದ್ರೆ ಇದು ಡಿಪೆಂಡ್ಸ್ ಅಪಾನ್ ಟೀಟಾ. ಸೊ ಟೀಟಾ ಎಷ್ಟು ವ್ಯಾಲ್ಯೂ ಆದ್ರೆ ನಮಗೆ ಟೀಟಾ ಬರುತ್ತೆ? ದರ್ಶನ್ ಹಾಯ್ ಹಾಯ್, ನಮಸ್ಕಾರ. ಓಕೆ, ಸೊ ಇದು ನಮಗೆ ಟೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಓಕೆ, ಸೊ ಟೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಅದೇ ನೀವು 180 ಡಿಗ್ರಿ ಆದ್ರೆ ಏನಾಗುತ್ತೆ? 180 ಡಿಗ್ರಿ ಏನಾಗುತ್ತಾ? 0 ಅಂಡ್ 0ಗೆ 0, 180ಗೂ 0 ಅಂಡ್ 60ಗೆ ಎಷ್ಟಾಗುತ್ತೆ? ರೂಟ್ 3/2. ರೈಟ್? ಸೊ ರೂಟ್ 3/2. ಓಕೆ, ಸೊ ರೂಟ್ 3/2 ಅಂದ್ರೆ ಎಷ್ಟಾಗುತ್ತೆ? 1.17 ಡಿವೈಡೆಡ್ ಬೈ 2. ಅಗೇನ್ ಇಟ್ ಇಸ್ ಲೆಸ್ ದೆನ್ 1 ಓನ್ಲಿ. ಸೊ ರೈಟ್ ಆನ್ಸರ್ ದಟ್ ಇಸ್ ಆಪ್ಷನ್ ಡಿ. ಓಕೆ, ರೋಹಿತ್, ಗುಡ್ ಮಾರ್ನಿಂಗ್. Now, let's move on to the next question. The magnitude of a force that acts on a particle moving perpendicular. Okay, so moving perpendicular to the uniform magnetic field depends upon. Ali magnitude of a force ಕೇಳಿದ್ದಾರೆ. Okay, so magnitude of force that is the QVB sin theta. Okay, so QVB sin theta. ಚಾರ್ಜ್ ಮೇಲೆ ಡಿಪೆಂಡ್ ಇದೆ, ವೆಲಾಸಿಟಿ ಮೇಲೆ ಡಿಪೆಂಡ್ ಇದೆ, ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೆ ಡಿಪೆಂಡ್ ಇದೆ, ಅಂಡ್ ಆಂಗಲ್ ಮೇಲೆ ಸಹಿತ ಡಿಪೆಂಡ್ ಇದೆ. ಸೊ ಚಾರ್ಜ್ ಆಫ್ ದ ಪಾರ್ಟಿಕಲ್ ಇಲ್ಲ, ಓನ್ಲಿ ಅಲ್ಲ, ಓನ್ಲಿ ಆನ್ ದ ವೆಲಾಸಿಟಿ ಇಲ್ಲ, ಓನ್ಲಿ ಆನ್ ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ. So depends on all the three factors. Okay, depends upon all the three factors. Okay, yes, I am. Good morning. Right, very good, very good, very good. Okay, now let's move on to the next question. An electron, proton, neutron and alpha particle are moving with the same velocity. Okay, so same velocity perpendicular to the uniform magnetic field. The particle which experiences zero force is, ಇಲ್ಲಿ ನೋಡಿ, so force that is equals to QVB sin theta ಅಲ್ವಾ? ಎಸ್ ಸರ್. ಇಲ್ಲಿ ನೀವು ನೋಡಿ, ಆಲ್ ಆರ್ ಮೂವಿಂಗ್ ಇನ್ ಅ ಸರ್ಕ್ಯುಲರ್ ಪಾತ್ ಅಂತ ಹೇಳ್ತಾರೆ, ಪರ್ಪೆಂಡಿಕ್ಯುಲರ್. ಓಕೆ, ಸೊ ಪರ್ಪೆಂಡಿಕ್ಯುಲರ್. ಸೊ ಪರ್ಪೆಂಡಿಕ್ಯುಲರ್ ಅಂದ್ರೆ ಟೀಟಾ ಇಸ್ ಸೇಮ್ ಅಂಡ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಸೇಮ್ ವೆಲಾಸಿಟಿ ಇರುತ್ತೆ ಸೇಮ್. ಸೊ ಎಫ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕ್ಯೂ. ಇಲ್ಲಿ ನಮಗೆ 4 ಪಾರ್ಟಿಕಲ್ ಕೊಟ್ಟಿದ್ದಾರೆ. ಎಲೆಕ್ಟ್ರಾನ್ ಇಸ್ ಅ ನೆಗೆಟಿವ್ಲಿ ಚಾರ್ಜ್, ಪ್ರೋಟಾನ್ ಇಟ್ ಇಸ್ ಅ ಪಾಸಿಟಿವ್ ಚಾರ್ಜ್, ನ್ಯೂಟ್ರಾನ್ ಇಟ್ ಇಸ್ ಅ ಚಾರ್ಜ್ಲೆಸ್, ಆಲ್ಫಾ ಪಾರ್ಟಿಕಲ್ 2 ಟೈಮ್ಸ್ ಆಫ್ ಚಾರ್ಜ್ ಆನ್ ಎಲೆಕ್ಟ್ರಾನ್. ಸೊ ಇಟ್ ಈಸ್ ನ್ಯೂಟ್ರಾನ್ ಅನ್ನೋದು ಇಟ್ ಇಸ್ ಅ ಚಾರ್ಜ್ಲೆಸ್. ಚಾರ್ಜ್ಲೆಸ್ ಇದ್ದಾಗ ನಿಮಗೆ ಏನಾಗುತ್ತೆ? ಸೊ ಚಾರ್ಜ್ಲೆಸ್ ಇದ್ದಾಗ ನಿಮಗೆ ನ್ಯೂಟ್ರಾನ್ಗೆ ಚಾರ್ಜ್ಲೆಸ್, ದೇರ್ ಫೋರ್ ಅದಕ್ಕೆ ಫೋರ್ಸ್ ಇಸ್ ಅ ಮಿನಿಮಮ್. ಓಕೆ, ದಟ್ ಇಸ್ ನಥಿಂಗ್ ಬಟ್ ಝೀರೋ ಫೋರ್ಸ್. ಓಕೆ, ಎಕ್ಸ್ಪೀರಿಯನ್ಸ್ ಝೀರೋ ಫೋರ್ಸ್. ಎಕ್ಸ್ಪೀರಿಯನ್ಸ್ ಝೀರೋ ಫೋರ್ಸ್ ಯಾವ್ದಪ್ಪ? ನ್ಯೂಟ್ರಾನ್, ಬಿಕಾಸ್ ಇಟ್ ಇಸ್ ದ ಚಾರ್ಜ್ಲೆಸ್. ನ್ಯೂಟ್ರಾನ್ ಇಟ್ ಇಸ್ ದ ಚಾರ್ಜ್ಲೆಸ್. ಆಪ್ಷನ್ ಬಿ. ಓಕೆ, ಸೊ ಇಟ್ ಇಸ್ ನಾಟ್ ಆಪ್ಷನ್ ಸಿ, ಇಟ್ ಇಸ್ ದ ಆಪ್ಷನ್ ಬಿ. ಝೀರೋ ಫೋರ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ಝೀರೋ ಫೋರ್ಸ್, ಕನ್ಫ್ಯೂಸ್ ಆಗ್ಬಿಡಿ. ಓಕೆನಾ? ಇಟ್ ಇಸ್ ಅ ಝೀರೋ ಫೋರ್ಸ್. ಓಕೆ, ರೈಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ಮ್ಯಾಕ್ಸಿಮಮ್ ಫೋರ್ಸ್ ಇವಾಗ ಆನ್ಸರ್ ಮಾಡಿ. ಎಲೆಕ್ಟ್ರಾನ್,
ಪ್ರೋಟಾನ್, ನ್ಯೂಟ್ರಾನ್ ಅಂಡ್ ಆಲ್ಫಾ ಪಾರ್ಟಿಕಲ್ ನೋಡಿ. ಸೊ ಎಲೆಕ್ಟ್ರಾನ್ಗೆ ಇ ಅಂಡ್ ಪ್ರೋಟಾನ್ಗೂ ಸಹಿತ ಇ, ಓಕೆ, ಅಂಡ್ ನ್ಯೂಟ್ರಾನ್ಗೆ 0 ಅಂಡ್ ಆಲ್ಫಾ ಪಾರ್ಟಿಕಲ್ಗೆ 2 ಟೈಮ್ಸ್ ಆಫ್ ಇ. ಸೊ ಯಾವ್ದಕ್ಕೆ ಚಾರ್ಜ್ ಜಾಸ್ತಿ ಇರುತ್ತೆ ಸರ್? ಆಲ್ಫಾ ಪಾರ್ಟಿಕಲ್ ಜಾಸ್ತಿ ಇರುತ್ತೆ. ಸೊ ದೇರ್ ಫಾರ್ ಆಲ್ಫಾ ಪಾರ್ಟಿಕಲ್. ಸೊ ಮ್ಯಾಕ್ಸಿಮಮ್ ಫೋರ್ಸ್ ಕೇಳ್ತಿರೋದು. ಸೊ ದೇರ್ ಫಾರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರಾ? ಡನ್? ಓಕೆ, ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನ್ ಹೇಳುತ್ತೆ? ಐಡೆಂಟಿಫೈ ರಾಂಗ್ ಸ್ಟೇಟ್ಮೆಂಟ್ಸ್. ಓಕೆ, ಸೊ ಐಡೆಂಟಿಫೈ ರಾಂಗ್ ಸ್ಟೇಟ್ಮೆಂಟ್. A neutral particle moving in a magnetic field experience no force. Yes, sir, this is right because charge is 0. Okay, so charge of this neutral particle is 0. Okay, na? So formula prakara QVB sin theta, correct? Yes, sir. And next nodi, stationary charge particle won't experience andre experience 0 force anta heltarodu. Yake? Stationary antandre B is equals to 0. This is also right statement. And the next one nodi, a charged particle moving parallel or anti-parallel magnetic field experience no force. Yes, sir, no force anta heltadu. Parallel andre theta is equals to 0 and anti-parallel andre theta is equals to 180 degree. In the both cases, sin theta becomes a 0. Therefore, no forces. A charged particle moving perpendicular to a magnetic field experience 0 force. It is wrong. Experience force ಎಷ್ಟು? QEB sin theta. ಆವಾಗ sin theta ಅನ್ನೋದು ನಿಮಗೆ 90 ಡಿಗ್ರಿ ಆಗುತ್ತೆ. sin 90 it is equals to 1. QVB force ಎಷ್ಟಾಗುತ್ತೆ? maximum force QVB. So therefore this is the wrong statement. Okay, so this is the wrong statement. Okay, now let's move on to the next question. A charged particle entering a region of a uniform magnetic field takes a circular path. Okay, so takes a circular path if angle between velocity vector and magnetic field vector is ಎಷ್ಟು? ಸರ್ಕ್ಯುಲರ್ ಪಾತ್ ಅಲ್ಲಿ ಹೋಗ್ಬೇಕಂದ್ರೆ ದಟ್ ಈಸ್ 90 ಡಿಗ್ರಿ ಬರಬೇಕು, ಇಲ್ಲ ಅಂದ್ರೆ ಬರಲ್ಲ. ಓಕೆ, ಸೊ ದಟ್ ಈಸ್ ಶುಡ್ ಬಿ 90 ಡಿಗ್ರಿ. 90 ಡಿಗ್ರಿ ಇರಬೇಕು. ಓಕೆ, ಕ್ಲಿಯರ್ ಆಯ್ತಾ ಎಲ್ಲರಿಗೂ? ವೆರಿ ಗುಡ್, ವೆರಿ ಗುಡ್. ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. Angular velocity of a charged particle moving in a region uniform magnetic field is independent of. So again, so angular frequency is nothing but, okay, so angular frequency is nothing but 2 pi f. Okay, so f, and f we know that, okay, so illi f we know that that is a QB, so divided by 2 pi f. Okay, so 2 pi m. So idara prakara ನೀವು ನೋಡಬಹುದು, it is independent of, okay, it is independent of velocity. Okay, so it is independent of velocity. ಇದರ ಪ್ರಕಾರ ನೀವು ಹೇಳ್ಬೋದು, so that is the QB divided by m ಅಂತ. Okay, so it is depends on charge, magnetic field and mass. So charge ಮೇಲೆ ಡಿಪೆಂಡ್ ಇದೆನಾ? Yes sir, dependent on the velocity, dependent on the strength of the magnetic field, dependent on the, but ಇಲ್ಲಿ mass. Okay, hey, velocity ಮೇಲೆ ಡಿಪೆಂಡೆಂಟ್ ಇಲ್ಲ. ಯಾಕೆ? ಇಲ್ಲಿ velocity ಕಾಣಿಸಲ್ಲ. ಸೊ ಈ ಮೂರರ ಮೇಲೆ ಡಿಪೆಂಡೆಂಟ್ ಇದೆ. ಸೊ ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ ವೆಲಾಸಿಟಿ. ಓಕೆ, ಸೊ ದಟ್ ಇಸ್ ಇಂಡಿಪೆಂಡೆಂಟ್ ಆಫ್ ವೆಲಾಸಿಟಿ ಕೇಳ್ತಾರೆ. ಇಂಡಿಪೆಂಡೆಂಟ್ ಆಫ್ ವಾಟ್ ಅಂತ ಕೇಳ್ತಾರೆ. ದಟ್ ಇಸ್ ಆಪ್ಷನ್ ಬಿ. ಡನ್? ಓಕೆ, ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್. A charged particle entering a region of uniform magnetic field takes a helical path. Helical path ಯಾವಾಗ ತಗೊಳುತ್ತೆ? When theta is greater than 0 and less than 90 degree. ಅಂದ್ರೆ the angle between 0 and 90 degree ಇರಬೇಕು. 0 ಇರಬಾರ್ದು, 90 ಡಿಗ್ರಿ ಇರಬಾರ್ದು. ಈ ಎರಡರ ಮಧ್ಯೆ ಇರಬೇಕು. ಬಿಟ್ವೀನ್ 0 ಡಿಗ್ರಿ ಅಂಡ್ 90 ಡಿಗ್ರಿ ಯಾವ್ದು ಬರುತ್ತಪ್ಪ? 0 ಡಿಗ್ರಿ ಅಂಡ್ 90 ಡಿಗ್ರಿ, ದಟ್ ಇಸ್ 60. ಹೆಲಿಕಲ್ ಪಾತ್, ಆಂಗಲ್ ಬಿಟ್ವೀನ್ ದ ವೆಲಾಸಿಟಿ ವೆಕ್ಟರ್ ಅಂಡ್ ಫೀಲ್ಡ್ ವೆಕ್ಟರ್ ಇಸ್ 60 ಡಿಗ್ರಿ. ಓಕೆ, ಅವಾಗ ನಿಮಗೆ ಹೆಲಿಕಲ್ ಪಾತ್ ಬರುತ್ತೆ. ಸರ್ಕಲ್ ಪಾತ್ ಆಗ್ಬೇಕಂದ್ರೆ ದಟ್ ಇಸ್ 90 ಡಿಗ್ರಿ. ಸ್ಟ್ರೇಟ್ ಪಾತ್ ಆಗಿದ್ರೆ ದಟ್ ಇಸ್ 0 ಆರ್ 180 ಡಿಗ್ರೀಸ್. ಓಕೆ, ರೈಟ್ ಸರ್. ನೆಕ್ಸ್ಟ್ ಒನ್. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ರಿಲೇಷನ್ ರೆಪ್ರೆಸೆಂಟ್ಸ್ ಆಂಪಿಯರ್ ಸರ್ಕ್ಯೂಟ್ ಅಲ್ಲ? So that is B dot dA, that is equals to mu naught I, that is total current. Okay, so that is option B is the right answer. Okay, clear? Done? Okay sir. Now let's move on to the next question. Parallel currents and anti-parallel currents ಅಂದ್ರೆ attractive and repulsive ಏನಾಗುತ್ತೆ ಸರ್? ಸೇಮ್ ಡೈರೆಕ್ಷನ್. ಪ್ಯಾರಲಲ್ ಕರೆಂಟ್ ಅಂದ್ರೆ ಅಟ್ರಾಕ್ಟಿವ್ ಅಂಡ್ ಆಂಟಿ-ಪ್ಯಾರಲಲ್ ಅಂದ್ರೆ ರಿಪಲ್ಸಿವ್. ಓಕೆ, ಸೊ ಅಟ್ರಾಕ್ಟಿವ್ ಅಂಡ್ ರಿಪಲ್ಸಿವ್, ದಟ್ ಇಸ್ ಆಪ್ಷನ್ ಡಿ. Okay, so that is option D is the right answer. Okay, so that is option D is the right answer. Is that clear for everybody? Okay, so that is option D. Now let's move on to the next one. A moving coil galvanometer can be converted into an ammeter by connecting. ಯಾವ ತರ ನೀವು ಒಂದು ಗ್ಯಾಲನೋಮೀಟರ್ ನ ಅಮ್ಮೀಟರ್ ಆಗಿ ಕನ್ವರ್ಟ್ ಮಾಡ್ತೀರಾ? We know that shunt resistance. Okay, so that means a small resistance and parallel. Okay, so parallel you can consider. Okay, so you can consider that as small resistance ಅಥವಾ low resistance in a parallel connection ಆಗಿ ಕೊಟ್ಟಿರ್ತೀವಿ. ಸೊ ಇದರ ಪ್ರಕಾರ low resistance parallel with a galvanometer. Okay, so that is
Option A is the right answer. Okay, so that is option A is the right answer. Is it clear for everybody? Okay, na? Done na? Yes. Now, let's move on to the next question. Next question ಏನು ಹೇಳ್ತದು? A moving coil galvanometer can be converted into voltmeter. ಯಾವ ತರ? It is ulta. High resistance and series. Okay, high resistance and series. Okay, high resistance and series. Okay, high resistance in a series with a galvanometer. That is option D. Okay, so option D is the right answer. Okay, now clear? Right. Let's move on to the next question. Yes. Match the physical quantities of a column 1 with their units in a column 2. ನೋಡಿ ಫಸ್ಟ್ ಒನ್ ಯಾವ್ದು ಕೇಳಿದಿರೋದು ಕರೆಂಟ್ ಸೆನ್ಸಿಟಿವಿಟಿ. ಕರೆಂಟ್ ಸೆನ್ಸಿಟಿವಿಟಿ ಅಂದ್ರೆ ಏನಪ್ಪ ಸರ್? ಫಸ್ಟ್ ಒನ್, ಸೊ ದಟ್ ಈಸ್ ಕರೆಂಟ್ ಸೆನ್ಸಿಟಿವಿಟಿ ಇಸ್ ನಥಿಂಗ್ ಬಟ್ ಡಿಫ್ಲೆಕ್ಷನ್ ಪರ್ ಯೂನಿಟ್ ಕರೆಂಟ್. ಓಕೆ, ಸೊ ದಟ್ ಈಸ್ ಯು ಕ್ಯಾನ್ ರೈಟ್ ಅ ಡಿವಿಷನ್ ಪರ್ ಆಂಪಿಯರ್. ಓಕೆ, ಸೊ ಡಿವಿಷನ್ ಪರ್ ಆಂಪಿಯರ್ ಬರುತ್ತೆ ದಿಸ್ ಒನ್. ಸೊ ದಟ್ ಮೀನ್ಸ್ ಇಟ್ ಈಸ್ ಅ ಸಿ. ಸಿ ಎಲ್ಲಿದೆಯಪ್ಪ ಸರ್? ಸಿ 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 ಅರೆ ಸಿ ಎಲ್ಲಿದೆ? ಓಕೆ, ಇದು ಬೇಡ. ಹಾ, ಇಲ್ಲಿ ಸಿ ಇದೆ ಅಂಡ್ ಇಲ್ಲಿ ಎ ಇದೆ, ಇದು ರಾಂಗ್ ಆಗುತ್ತೆ ಅಂಡ್ ಇದು ಸಹಿತ ರಾಂಗ್ ಆಗುತ್ತೆ. ಓಕೆ, ಸೊ ಆಪ್ಷನ್ ಎ ಅಂಡ್ ಬಿ ಅಲ್ಲಿ ನಮ್ಗೆ ಆನ್ಸರ್ ಇದೆ. ಓಕೆ, ಇಂಟೆನ್ಸಿಟಿ ಆಫ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಸೊ ಮ್ಯಾಗ್ನೆಟಿಕ್ ಡೈಪೋಲ್ ಮೂವ್ಮೆಂಟ್ ಅಂದ್ರೆ ಇದು ಬರುತ್ತೆ. ಓಕೆ, ಅಂಡ್ ದಿಸ್ ಇಸ್ ದ ಲಾಸ್ಟ್ ಒನ್. ಓಕೆ, ಇಂಟೆನ್ಸಿಟಿ ಯಾವ್ದು ಬರುತ್ತೆ ಸರ್? ಇಟ್ ಇಸ್ ಎ ಅಂಡ್ ಇದು ಮ್ಯಾಗ್ನೆಟಿಕ್ ಡೈಪೋಲ್ ಮೂವ್ಮೆಂಟ್ ದಟ್ ಇಸ್ ಆಂಪಿಯರ್ ಮೀಟರ್ ಸ್ಕ್ವೇರ್, ದಟ್ ಇಸ್ ಬಿ. ಸಿ ಎ ಬಿ. ಓಕೆ, ಸೊ ಸಿ ಎ ಬಿ. ಓಕೆ, ಸೊ ಸಿ ಎ ಬಿ ದಟ್ ಇಸ್ ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಬಿ. ಆಪ್ಷನ್ ಎ ಆಗಲ್ಲ ಕಣ, ಆಪ್ಷನ್ ಎ ಆಗಲ್ಲ. ನೋಡಿ ಮ್ಯಾಗ್ನೆಟಿಕ್ ಡೈಪೋಲ್ ಮೂವ್ಮೆಂಟ್ ಏನಾಗುತ್ತೆ ಸರ್? ಇವಾಗ ನೋಡಿ ಸೆಕೆಂಡ್ ಒನ್, ಸೊ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ. ಓಕೆ, ಸೊ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ. ಓಕೆ, ಸೊ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಏನಾಗುತ್ತೆ? ದಟ್ ಇಸ್ ಡೈಪೋಲ್ ಮೂವ್ಮೆಂಟ್ ಪರ್ ಯೂನಿಟ್ ವಾಲ್ಯೂಮ್. ಓಕೆ, ಸೊ ಡೈಪೋಲ್ ಮೂವ್ಮೆಂಟ್ ಪರ್ ಯೂನಿಟ್ ವಾಲ್ಯೂಮ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಲೆಟ್ಸ್ ಸೇ ದ ಇಂಟೆನ್ಸಿಟಿ, ದ ಡೈಪೋಲ್ ಮೂವ್ಮೆಂಟ್ ಪರ್ ಯೂನಿಟ್ ವಾಲ್ಯೂಮ್ ಏನಾಗುತ್ತೆ ಸರ್? ಡೈಪೋಲ್ ಮೂವ್ಮೆಂಟ್ ವಿ ನೋ ದಟ್. ಓಕೆ, ಸೊ ದಟ್ ಈಸ್ ಸೊ ಡೈಪೋಲ್ ಮೂವ್ಮೆಂಟ್. ಓಕೆ, ಸೊ ಫಸ್ಟ್ ನಾನು ಡೈಪೋಲ್ ಮೂವ್ಮೆಂಟ್ ಬರ್ಕೋತೀನಿ. ಓಕೆ, ಸೊ ಡೈಪೋಲ್ ಮೂವ್ಮೆಂಟ್ ಪರ್ ಯೂನಿಟ್ ವಾಲ್ಯೂಮ್, ದ ಡೈಪೋಲ್ ಮೂವ್ಮೆಂಟ್ ಪರ್ ಯೂನಿಟ್ ವಾಲ್ಯೂಮ್. ಓಕೆ, ಸೊ ಥರ್ಡ್ ಒನ್ ಏನ್ ಹೇಳುತ್ತೆ? ಸೊ ಡೈಪೋಲ್ ಮೂವ್ಮೆಂಟ್. ಓಕೆ, ಸೊ ದಟ್ ಈಸ್ ಎನ್ ಐ ಎ. ಓಕೆ, ಸೊ ಎನ್ ಐ ಎ ಅಂದಾಗ ದಟ್ ಈಸ್ ಆಂಪಿಯರ್ ಮೀಟರ್ ಸ್ಕ್ವೇರ್. ಓಕೆ, ಸೊ ಆಂಪಿಯರ್ ಮೀಟರ್ ಸ್ಕ್ವೇರ್. ಸೊ ದಿಸ್ ಇಸ್ ಆಂಪಿಯರ್ ಮೀಟರ್ ಸ್ಕ್ವೇರ್, ಸೊ ಡಿವೈಡೆಡ್ ಬೈ ಮೀಟರ್ ಕ್ಯೂಬ್. ಸೊ ಇದು ಕ್ಯಾನ್ಸಲ್ ಆಗಿ ಆಂಪಿಯರ್ ಪರ್ ಮೀಟರ್. ಓಕೆ, ಸೊ ಆಂಪಿಯರ್ ಪರ್ ಮೀಟರ್, ಇದು ಆಂಪಿಯರ್ ಮೀಟರ್ ಸ್ಕ್ವೇರ್. ನೋಡಿ, ಸೊ ಇಂಟೆನ್ಸಿಟಿ ದಟ್ ಇಸ್ 1 and intensity that is dipole moment that is B. CAB, that is option B is the right answer. Clear? ಕ್ಲಾರಿಟಿ ಸಿಕ್ತಾ? ಎಲ್ಲರೂ ಆಪ್ಷನ್ ಎ ಆಪ್ಷನ್ ಎ ಆಪ್ಷನ್ ಎ ಅಂತ ಹಾಕಿದ್ದೀರಾ. ಓಕೆ, ಕ್ಲಾರಿಟಿ ಸಿಕ್ತಾ? ಕ್ಲಾರಿಟಿ ಸಿಕ್ಕಿದ್ರೆ ಒಂದ್ಸತಿ ನಮಗೆ ಬ್ಯಾಂಕಿ ಬರೆಗಳ ಸಿಂಬಲ್ ಬಂದ್ಬಿಡ್ಲಿ ಬೇಗ ಬೇಗ. ಎಸ್ ಎಸ್ ಅನಿರುದ್, ಆಲ್ 14 ಚಾಪ್ಟರ್ಸ್ ವಿಲ್ ಬಿ ಕವರ್ಡ್. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಏನು? an ammeter and milliammeter convert from identical galvanometer, which one has a smaller resistance? And we know that. Okay, V is equals to IR, right? Yes sir. ಇಲ್ಲಿ ಅಮೀಟರ್ ಅಂಡ್ ಮಿಲಿ ಅಮೀಟರ್ ಇವಾಗ ನೋಡಿ ಪೊಟೆನ್ಷಿಯಲ್ ಡಿಫರೆನ್ಸ್ ಕಾನ್ಸ್ಟೆಂಟ್ ಆಗಿದ್ರೆ ಸರ್ ಐ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಆರ್. ಆಮ್ ಐ ರೈಟ್? ಎಸ್ ಸರ್. ಇಲ್ಲಿ ಕೊಟ್ಟಿರೋದು ಅಮೀಟರ್ ಇಸ್ ಅಮೀಟರ್ ಅಂಡ್ ಮಿಲಿ ಅಮೀಟರ್ ಕನ್ವರ್ಟೆಡ್ ಟು ಐಡೆಂಟಿಕಲ್ ಗ್ಯಾಲನೋಮೀಟರ್. ಓಕೆ, ಇಲ್ಲಿ ನೋಡಿ ಸೊ ಅಮೀಟರ್ ಅಂತಂದ್ರೆ ಜಾಸ್ತಿ ಕರೆಂಟ್ ಮೆಜರ್ ಮಾಡುತ್ತೆ ಕಂಪೇರ್ ಟು ಮಿಲಿ ಅಮೀಟರ್. ಆಮ್ ಐ ರೈಟ್? ಎಸ್ ಸರ್. ಅಮೀಟರ್ ಜಾಸ್ತಿ ಕರೆಂಟ್ ಮೆಜರ್ ಮಾಡುತ್ತೆ ಕಂಪೇರ್ ಟು ಮಿಲಿ ಅಮೀಟರ್. ಮಿಲಿ ಅಂದ್ರೆ ದಟ್ ಇಸ್ 10⁻³ ಓಕೆ, ಅಂಡ್ ಉಲ್ಟಾ ಆಗಿರೋದ್ರಿಂದ ರೆಸಿಸ್ಟೆನ್ಸ್ ಆಫ್ ಅಮೀಟರ್ ಇಸ್ ಲೆಸ್ ದನ್ ರೆಸಿಸ್ಟೆನ್ಸ್ ಆಫ್ ಮಿಲಿ ಅಮೀಟರ್. ಇಲ್ಲಿ ಕೇಳಿರೋದೇವು ವಿಚ್ ಒನ್ ಹ್ಯಾಸ್ ಅ ಸ್ಮಾಲ್ ರೆಸಿಸ್ಟೆನ್ಸ್, ವಿಚ್ ಒನ್ ಹ್ಯಾಸ್ ಅ ಸ್ಮಾಲ್ ರೆಸಿಸ್ಟೆನ್ಸ್. ಓಕೆ, ಸೊ ಮೋರ್ ಮೋರ್ ಕರೆಂಟ್ the less resistance. Okay, so which one has a small resistance? That is ammeter alva. The ammeter, that is option A. Okay, ha, yes yes, idu chapter ಆದ್ಮೇಲೆ ನಿಮಗೆ ಒಂದು 5 ನಿಮಿಷ ಕೊಡ್ತೀನಿ. ಓಕೆ, ಸೊ 5 minutes ಬ್ರೇಕ್ ಕೊಡ್ತೀನಿ, 5 minutes or 10 minutes. ಓಕೆ, ಸೊ that is option A. ಕ್ಲಿಯರ್? ಹಾ, 10 minutes ಏನ್ ಮಾಡಿ ಗೊತ್ತಾ, ನಿಮ್ಮ ತಿಂಡಿನ ತಗೊಂಡ್ ಬನ್ನಿ, ಆರಾಮ ಒಂದು ಟೇಬಲ್ ಮೇಲೆ ಕೂತ್ಕೊಳ್ಳಿ, ಅಥವಾ ನಾವಂತೂ ಎಲ್ಲಿದ್ದೀವಿ, ಹಾಸ್ಟೆಲ್ ಇದ್ವಿ. ಓಕೆ, ಹಾಸ್ಟೆಲ್ ಲೈಫ್ ನಮ್ದು. ಹಾಸ್ಟೆಲಲ್ಲಿ ಕಾಂಪೌಂಡ್ ಎಲ್ಲ ಇರುತ್ತಲ್ಲ, ಆ ಕಾಂಪೌಂಡ್ ಮೇಲೆ ಕೂತ್ಕೊಂಡು ಆರಾಮಾಗಿ ತಿಂತಾ ಇದ್ವಿ. ಫ್ರೆಶ್ ಏರು, ಓಕೆ, ತಂಗಾಳಿ, ಆರಾಮಾಗಿ ತಣ್ಣಗೆ ಬೀಸ್ತಿರೋ ಗಾಳಿ, ಆರಾಮ್ ಚೆನ್ನಾಗಿತ್ತು ಅದು ಒಂಥರ. ಓಕೆ, ಹಾ ಅಪ್ಪು ಸರ್ ಇನ್ನ ಒಂದ್ಸರಿ ಹೇಳಿ ಸರ್. ನೋಡಿ ನಿಮಗೆ ವಿ ಇಸ್ ಈಕ್ವಲ್ಸ್ IR. ಸೊ ನಾರ್ಮಲ್ ಆಗಿ ಅಮೀಟರ್ ಏನ್ ಮೆಜರ್ ಮಾಡುತ್ತೆ ಸರ್? ಕರೆಂಟ್ ನ ಮೆಜರ್ ಮಾಡುತ್ತೆ. ಓಕೆ, ಸರ್ ಕರೆಂಟ್ ನ ಮೆಜರ್ ಮಾಡುತ್ತೆ. ಓಕೆ, ಈ ಅಮೀಟರ್ ನ ನಾವು ಗ್ಯಾಲನೋಮೀಟರ್ ನ ಅಮೀಟರ್ ಆಗಿ ಯಾವ ತರ ಕನ್ವರ್ಟ್ ಮಾಡ್ತೀವಿ? ಬೈ ಕನೆಕ್ಟಿಂಗ್ ಪ್ಯಾರಲಲ್. ಕರೆಕ್ಟಾ?
ಸೊ ಪ್ಯಾರಲ್ ಆಗಿ ಕನೆಕ್ಟ್ ಮಾಡೋದ್ರಿಂದ ಪ್ಯಾರಲ್ ಕಾಂಬಿನೇಷನ್ ಏನ್ ಕಾನ್ಸ್ಟೆಂಟ್ ಆಗಿರುತ್ತೆ ಸರ್? ವಿ ವಿಲ್ ಬಿ ಕಾನ್ಸ್ಟೆಂಟ್. ಕರೆಕ್ಟಾ? ಎಸ್ ಸರ್. In parallel combination, V will be constant. Therefore, can I write I is inversely proportional to the R? Right? I is inversely proportional to R. So, ಈ ತರ ಬರಿಬಹುದು. ಓಕೆ, ಸೊ ಕರೆಂಟ್ ಜಾಸ್ತಿ ಮೆಜರ್ ಮಾಡಿದ್ರೆ ರೆಸಿಸ್ಟೆನ್ಸ್ ಕಮ್ಮಿ ಇರಬೇಕು. ಅಂಡ್ ನಿಮಗೆ ಅದೇ ರೀತಿ ನಿಮಗೆ ಏನೋ ಕಮ್ಮಿ ಕರೆಂಟ್ ಮೆಜರ್ ಮಾಡಿದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಇರಬೇಕು ಅಷ್ಟೇ. ಓಕೆ, ವೆರಿ ಗುಡ್. ರಾಜು ಸಾಬ್ ಅಂಡ್ ಆಶಿತಾ, ಹಾಸ್ಟೆಲ್ ಲೈಫ್ ಸೂಪರ್ ಸರ್. ಎಸ್, ಸೂಪರ್, ಸಖತ್ತಾಗಿರುತ್ತೆ. ಒಳ್ಳೊಳ್ಳೆ ಫ್ರೆಂಡ್ಸು, ಒಳ್ಳೆ ಮೆಮೊರೀಸ್ ಇರುತ್ತೆ. ಎಷ್ಟು ಜನ ಹಾಸ್ಟೆಲ್ ಹುಡುಗರು ಇದ್ದೀರಾ? ಹಾಸ್ಟೆಲ್ ಹುಡುಗರು ಎಷ್ಟು ಜನ ಇದ್ದೀರಾ? ಜಸ್ಟ್ ರೇಸ್ ಯುವರ್ ಹ್ಯಾಂಡ್. ಎಸ್ ಸರ್, ವಿ ಆರ್ ಸ್ಟಡಿಂಗ್ ಇನ್ ಅವರ್ ಹಾಸ್ಟೆಲ್ಸ್. ಓಕೆ, ಎಸ್, ಬೇಗ. ಹಾ, ಸೂಪರ್. ನಾವು ರಾಜು ಸಾಬ್, ನಾವು ಗಣೇಶ್, ನಾವು ಎಸ್, ಕರ್ನಾಟಕ ಎಸ್ ಎಲ್ ಫಾರ್ಮ್. ಓಕೆ, ಗುಡ್. RCB ಸಿಂಬಲ್, ನಮ್ಮ ಕರ್ನಾಟಕ ಫ್ಲಾಗ್ ಸಿಂಬಲ್. ವೆರಿ ಗುಡ್. ಪಿ ಜಿ. ಓಕೆ, ಪೇಯಿಂಗ್ ಗೆಸ್ಟಾ? ಓಕೆ, ಮೋಸ್ಟ್ ಪ್ರಾಬಲಿ ನೀವು ಪ್ರೈವೇಟ್ ಕಾಲೇಜಲ್ಲಿ ಓದ್ತಿರ್ತೀರಾ, ಇಫ್ ಐ ಆಮ್ ನಾಟ್ ರಾಂಗ್. ನಮ್ದೆಲ್ಲ ಗೌರ್ಮೆಂಟ್ ಕಾಲೇಜ್ ನಮ್ದು. ಎಸ್ ಸರ್, 10 ಅಲ್ಲಿ ಇದ್ದೆ, ಆದ್ರೆ ಈಗ ಇಲ್ಲ. ಓಕೆ ಆಶಿತಾ, ಫೈನ್. ಓಕೆ, ಹೋಮ್ ಸ್ವೀಟ್ ಹೋಮ್. ಅದೃಷ್ಟವಂತರು ನೀವೆಲ್ಲ, ಮನೆಯಲ್ಲಿ ಎದ್ಕೊಂಡು ಓದ್ತಿರಂದ್ರೆ ನೀವೆಲ್ಲ ಅದೃಷ್ಟವಂತರು. ರೈಟ್, ಸೂಪರ್. ಓಕೆ, ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಆನ್ ಎಲೆಕ್ಟ್ರಾನ್, ಇದನ್ನ ಸ್ವಲ್ಪ ಟ್ರೈ ಮಾಡಿ ನಿಮಗೆ. ಓಕೆ, ಸೊ ಇದನ್ನ ಹೋಮ್ ವರ್ಕ್ ಆಗಿ ತೊಗೊಳ್ಳಿ. ಯೂಸ್ ದ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಓಕೆ, ಯೂಸ್ ದ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಸ್ವಲ್ಪ ಟ್ರೈ ಮಾಡಿ, ಸ್ವಲ್ಪ ಚುರುಕಾಗಲಿ ನಿಮ್ಮ ಮೈಂಡ್. ಓಕೆನಾ? ರೈಟ್ ಸರ್, ಇದನ್ನು ಸಹಿತ ಸೇಮ್. ಓಕೆ, ಸೊ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ನ ಯೂಸ್ ಮಾಡಿ. ಓಕೆ, ಸೊ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್. Now you please let me know, do you want a break or you want me to continue? ಹೇಳಿ ಬೇಗ. Do you want a break or do you want me to continue? ಆಯ್ತು, ನಾ ಮಿಕ್ಕಿದ ಚಾಪ್ಟರ್ ಪಟ ಅಂತ ಹೋಗುತ್ತೆ, ಡಿಲೇನೇ ಇಲ್ಲ. ಎಸ್ ವಿಜಯ್, ನಾನು ಹೇಳಿದ್ನಲ್ಲ, ಐ ನೋ ತೆಲುಗು, ಐ ನೋ ಹಿಂದಿ, ಐ ನೋ ಇಂಗ್ಲಿಷ್, ಲಿಟಲ್ ಬಿಟ್ ಆಫ್ ತಮಿಳ್ ವಿತ್ ಲಿಟಲ್ ಬಿಟ್ ಆಫ್ ಮಲಯಾಳಂ, ಬಿಕಾಸ್ ಬ್ಯಾಂಗ್ಳೂರಲ್ಲಿ ಇದ್ರೆ ಇವೆಲ್ಲ ಕಾಮನ್. ಅಂಡ್ ಆಲ್ಸೋ ವಿ ಆರ್ ಫ್ರಮ್ ಬಾರ್ಡರ್ ಅಲ್ವಾ, ಲೈಕ್ ನಮ್ದು ಇವಾಗ ರಾಯಚೂರು, ಲೈಕ್ ಇನ್ನೊಂದು ನೋಡ್ಕೊಂಡ್ರೆ ಕಲ್ಬುರ್ಗಿ, ಗುಲ್ಬರ್ಗ, ಆ ಕಡೆ ಎಲ್ಲ ಹಿಂದಿ ಜಾಸ್ತಿ, ಯಾಕೆಂದ್ರೆ ಮಹಾರಾಷ್ಟ್ರ ಸಮೀಪ ಅಲ್ವಾ. ಅಂಡ್ ಬೆಳಗಾಂ ಕನ್ಸಿಡರ್ ಮಾಡ್ಕೊಂಡ್ರೆ ಅಲ್ಲಿ ಮರಾಠಿ ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ. ಕರೆಕ್ಟಾ? ಅಂಡ್ ಅಂದ್ರೆ ಬಾರ್ಡರ್ ಇದ್ರೆ 2 ಲ್ಯಾಂಗ್ವೇಜ್ ಬಂದ್ಬಿಡುತ್ತೆ. ನಮ್ದು ಬಾರ್ಡರ್. ಓಕೆ, ನಮ್ದು ಬಾರ್ಡರ್ ಲೈನ್. ಓಕೆ, ತೆಲಂಗಾಣ ಅಂಡ್ ಕರ್ನಾಟಕ. ಅದರಿಂದ ಐ ಕ್ಯಾನ್ ಸ್ಪೀಕ್ ಬೋತ್ ತೆಲುಗು ಆಸ್ ವೆಲ್ ಆಸ್ ಕನ್ನಡ. ರೈಟ್. ಎಕ್ಸಾಕ್ಟ್ಲಿ, ದಿಸ್ ಒನ್ ಚಾಪ್ಟರ್ ಕಂಟಿನ್ಯೂ ಸರ್. ಓಕೆ, ಡನ್. ಓಕೆ, 5 minutes ಬ್ರೇಕಾ? ಇಲ್ಲ, ಆಲ್ಮೋಸ್ಟ್ ಎಲ್ಲರೂ ಕಂಟಿನ್ಯೂ ಅಂತ ಹೇಳ್ತಾರೆ. ಲೆಟ್ ಮಿ ಕಂಪ್ಲೀಟ್ ದಿಸ್ ಒನ್ ಚಾಪ್ಟರ್ ಅಂಡ್ ಲೇಟರ್ ಆನ್ ಐಲ್ ಗಿವ್ ಶಾರ್ಟ್ ಬ್ರೇಕ್. ಓಕೆ, ರೈಟ್. ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಎಸ್, ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಅಲ್ಲಿ ನೋಡಿ, ಸ್ಟೇಟ್ಮೆಂಟ್ 1. ಓಕೆ, ಸೊ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶ್ಚನ್. ಸ್ಟೇಟ್ಮೆಂಟ್ 1 ಏನ್ ಹೇಳ್ತಿರೋದು? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್. ಎಸ್, ದಿಸ್ ಇಸ್ ರೈಟ್ ಸ್ಟೇಟ್ಮೆಂಟ್. ಯಾಕೆ? ಬಿಕಾಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಓಕೆ, ಸೊ ಒಂದು ಪ್ಲೇಸ್ ಅಲ್ಲಿ ಮೀಟ್ ಆದ್ರೆ ಏನ್ ಇಂಡಿಕೇಟ್ ಮಾಡುತ್ತೆ? ಇಟ್ ಹ್ಯಾಸ್ 2 directions. ಇಟ್ ಇಸ್ ಇಂಪಾಸಿಬಲ್. ಓಕೆ, ರೈಟ್. ಸೊ ಇದರ ಪ್ರಕಾರ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡೋಣ. ಇಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಂಟರ್ಸೆಕ್ಟ್, ದ ಮ್ಯಾಗ್ನೆಟಿಕ್ ಫೀಲ್ಡ್ ವುಡ್ ನಾಟ್ be unique at the point of intersection. Yes, this is the right answer. So ಇದರ ಪ್ರಕಾರ both statement 1 and 2 both are correct and statement 2 is the correct explanation for the statement 1. Option A is the correct answer. And the next question, when the angle between the magnetic moment of the small compass needle and the uniform magnetic field in which it is placed, it is theta is equals to 180 degree. ಏನಾಗುತ್ತೆ? ಸೊ ಇಲ್ಲಿ ನಮಗೆ ಅನ್ಸ್ಟೇಬಲ್ ಇಕ್ಲಿಬ್ರಿಯಂ ಆಗುತ್ತೆ. ಓಕೆ, ಸೊ ಇಟ್ ಇಸ್ ಅನ್ಸ್ಟೇಬಲ್ ಇಕ್ಲಿಬ್ರಿಯಂ. ಸೊ therefore you can consider, so needle is in unstable equilibrium. ಅಂದ್ರೆ ಸ್ಟೇಬಲ್ equilibrium ಅಂದ್ರೆ ಸರ್ that is 0. and why not these 3 answers ಅಂತ ಹೇಳಿದ್ರೆ, ಟಾರ್ಕ್ ಆನ್ ದ ನೀಡಲ್ ಇಸ್ ಮ್ಯಾಕ್ಸಿಮಮ್. ಟಾರ್ಕ್ ಬಗ್ಗೆ ಗೊತ್ತು ಏನು ಸರ್? ಇಟ್ ಇಸ್ mb sin theta. ಓಕೆ, ಸೊ mb sin theta. ಸೊ 180 ಡಿಗ್ರಿ ಅಂದ್ರೆ ಏನಾಗುತ್ತೆ? ಸೊ ಟಾರ್ಕ್ ಇಸ್ ಈಕ್ವಲ್ಸ್ ಟು 0, ನಾಟ್ ಮ್ಯಾಕ್ಸಿಮಮ್. ಕರೆಕ್ಟಾ? ಸೊ therefore it is wrong. and next one, needle is in stable equilibrium. ಸ್ಟೇಬಲ್ equilibrium ಆಗಬೇಕಾದ್ರೆ theta is equals to 90 ಡಿಗ್ರಿ ಆಗಬೇಕು. ಸೊ therefore ಟಾರ್ಕ್ will be so q mb ಆಗುತ್ತೆ. ಓಕೆ, ಸೊ ದಟ್ ಇಸ್ mb ಆಗುತ್ತೆ. ರೈಟ್? ಇದು ಸ್ಟೇಬಲ್ equilibrium ಆಗುತ್ತೆ. and next one, potential energy of the needle is 0. ಸೊ ಪೊಟೆನ್ಷಿಯಲ್ ಎನರ್ಜಿ 0 ಆಗಬೇಕಂದ್ರೆ u is equals to minus mb cos theta ಆಗಬೇಕು. ಓಕೆ, ಸೊ minus mb cos theta. ಸೊ ಇಲ್ಲಿ 180 ಇರೋದ್ರಿಂದ
ನಿಮಗೆ ಏನಾಗುತ್ತೆ ಪ್ಲಸ್ ಎಂ ಬಿ ಆಗುತ್ತೆ, ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಎನರ್ಜಿ ಆಗುತ್ತೆ. ಬಟ್ ಇಲ್ಲಿ 0 ಅಂತ ಮಾಡಿದೆ. ದೇರ್ಫೋರ್ ಈ ಮೂರು ಸಹಿತ ರಾಂಗ್. ನಮಗೆ ಆನ್ಸರ್ ದಟ್ ಇಸ್ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರಾ ಸರ್? ಆಲ್ ಚಾಪ್ಟರ್ ಫಾರ್ಮುಲಾ ಶೀಟ್ ಕೊಡಿ ಸರ್ ಪ್ಲೀಸ್. ಕ್ಲಿಮ್ ಯಾವುದು ಕ್ಲಿಂಬ್ ಸಾರಿ ಕಣ, ನಿನ್ನ ಹೆಸರು ಓದಕ್ಕಾಗ್ತಿಲ್ಲ. ಗೇಮಿಂಗ್ ಅಂತ ಒಂದು ಕಾಣಿಸ್ತಾ ಇದೆ. ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಓಕೆನಾ? ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ವಾಟ್ಸ್ಆಪ್ ಗ್ರೂಪ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದು ಯೂಟ್ಯೂಬ್ ಚಾನಲಲ್ಲಿ ಒಂದು ಶಾರ್ಟ್ ಆಗಿ ಅಪ್ಲೋಡ್ ಮಾಡಿದ್ದೀನಿ, ಇನ್ಸ್ಟಾಗ್ರಾಮ್ ಅಲ್ಲೂ ಸಹ ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸತಿ ಚೆಕ್ ಮಾಡಿ, ಓಕೆನಾ? ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್, ಈ ಮ್ಯಾಗ್ನೆಟೈಸ್ ನೀಡಲ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಜನರಲ್ ಎಕ್ಸ್ಪೀರಿಯನ್ಸ್, ಯಾವುದು ಏನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ? ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಜಸ್ಟ್ ಇಮ್ಯಾಜಿನ್ ಡೈಪೋಲ್. ಓಕೆ, ಸೊ ದಟ್ ಈಸ್ ಅ ಡೈಪೋಲ್. ಓಕೆ, ಸೊ ಡೈಪೋಲ್ ಏನ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ನೆನ್ಪು ಮಾಡ್ಕೊಳ್ಳಿ. ಅಲ್ಲಿ ನೆಟ್ ಫೋರ್ಸ್ ಇಸ್ 0 ಬಟ್ ನಾಟ್ ಅ ಟಾರ್ಕ್. ಟಾರ್ಕ್ ಅಂದ್ರೆ ದಟ್ ಈಸ್ ದ ರೊಟೇಷನಲ್ ಫೋರ್ಸ್. ಓಕೆ, ದಟ್ ಈಸ್ ದ ಟೈಪ್ ಆಫ್ ಫೋರ್ಸ್ ದಟ್ ವಿಲ್ ಬಿ ರೊಟೇಟಿಂಗ್ ದ ಬಾಡೀಸ್. ಇಲ್ಲಿ ನಾವು ಹೇಳ್ಬೋದ್ರೆ ಫೋರ್ಸ್ ಬಟ್ ನಾಟ್ ಟಾರ್ಕ್. ಓಕೆ, ಸೊ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರದು. ಟಾರ್ಕ್ ಬಟ್ ನೋ ಫೋರ್ಸ್, ದಟ್ ಈಸ್ ಆಪ್ಷನ್ ಎ, ಸಾರಿ ಆಪ್ಷನ್ ಸಿ. ಎಸ್, ಓನ್ಲಿ ಟಾರ್ಕ್. Now next question, when freely suspended a magnet comes to the rest in the direction, simple, north south direction. Okay, south north, north south direction. Okay, so that is option A. Okay, now let's move on to the next question. According to Gauss law of magnetism, magnetic flux through a closed surface may be non-zero anta heltaradu. No, it should be a zero alva, it should be a zero. And the next one, magnetic monopole do not exist. Idu almost correct ide noda, idu almost correct ide noda options na. There can be a source or a sink of a magnetic field. This is wrong. And the next one, magnetic flux through any surface is the zero. Illi any surface annadu wrong. Okay, yakendre closed surface irbeku. Closed surface idre that is right. But illi namak kottirodu any surface anta kottirodu. Open surface idre it is not right alva. So therefore magnetic monopole does not exist anta indicate madutte. Okay, so what is the meaning? What is the meaning of this Gauss law in a magnetism anta helidre? That indicates monopole does not exist. And if you break the bar magnet alva, even if you make a small piece also, it will have a two poles. Yadu south pole and north pole irutte. Adike monopole does not exist anta heltare. Adike proof idu ಏನಂತ ಮ್ಯಾಗ್ನೆಟಿಸಮ್, ಗಾಸ್ ಲಾ ಇನ್ ಅ ಮ್ಯಾಗ್ನೆಟಿಸಮ್ ಎಕ್ಸ್ಪ್ಲೇನ್ ಮಾಡುತ್ತೆ. ಓಕೆನಾ? ಇಲ್ಲಿ ಎನಿ ಸರ್ಫೇಸ್ ಬರಬಾರ್ದು, ಕ್ಲೋಸ್ ಸರ್ಫೇಸ್ ಬರಬೇಕು. ಓಕೆ, ಹಾ, ಎಸ್, ಸೌತ್ ನಾರ್ತ್ ಕೆನಾಟ್ ಬಿ ಇಂಡಿಪೆಂಡೆಂಟ್. ಎಸ್ ಗಣೇಶ್, ಯು ಆರ್ ರೈಟ್. That is a precise answer. The magnetic susceptibility of a material is 100. Okay, so magnetic susceptibility high ಯಾವ್ದಕ್ಕೆ ಇರುತ್ತೆ ಸರ್? ಫೆರೋಮ್ಯಾಗ್ನೆಟ್. ಓಕೆ, ಸೊ ಫೆರೋಮ್ಯಾಗ್ನೆಟಿಕ್ ಇರುತ್ತೆ. ಅಂಡ್ ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ ಓಕೆ ಇದು ಕೊಟ್ಟಿದ್ದಾರೆ. ರಿಲೇಟಿವ್ ಪರ್ಮೆಬಿಲಿಟಿ. ಓಕೆ, ಸೊ ರಿಲೇಟಿವ್ ಪರ್ಮೆಬಿಲಿಟಿ ಇಸ್ ನಥಿಂಗ್ ಬಟ್ 1 ಪ್ಲಸ್ ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ. ಸೊ 1 ಪ್ಲಸ್ 100 that is equals to 101. Okay, so that is 101. So that is option C. Okay, so that is option C is the right answer. Okay, so that is option C is the right answer. 101. ಕ್ಲಿಯರಾ? 99 ಬರಲ್ಲ ತಮ್ಮ, 99 ಬರಲ್ಲ 99 ಬರಲ್ಲ. ಸೊ ದಟ್ ಇಸ್ 101. ಓಕೆ, ಸೊ ದಟ್ ಇಸ್ ಅವ್ರು ಕೇಳಿರೋದು ರಿಲೇಟಿವ್ ಪರ್ಮೆಬಿಲಿಟಿ. ಓಕೆ, ಸೊ ದಟ್ ಇಸ್ ರಿಲೇಟಿವ್ ಪರ್ಮೆಬಿಲಿಟಿ 101. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಹಾ, ಇಲ್ಲಿ ನಮಗೆ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಕೊಟ್ಟಿದ್ದಾರೆ. ದಿಸ್ ಶುಡ್ ಬಿ 1. ಓಕೆ, ದಿಸ್ ಶುಡ್ ಬಿ 1. ಓಕೆ, in the following table, column 1 lists magnetic substances and column 2 lists some magnetic property of a substances. First one ನೋಡಿ. Okay, so first one ನೋಡಿ, diamagnetic substance ಏನಾಗಿರುತ್ತೆ? ರಿಪಲ್ಸಿವ್. ಓಕೆ, ಸೊ ರಿಪಲ್ಸಿವ್ ಆಗಿರುತ್ತೆ. ಓಕೆ, ಸೊ ಇಟ್ ಇಸ್ ಲೆಸ್ ದೆನ್ 1. ಓಕೆ, ಸೊ ಇಟ್ ಇಸ್ ಲೆಸ್ ದೆನ್ 1. ಓಕೆ, ಸೊ ಲೆಸ್ ದೆನ್ 1 ಆಗಿದ್ದಾಗ ಓಕೆ, ಸೊ ಯು ಕ್ಯಾನ್ ಕನ್ಸಿಡರ್ ಇದು ಕರೆಕ್ಟ್ ಆನ್ಸರ್. ಓಕೆ, ಇದು ಕರೆಕ್ಟ್ ಆನ್ಸರ್. ಮ್ಯೂ ನಾಟ್ ಅಂದ್ರೆ ಲೆಸ್ ದೆನ್ 1 ಅಲ್ವಾ? ಓಕೆ, ಸೊ ಇಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಅ 1. ಸೊ ದಿಸ್ ಇಸ್ ದ ಪಿ. ಓಕೆ, ಸೊ ಪಿ ಇಂದ ಯಾವ್ದಾವ್ದು ಸ್ಟಾರ್ಟ್ ಆಗ್ತಿದೆಯಪ್ಪ? ಪಿ ಇಂದ ಇದು ಸ್ಟಾರ್ಟ್ ಆಗ್ತಿಲ್ಲ ಅಂಡ್ ಇದು ಸ್ಟಾರ್ಟ್ ಆಗ್ತಿಲ್ಲ. ಅಂಡ್ ಎ ಅಂಡ್ ಬಿ ಅಲ್ಲಿ ಆನ್ಸರ್ ಇದೆ. And this is P. Okay, paramagnetic substance. Okay, so paramagnetic substance ಯಾವ್ದು ಬರುತ್ತಪ್ಪ? Paramagnetic substance that is magnetic susceptibility is greater than 1. Okay, and R ಬರಬೇಕು. Okay, so PR ಇಲ್ಲೇ ಬರೀತೀನಿ. So A that is a P and B that is R. Okay, so that is R and C that is paramagnetic substance domain formation. Okay, so that is a Q. Okay, so PRQ. Okay, so that is a PRQ. PRQ, that is option B. Okay, so that is option B is the right answer. Okay, na? Right. Next question only. The atoms in which kind of a magnetic material have a permanent magnetic dipole moment? Only diamagnetic substance, only paramagnetic substance, only ferromagnetic substance, both para and ferromagnet. Yes, both are
attractive in nature. Okay, para and ferro both are attractive in nature, but what is the difference ಅಂತಂದ್ರೆ ಇದು ಸ್ಟ್ರೆಂತ್ ಜಾಸ್ತಿ ಇರುತ್ತೆ, ಫೆರೋ ಮ್ಯಾಗ್ನೆಟಿಕ್ ಮಟೀರಿಯಲ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಓಕೆ, ಅಂಡ್ ಇಲ್ಲಿ ಕೇಳ್ತಾ ಇರೋದು ಆಟಮ್ಸ್ ವಿಚ್ ಕೈಂಡ್ ಆಫ್ ಅ ಮ್ಯಾಗ್ನೆಟಿಕ್ ಮಟೀರಿಯಲ್ ಹ್ಯಾವ್ ಅ ಪರ್ಮನೆಂಟ್ ಮ್ಯಾಗ್ನೆಟ್. ಓಕೆ, ಸೊ ಪರ್ಮನೆಂಟ್ ಮ್ಯಾಗ್ನೆಟ್ ಯಾವ್ದಕ್ಕಿರುತ್ತೆ ನಮಗೆ? ಸೊ ಪರ್ಮನೆಂಟ್ ಮ್ಯಾಗ್ನೆಟ್ ಅಂತಂದ್ರೆ ಹಾ ಸರ್ ಗಣೇಶ್, ಹೌ ಪ್ಯಾರಾ? ಸೊ ಪ್ಯಾರಾ ಅಂತ ನೋಡಿ, ಪ್ಯಾರಾ ಇಸ್ ದ ಸಾರಿ, ಫೆರೋ ಮ್ಯಾಗ್ನೆಟ್ ಇಸ್ ದ ಸ್ಪೆಷಲ್ ಕೇಸ್ ಆಫ್ ಅ ಪ್ಯಾರಾ ಮ್ಯಾಗ್ನೆಟ್. ಓಕೆ, ಗೆಟಿಂಗ್ ಪಾಯಿಂಟ್. ಸೊ ಇದು ಯಾವುದು ಫೆರೋ ಮ್ಯಾಗ್ನೆಟಿಕ್ ಮಟೀರಿಯಲ್ ಇಸ್ ದ ಸ್ಪೆಷಲ್ ಕೇಸ್ ಆಫ್ ಪ್ಯಾರಾ ಮ್ಯಾಗ್ನೆಟ್, ಕರೆಕ್ಟಾ? ಸೊ ಅಲ್ಲಿ ಏನಾಗಿರುತ್ತೆ, ಡೊಮೈನ್ ಫಾರ್ಮೇಶನ್ ಆಗಿರುತ್ತೆ. ಯಾವ್ದ್ರಲ್ಲಿ? ಫೆರೋ ಡೊಮೈನ್ಸ್ ಇರುತ್ತೆ. ಅಲ್ಲಿ ನಿಮಗೆ ನೆಟ್ ಮ್ಯಾಗ್ನೆಟಿಕ್ ಮೂಮೆಂಟ್ ತಗೊಂಡ್ರೆ ಅಲ್ಲಿ ಏನಾಗಿರುತ್ತೆ, ನಮಗೆ ನಾರ್ಮಲ್ ಆಗಿ ಮ್ಯಾಗ್ನೆಟಿಕ್ ಮೂಮೆಂಟ್ ಇರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಯಾವ್ದ್ರಲ್ಲಿ? ಫೆರೋ ಮ್ಯಾಗ್ನೆಟಿಕ್. ಓಕೆ, ಮ್ಯಾಗ್ನೆಟಿಕ್ ಮಟೀರಿಯಲ್ ಅಲ್ಲಿ. ಓಕೆ, ಅಂಡ್ ಪ್ಯಾರಾ ಮ್ಯಾಗ್ನೆಟಿಕ್ ಮಟೀರಿಯಲ್ ಅಲ್ಲಿ ನಿಮಗಿರುತ್ತೆ, ಬಟ್ ದೇ ಆರ್ ನಾಟ್ ಅಲೈನ್ ಈಸಿಲಿ. ಓಕೆ, ಸೊ ಒಂದೊಂದೇ ಡೈರೆಕ್ಷನ್ ಇರುತ್ತೆ, ಬಟ್ ವೆರಿ ಸ್ಮಾಲ್ ಅಟ್ರಾಕ್ಷನ್ ಇರುತ್ತೆ. ಅಂಡ್ ನೆಕ್ಸ್ಟ್ ಒನ್ ಏನಂದ್ರೆ, ಯಾವಾಗ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಇಡ್ತೀವಿ ಅವಾಗ ಏನಾಗುತ್ತೆ, ಇಲ್ಲಿ ಎಕ್ಸ್ಪೀರಿಯನ್ಸ್ ಮ್ಯಾಗ್ನೆಟಿಕ್ ಮೂಮೆಂಟ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಅಲೈನ್ ಇನ್ ಸೇಮ್ ಡೈರೆಕ್ಷನ್. ಅವಾಗ ನಿಮಗೆ ಪ್ಯಾರಾ ಮತ್ತೆ ಫೆರೋ ಮ್ಯಾಗ್ನೆಟ್ ಆಗಿ ಪರ್ಮನೆಂಟ್ ಮ್ಯಾಗ್ನೆಟ್ ಡೈಪೋಲ್ ಮೂಮೆಂಟ್ ಅಂತ ಹೇಳ್ಬೋದು. ಕ್ಲಿಯರ್? ಸ್ವಲ್ಪ ಸ್ವಲ್ಪ ಇರುತ್ತೆ, ಕಂಪ್ಲೀಟ್ ಆಗಿರಲ್ಲ. ಗಣೇಶ್, ಇಸ್ ಇಟ್ ಎ ಕ್ಲಿಯರ್? ಗಣೇಶ್, ಹಾ ಕ್ಲಿಯರಾ? ಹಾ, ಯಾರು? ರಘು ಸರ್, ಟೆಂಪರೇಚರ್ ಬಗ್ಗೆ ಹೇಳಿ ಸರ್ ಪ್ಲೀಸ್. ಸ್ವಲ್ಪ ಫಾರ್ ಡೈಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್, ಫೆರೋಮ್ಯಾಗ್ನೆಟಿಕ್ ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಕ್ಯೂರಿ ಟೆಂಪರೇಚರ್ ಇದು ಡಯಾಮ್ಯಾಗ್ನೆಟಿಕ್ ಡಸ್ ನಾಟ್ ಡಿಪೆಂಡ್ಸ್. ಓಕೆ, ಡಯಾಮ್ಯಾಗ್ನೆಟ್ ಮಟೀರಿಯಲ್ ಡಸ್ ನಾಟ್ ಡಿಪೆಂಡ್ಸ್ ಅಪಾನ್, ಅಂದ್ರೆ ಅದ್ರದ್ದು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಡಸ್ ನಾಟ್ ಡಿಪೆಂಡ್ಸ್ ಆನ್ ಟೆಂಪರೇಚರ್. ಅಂಡ್ ಪ್ಯಾರಾಗೆ ಇಟ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್, ಅಂದ್ರೆ ಆಸ್ ಟೆಂಪರೇಚರ್ ಇನ್ಕ್ರೀಸಸ್ ಅದ್ರ ಪ್ರಾಪರ್ಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಅದೇ ಫೆರೋ ಮ್ಯಾಗ್ನೆಟ್ ಏನಾಗಿರುತ್ತೆ, ಫಸ್ಟ್ ಏನಾಗಿರುತ್ತೆ, ನಾರ್ಮಲ್ ಆಗಿ ಕಾನ್ಸ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಕಾನ್ಸ್ಟೆಂಟ್ ಅದ್ರ ಮೇಲೆ ಕೆಳಗಡೆ ಬರುತ್ತೆ, ಅಂದ್ರೆ ಡಿಗ್ರೀಸಸ್. ಅಂದ್ರೆ ಆ ಟೆಂಪರೇಚರ್ ಏನಿದೆಯಲ್ಲ, ಆ ಟೆಂಪರೇಚರ್ ನಾವು ಕ್ಯೂರಿ ಟೆಂಪರೇಚರ್ ಅಂತ ಕರಿತೀವಿ. ದ ಕ್ಯೂರಿ ಟೆಂಪರೇಚರ್ ನ ಕನ್ಸಿಡರ್ ಮಾಡ್ಕೊಂಡಾಗ ದ ಟೆಂಪರೇಚರ್ ಅಬೋವ್ ದ ಕ್ಯೂರಿ ಟೆಂಪರೇಚರ್. ಓಕೆ, ಇಫ್ ದ ಟೆಂಪರೇಚರ್ ಆಫ್ ದ ಮಟೀರಿಯಲ್ ಇಫ್ ಇಟ್ ಹಸ್ ಬಿಕಮ್ಸ್ ಮೋರ್ ಅಥವಾ ಅಬೋವ್ ದ ಕ್ಯೂರಿ ಟೆಂಪರೇಚರ್, ಆವಾಗ ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ ಕನ್ವರ್ಟೆಡ್ ಟು ಫೆರೋ ಮ್ಯಾಗ್ನೆಟಿಕ್ ಮಟೀರಿಯಲ್ ಕನ್ವರ್ಟ್ ಟು ಪ್ಯಾರಾ, ಅಂಡ್ ವಾಯ್ಸ್ ವರ್ಸ ಆಗುತ್ತೆ. ಓಕೆನಾ? ರೈಟ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ವಿಚ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇಸ್ ಅ ಸ್ಟ್ರಾಂಗ್ ಎಫೆಕ್ಟ್? ಸಿಂಪಲ್, ಡೊಮೈನ್ ಫಾರ್ಮೇಶನ್ ಯಾವ್ದ್ರಲ್ಲಿ ಇರುತ್ತಪ್ಪ? ಎಸ್ ಸರ್, ಫಸ್ಟ್ ಪಿ ಯು ಸಿ MCQ ನಿಮಗೆ ಇವಾಗಲೇ ಮಾಡಿಸ್ಬಿಡ್ತೀನಿ. ಫಸ್ಟ್ ಪಿ ಯು ಸಿ MCQ. ಓಕೆ, ಸೊ ಫಸ್ಟ್ ಪಿ ಯು ಸಿ MCQ. ಓಕೆ, ಸೊ ಫಸ್ಟ್ ಪಿ ಯು ಸಿ MCQ. ಓಕೆ, ಫಸ್ಟ್ ಪಿ ಯು ಸಿ MCQ. ಫಸ್ಟ್ ಪಿ ಯು ಸಿ MCQ ಯಾರು ನಮ್ಮ ಸ್ಟೂಡೆಂಟ್ಸ್ ಕೇಳ್ತಿರೋದು? ಯಾರು ಕೇಳಿದ್ರು? ಮೇಲೆ ಹೋಯ್ತಾ ಹೆಂಗೆ? ಎಲ್ಲಿ ಫಸ್ಟ್ ಪಿ ಯು ಸಿ ಎಲ್ಲಿದ್ರು? ಫಸ್ಟ್ ಪಿ ಯು ಸಿ ಓಕೆ, ಫಸ್ಟ್ ಪಿ ಯು ಸಿ ನಾವು ಮಾಡಿಲ್ಲ ಅನ್ಸುತ್ತೆ, ಸಾರಿ. ಓಕೆ, ಬಟ್ ಇಲ್ಲಿ ನಮ್ಮ ಇವರು ಶ್ರೀಧರ್ ಸರ್ ಲೈವ್ ಕಂಡಕ್ಟ್ ಮಾಡಿದ್ರು. ಓಕೆನಾ? ಫಸ್ಟ್ ಪಿ ಯು ಸಿ ಎಲ್ಲಿ ನಮ್ಮ ಶ್ರೀಧರ್ ಸರ್ ಕಾಣಿಸ್ತಾ ಇಲ್ಲಲ್ಲ? ಫಸ್ಟ್ ಪಿ ಯು ಸಿ ಫೈನಲ್ ಮ್ಯಾರಥಾನ್ ಫಿಸಿಕ್ಸ್ ಮಾಡಿದಾರಲ್ಲ, ಅದನ್ನ ನೋಡ್ಕೊಳ್ಳಿ. ಓಕೆನಾ? ಯಾರ್ಯಾರು ಫಸ್ಟ್ ಪಿ ಯು ಸಿ ಸ್ಟೂಡೆಂಟ್ಸ್ ಇದಿರಲ್ಲ ಅವರೊಂದು ಇದು ಮಾಡ್ಕೊಳ್ಳಿ. ಓಕೆನಾ? ಹಾ, ರವಿಶಂಕರ್ ಸರ್, ಕನ್ಫ್ಯೂಸ್ ಸರ್, ಪ್ಲೀಸ್ ಎಕ್ಸ್ಪ್ಲೈನ್ ಡಯಾ, ಪ್ಯಾರಾ ಅಂಡ್ ಫೆರೋ. ಯಾವ್ದು ಬೇಕು ಹೇಳಿ? ಯಾವ ಕಾನ್ಸೆಪ್ಟ್ ಬೇಕು? ಯಾವ ಬೇಸ್ ಮೇಲೆ ಬೇಕು? ಟೆಂಪರೇಚರ್ ಬೇಸ್ ಮೇಲೆ ಬೇಕಾ? ಹೆಂಗೆ? ಅದನ್ನ ನನಗೆ ಕ್ಲಾರಿಟಿ ಕೊಟ್ರೆ ಐ ಕ್ಯಾನ್ ಟ್ರೈ. ಓಕೆ, ನಾ ನೋಡಿ, ವಿಚ್ ಮ್ಯಾಗ್ನೆಟಿಕ್ ಸ್ಟ್ರಾಂಗ್ ಯಾವುದು? ಫೆರೋ. ಸೊ ದಟ್ ಈಸ್ ಸ್ಟ್ರಾಂಗ್ ಮ್ಯಾಗ್ನೆಟಿಸಮ್. ಓಕೆ, ಫೆರೋ ಮ್ಯಾಗ್ನೆಟಿಸಮ್. ನೆಕ್ಸ್ಟ್ ಒನ್, ಎ ಕಾಂಪಸ್ ನೀಡಲ್ magnetic moment M. Okay, so compass needle of a magnetic moment M is placed in a uniform magnetic field of a B such that the angle between them is a theta. The ratio of a magnet of a torque on the needle to the potential energy of a needle is proportional to. ಯಾವ್ದು ಬರುತ್ತೆ ನೋಡಿ, ನಾರ್ಮಲ್ ಆಗಿ ಟಾರ್ಕ್ ಬಗ್ಗೆ ಕೇಳ್ತಾರೆ. ಸೊ ಟಾರ್ಕ್ ಏನ್ ಬರುತ್ತೆ ಸರ್? ಇಟ್ ಇಸ್ ಮೈನಸ್ MB ಸ್ಮಾಲ್ ಲೆಟರ್ ಅಲ್ಲ, ದ MB sin theta. ಓಕೆ ಸರ್, ಅಂಡ್ ಇನ್ನೊಂದು ಪೊಟೆನ್ಷಿಯಲ್ ಎನರ್ಜಿ ಕೇಳ್ತಿರೋದು. ಓಕೆ, ಸೊ ಪೊಟೆನ್ಷಿಯಲ್ ಎನರ್ಜಿ ಸರ್ ಇಟ್ ಇಸ್ ಮೈನಸ್ MB cos theta. Okay, so minus MB cos theta. So MB get cancelled, minus tan theta. Okay, so this is minus n tan theta, minus tan theta ಆಗುತ್ತೆ. Okay, so minus tan theta ಇಲ್ಲಿ minus ಇಲ್ಲ, you can consider it as a tan theta only. Okay, directly you can consider tan theta. ಯಾಕೆ ಇಲ್ಲಿ ಮ್ಯಾಗ್ನಿಟ್ಯೂಡ್ ನ ಹೇಳಿದಾರೆ? ಸೊ ಮ್ಯಾಗ್ನಿಟ್ಯೂಡ್ ನ ಹೇಳಿದ್ರೆ you can consider only the tan theta without a negative sign. ಇಲ್ಲಿ ಮ್ಯಾಗ್ನಿಟ್ಯೂಡ್ ಬರ್ದಿರ್ಲಿಲ್ಲ ಅಂದ್ರೆ minus tan theta ಅಂತ ಬರ್ತಾ ಇತ್ತು. ಕ್ಲಿಯರಾ? ಎಸ್. ನೆಕ್ಸ್ಟ್ ಒನ್ ನೋಡಿ,
needles N1, N2 and N3 are made up of ferromagnetic, a paramagnetic and a diamagnetic. ನೋಡಿ, ಸೊ ಸ್ಟ್ರಾಂಗ್ ಅಟ್ರಾಕ್ಟಿವ್ N1 should be strong attractive. ಯಾಕೆ? ಇಟ್ ಇಸ್ ಅ ಫೆರೋಮ್ಯಾಗ್ನೆಟ್. ಇದ್ರ ಪ್ರಕಾರ ನೋಡೋಣ. Attract N1 strongly but repel N1. N2 is a paramagnet. Both should be attractive. Okay. N1 and N2 should be both attractive, but N1 must be strong attractive in nature. Yake? It is a ferromagnet. Because of domain formation, ಅದರ strength ಜಾಸ್ತಿ ಇರುತ್ತೆ, attractive properties. Okay. ಇದರ ಪ್ರಕಾರ repel ಅನ್ನೋದು it is wrong. Strongly attractive, both ಅಂತ ಹೇಳ್ತಿರೋದು. No. Next one, attractive N1 strongly, N2 weakly, repel N3. Yes, the diamagnet ಏನ್ ಮಾಡುತ್ತೆ? Repel. So that is option C is the right answer. Okay, so that is option C is the right answer. Okay, now let's move on to the next. Okay, so fill in the blanks. As per the blueprint ನೋಡಿದ್ರೆ ನಮಗೆ fill in the blanks you can expect from magnetism and matter. Okay ನಾ? Clear? ಹಾ, ಮೇಲೆ ಏನೋ ಇದೆ, PW physics ವಾಲ. ಪ್ರಿಯಾ, it is the physics ವಾಲ. Okay, right. Next one ನೋಡಿ, fill in the blanks. Try to answer this question. Properties are present in all material. ಯಾವ್ದಪ್ಪ? ಡಯಾಮ್ಯಾಗ್ನೆಟಿಕಾ, ಪ್ಯಾರಾಮ್ಯಾಗ್ನೆಟಿಕಾ, ಫೆರೋಮ್ಯಾಗ್ನೆಟಿಕಾ? ಯೂನಿವರ್ಸಲ್ ಪ್ರಾಪರ್ಟಿ ಆಫ್ ಅ ಮಟೀರಿಯಲ್ ಯಾವ್ದು ಬರುತ್ತೆ? ಯೂನಿವರ್ಸಲ್ ಪ್ರಾಪರ್ಟಿ. ಓಕೆ, ಸೊ ಯೂನಿವರ್ಸಲ್ ಪ್ರಾಪರ್ಟಿ ಕ್ಲಿಯರಾ? ಎಸ್ ಎಸ್, ಬೇಗ ಬೇಗ. ಯಾವುದು? ಡಯಾಮ್ಯಾಗ್ನೆಟಿಕ್. ಓಕೆ, ಎಸ್, ವೆರಿ ಗುಡ್, ಡಯಾಮ್ಯಾಗ್ನೆಟಿಕ್. ಓಕೆ, ಸೊ ದಿಸ್ ಇಸ್ ಡಯಾಮ್ಯಾಗ್ನೆಟಿಕ್. ಓಕೆ, so this is the diamagnetic. Okay, so this is the diamagnetic. Okay, so this is the diamagnetic. Done? So this is diamagnetic property. Clear? And now next question noda. When the material is placed in a magnetic field, the field inside it is slightly enhanced. The material is ಯಾವ್ದು ಬರುತ್ತೆ? ಯಾವ್ದು ಬರುತ್ತೆ ಹೇಳಿ? material is ಯಾವ್ದು ಬರುತ್ತೆ? slightly enhanced. Okay, so ಇಲ್ಲಿ ನೋಡಿ, slightly enhanced ಅಂತ ಇದೆ. Strongly enhanced ಅಲ್ಲ, slightly enhanced. Okay, yes. Thank you Dekshit, thank you so much. Exactly, para. Okay, so paramagnetic material. Okay, so paramagnetic. Okay, so paramagnetic substance. Okay, so paramagnetic substance. Clear? ಸಖತ್ತಾಗಿ ಆನ್ಸರ್ ಮಾಡ್ತಾರೆ ಕಣ. ಸ್ವಲ್ಪ ಕ್ಲೂ ಕೊಟ್ರೆ ಸಾಕು, ಪಟ 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 ಅಂತ ಆನ್ಸರ್ ಮಾಡ್ತಾರೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನಾ ನೆಕ್ಸ್ಟ್ ಒನ್ ನೋಡಿ, ಎ ಸಬ್ಸ್ಟೆನ್ಸ್ ಹ್ಯಾಸ್ ದ ರಿಲೇಟಿವ್ ಪರ್ಮೆಬಿಲಿಟಿ 1000. ರಿಲೇಟಿವ್ ಪರ್ಮೆಬಿಲಿಟಿ ಏನ್ ಹೇಳುತ್ತೆ? ಓಕೆ, ಸೊ ರಿಲೇಟಿವ್ ಪರ್ಮೆಬಿಲಿಟಿ ಏನ್ ಹೇಳುತ್ತೆ? ಸೊ ಇಲ್ಲಿ 1000 ಅಂತ ಇದೆ. ಓಕೆ, ದ ಮಟೀರಿಯಲ್ ಇಸ್ ಪ್ಯಾರಾಮ್ಯಾಗ್ನೆಟಿಕಾ, ಡಯಾಮ್ಯಾಗ್ನೆಟಿಕಾ ಅಥವಾ ಫೆರೋಮ್ಯಾಗ್ನೆಟಿಕಾ? ನೋಡಿ, ಇದು ಪರ್ಮೆಬಿಲಿಟಿ ಅಂತ ಹೇಳ್ತೀವಲ್ಲ, ಯಾವುದು ಲೆಸ್ ದೆನ್ 1 ಇರುತ್ತೋ ಅದು ಪ್ಯಾರಾ, ಅಂಡ್ ಯಾವುದು ಗ್ರೇಟರ್ ದೆನ್ 1 ಇರುತ್ತೋ, ಸಾರಿ, ಲೆಸ್ ದೆನ್ 1 ಇರುತ್ತೋ ಡಯಾ. ಓಕೆ, ಸೊ ಲೆಸ್ ದೆನ್ 1 ಇದ್ರೆ ಡಯಾ. ಓಕೆ, ಅಂಡ್ ಗ್ರೇಟರ್ ದೆನ್ 1 ಇದ್ರೆ ಪ್ಯಾರಾ, ಅಂಡ್ ಮಚ್ 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 ಗ್ರೇಟರ್ ದೆನ್ 1 ಇದ್ರೆ ಲೈಕ್ 600 ಇಂದ 1000 ಒಳಗಡೆ ನಂಬರ್ ಏನಾದ್ರಿಂದ ಅದು ಫೆರೋ. ಓಕೆ, ಫೆರೋ ಮ್ಯಾಗ್ನೆಟಿಕ್ ಮಟೀರಿಯಲ್. ಓಕೆ, ಸೊ ದಿಸ್ ಇಸ್ ದ ಫೆರೋ ಮ್ಯಾಗ್ನೆಟಿಕ್. Okay, so ferromagnetic material. Okay, so that is the ferromagnetic material. Is that clear? Okay, now let's move on to the next one. Okay, so electromagnetic induction. Are you ready? Are you ready, guys? Come on, are you ready? Are you ready, guys? So ಒಂದ್ಸತಿ ನಮ್ಮ ಬೆಂಕಿ ಬೆರಗಾಳಿ ಬಂದ್ಬಿಡ್ಲೆ. Okay, ಒಂದ್ಸತಿ ಬೆಂಕಿ ಬೆರಗಾಳಿ ಬಂದ್ಬಿಡ್ಲೆ. Come on, come on, come on. Yes. Very good, very good, very good. Huh. I'll say something. Okay, so if you are aligned, that's okay, or else we'll take small break. Now first part na ಮುಗಿಸೋಣ, ಆಮೇಲೆ ಒಂದು ಬ್ರೇಕ್ ತಗೋಣ, ಒಂದು 10 minutes ಅಥವಾ 15 minutes. ಓಕೆ, ಅಥವಾ ಇವಾಗಲೇ ಬ್ರೇಕ್ ಬೇಕಾ ಹೇಳಿ? ಓಕೆ, ಯು ವಾಂಟ್ ಅ ಬ್ರೇಕ್ ರೈಟ್ ನೌ ಆರ್ ಫಸ್ಟ್ ಪಾರ್ಟ್ ಮುಗಿಸಿ ತಗೊಳ್ಳೋಣ? ಹೇಳಿ ಹೇಳಿ ಬೇಗ. ಹಾ, ಇಲ್ಲಿ ಪೋಲ್ ಯೂಸ್ ಮಾಡಕ್ಕೂ ಅದು ಪೋಲ್ ವರ್ಕ್ ಆಗ್ತಿಲ್ಲ, ದಟ್ ಇಸ್ ಮೇನ್ ಥಿಂಗ್. ಹಾ, ಎಸ್. ಸೊ ಬ್ರೇಕ್ ಬೇಕಿದ್ರೆ ಬ್ರೇಕ್ ಅಂತ ಟೈಪ್ ಮಾಡಿ. ಓಕೆ, ಸೊ ಬ್ರೇಕ್ ಬೇಕಿದ್ರೆ ಬ್ರೇಕ್ ಅಂತ ಟೈಪ್ ಮಾಡಿ. ಇಫ್ ನಾಟ್ ಒಂದು ಫೈರ್ ಎಮೋಜಿ ಹಾಕಿ. ಓಕೆ, ಇಫ್ ನಾಟ್ ಅ ಫೈರ್ ಎಮೋಜಿ ಹಾಕಿ. ಹಾ, ನೋ ಬ್ರೇಕ್. ಓಕೆ, ಫೈನ್. ಯಾರ್ಯಾರಿಗೆ ತಿಂಡಿ ಮಾಡ್ಬೇಕು ಅನಿಸ್ತಾ ಇದೆಯಲ್ಲ, ಸೊ ನನ್ನ ಸಜೆಷನ್, ಓಕೆ, ಇಫ್ ಯು ಆರ್ ಓಕೆ ವಿತ್ ದಟ್ ದೆನ್ ಓಕೆ. ಓಕೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ತಿಂಡಿ ಮಾಡಬೇಕು ಅಂತ ಅನ್ಕೊಂಡ್ರೆ ಜಸ್ಟ್ ಗೋ ಅಂಡ್ ಹ್ಯಾವ್ ಅಂಡ್ ಕಮ್ ಬ್ಯಾಕ್. ಓಕೆ,
ಅದು ಸಹಿತ ಆಗಲ್ಲ ಸರ್ ಅಂದ್ರೆ ಆರಾಮಾಗಿ ನೀವು ಏನೋ ಪ್ಲೇಟಲ್ಲಿ ನಿಮ್ಮ ತಿಂಡಿನ ಹಾಕೊಳ್ಳಿ ಆರಾಮಾಗಿ ತಿಂತ ನೋಡ್ಬೋದು. ಲೈಕ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ನೋಡ್ತಿರಲ್ಲ ತಿಂತ ಆ ತರ. ಓಕೆ ನಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ದ ವೆರಿ ಫಸ್ಟ್ ಕ್ವಶನ್, statement based question. Okay, so statement 1 and statement 2. Okay, so statement 1 and statement 2. Lenz law gives the polarity of induced EMF in a circuit. Is that is it correct? ಹೇಳಿ. Okay, fine ಅಪ್ಪು. ನೋಡಿ ಯಾವುದು ಲೆನ್ಸ್ ಲಾ? ಎಸ್ ಸರ್, ಪೊಲಾರಿಟಿನ ಕೊಡುತ್ತೆ. ಎಸ್ ಸರ್, ಲೆನ್ಸ್ ಲಾ ಈಸ್ ಅನ್ ಅಕಾರ್ಡೆನ್ಸ್ ವಿತ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಬಿಟ್ವೀನ್ ದ ಗಿವನ್ ಟೂ ಸ್ಟೇಟ್ಮೆಂಟ್ಸ್. ಯಾವ್ದು ಕರೆಕ್ಟ್ ಆಗಿದೆ? ಓಕೆ, ಎನರ್ಜಿ ಇಷ್ಟೇ, ಫುಲ್ ಸ್ಟಾಪ್ ಬರ್ಬೇಕಾದ್ ಬಂದಿಲ್ಲ. ಓಕೆ, ಬಿಟ್ವೀನ್ ದ ಗಿವನ್ ಟೂ ಸ್ಟೇಟ್ಮೆಂಟ್ಸ್ ಬೋತ್ ಆರ್ ಕರೆಕ್ಟ್ ಅಲ್ವಾ? ಸೊ ಬೋತ್ ಆರ್ ಕರೆಕ್ಟ್, ಸೊ ಬೋತ್ ಆರ್ ಟ್ರೂ. ದಟ್ ಈಸ್ ದ ಫಸ್ಟ್ ಆನ್ಸರ್. Okay, now let's move on to the next question. In electromagnetic induction, the induced EMF in a coil is independent of. So EMF ne yav ತರ ಬರಿತೀವಿ? Sir, EMF that is equals, okay, so that is minus n. Sir, it is a d phi divided by dt. Correct? Yes sir. Change in a magnetic flux? Yes sir, change in a magnetic flux. And time rate of a change of a magnetic flux with respect to time rate? Yes sir. And resistance of the circuit ಇಲ್ಲಿ R ಇಲ್ಲ. And number of turns in the coil, that is n. Okay, so this is dependent. So right answer, that is option C. Option C is the right answer. Okay, so option C. Clear? Done? Okay, very good. Now let's move on to the next question. An EMF is induced across the ends of a moving conductor coil in a magnetic field. This is accordance with. ಅಂದ್ರೆ EMF ಇಂಡ್ಯೂಸ್ ಆಗುತ್ತೆ ಯಾವ ಲಾ ಪ್ರಕಾರ ಅಂತ ಹೇಳ್ತಾರೆ? ಆಂಪಿಯರ್ಸ್ ಲಾನ, ಗಾಸ್ ಲಾ ಆಫ್ ಎಲೆಕ್ಟ್ರೋಸ್ಟಾಟಿಕ್ಸ್, ಅಥವಾ ಗಾಸ್ ಲೈನ್ ಮ್ಯಾಗ್ನೆಟಿಸಮ್, ಅಥವಾ ಫ್ಯಾರಡೆ ಲಾನ? ಯಾವ್ದು ಬರುತ್ತೆ ಸರ್? ಇಟ್ ಇಸ್ ಸಿಂಪಲ್, ಫ್ಯಾರಡೆ ಲಾ ತಾನೇ ಹೇಳೋದು. The rate of change of a magnetic flux is, induces a EMF. E is directly proportional to d phi divided by dt. Done? Okay, sir. And the next one, nodi. The dimensional formula of inductance. The dimensional formula of inductance, that is option A. So, ಹೇಗೆ ಅಂತ ಹೇಳಿದ್ರೆ ನಮಗೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಸೊ ಇಲ್ಲಿ ಇಂಡಕ್ಟನ್ಸ್ ಅಂತಂದ್ರೆ ಲೆಟ್ಸ್ ಸೇ ಸೆಲ್ಫ್ ಇಂಡಕ್ಟನ್ಸ್ ಆರ್ ಮ್ಯೂಚುವಲ್ ಇಂಡಕ್ಷನ್, ವಾಟ್ ಎವರ್. ಓಕೆ, ಸೊ ಲೆಟ್ ಮಿ ಕನ್ಸಿಡರ್ ಸೆಲ್ಫ್ ಇಂಡಕ್ಟನ್ಸ್, ದಟ್ ಈಸ್ ಫ್ಲಕ್ಸ್ ಪರ್ ಯೂನಿಟ್ ಕರೆಂಟ್. ಓಕೆ, ಸೊ ಫ್ಲಕ್ಸ್ ನ ಯಾವ ತರ ಬರಿತೀವಿ ಸರ್? ಇಟ್ ಇಸ್ ಅ ಬಿ ಎ. ಓಕೆ, ಸೊ ಕಾಸ್ಟ್ ಇಟ್ ಅಂತ ಬರುತ್ತೆ, ಇಗ್ನೋರ್ ಇಟ್. ಓಕೆ, ಸೊ ದಿಸ್ ಇಸ್ ಐ. ಓಕೆ, ಸೊ ಬಿ ನ ಯಾವ ತರ ಬರೀಬಹುದು ಸರ್? ಎಫ್ ಇಸ್ ಈಕ್ವಲ್ಸ್ ಟು ಕ್ಯೂ ವಿ ಬಿ. ಓಕೆ, ಸೊ ಕ್ಯೂ ವಿ ಬಿ ಸೈನ್ ಥೀಟಾ. ಕರೆಕ್ಟಾ? ಎಸ್ ಸರ್, ಕ್ಯೂ ವಿ ಬಿ ಸೈನ್ ಥೀಟಾ. ಅಂಡ್ ಇಲ್ಲಿ ನಮಗೆ ಬಿ ಬೇಕು, ಅಂಡ್ ಎಫ್ ಡಿವೈಡೆಡ್ ಬೈ ಕ್ಯೂ ವಿ ಅಂತ ಬರೀಬಹುದು. ಓಕೆನಾ? ಎಸ್ ಸರ್. ಸೊ ಇಲ್ಲಿ ಡೈಮೆನ್ಷನಲ್ ಫಾರ್ಮುಲಾ ಬರೆದ್ರೆ ಸರ್ ಇಟ್ ಇಸ್ ಎಂ ಪವರ್ 1 ಎಲ್ ಪವರ್ 1 ಟಿ ಪವರ್ ಮೈನಸ್ 2 ಅಂಡ್ ಓಲ್ ಡಿವೈಡೆಡ್ ಬೈ ಕ್ಯೂ ಇಸ್ ನಥಿಂಗ್ ಬಟ್ ಎ ಪವರ್ 1 ಟಿ ಪವರ್ 1 ಅಂಡ್ ವಿ ದಟ್ ಇಸ್ ಎಲ್ ಪವರ್ 1 ಟಿ ಪವರ್ ಮೈನಸ್ 1. ಓಕೆ, ಎಸ್ ಸರ್, ರೈಟ್. ಸೊ ಇದು ಕರೆಕ್ಟ್ ತಾನೆ? velocity. Okay, and this t power plus 1 minus 1 get cancelled, and illi L get cancelled. So B is equals to and m power 1 L power 0 t power minus 2. Okay, and a power minus 1. Okay, yes sir. Illi substitute ಮಾಡೋಣ sir. L that is equals to some magnetic field ಎಷ್ಟಿದೆ sir? m power 1 L power 0 t power minus 2 and a power minus 1. Okay, and area that is L power 2 all divided by current ಅಂದ್ರೆ a power 1. ಓಕೆ, ಅಂಡ್ ಮೇಲ್ಗಡೆ ಶಿಫ್ಟ್ ಮಾಡಿದ್ರೆ, ಓಕೆ, ಸೊ ಮೇಲ್ಗಡೆ ಶಿಫ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ ಸರ್? ಇಟ್ ಇಸ್ m power 1 and L power 2, so t power minus 2 and a power minus 2. ಓಕೆನಾ? ರೈಟ್ ಸರ್, ಕ್ಲಿಯರ್. ಸೊ ದಟ್ ಈಸ್ ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಹಾ. ಎಂತ ಸಾವೇ ಏನದು ಮೋಟರ್ ಸೈಕಲ್ ಏನದು ಚೆನ್ನಾಗಿದೆ. ಎಂತ ಸಾವು ಸಾವೇನಾ? ಎಂತ ಸಾವು ಮಾರ್ರೆ, ಮಾರ್ನಿಂಗ್ ಕ್ಲಾಸಾ? ಹೌದು ಮಾರ್ರೆ, ಇದು ಮಾರ್ನಿಂಗ್ ಕ್ಲಾಸೇ. ಹಾ, ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್, ಹಾ, ಇಂಡಕ್ಟನ್ಸ್ ಆಫ್ ಅ ಕಾಯಿಲ್ ಇಸ್ ಇಂಡಿಪೆಂಡೆಂಟ್ ಆಫ್. ಇಂಡಕ್ಟನ್ಸ್ ಆಫ್ ಅ ಕಾಯಿಲ್ ನೋಡ್ಕೊಳ್ಳಿ. ಓಕೆ, ಸೊ ಇಂಡಕ್ಟನ್ಸ್ ಆಫ್ ಅ ಕಾಯಿಲ್, ಕಾಯಿಲ್ ಅಂದ್ರೆ ಇಲ್ಲಿ ಬರೋದು ಯಾವ್ದಪ್ಪ ಅಂದ್ರೆ ಸೊಲೆನಾಯ್ಡ್. ಓಕೆ, ಸೊ ಸೊಲೆನಾಯ್ಡ್ ಇಂಡಕ್ಟನ್ಸ್ ಏನ್ ಬರಿತೀವಿ ಸರ್? ಇಟ್ ಇಸ್ ಅ ಮ್ಯೂ ನಾಟ್ ಎನ್ ಸ್ಕ್ವೇರ್ ಎ ಇಂಟು ಎಲ್ ಅಂತ ಬರಿತೀವಿ. ಸೊ ಇಲ್ಲಿ ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಏನಂತ ಬರೀಬಹುದು ಸರ್? ಇಟ್ ಇಸ್ ಅ ಮ್ಯೂ ನಾಟ್ ಎನ್ ಸ್ಕ್ವೇರ್ ಡಿವೈಡೆಡ್ ಬೈ ಎಲ್ ಸ್ಕ್ವೇರ್ ಅಂಡ್ ಎ ಇಂಟು ಎಲ್ ಅಂತ ಬರೀಬಹುದು. ಓಕೆ, ಎಸ್ ಸರ್. ಅಂಡ್ ಇದರ ಪ್ರಕಾರ ನಾವು ಬರೆದ್ರೆ ಸರ್ ಜಾಮೆಟ್ರಿ ಆಫ್ ದ ಸೆಲ್ ದಟ್ ಇಸ್ ನಥಿಂಗ್ ಬಟ್ ಎ. ಕರೆಕ್ಟಾ? ಅಂಡ್ ಎಸ್ ಸರ್, ಎ ಏರಿಯಾ ಅಂಡ್ ಲೆಂತ್ ಅಂಡ್ ಮೀಡಿಯಂ ಇನ್ಸೈಡ್ ದಟ್ ಇಸ್ ಅ ಮ್ಯೂ ನಾಟ್. ಏರ್ ಇದ್ರೆ ಮ್ಯೂ ನಾಟ್, ಅದು ಬೇರೆದಿದ್ರೆ ಮ್ಯೂ ಎಮ್ ಅಂತ ಬರುತ್ತೆ. ದ ಕರೆಂಟ್ ಇಲ್ಲ. The number of turns, that is nothing but number of turns, that is n. So independent of a current through the coil. Okay, that is independent of a current through it. Okay, so that is option C. Sir, the last question is B. Yadu? Ha, okay. Sorry. Thank you, Raj sahab.
Okay, so that is m power 1, L power 2, T power minus 2 and A power minus 2. Yes. And let's move on to the next question. The phenomena of induction of EMF in a coil due to change in a current through the same coil. Same coil ಅಂದ್ರೆ self ಅಂತ ಬಂದ್ಕೊಳ್ಳಿ, ಓಕೆನಾ? Same coil ಅಂದ್ರೆ self. Okay, so same coil ಅಂದ್ರೆ self. Self induction ಅಂತ ಬರುತ್ತೆ. Okay, so that is self induction. Okay, self induction. Okay, and it acts as a inertia, but electrical inertia ಆಗಿ act ಆಗುತ್ತೆ. Inertia ಅಂದ್ರೆ ಏನು? It is the property of a body which is, incapable of changing its state. Okay, whether state of rest ಆಗಿರ್ಬೋದು, state of motion ಆಗಿರ್ಬೋದು. ಕ್ಲಿಯರಾ? ಸರ್ AC ಚಾಪ್ಟರ್ ನ್ಯೂಮೆರಿಕಲ್ಸ್ ದೀಪಕ್ ಮೋಸ್ಟ್ಲಿ ನೀವು ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ. ಸಾಟರ್ಡೆ ನಾನು ನ್ಯೂಮೆರಿಕಲ್ದು ಒಂದು ಸೆಷನ್ ತಗೊಳ್ತೀನಿ, ಓಕೆನಾ? ಸ್ವಲ್ಪ ಫಾರ್ಮುಲಾಸ್ ಎಲ್ಲ ಸ್ವಲ್ಪ ಕಲ್ತ್ಕೊಂಡು ಬನ್ನಿ, ಓಕೆನಾ? ರೈಟ್. ಎಸ್ ಸರ್, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ವಿಚ್ ಫಿಸಿಕಲ್ ಕ್ವಾಂಟಿಟಿ ಪ್ಲೇಸ್ ದ ರೋಲ್ ಆಫ್ ಎಲೆಕ್ಟ್ರಿಕಲ್ ಇನರ್ಷಿಯಾ? Motional EMF, mutual inductance, induced current and self inductance. Okay, so that is self inductance plays yadu role of electrical inertia. Clear? Yes. Very good, Ananya, very good. Am I right? Ananya, correct on Nimesro? Okay, now let's move on to the next question. If the current flowing through the coil is doubled, the magnetic energy stored by it. So ಇಲ್ಲಿ ನಮಗೆ ಕೇಳಿದಿರೋದು ಮ್ಯಾಗ್ನೆಟಿಕ್ ಎನರ್ಜಿ ಅಂತ ಕೇಳ್ತಾರೆ. ಓಕೆ, ಸೊ ಮ್ಯಾಗ್ನೆಟಿಕ್ ಎನರ್ಜಿ. ಸೊ ಮ್ಯಾಗ್ನೆಟಿಕ್ ಎನರ್ಜಿ ಯಾವ ತರ ಯೂಸ್ ಮಾಡ್ತೀವಿ ಸರ್? ಇಟ್ ಇಸ್ ಆಫ್ ಎಲ್ ಐ ಸ್ಕ್ವೇರ್. ಓಕೆ, ಆಫ್ ಎಲ್ ಸ್ಕ್ವೇರ್. ಇಫ್ ಐ ಕನ್ಸಿಡರ್ ಆಫ್ ಎಲ್ ಐ ವ್ಯಾಲ್ಯೂ ಎಷ್ಟಾಗಿದೆ? ಡಬಲ್ 2L ಸ್ಕ್ವೇರ್ ಅಂದ್ರೆ ಸರ್ ಇಟ್ ಇಸ್ ಯು ಡಾಸ್ ದಟ್ ಇಸ್ ಈಕ್ವಲ್ಸ್ ಟು 4 ಟೈಮ್ಸ್ ಆಫ್ ಎಲ್ ಆಗುತ್ತೆ. ಓಕೆ, ಸೊ 4 ಟೈಮ್ಸ್ ಆಫ್ ಇನಿಷಿಯಲ್ ಎನರ್ಜಿ. So 4 times of initial energy. Okay, so the energy stored by, so becomes of, it becomes of 4 times. Okay, so that is option C, becomes of 4 times. Okay, that is option C. Sir, how many hours numerical ಮಾಡುತ್ತೀರಾ ಸಾಟರ್ಡೆ? ಮೋಸ್ಟ್ ಪ್ರಾಬಬ್ಲಿ ಒಂದು 4 to 5 hours ಆಗ್ಬೋದು ಕಣ, ಯಾಕಂದ್ರೆ ನಿಮ್ಗೆ ಅರ್ಥ ಮಾಡಿಸ್ಬೇಕಲ್ಲ, ದಟ್ ಈಸ್ ಮೇನ್ ಥಿಂಗ್. ರೈಟ್? ಓಕೆ, ರೈಟ್. Now let's move on to the next question. Fill in the blanks. Okay, so fill in the blanks. ನೋಡೋಣ. Yes sir. According to the phenomena of electromagnetic induction, the time varying magnetic field induces, ಇಲ್ಲಿ ನಿಮಗೆ ಆಪ್ಷನ್ಸ್ ಮೇಲೆ ಡಿಪೆಂಡ್ ಇರುತ್ತೆ. ಓಕೆ, EMF ಇದ್ರೆ EMF ಬರೀರಿ, ಯಾಕೆಂದ್ರೆ ಎಲೆಕ್ಟ್ರೋಮೋಟಿವ್ ಫೋರ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಇದ್ರೆ ಅದನ್ನು ಸಹಿತ ಬರೀರಿ. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಆಪ್ಷನ್ ಅಲ್ಲಿ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಸಹ ಬರೀರಿ. ಓಕೆ, ಸೊ EMF ಇದ್ರೆ EMF ಹೋಗಿ, ಎಲೆಕ್ಟ್ರಿಕ್ ಫೀಲ್ಡ್ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಜೊತೆ ಹೋಗಿ. ಓಕೆನಾ? ಕ್ಲಿಯರ್? EMF. ನಾ ನೆಕ್ಸ್ಟ್ ಕ್ವೆಶ್ಚನ್. As the speed of a conducting rod moving perpendicular to the uniform magnetic field decreases, the motional EMF across it. Nodi, motional EMF, it is directly proportional to BLV. Okay, so E is directly proportional to uniform magnetic field. Speed ಬಗ್ಗೆ ಕೇಳ್ತಾರೆ. Directly proportional ಆಗಿರೋದ್ರಿಂದ if speed, as the speed of conducting rod moving perpendicular to the uniform magnetic field decrease ಆದ್ರೆ EMF is also decreases. Okay, so that is also decreases. Okay, so that is also decreases. Getting my point? Okay, na? Yes, very good. Now let's move on to the next question. If the current through a coil increases, it's a self inductance ಏನಾಗುತ್ತೆ? Self inductance is independent of current. ನಿಮಗೆ ನೋಡಿರ್ಬೋದು, that is L is equals to mu naught n square AL ಅಂತ. It is independent of current, so remains the same. Okay, constant ಅಂತ ಬರೀದು, constant. ಈ ವ್ಯಾಲ್ಯೂ ಇದ್ರೆ ಈ ವ್ಯಾಲ್ಯೂ ಬರೀರಿ, ಕಾನ್ಸ್ಟೆಂಟ್ ಅಂತ ಹೇಳಿ, ಅಥವಾ ರಿಮೈನ್ಸ್ ಸೇಮ್. ಓಕೆ, ಸರ್ ರಿಮೈನ್ಸ್ ಸೇಮ್, ಓಕೆ, ಸರ್ ರಿಮೈನ್ಸ್ ಸೇಮ್ ಅನ್ನೋದೇ ಕಾನ್ಸ್ಟೆಂಟ್ ಆಗುತ್ತೆ. ಓಕೆ, ಯಾಕೆ ಸರ್ ಅಂತ ಹೇಳಿದ್ರೆ ಸೆಲ್ಫ್ ಇಂಡಕ್ಟೆನ್ಸ್ ದಟ್ ಈಸ್ ಈಕ್ವಲ್ಸ್ ಟು mu naught n square A into L. ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಕರೆಂಟ್. ಓಕೆ, ರೈಟ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. when an rod is inserted inside the coil, it's a self inductance. ನೋಡಿ, self inductance ಏನಾಗುತ್ತೆ ಸರ್ ಇದರಲ್ಲಿ? if I insert a rod that is a ferromagnetic material, this mu value increases, therefore L value also increases, therefore increases. Okay, so that is increases. Clear? Yes sir. Now a current carrying coil stores energy in the form of, ನಾನು ಇಂಡಕ್ಟೆನ್ಸ್ ಅಂತ ಹೇಳಿದೆ. ಓಕೆ, ಸೊ ಅಲ್ಲಿ ನಾವು ಕೆಪಾಸಿಟರ್ ಅಲ್ಲಿ ನಮಗೆ ಎನರ್ಜಿ ಯಾವ ರೀತಿಯಲ್ಲಿ ಸ್ಟೋರ್ ಆಗ್ತಿತ್ತು ಸರ್? ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಬಟ್ ಇಲ್ಲಿ current carrying coil stores the energy in the form of what? Is it electric field or magnetic field? Is it electric field or magnetic field? ಯಾವ್ದು ಹೇಳಿ? Form of the magnetic field. Okay, so form of magnetic field. Okay, so form of magnetic field. Okay, so ಇಲ್ಲಿ ನಿಮಗೆ ಆಪ್ಷನ್ಸ್ ಇಲ್ಲ, ಅದರಿಂದ ಸ್ವಲ್ಪ ಕಷ್ಟ ಆಗ್ತಿರೋದು. ಓಕೆನಾ? ರೈಟ್. Okay, magnetic field. Very good. Now let's move on to the next question. Okay, sir, are you ready for electric current? Sorry, alternating current. Are you ready for alternating current? Yes.
ವೆರಿ ಗುಡ್ ರಸಬ್. ನಾಗರಾಜ್ ಚೆನ್ನಾಗಿ ಆನ್ಸರ್ ಮಾಡ್ತಿದ್ದಾರೆ. ಅಂಡ್ ಕಾರ್ತಿ, ರಘು, ಶ್ರಾವಣಿ ಅಂಡ್ ನಿರ್ಮಲಾ, ಗಣೇಶ್, ಮಲ್ಲಿಕಾರ್ಜುನ್ ಚೆನ್ನಾಗಿ ಆನ್ಸರ್ ಮಾಡ್ತಾರೆ. ಕೀಪ್ ಇಟ್ ಅಪ್. ಓಕೆ, ವಿಜಯ್ ವಿಠಲ್ ಆಲ್ಸೋ, ಅರವಿಂದ್ ಆಲ್ಸೋ. ಓಕೆ, ಸೊ ಕೀಪ್ ಇಟ್ ಅಪ್ ಗೈಸ್, ಕೀಪ್ ಇಟ್ ಅಪ್. ಸೂಪರ್. ಓಕೆ, ರೈಟ್. ಓಕೆ, ರೈಟ್. Good. Fine. Okay. Now, let's move on to the next question. First question of AC. Which of the following, okay, so which one of the following statement is wrong? Wrong ಯಾವುದು ಅಂತ ನೋಡೋಣ. AC can be easily and efficiently stepped up and stepped down easily. Yes, using transformer. Okay, so using transformer. Okay. Clear? Yes. Wire. ಲಾಸ್ಟ್ ಗೇಮಿಂಗ್ ಒಂದೇ ಅರ್ಥ ಆಗ್ತಲ್ಲ ನನಗೆ. ಯಾಕೆ ನನ್ನೊಳಗಡೆ ಏನಾದ್ರೂ ಗೇಮರ್ ಇದನಾ ಅಂತ ನನಗೆ ಡೌಟ್ ಬರ್ತಾ ಇದೆ. ಹೆಸರುಗಳು ಓದಕ್ ಆಗ್ತಿಲ್ಲ, ಬಟ್ ಲಾಸ್ಟಿಗೆ ಗೇಮಿಂಗ್ ಅಂತ ಫುಲ್ ಈಸಿಯಾಗಿ ಅರ್ಥ ಆಗ್ಬಿಡತ್ತೆ. ಎಲ್ಲಾದ್ರೂ ನಮ್ಮಲ್ಲಿ ಗೇಮರ್ ಏನಾದ್ರೂ ಇದಾರ? ಏನ್ ಅನ್ಸುತ್ತೆ ನಿಮ್ಗೆ? ಏನ್ ಅನ್ಸುತ್ತೆ ಹೇಳಿ ನೋಡ. ಇರ್ಬೋದಾ? ಸರ್, ಹೌ ಮೆನಿ ಅವರ್ಸ್ ಯು ಆರ್ ಗೋಯಿಂಗ್ ಟು ಟೇಕ್ ಕ್ಲಾಸ್? ಇನ್ನೊಂದು 1.5 hour ಆಗುತ್ತೆ. ಓಕೆ, ಇನ್ನೊಂದು 1.5 hour ಆಗುತ್ತೆ. ಇರ್ಬೋದಾ? ಆನ್ಸರ್ ಮಾಡಿ. ಏಕೆ ಗೇಮರ್? ವಾ. Okay. Now next one, it is economical to transmit DC over a large distance. ಇದೇನಿಲ್ಲ, DC ನ ಟ್ರಾನ್ಸ್ಫರ್ ಮಾಡಕ್ಕಾಗಲ್ಲ. ಯಾಕೆ? ಇಟ್ ಇಸ್ ಡೈರೆಕ್ಟ್ ಕರೆಂಟ್. ಓಕೆ, ಡೈರೆಕ್ಟ್ ಕರೆಂಟ್ ಆಗಿರೋದ್ರಿಂದ. ಓಕೆ, ಸೊ ಇಟ್ ಇಸ್ ನಾಟ್ ಪಾಸಿಬಲ್. ದೇರ್ ಫಾರ್ ಇಟ್ ಇಸ್ ರಾಂಗ್. ಮಿಕ್ಕಿದ್ದು average value of sinusoidal alternating current or voltage over a complete cycle is 0. This is all true. Average power ಇಲ್ಲಿ 0 ಆಗಿದ್ರೆ power IV cos theta cos phi ಅಂತ ಬರುತ್ತೆ. This is also 0. Yes, may or may not be 0, depends upon what type of AC circuit it is. Okay, this is also right. And wrong answer ಯಾವುದು? ಆಪ್ಷನ್ ಬಿ. Okay, so option B. AK the gamer. Okay, AK the gamer. Right. Thank you. ಏನ್ ಗೇಮ್ ಆಡ್ಬೋದು ಸ್ವಲ್ಪ ನನಗೆ ಹೇಳ್ಕೊಡ್ರಲ್ಲ. ಯಾವ ಗೇಮ್ಸ್ ಇಷ್ಟ ನಿಮಗೆ? ಗೇಮ್ಸ್ ಈ ಟೈಮಲ್ಲೆಲ್ಲ ಗೇಮ್ಸ್ ಆಡಬಾರ್ದು. ನಮ್ದು ಗೇಮ್ ಯಾವ್ದು ಜೊತೆ ಇರ್ಬೇಕು ಗೊತ್ತಾ? ಕ್ವಶನ್ ಪೇಪರ್ ಜೊತೆ ಇರ್ಬೇಕು ನಮ್ದು ಗೇಮ್. ಓಕೆ, ಲೆಟ್ಸ್ ಪ್ರಿಪೇರ್ ವೆರಿ ವೆಲ್. ಓಕೆ, ಆ ಗೇಮಲ್ಲಿ ನಾವು ಗೆದ್ಬರೋಣ. ಯಾವ ಗೇಮು? ನಮ್ಮ ಎಕ್ಸಾಮ್ ಗೇಮ್. ಓಕೆ, ರೈಟ್. AK ಆರ್ಮಿಸ್ ಟೀಮ್ ಆಲ್ವೇಸ್ ಆನ್ ಫೈರ್. ಥ್ಯಾಂಕ್ ಯು ರಾಜೇಶ್ ಸಾಬ್. ಫ್ರೀ ಫೈರ್ ಹೇಳ್ರ ಸ್ವಲ್ಪ ಗೇಮ್ಗಳು ಹೇಳಿ, ನಾನು ಟ್ರೈ ಮಾಡ್ತೀನಿ. ಓಕೆನಾ? Sir, you can change the game in 12th paper. Yes, we are doing the same thing. Okay, target to 600. Very good. Thank you Dikshit. PUBG, BGMI. Okay, PUBG. True sir, we prepared very well. Yes, very good. That's what I need. Okay, that's what I need. ಕೆಲವು ಸ್ಟೂಡೆಂಟ್ಸ್ ಸ್ವಲ್ಪ ಡೈವರ್ಟ್ ಆಗ್ಬಿಟ್ಟು BGMI, ಫ್ರೀ ಫೈರ್ ಅಂತಿದ್ರೆ ಬರ್ರ ಈ ಕಡೆ ಬರ್ರಿ. ಓಕೆ, ರೈಟ್. ವೆರಿ ಗುಡ್. Now let's move on to the next one. In a purely capacitive circuit, if the frequency of AC is doubled, the capacitive reactance ಏನಾಗುತ್ತೆ? ಸೊ ಇಲ್ಲಿ ಕೊಟ್ಟಿರೋದು ಯಾವುದು? ಕೆಪಾಸಿಟಿವ್ ರಿಯಾಕ್ಟನ್ಸ್. ಸೊ therefore XC, so 1 divided by omega C, ರೈಟಾ? ಇಲ್ಲಿ ಫ್ರೀಕ್ವೆನ್ಸಿ ಕೇಳ್ತಿರೋದು. ಸೊ therefore 2πfc, ರೈಟಾ? ಎಸ್ ಸರ್. ಇಲ್ಲಿ ಫ್ರೀಕ್ವೆನ್ಸಿ ಏನ್ ಮಾಡ್ತಿರೋದು? ಡಬಲ್ಡ್. ಓಕೆ, ಸೊ ಫ್ರೀಕ್ವೆನ್ಸಿ ಇಸ್ ಡಬಲ್ಡ್. ಏನಾಗುತ್ತೆ ಇಲ್ಲಿ ಸರ್? XC dash. ಓಕೆ, ಸೊ XC dash that is equals to, sir, it is a 2πf, that is a 2π C. ಸೊ ಇಲ್ಲಿ 1/2 ಆಚೆ ತಗೊಳ್ಳಿ. ಸೊ ಮಿಕ್ಕಿದ್ದು 1 divided by 2πfc ಅಂತ ಆಸ್ ಇಟ್ ಇಸ್ ಬರೀರಿ. ಅಂಡ್ XC dash that is equals to XC divided by 2. Okay, so that is half of initial value. Okay, so that is get half. Okay, so that is option C. Okay, now let's move on to the next question. The phenomena of resonance exhibited by an AC. Okay, so E ಆಗಿದೆ AC. So ಕಂಡೀಷನ್ಸ್ ಏನಪ್ಪ ರೆಸೊನೆನ್ಸ್ ಕಂಡೀಷನ್? ಸರ್, ಫಸ್ಟ್ ಒನ್ XL that is equals to XC and VL that is equals to VC and ಫೇಸ್ ಡಿಫರೆನ್ಸ್ ಎಷ್ಟಿರಬೇಕು? 0 and ಇಂಪಿಡೆನ್ಸ್ ಎಷ್ಟಾಗಿರುತ್ತೆ? ಈಕ್ವಲ್ ಟು R. ಓಕೆ, ಸೊ ಈಕ್ವಲ್ ಟು R ಆಗಿರುತ್ತೆ. ಅಂಡ್ ಕರೆಂಟ್ ಏನಾಗಿರುತ್ತೆ? ಮ್ಯಾಕ್ಸಿಮಮ್ ಆಗಿರುತ್ತೆ ಸರ್, ರೈಟಾ? ಸೊ ದೀಸ್ ಆರ್ ದ ಕಂಡೀಷನ್ ಫಾರ್ ರೆಸೊನೆನ್ಸ್. ಓಕೆ, ಸೊ ರೆಸೊನೆನ್ಸ್ ನೋಡಿ, ಇಲ್ಲಿ L ಮತ್ತೆ C ಕಂಪಲ್ಸರಿ ಆಗಿರ್ಬೇಕು. ಓಕೆ, ಸೊ L ಮತ್ತೆ C ಕಂಪಲ್ಸರಿ ಆಗಬೇಕು. ಯಾವುದು? ಇಂಡಕ್ಟರ್ ಮತ್ತೆ ಕೆಪಾಸಿಟರ್ ಮಸ್ಟ್ ಬಿ ಪ್ರೆಸೆಂಟ್. ರೆಸಿಸ್ಟೆನ್ಸ್ ಇಲ್ದಿದ್ರು ಪರವಾಗಿಲ್ಲ. ಇವಾಗ if only if both L and C are present in the circuit. Yes, that is right answer. Okay, so C, L ಮತ್ತೆ C must be present. Therefore, option C is the right answer. Sorry, option A is the right answer. Clear? Yes, sir. Next one ನೋಡಿ. Principle behind working of a transformer ಯಾವ್ದು ಬರುತ್ತೆ?
ಎಡ್ಡಿ ಕರೆಂಟ್ ಅಥವಾ ಸೆಲ್ಫ್ ಇಂಡಕ್ಷನ್, ಮ್ಯೂಚುವಲ್ ಇಂಡಕ್ಷನ್ ಅಥವಾ ಹಿಸ್ಟರೆಸಿಸ್? ಸಿಂಪಲ್ ಸರ್, ಮ್ಯೂಚುವಲ್ ಇಂಡಕ್ಷನ್. ಬಿಕಾಸ್ ಟ್ರಾನ್ಸ್ಫಾರ್ಮರ್ ಅಂದ್ರೆ ಒಂದು ಪ್ರೈಮರಿ ಕಾಲ್ ಇರುತ್ತೆ, ಇನ್ನೊಂದು ಸೆಕೆಂಡರಿ ಕಾಲ್ ಇರುತ್ತೆ. ಸೊ ಡ್ಯೂ ಟು ಮ್ಯೂಚುವಲ್ ಇಂಡಕ್ಷನ್, ದ ವೋಲ್ಟೇಜ್ ಇನ್ ಅ ಸೆಕೆಂಡರಿ ಕಾಲ್ ಕ್ಯಾನ್ ಬಿ ಸ್ಟೆಪ್ ಅಪ್ ಆರ್ ಸ್ಟೆಪ್ ಡೌನ್ ಬೇಸ್ಡ್ ಆನ್ ದ ಪ್ರೈಮರಿ ಕಾಲ್. ಏನು ಇನ್ಪುಟ್ ಕೊಡ್ತೀವಿ ಅಲ್ಲಿ ಔಟ್ಪುಟ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ರೈಟ್ ಸರ್. ಅದ್ರ ನೆಕ್ಸ್ಟ್ ಒನ್, ದ ಫ್ರೀಕ್ವೆನ್ಸಿ ಆಫ್ AC is increased, the impedance of the circuit ಏನಾಗುತ್ತೆ? ಓಕೆ, ಸೊ ಫಸ್ಟ್ ಇಂಪಿಡೆನ್ಸ್ ಅಂದ್ರೆ ಏನು ಸರ್? ಇಟ್ ಈಸ್ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್. ಓಕೆ, ಸೊ R² ಪ್ಲಸ್ XL ಮೈನಸ್ XC ಹೋಲ್ ಸ್ಕ್ವೇರ್, ರೈಟಾ? ಎಸ್ ಸರ್. ಸೊ XL ವ್ಯಾಲ್ಯೂ ಏನಿದೆ ಸರ್? ಇಟ್ ಇಸ್ 2πfL. ಅಂಡ್ ನೆಕ್ಸ್ಟ್ ಒನ್ XC ವ್ಯಾಲ್ಯೂ ಏನಿದೆ ಸರ್? ಇಟ್ ಇಸ್ 1/2πfC ಅಂತ ಆಗುತ್ತೆ. ನೋಡಿ, ಇದು ಯೂನಿವರ್ಸಲಿ ಪ್ರಪೋರ್ಷನಲ್ ಅಂಡ್ ಇದು ಡೈರೆಕ್ಟ್ಲಿ ಪ್ರಪೋರ್ಷನಲ್. ನೋಡಿ, ಫಸ್ಟ್ ಏನಾಗುತ್ತೆ, ಇಫ್ ಇನ್ಕ್ರೀಸ್ಡ್. ಓಕೆ, ಸೊ ಇಲ್ಲಿ ಇನ್ಕ್ರೀಸ್ ಆದ್ರೆ ಏನಾಗುತ್ತೆ? ಫಸ್ಟ್ ಇಲ್ಲಿ ನಾವು ಓಕೆ, ಸೊ ಇಲ್ಲಿ XL ಮೈನಸ್ XC ಇರೋದ್ರಿಂದ ಫಸ್ಟ್ ಡಿಗ್ರೀಸ್ ಆಗುತ್ತೆ. ಓಕೆ, ಸೊ ಫಸ್ಟ್ ಡಿಗ್ರೀಸ್ ಆಗುತ್ತೆ, ಆಮೇಲೆ ಏನಾಗುತ್ತೆ ಮತ್ತೆ ಇನ್ಕ್ರೀಸ್ ಆಗುತ್ತೆ ಬಿಕಾಸ್ ಆಫ್ ದಿಸ್. ಓಕೆ, ಸೊ ಬಿಕಾಸ್ ಆಫ್ ದಿಸ್ ಇಲ್ಲಿ ನೋಡಿ ನೆಗೆಟಿವ್ ಸೈನ್ ಇದೆ, ಮಧ್ಯದಲ್ಲಿ ನೆಗೆಟಿವ್ ಸೈನ್ ಇದೆ. ಅದಕ್ಕೆ ಏನಾಗುತ್ತೆ? ಫಸ್ಟ್ ಡಿಗ್ರೀಸ್ ಆಗಿ ದೆನ್ ಇನ್ಕ್ರೀಸ್ ಆಗುತ್ತೆ. ನೆನಪಿದನ ಗ್ರಾಫ್? ನೆನಪಿದನ ಗ್ರಾಫ್ ಈ ತರ ಇರುತ್ತೆ. ನೆನಪಿದನ ಗ್ರಾಫ್? ಇಟ್ ಈಸ್ ಡಿಕ್ರೀಸಿಂಗ್ ದೆನ್ ಇನ್ಕ್ರೀಸಿಂಗ್. Okay, so that is option D. Okay, so option D is the right answer. Next one, power factor for purely resistive circuit. Resistive circuit ಅಲ್ಲಿ what is the phase difference? Phase difference ಅಂದ್ರೆ ಕರೆಂಟ್ ಮತ್ತೆ ವೋಲ್ಟೇಜ್ ಲ್ಯಾಗ್ ಆಗುತ್ತಾ ಲೀಡ್ ಆಗುತ್ತಾ? ನೋ ಸರ್, ದೇ ಆರ್ ನಾಟ್ ಲ್ಯಾಗಿಂಗ್ ಆರ್ ಲೀಡಿಂಗ್, ಬಟ್ ದೇ ಆರ್ ಇನ್ ಫೇಸ್ ಅಂತ ಹೇಳ್ತೀವಿ. ಸೊ ದಟ್ ಮೀನ್ಸ್ ಥೀಟಾ phi is equals to 0. ಅಂಡ್ ಪವರ್ ಫ್ಯಾಕ್ಟರ್ ಅಂದ್ರೆ ಏನು ಸರ್? ಇಟ್ ಇಸ್ ಅ cos phi. Okay, so that is a cos phi. So cos 0 degree ಎಷ್ಟಾಗುತ್ತೆ? That is a 1. Okay, so unity. Okay, that is the unity. That is option B. Okay, so option B is the right answer. Clear? Yes sir. And next ಹೋಗೋಣ. So next one, at resonance the series LC circuit behaves like ಏನಾಗುತ್ತೆ ನೋಡಿ? ನಾರ್ಮಲ್ ಆಗಿ ಪ್ಯೂರ್ಲಿ ಕೆಪಾಸಿಟಿವ್, ಪ್ಯೂರ್ಲಿ ರೆಸಿಸ್ಟಿವ್, ಪ್ಯೂರ್ಲಿ ಇಂಡಕ್ಟಿವ್ ಅಂಡ್ LC. ಸೊ at resonance series ಇವರು ಏನ್ ಕೇಳ್ತಿರೋದಂದ್ರೆ ಯಾವ ತರ ಸರ್ಕ್ಯೂಟ್ ಆಕ್ಟ್ ಆಗುತ್ತೆ ನೋಡಿ. ನಾರ್ಮಲ್ ಆಗಿ XL is equals to XC ಆದಾಗ ಸೊ Z becomes R. ಓಕೆ, Z becomes R ಆಗುತ್ತೆ. ಸೊ ದಟ್ ಮೀನ್ಸ್ ರೆಸಿಸ್ಟಿವ್ ಸರ್ಕ್ಯೂಟ್ ಆಗಿ ಆಕ್ಟ್ ಆಗುತ್ತೆ. ಓಕೆ, ಸೊ ಪ್ಯೂರ್ಲಿ ರೆಸಿಸ್ಟಿವ್ ಸರ್ಕ್ಯೂಟ್. ಓಕೆ, ಸೊ ಪ್ಯೂರ್ಲಿ ರೆಸಿಸ್ಟಿವ್ ಸರ್ಕ್ಯೂಟ್ ಆಗಿ ಆಕ್ಟ್ ಆಗುತ್ತೆ. ಓಕೆ, ಸೊ ದಟ್ ಈಸ್ ಪ್ಯೂರ್ಲಿ ರೆಸಿಸ್ಟಿವ್ ಸರ್ಕ್ಯೂಟ್. ದಟ್ ಈಸ್ ಆಪ್ಷನ್ ಬಿ. ಕ್ಲಿಯರಾ? ಸೊ ಯಾರಿಗಾದ್ರೂ ಈ ತರ ಇದು ಡೌಟ್ ಇದ್ರೆ ಯು ಕ್ಯಾನ್ ಯೂಸ್ ದಿಸ್ ರಿಲೇಷನ್. ಓಕೆ, ಯಾವುದು ಸರ್? ಇಟ್ ಇಸ್ R² ಪ್ಲಸ್ XL ಮೈನಸ್ XC. ಈ ಫಾರ್ಮುಲಾ ಯೂಸ್ ಮಾಡಿ. ಬೋತ್ ಆರ್ ಈಕ್ವಲ್ ಆದಾಗ ಸರ್ ಇಟ್ ಇಸ್ Z is equals to R. ಓಕೆ, ಸೊ ಇದನ್ನ ಇಲ್ಲಿ ಬರೆಯೋದು ಪ್ಯೂರ್ಲಿ ರೆಸಿಸ್ಟಿವ್ ಸರ್ಕ್ಯೂಟ್ ಆಗಿ ಆಕ್ಟ್ ಆಗುತ್ತೆ. ಓಕೆ, ಅಂಡ್ ವಾಟ್ ಇಸ್ ದ ಪವರ್ ಫ್ಯಾಕ್ಟರ್? ವಾಟ್ ಇಸ್ ದ ಪವರ್ ಫ್ಯಾಕ್ಟರ್ ಆಫ್ ದಿಸ್ ಅಟ್ ರೆಸೊನೆನ್ಸ್ LCR ಸರ್ಕ್ಯೂಟ್ ದ ಬಿಹೇವ್ಸ್ ಲೈಕ್ ಅಂತಿದಲ್ಲ? ವಾಟ್ ಇಸ್ ದ ಪವರ್ ಫ್ಯಾಕ್ಟರ್? ಕ್ಯಾನ್ ಯು ಟೆಲ್ ಮಿ? ಇಸ್ ಇಟ್ ಅ 0 ಆರ್ ಇನ್ಫಿನಿಟಿ ಆರ್ 1? ಏನಾಗುತ್ತೆ ಹೇಳಿ? ಏನಾಗುತ್ತೆ ಹೇಳಿ ನೋಡೋಣ. ಏನಾಗುತ್ತೆ ಪವರ್ ಫ್ಯಾಕ್ಟರ್? 1 ಆಗುತ್ತಾ, 0 ಆಗುತ್ತಾ, ಇನ್ಫಿನಿಟಿ ಆಗುತ್ತಾ? ಎಸ್, ಎಕ್ಸಾಕ್ಟ್ಲಿ, ದಟ್ ಇಸ್ ಯೂನಿಟಿ. ಯಾಕೆಂದ್ರೆ ಇದು ಪ್ಯೂರ್ ರೆಸಿಸ್ಟಿವ್ ಸರ್ಕ್ಯೂಟ್ ಅಲ್ವಾ? ಸೊ ಪ್ಯೂರ್ ರೆಸಿಸ್ಟಿವ್ ಸರ್ಕ್ಯೂಟ್ ಅಲ್ಲಿ ವಾಟ್ ಇಸ್ ದ ಫೇಸ್ ಡಿಫರೆನ್ಸ್ ಸರ್? ಇಟ್ ಇಸ್ 0. cos 0, that is a 1. Done? Okay, now let's move on to the next one. Power factor of a series LCR circuit is the maximum when? ಯಾವಾಗ ಮ್ಯಾಕ್ಸಿಮಮ್ ಆಗುತ್ತಪ್ಪ? ಸೊ ಇಲ್ಲಿ ನಮಗೆ ಪವರ್ ಫ್ಯಾಕ್ಟರ್ ಮ್ಯಾಕ್ಸಿಮಮ್ ಯಾವಾಗ ಆಗುತ್ತೆ? ವೆನ್ XL is equals to XC. ಜಸ್ಟ್ ನೋಡಿದ್ವಿ. ಓಕೆ, ಸೊ ಜಸ್ಟ್ ನೋಡಿದ್ವಿ XL is equals to XC. ಅವಾಗ ಏನಾಗುತ್ತೆ? ನಮಗೆ ರೆಸಿಸ್ಟಿವ್ ಸರ್ಕ್ಯೂಟ್ ಆಗಿ ಆಕ್ಟ್ ಆಗುತ್ತೆ. ರೆಸಿಸ್ಟಿವ್ ಸರ್ಕ್ಯೂಟ್ ಆಕ್ಟ್ ಆದ್ರೆ ಫೇಸ್ ಡಿಫರೆನ್ಸ್ ಇಸ್ 0. cos 0 ಡಿಗ್ರಿ ಏನಾಗುತ್ತೆ? ಸೊ cos 0 ಡಿಗ್ರಿ 1 ಆಗುತ್ತೆ. ದಟ್ ಫೋರ್ XL is equals to XC. Okay, so for a maximum cases, okay, XL is equals to XC. Next one, at resonance the voltage across resistance is equal to ಯಾವ್ದಕ್ಕಾಗಿರುತ್ತೆ? ಅಕ್ರಾಸ್. ಓಕೆ, ಸೊ ವೋಲ್ಟೇಜ್ ಅಕ್ರಾಸ್ ಯಾವ್ದಪ್ಪ ಇದು? ರೆಸೊನೆನ್ಸ್ ಕಂಡೀಷನ್ ಕೊಟ್ರಪ್ಪ ಸರ್. ರೆಸೊನೆನ್ಸ್ ಕಂಡೀಷನ್ ಕೊಟ್ಟಿದ್ದಾರೆ ನೋಡಿ. ನಾರ್ಮಲ್ ಆಗಿ ರೆಸೊನೆನ್ಸ್ ಕಂಡೀಷನ್ ಅಂದ್ರೆ ಏನು? ವೋಲ್ಟೇಜ್ ಅಕ್ರಾಸ್ ಇಂಡಕ್ಟರ್ ದಟ್ ಈಸ್ ಈಕ್ವಲ್ಸ್ ಟು ವೋಲ್ಟೇಜ್ ಅಕ್ರಾಸ್ ಕೆಪಾಸಿಟರ್. ಅಂಡ್ ಟೋಟಲ್ ವೋಲ್ಟೇಜ್ ಎಷ್ಟಾಗುತ್ತೆ ಸರ್? ನೆಟ್ ವೋಲ್ಟೇಜ್ ದಟ್ ಈಸ್ ಈಕ್ವಲ್ಸ್ ಟು ಸೊ ವೋಲ್ಟೇಜ್ ಅಕ್ರಾಸ್ ರೆಸಿಸ್ಟೆನ್ಸ್ ಸ್ಕ್ವೇರ್ ಪ್ಲಸ್ ವೋಲ್ಟೇಜ್ ಅಕ್ರಾಸ್ ಇಂಡಕ್ಟೆನ್ಸ್ ವೋಲ್ಟೇಜ್ ಅಕ್ರಾಸ್ ಕೆಪಾಸಿಟೆನ್ಸ್ ಹೋಲ್ ಸ್ಕ್ವೇರ್. ಇವೆರಡು 0 ಆದ್ರೆ V ದಟ್ ಈಸ್ ಈಕ್ವಲ್ಸ್ ಟು VR. ಕರೆಕ್ಟಾ? ಎಸ್ ಸರ್. ನೋಡಿ, ವೋಲ್ಟೇಜ್ ಅಕ್ರಾಸ್ ರೆಸಿಸ್ಟೆನ್ಸ್ ದಟ್ ಈಸ್ ಈಕ್ವಲ್ಸ್ ಟು ಟೋಟಲ್ ವೋಲ್ಟೇಜ್ ಅಂತ ಬರುತ್ತೆ. ಟೋಟಲ್ ವೋಲ್ಟೇಜ್ ಇದರ ಪ್ರಕಾರ applied voltage, the applied voltage is equals to the VR. Done? Okay, now let's move on to the next question. For a transformer NS divided by NP that is equals to 100. Okay, so the first na resolve ಮಾಡ್ತೀನಿ. NS that is equals to 100 times of NP. Right? Yes sir. And ನಮಗೆ ಒಂದು ರಿಲೇಷನ್ ಇದೆ
So this one we can call it as ns divided by np, that is number of turns in a secondary coil divided by number of turns in a primary coil. And emf ಬಗ್ಗೆ ಮಾತಾಡಿದ್ರೆ vs divided by vp, and current ಬಗ್ಗೆ ಮಾತಾಡಿದ್ರೆ that is ip divided by is. It is inversely proportional. Okay, ಇದರ ಪ್ರಕಾರ ಮಾತಾಡಿದ್ರೆ ಔಟ್ಪುಟ್ ಕರೆಂಟ್ is 100 times the input current. ಇಲ್ಲಿ ನಮಗೆ ಇರೋದು ಯಾವುದು ಸರ್? ಇಟ್ ಇಸ್ ಅ ಸ್ಟೆಪ್ ಅಪ್. ಓಕೆ, ಸೊ ಇಟ್ ಇಸ್ ಅ ಸ್ಟೆಪ್ ಅಪ್. ಓಕೆ, ಸೊ ಸ್ಟೆಪ್ ಅಪ್ ಕೊಟ್ಟಿರಿ. ಯಾಕೆ? ನಂಬರ್ ಆಫ್ ಟರ್ನ್ಸ್ ಇನ್ ಸೆಕೆಂಡರಿ ಕಾಲ್ ಇಸ್ ಗ್ರೇಟರ್ ದನ್ ನಂಬರ್ ಆಫ್ ಟರ್ನ್ಸ್ ಇನ್ ಪ್ರೈಮರಿ ಕಾಲ್. ಓಕೆ, ಇದರ ಪ್ರಕಾರ ನೋಡಿದ್ರೆ ಸೊ ಎನ್ ಎಸ್ ಗ್ರೇಟರ್ ದನ್ ಆಗಿರೋದ್ರಿಂದ ಸೊ ವಿ ಎಸ್ ಇಸ್ ಗ್ರೇಟರ್ ದನ್ ವಿ ಪಿ, ಅಂಡ್ ಇಲ್ಲಿ ಯೂನಿವರ್ಸಲಿ ಪ್ರಪೋರ್ಷನಲ್. ಓಕೆ, ಯೂನಿವರ್ಸಲಿ ಪ್ರಪೋರ್ಷನಲ್ ಆಗಿರೋದ್ರಿಂದ ನಮಗೆ ಸರ್ ಇಟ್ ಇಸ್ ಐ ಪಿ ಇಸ್ ಲೆಸ್ ದನ್ ಐ ಎಸ್ ಅಂತ ಬರೀಬಹುದು. ಓಕೆ, ಸೊ ಐ ಪಿ ಇಸ್ ಲೆಸ್ ದನ್ ಐ ಎಸ್. ಈ ರಿಲೇಷನ್ ಯೂಸ್ ಮಾಡಿ ಏನಾಗುತ್ತೆ ನಿಮಗೆ ನೋಡಿ, ದ ಔಟ್ಪುಟ್ ಕರೆಂಟ್ ಇಸ್ 100 ಟೈಮ್ಸ್ ದ ಇನ್ಪುಟ್. ಇಲ್ಲಿ ನೋಡಿ, ಇನ್ಪುಟ್ ಕರೆಂಟ್ ಏನಿದಿಲ್ಲ ಲೆಸ್ ಇದೆ, ದ ಔಟ್ಪುಟ್ ಕರೆಂಟ್ ಇಸ್ 100 ಟೈಮ್ಸ್ ಅಂತಿದೆ. ಸೊ ಐ ಪಿ ಇಸ್ ಲೆಸ್ ದನ್ ಐ ಎಸ್. ನೆಕ್ಸ್ಟ್ ಒನ್, ಟ್ರಾನ್ಸ್ಫಾರ್ಮರ್ ಇಸ್ ಅ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಇದು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್. ಯಾಕೆ? ನಂಬರ್ ಆಫ್ ಟರ್ನ್ಸ್ ಇನ್ ಸೆಕೆಂಡರಿ ಕಾಲ್ ಇಸ್ ಗ್ರೇಟರ್ ದನ್ ನಂಬರ್ ಆಫ್ ಟರ್ನ್ಸ್ ಇನ್ ಪ್ರೈಮರಿ ಕಾಲ್. ಸೊ ಇದು ಸ್ಟೆಪ್ ಡೌನ್ ಆಗಲ್ಲ, ಸ್ಟೆಪ್ ಅಪ್ ಆಗುತ್ತೆ. ನೆಕ್ಸ್ಟ್ ಒನ್, ದ ಔಟ್ಪುಟ್ ಪವರ್. ಸೊ ಔಟ್ಪುಟ್ ಪವರ್ 100 ಟೈಮ್ಸ್ ದ ಇನ್ಪುಟ್ ಪವರ್. ಪವರ್ ಅಂದ್ರೆ ಏನ್ ಬರುತ್ತೆ ಸರ್? ಐ ಇಂಟು ವಿ ಬರುತ್ತೆ. ಓಕೆ, ಸೊ ಐ ಇಂಟು ವಿ. ಸೊ ಪಿ ಇಸ್ ಈಕ್ವಲ್ಸ್ ಟು ಐ ಇಂಟು ವಿ ಬರುತ್ತೆ. ಸೊ ಇದ್ರ ಪ್ರಕಾರ ನೋಡಿದ್ರೆ ಪವರ್ ಇನ್ಪುಟ್ ಪವರ್ ಔಟ್ಪುಟ್ ವಿ ಎಸ್ ಕನ್ಸಿಡರ್ ಮಾಡ್ಕೊಂಡ್ರು ಸಹಿತ ನಮಗೆ ಅಷ್ಟೊಂದು ಬರಲ್ಲ. ಓಕೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರು ಸಹಿತ ನಮಗೆ ಎಷ್ಟು ಬರುತ್ತೆ ಕನ್ಸಿಡರ್ ಮಾಡ್ಕೊಂಡ್ರು? ಓಕೆ, ಸೊ ವಿ ಎಸ್ ಡಿವೈಡೆಡ್ ಬೈ ವಿ ಪಿ and ns, that is equals to 100 np so divided by np. Okay, so then it is 100. Okay, so 100 ಬರುತ್ತೆ. ಸೊ ಸೆಕೆಂಡರಿ ಕಾಯಿಲ್ ಅಲ್ಲಿ ಪ್ರೈಮರಿ ಕಾಯಿಲ್ ಕಂಪೇರ್ ಮಾಡಿದ್ರೆ 100 ಟೈಮ್ಸ್ ಬರುತ್ತೆ. ಸೊ ಪವರ್ ನ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಕಮ್ಮಿ ಆಗುತ್ತಲ್ಲ, ಇಟ್ ಈಸ್ ಆಲ್ಸೋ ನಾಟ್ ಪಾಸಿಬಲ್. ದ ಇನ್ಪುಟ್ ಕರೆಂಟ್ ಇಸ್ 100 ಟೈಮ್ಸ್ ದ ಔಟ್ಪುಟ್ ಕರೆಂಟ್. ಓಕೆ, ಐ ಪಿ ಇಸ್ ಲೆಸ್ ದನ್ ಇದೆ. ದೇರ್ ಫೋರ್ ಯಾವ್ದು ಕರೆಕ್ಟ್ ಆನ್ಸರ್ ಆಗುತ್ತೆ? ದಟ್ ಈಸ್ ಆಪ್ಷನ್ ಡಿ ಅಲ್ವಾ? ರೈಟಾ? ಸೊ ಆಪ್ಷನ್ ಡಿ, ರೈಟ್? ಸೊ ಇನ್ಪುಟ್ ಕರೆಂಟ್ ಈಸ್ 100 ಟೈಮ್ಸ್ ದ ಔಟ್ಪುಟ್ ಕರೆಂಟ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ಏನ್ ಬರಿಬಹುದು ಇಲ್ಲಿ? ಸೊ ಉಲ್ಟಾ ಅಲ್ವಾ? ಸೊ ಉಲ್ಟಾ ಇದನ್ನ ನೋಡಿ, ಇಲ್ಲಿ ಎನ್ ಎಸ್ ಡಿವೈಡೆಡ್ ಬೈ ಎನ್ ಪಿ ಅಲ್ವಾ? ಸೊ ಇದನ್ನ ಈ ತರ ಬರೆದ್ರೆ ಸರ್ ಇದು 100 ಅಂತ ಬರಿಬೋದಾ? ಎಸ್ ಸರ್. ಇಲ್ಲಿ ನೋಡಿ, ಇಲ್ಲಿ ಎನ್ ಎಸ್ ಡಿವೈಡೆಡ್ ಬೈ ಎನ್ ಪಿ ಇದೆಯಲ್ಲ, ಸೊ ಎನ್ ಎಸ್ ಡಿವೈಡೆಡ್ ಬೈ ಎನ್ ಪಿ ನ ಐ ಪಿ ಡಿವೈಡೆಡ್ ಬೈ ಐ ಎಸ್ ಅಂತ ಬರಿಬೋದಾ? ಎಸ್ ಸರ್. ಅಂಡ್ ಇದು 100. ಸೊ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಸರ್ ಐ ಪಿ, ಸೊ ದಟ್ ಈಸ್ ಈಕ್ವಲ್ಸ್ ಟು 100 ಟೈಮ್ಸ್ ಆಫ್ ಐ ಎಸ್. ಓಕೆ, ಸೊ ಐ ಪಿ ದಟ್ ಈಸ್ ಈಕ್ವಲ್ಸ್ ಟು 100 ಟೈಮ್ಸ್ ಆಫ್ ಐ ಎಸ್. ಓಕೆ, input current is greater than 100 times of output current. Therefore, it is option D is the right answer. Okay, so option D. Clear? Yes. Levi.ks, sir, when will be the final marathon? As soon as possible. Okay, so as soon as possible. Sir, can we first PUC long marathon PDF link illa send in WhatsApp all subject please sir? Ha, inform ಮಾಡ್ತೀನಿ ಮೆಸ್ಸಿ. Okay, inform ಮಾಡ್ತೀನಿ. Clear? Yes. And the next one ನೋಡಿ. Yes, ಇದನ್ನ try to understand this question. ನೋಡಿ, the following figure represents the variation of voltage and current of an AC with the time. The solid line represents the instantaneous voltage, while the shaded ಅಥವಾ dashed line represents the instantaneous current. From the figure, we can refer that the circuit is. ಇಲ್ಲಿ ನೋಡಿ, which one is leading, which one is lagging. ಯಾವುದು ಪೀಕ್ಗೆ ಬೇಗ ರೀಚ್ ಆಗುತ್ತಲ್ಲ that will be leading. ಲೇಟ್ ಆಗಿ ಪೀಕ್ಗೆ ಹೋಗೋದು that will be lagging. ಓಕೆ, ಸೊ ಇಲ್ಲಿ ನಾವು ನೋಡ್ಕೊಂಡ್ರೆ ಓಕೆ, ಸೊ ಇಲ್ಲಿ ಡಾಟೆಡ್ ಲೈನ್ ಏನಿದೆಯಲ್ಲ, ಸೊ ಇದು ಬೇಗ ಪೀಕ್ ರೀಚ್ ಆಗುತ್ತೆ. ಅಂಡ್ ದ ನೆಕ್ಸ್ಟ್ ಒನ್ ಏನಿದೆಯಲ್ಲ, ಸೊ ದಿಸ್ ಒನ್ ಲೇಟ್ ಆಗಿ ರೀಚ್ ಆಗ್ತದೆ. ದಟ್ ಮೀನ್ಸ್ ನಮಗೆ ಡ್ಯಾಶ್ಡ್ ಲೈನ್ ಅಂತಂದ್ರೆ ಯಾವ್ದು ಬರುತ್ತೆ ಸರ್? ಕರೆಂಟ್ ಈಸ್ ಲೀಡಿಂಗ್ ಅಂಡ್ ವೋಲ್ಟೇಜ್ ಇಸ್ ಲಾಗಿಂಗ್. ಕರೆಂಟ್ ಯಾವ್ದ್ರಲ್ಲಿ ಲೀಡ್ ಆಗುತ್ತೆ ಸರ್? ಕೆಪಾಸಿಟಿವ್. ಓಕೆ, ಸೊ ಪ್ಯೂರ್ಲಿ ಕೆಪಾಸಿಟಿವ್ ಅಲ್ಲಿ ಹೋಗುತ್ತೆ. ಸೊ ಪ್ಯೂರ್ಲಿ ಕೆಪಾಸಿಟಿವ್ ಎಲ್ಲ ಹೋಯ್ತು, ಪ್ಯೂರ್ಲಿ ಕೆಪಾಸಿಟಿವ್. ದ ಸೀರೀಸ್ ಅಲ್ಸಿಯ. ಓಕೆ, ಸೊ ಇರ್ಲಿ ಪ್ಯೂರ್ಲಿ ಇಂಡಕ್ಟಿವ್, ಪ್ಯೂರ್ಲಿ ಕೆಪಾಸಿಟಿವ್ ಇಲ್ಲ. ಓಕೆ, ಸೊ ರೆಜಿಸ್ಟ್ ಅಂತೂ ಬರಲ್ಲ. ಓಕೆ, ಅಂಡ್ ಇದು ರೆಜಿಸ್ಟ್ ಆಗಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಸೇಮ್ ಟೈಮಿಗೆ ಮ್ಯಾಕ್ಸಿಮಮ್ ಹೈಟ್ ಮಿನಿಮಮ್ ಹೈಟ್ ಬರಬೇಕು. ಅಂದ್ರೆ ನೆಕ್ಸ್ಟ್ ಒನ್ ಪ್ಯೂರ್ಲಿ ಇಂಡಕ್ಟಿವ್ ಅಂತ ಆಗಲ್ಲ. ಯಾಕೆ ಅಂದ್ರೆ ಸಾಲಿಡ್ ಲೈನ್ ಏನಿದಿಲ್ಲ ಇದು, ಸೊ ದಿಸ್ ಒನ್ ಇಂಡಿಕೇಟ್ಸ್ ಎ ಕರೆಂಟ್ ಅಂಡ್ ದಿಸ್ ಒನ್ ಇಂಡಿಕೇಟ್ಸ್ ವೋಲ್ಟೇಜ್. ಇಲ್ಲಿ ನೀವು ನೋಡಬಹುದು ವೋಲ್ಟೇಜ್ ಲ್ಯಾಗಿಂಗ್. ಓಕೆ, ಸೊ ವೋಲ್ಟೇಜ್ ಇಸ್ ಲ್ಯಾಗಿಂಗ್ ಅ ಕರೆಂಟ್. ಓಕೆ, ವೋಲ್ಟೇಜ್ ಇಸ್ ಲ್ಯಾಗಿಂಗ್ ಕರೆಂಟ್. ಅದರಿಂದ ಏನಾಗುತ್ತೆ ನಿಮಗೆ ಇಂಡಕ್ಟಿವ್ ಸಹಿತ ಆಗಲ್ಲ. ಸೊ ಎ ಸೀರೀಸ್ LCR ಸರ್ಕ್ಯೂಟ್ ವಿತ್ XL is greater than XC ಆಗಲ್ಲ. ಸೊ ಇಲ್ಲಿ ನೀವು ಬರಿಬಹುದು ದಟ್ ಈಸ್ ದ ಲಾಸ್ಟ್ ಆಪ್ಷನ್ XC. ಓಕೆ, ಸೊ XC ಅಂದ್ರೆ ಕೆಪಾಸಿಟಿವ್ ಸರ್ಕ್ಯೂಟ್ ಆಗಿ ಆಕ್ಟ್ ಆಗುತ್ತೆ. ದಟ್ ಈಸ್ ಆಪ್ಷನ್ ಡಿ. ಕ್ಲಿಯರಾ? ಹಾ ಕ್ಲಿಯರಾ ಸರ್? ಮನೆಗೆ ಹೋಗೋ ಮಲ್ಕೊಳ್ಳಿ, ಚಳಿ ಇದೆ. ದಟ್ಸ್ ಓಕೆ ಪವನ್, ದಟ್ಸ್ ಓಕೆ. ಯಾಕೆಂದ್ರೆ ನಿಮಗೆಲ್ಲ ಎಕ್ಸಾಮ್ ಇದೆಯಲ್ಲ, ಸ್ವಲ್ಪ
ಸ್ಟೂಡೆಂಟ್ಸ್ ಓದಿರಲ್ಲ ಅಥವಾ ಸ್ವಲ್ಪ ಸ್ಟೂಡೆಂಟ್ಸ್ಗೆ ಪ್ರಾಕ್ಟೀಸ್ ಬೇಕಾಗಿರುತ್ತೆ MCQs, ಅದರಿಂದ ನಾ ಮಾಡಿಸ್ತಾ ಇದ್ದೀನಿ. ಓಕೆನಾ? ದಟ್ಸ್ ಓಕೆ. ಥ್ಯಾಂಕ್ ಯು ಫಾರ್ ಯುವರ್ ಕನ್ಸರ್ನ್. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಕನ್ಸರ್ನ್. ಡನ್. ಓಕೆ, ರೈಟ್. ಸೊ ಕನ್ನಡ ವೈರಲ್ ಝೋನ್ ಸರ್, ಒಂದ್ಸತಿ ನೀವು ಅದನ್ನ ನೀವು ಆಪ್ ಅಲ್ಲಿ ಚೆಕ್ ಮಾಡಿ. ಓಕೆನಾ? ಕನ್ನಡ ವೈರಲ್ ಝೋನ್. ಸೊ ಒಂದ್ಸತಿ ನೀವು ಆಪ್ ಅಲ್ಲಿ ಚೆಕ್ ಮಾಡಿ. ರೈಟ್ ಸರ್, ಹ್ಯಾವ್ ಟು ಸ್ಟಡಿ ಸರ್ ಇಂಗ್ಲಿಷ್. ಓಕೆ, ಆಲ್ ದ ಬೆಸ್ಟ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್. ಎಸ್ ಸರ್, fill in the blanks. Fill in the blanks. Ready na? Yes sir. The very first question. The phase difference between voltage and current in the case of AC through pure capacitor. ಏನಾಗುತ್ತೆ? ಪ್ಯೂರ್ ಕೆಪಾಸಿಟರ್. ಓಕೆ, ಸೊ ವೋಲ್ಟೇಜ್ ಅಂಡ್ ಕರೆಂಟ್ ಇನ್ ದ ಕೇಸ್ ಆಫ್ ಥ್ರೂ ಪ್ಯೂರ್ ಕೆಪಾಸಿಟರ್ ಎಷ್ಟಾಗುತ್ತೆ ಸರ್? ಇಟ್ ಇಸ್ 90 ಡಿಗ್ರಿ. ಓಕೆ, ಸೊ ದಟ್ ಇಸ್ 90 ಡಿಗ್ರಿ ಆರ್ π/2. ಓಕೆ, ಸೊ π/2 ಅಂತ ಬರೀರಿ, ಆರ್ 90 ಡಿಗ್ರಿ ಯಾವ್ದಿರುತ್ತೆ ಅದನ್ನ ಬರೀರಿ. ಓಕೆ, ಸೊ π/2 ಅಥವಾ 90 ಡಿಗ್ರಿ ಆಗಿರುತ್ತೆ. ಓಕೆನಾ? ರೈಟ್ ಸರ್. And the next question ನೋಡಿ, ನೆಕ್ಸ್ಟ್ ಕ್ವಶನ್. ದ ಪವರ್ ಫ್ಯಾಕ್ಟರ್ ಆಫ್ ಸೀರೀಸ್ LCR at a resonance ಎಷ್ಟಾಗುತ್ತೆ ಸರ್? ಇಟ್ ಇಸ್ ಅ ಯೂನಿಟಿ. ಯಾಕಂದ್ರೆ ಇಟ್ ಇಸ್ ಆಕ್ಟ್ಸ್ as a ಪ್ಯೂರ್ ರೆಸಿಸ್ಟಿವ್ ಸರ್ಕ್ಯೂಟ್ ಅಲ್ವಾ? ಪ್ಯೂರ್ ರೆಸಿಸ್ಟಿವ್ ಸರ್ಕ್ಯೂಟ್ ಅಂದ್ರೆ ದಟ್ ಇಸ್ ದ ಫೇಸ್ ಡಿಫರೆನ್ಸ್ ಇಸ್ 0 ಡಿಗ್ರೀಸ್. ಓಕೆ, 0 ಡಿಗ್ರಿ. ಕಾಸ್ 0 ಡಿಗ್ರೀಸ್ ಏನಾಗಿರುತ್ತೆ ಸರ್? ಕಾಸ್ 0 ಡಿಗ್ರಿ ದಟ್ ಇಸ್ ಈಕ್ವಲ್ಸ್ ಟು 1. ಓಕೆ, ಯೂನಿಟಿ ಅಂತ ಹೇಳ್ಬೋದು, 1 ಅಥವಾ ಯೂನಿಟಿ. ಕ್ಲಿಯರಾ? ಎಸ್, ಆಲ್ ದ ವೆರಿ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್. ಯಾರಿಗೆ JE ರಿಸಲ್ಟ್ ಇದೆಯಲ್ಲ, ಆಲ್ ದ ವೆರಿ ಬೆಸ್ಟ್. ಓಕೆ, ಹಾ ಹಾ, ಎಸ್ ಫುಲ್ ಇದೆ, ಫುಲ್ ಇದೆ. Now let's move on to the next question. At resonance of a series LCR circuit, the voltage across combination of L and C. ಇಲ್ಲಿ ನೋಡಿ, ವೋಲ್ಟೇಜ್ ಅಕ್ರಾಸ್ ಕಾಂಬಿನೇಷನ್ ಅಂತ ಕೇಳ್ತಿರೋದು. ಸೊ VL ದಟ್ ಇಸ್ ಈಕ್ವಲ್ಸ್ ಟು VC. ಕಾಂಬಿನೇಷನ್ ಕೇಳ್ತಿರೋದ್ರಿಂದ ಯು ಕ್ಯಾನ್ ಕನ್ಸಿಡರ್ VL ಮೈನಸ್ VC. ಎಷ್ಟಾಗುತ್ತೆ ಸರ್? ಇಟ್ ಇಸ್ 0. ಕಾಂಬಿನೇಷನ್ ಕೇಳ್ತಿರೋದು. ಅವರು ವೋಲ್ಟೇಜ್ ಅಕ್ರಾಸ್ ಇಂಡಕ್ಟರ್ ಅಥವಾ ಕೆಪಾಸಿಟರ್ ಅಂತ ಕೇಳ್ತಿಲ್ಲ. ಓಕೆ, ಅವರು ಡೈರೆಕ್ಟ್ ಆಗಿ ಕೇಳ್ತಿರೋದು ಕಾಂಬಿನೇಷನ್, ದಟ್ ಇಸ್ 0. Okay, so that is 0 degrees. Okay, sorry, 0 ಅಷ್ಟೇ, ವ್ಯಾಲ್ಯೂ 0. For a step down transformer, the ratio of a primary current and secondary current is ಏನಾಗುತ್ತೆ? ಲೆಸ್ ದೆನ್ 1 ಗ್ರೇಟರ್ ದೆನ್ 1? ಹೇಳಿ ನೋಡೋಣ. ಲೆಸ್ ದೆನ್ 1 ಆರ್ ಗ್ರೇಟರ್ ದೆನ್ 1? ರಿಲೇಷನ್ ಗೊತ್ತಿದೆ ಸರ್. ನಂಬರ್ ಆಫ್ ಟರ್ನ್ಸ್ ಇನ್ ಅ ಸೆಕೆಂಡರಿ ಕಾಯಿಲ್, ನಂಬರ್ ಆಫ್ ಟರ್ನ್ಸ್ ಇನ್ ಅ ಪ್ರೈಮರಿ ಕಾಯಿಲ್, ದಟ್ ಇಸ್ ಈಕ್ವಲ್ಸ್ ಟು voltage across a secondary coil and voltage across primary coil, and current across primary coil and current across a secondary coil. Okay, yes. And ಇದರ ಪ್ರಕಾರ ನಾವು ನೋಡ್ಕೊಂಡ್ರೆ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂದ್ರೆ, ಓಕೆ, ಸೊ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂದ್ರೆ ಏನಾಗುತ್ತೆ? ಸೊ ಇಲ್ಲಿ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಈಸ್ ನಥಿಂಗ್ ಬಟ್ ನಂಬರ್ ಆಫ್ number of turns in a secondary coil is less than number of turns in a primary coil. Okay, and ಇದರ ಪ್ರಕಾರ ನೋಡ್ಕೊಂಡ್ರೆ ಯೂನಿವರ್ಸಲಿ ಪ್ರಪೋರ್ಷನಲ್ ವಾ? ಸೊ ಕರೆಂಟ್ IP ದಟ್ ಇಸ್ ಗ್ರೇಟರ್ ದೆನ್ IS ಆಗುತ್ತೆ. ಓಕೆ, ವಿಚ್ ಒನ್? ಲೆಸ್ ದೆನ್ 1 ಆರ್ ಗ್ರೇಟರ್ ದೆನ್ 1? ಹೇಳಿ, ಲೆಸ್ ದೆನ್ 1 ಆರ್ ಗ್ರೇಟರ್ ದೆನ್ 1? ಲೆಸ್ ದೆನ್ 1 ಆಗುತ್ತಾ? ಸ್ಟೆಪ್ ಡೌನ್ ಪ್ರೈಮರಿ ಕರೆಂಟ್ ಟು ಸೆಕೆಂಡರಿ ಕರೆಂಟ್. ಓಕೆ, ಸೊ ಪ್ರೈಮರಿ ಕರೆಂಟ್ ಟು ಸೆಕೆಂಡರಿ ಕರೆಂಟ್. ಓಕೆ, ಪ್ರೈಮರಿ ಕರೆಂಟ್ ಟು ಸೆಕೆಂಡರಿ ಕರೆಂಟ್. ಎಸ್, ದಟ್ ಇಸ್ ಲೆಸ್ ದೆನ್ 1. ಓಕೆ, ಸೊ ದಿಸ್ ಇಸ್ ಯು ಕ್ಯಾನ್ ಕನ್ಸಿಡರ್ ಟರ್ನ್ಸ್ ರೇಷಿಯೋ ಅಥವಾ ಇಲ್ಲಿ ರೇಷಿಯೋ ಕೇಳಿರೋದಲ್ವಾ? ಸೊ ಇದು ಕಮ್ಮಿ ಇರುತ್ತೆ, ಇದು ಜಾಸ್ತಿ ಇರುತ್ತೆ. ಸೊ ಲೆಸ್ ದೆನ್ 1 ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಲೆಸ್ ದೆನ್ 1. ಓಕೆ, ಸೊ ಲೆಸ್ ದೆನ್ 1. ಓಕೆ, ಲೆಸ್ ದೆನ್ 1. ದಟ್ ಇಸ್ ದ ರೈಟ್ ಆನ್ಸರ್. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ last chapter of first part. Okay, so that is the last chapter of first part. Are you guys ready? Are you guys ready? Are you guys ready? Bega bega barle. Are you guys ready? Yes, very good, very good. Now let's move on to the very first question. ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಈಸ್ ಪ್ರೊಡ್ಯೂಸ್ ಡ್ಯೂ ಟು, ಯಾವ್ದ್ರಿಂದ ಪ್ರೊಡ್ಯೂಸ್ ಆಗುತ್ತೆ? ಕಾನ್ಸ್ಟಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ಕಾನ್ಸ್ಟಂಟ್ ಮ್ಯಾಗ್ನೆಟಿಕ್ ಫೀಲ್ಡ್, ಚೇಂಜಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್? ಸರ್ ಇಟ್ ಇಸ್ ಚೇಂಜಿಂಗ್ ಎಲೆಕ್ಟ್ರಿಕ್ ಫೀಲ್ಡ್. ಯಾಕೆ ಸರ್ ಅಂತ ಹೇಳಿದ್ರೆ, ಸರ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ದಟ್ ಇಸ್ ಗಿವೆನ್ ಬೈ ಎಪ್ಸಿಲಾನ್ ನಾಟ್. ಸೊ ದಟ್ ಇಸ್ ಚೇಂಜ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್ d∅ divided by dt. Okay, so this is the reason. That is option C. Okay, now let's move on to the next question. The expression for displacement current, just number that. Okay, so you can consider, so that is option D, epsilon naught d∅ divided by dt. And be careful, mu naught anta answer irutte, mu naught alla, epsilon naught. Okay, so mu naught alla, epsilon naught. Okay, be careful, ಯಾಕೆಂದ್ರೆ ಇಲ್ಲಿ ಸ್ವಲ್ಪ ಟ್ರಿಕ್ಕಿ ಮಾಡ್ತಾರೆ ನಿಮ್ಮ ಮೈಂಡ್ ನ. ಓಕೆ, ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. mu naught ಮತ್ತೆ epsilon naught ಜೊತೆ. epsilon naught ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಗೆ, mu naught ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಗೆ. ಓಕೆನಾ? ರೈಟ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿ ವಾಸ್ ಪ್ರಪೋಸ್ಡ್ ಬೈ, ಯಾರಿಂದ ಪ್ರಪೋಸ್ ಮಾಡಿದ್ರೆ?
Michael Faraday, Louis D. Broglie, and J.C. Maxwell, Albert Einstein. Yes, J.C. Maxwell. ಯಾಕೆಂದ್ರೆ set of equations ಕೊಡ್ತಾರೆ. Okay, that is set of equations ಕೊಡ್ತಾರೆ. Get your point? Now, let's move on to the next question. Choose the false statement. Okay, so false statement na ನೀವು ನೋಡ್ಬೇಕು, identify ಮಾಡಬೇಕು. Electromagnetic waves are produced by accelerated charge particle. Yes, accelerated charge particles. Done. And the next one, for electromagnetic waves, E naught divided by B naught is equals to C, where E naught and B naught are electric and magnetic field amplitude. Yes, this is also right statement. And the next one, electromagnetic waves are transverse in nature. That is also right. And the next one, electromagnetic waves can be deflected by electric and magnetic field. No, this is wrong. Okay, so this is wrong. ಯಾಕೆಂದ್ರೆ ಎಕ್ಸ್-ರೇಸ್ ಆಗಿರಲಿ, ಗಾಮಾ ರೇಸ್ ಆಗಿರಲಿ, ರೇಡಿಯೋ ವೇವ್ಸ್ ಆಗಿರಲಿ, ಮೈಕ್ರೋವೇವ್ಸ್ ಆಗಿರಲಿ, ಇವ್ಯಾವುದು ಸಹಿತ ನಾಟ್ ಡಿಫ್ಲೆಕ್ಟೆಡ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ದಟ್ ಈಸ್ ಆಪ್ಷನ್ ಡಿ ಇಸ್ ದ ರಾಂಗ್ ಆನ್ಸರ್. ಓಕೆನಾ, ಇಟ್ ಈಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅಲ್ವಾ? ಯಾವುದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆರ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್, ಲೈಕ್ ಫೋಟಾನ್ ತರ. ಓಕೆ, ಫೋಟಾನ್ ಇಸ್ ಆಲ್ಸೋ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಅದರ ನೆಕ್ಸ್ಟ್ ಕ್ವಶನ್ ನೋಡಿ, ಔಟ್ ಆಫ್ ದ ಫಾಲೋಯಿಂಗ್ ಆಪ್ಷನ್ಸ್ ವಿಚ್ ಒನ್ ಕ್ಯಾನ್ ಬಿ ಯೂಸ್ ಟು ಪ್ರೊಡ್ಯೂಸ್ ಅನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್? ಚಾರ್ಜ್ಲೆಸ್ ಪಾರ್ಟಿಕಲ್ ಪ್ರೊಡ್ಯೂಸ್ ಮಾಡಲ್ಲ, ಆಕ್ಸಿಲರೇಟ್ ಚಾರ್ಜ್ ಪಾರ್ಟಿಕಲ್ ಎಸ್ ಪ್ರೊಡ್ಯೂಸ್ ಮಾಡುತ್ತೆ, ಚಾರ್ಜ್ ಮೂವಿಂಗ್ ಎಟ್ ಎ ಕಾನ್ಸ್ಟೆಂಟ್ ಓನ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ನಾಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಅಂಡ್ ಸ್ಟೇಷನರಿ ಚಾರ್ಜ್ ಪ್ರೊಡ್ಯೂಸ್ ಮಾಡಲ್ಲ. ದೇರ್ ಫೋರ್ an accelerated charge particle, okay, so accelerated charge, okay, produce electromagnetic waves ಅಂತ ಹೇಳ್ತಾರದು, not magnetic field. Okay, not magnetic field, that is electromagnetic waves ಪ್ರೊಡ್ಯೂಸ್ ಆಗಬೇಕಂದ್ರೆ accelerated charge particle ಇರಬೇಕು. Now next one, with which electromagnetic waves are used in a long range communication? ಯಾವ್ದು ಬರುತ್ತೆ? ಸೊ ಕಮ್ಯುನಿಕೇಶನ್ ಅಂತಾನೆ ನಿಮಗೆ ಎರಡೆರಡು ಆಪ್ಷನ್ಸ್, ಒಂದು ಮೈಕ್ರೋವೇವ್, ಇನ್ನೊಂದು ರೇಡಿಯೋ ವೇವ್. ಸೊ ಇಲ್ಲಿ ನಮಗೆ ರೇಡಿಯೋ ವೇವ್ ಇದೆ, ಯು ಕ್ಯಾನ್ ಕನ್ಸಿಡರ್ ದಟ್ ಇಸ್ ಆಪ್ಷನ್ ಸಿ. ಓಕೆ, ನೌ let's move on to the next question. The increasing order of a wavelength of infrared, microwave, ultraviolet and gamma rays are. ನಿಮಗೆ ಆರ್ಡರ್ ಗೊತ್ತಿರಬೇಕು. ಓಕೆ, ನನಗೆ ಗೊತ್ತಿರೋ ಪ್ರಕಾರ ಸೊ 7 ಸ್ಪೆಕ್ಟ್ರಮ್ ಇದೆ, 1 2 3 4 5 6 7. ಓಕೆ, ಸೊ ರೇಡಿಯೋ ವೇವ್ಸ್, ಮೈಕ್ರೋವೇವ್ಸ್, ಇನ್ಫ್ರಾರೆಡ್, ವಿಸಿಬಲ್, ಯು ವಿ, ಎಕ್ಸ್ ರೇ ಅಂಡ್ ಗಾಮಾ ರೇ. ಇಲ್ಲಿ ನಮಗೆ ಇನ್ಕ್ರೀಸ್ ಇನ್ ಆರ್ಡರ್ ಅಂದ್ರೆ ವಿಚ್ ಒನ್ ಇಸ್ ದ ಮ್ಯಾಕ್ಸಿಮಮ್ ವೇವ್ ಲೆಂತ್? ಓಕೆ, ಸೊ ಇನ್ಕ್ರೀಸಿಂಗ್ ವೇವ್ ಲೆಂತ್ ಹೇಳ್ತಾರದಲ್ವಾ? ಎಸ್, ದಿಸ್ ಇಸ್ ಇನ್ಕ್ರೀಸಿಂಗ್ ವೇವ್ ಲೆಂತ್, ದಿಸ್ ಇಸ್ ದ ಮ್ಯಾಕ್ಸಿಮಮ್ ವೇವ್ ಲೆಂತ್ ಅಂಡ್ ದಿಸ್ ಇಸ್ ದ ಮಿನಿಮಮ್ ವೇವ್ ಲೆಂತ್. ಓಕೆ, ಎಸ್ ಸರ್, ಇವ್ರು ಕೇಳಿರೋದು ಯಾವುದು ಆರ್ಡರ್? ಇನ್ಫ್ರಾರೆಡ್. ಇನ್ಫ್ರಾರೆಡ್ ಎಲ್ಲಿದೆ ಸರ್? ಇನ್ಫ್ರಾರೆಡ್. ಓಕೆ, ಅಂಡ್ ಮೈಕ್ರೋವೇವ್. ಓಕೆ, ಅಲ್ಟ್ರಾವೈಲೆಟ್. ಓಕೆ, ಅಂಡ್ ಗಾಮಾ. ಗಾಮಾ ಯಾವುದು? ಸೊ ಗಾಮಾ ಇಲ್ಲಿ. ಸೊ ಇನ್ಕ್ರೀಸ್ ಇನ್ ಆರ್ಡರ್ ಅಂತಂದ್ರೆ ಸೊ ಗಾಮಾ ರೇಸ್, ಯು ವಿ ಅಂಡ್ ಇನ್ಫ್ರಾರೆಡ್ ಅಂಡ್ ಮೈಕ್ರೋ, ಈ ಆರ್ಡರ್ ಅಲ್ಲಿ ಇರಬೇಕು. ನೋಡ್ಕೊಳ್ಳಿ ಒಂದ್ಸತಿ. ಸೊ ಸ್ಟಾರ್ಟಿಂಗ್ ಫ್ರಮ್ ಇನ್ಫ್ರಾರೆಡ್, ಗಾಮಾ ರೇಸ್. ಓಕೆ, ಸೊ ಗಾಮಾ ಎಲ್ಲಿದೆಯಪ್ಪ? ಎಸ್, ಗಾಮಾ ರೇಸ್, ಅಲ್ಟ್ರಾವೈಲೆಟ್, infrared and microwave. So that is option B. Okay, so that is option B is the right answer. So that is option B is the right answer. That is gamma ray. Clear? Done? Okay. Now let's move on to the next question. Next question ನೋಡಿ. The ultraviolet region of electromagnetic spectrum lies between. ಇಲ್ಲಿ ಅಲ್ಟ್ರಾವೈಲೆಟ್ ಯಾವ್ದ್ರ ಮಧ್ಯೆ ಇದೆಯಪ್ಪ? ಅಲ್ಟ್ರಾವೈಲೆಟ್ ಯಾವ್ದ್ರ ಮಧ್ಯೆ ಇದೆ? ವೈಲೆಟ್ ಮತ್ತೆ ವಿಸಿಬಲ್ ಮತ್ತೆ ಎಕ್ಸ್ರೇ. ಅಲ್ಟ್ರಾವೈಲೆಟ್ ಯಾವ್ದ್ರ ಮಧ್ಯೆ ಇದೆ? ವಿಸಿಬಲ್ ಮತ್ತೆ ಎಕ್ಸ್ರೇ. ಓಕೆ, ಸೊ ವಿಸಿಬಲ್ ಮತ್ತೆ ಎಕ್ಸ್ರೇ. Okay, so that is option A. Option A is the right answer. Okay, so option A is the right answer. Okay, so that is option A is the right answer. Got my point? ಇಲ್ಲಿ ಸ್ವಲ್ಪ ನಿಮಗೆ ಆರ್ಡರ್ ಗೊತ್ತಿರಬೇಕು. ವೇವ್ ಲೆಂತ್ ಆರ್ಡರ್ ಗೊತ್ತಿಲ್ಲ ಅಂತಂದ್ರೆ ನಿಮಗೆ ಆನ್ಸರ್ ಮಾಡಕ್ ಆಗಲಿ ಕ್ವಶನ್ಸ್. ಓಕೆನಾ? ರೈಟ್ ಸರ್. ನೆಕ್ಸ್ಟ್ ಒನ್, ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಸುಟೇಬಲ್ ಫಾರ್ ರಾಡಾರ್ ಸಿಸ್ಟಮ್ ಯೂಸ್ಡ್ ಇನ್ ಏರ್ಕ್ರಾಫ್ಟ್ ನ್ಯಾವಿಗೇಷನ್. ನಾ ಹೇಳಿರೋ ಪ್ರಕಾರ ಕಮ್ಯುನಿಕೇಶನ್ ಆಗಿರಲಿ, ರೇಡಿಯೋ ಟೆಲಿಕಮ್ಯುನಿಕೇಶನ್ ಆಗಿರಲಿ, ಮೊಬೈಲ್ ಫೋನ್ಸ್ ಕಮ್ಯುನಿಕೇಶನ್ ಆಗಿರಲಿ, ಯಾವುದಾದ್ರೂ ಆಗಿರಲಿ, ವಿ ವಿಲ್ ಬಿ ಯೂಸಿಂಗ್ ಟು ಯಾವುದು? ರೇಡಿಯೋ ವೇವ್ಸ್ ಮತ್ತೆ ಮೈಕ್ರೋವೇವ್ಸ್. ಇಲ್ಲಿ ರೇಡಿಯೋ ವೇವ್ಸ್ ಇಲ್ಲ. ದೇರ್ ಫಾರ್ ರೈಟ್ ಆನ್ಸರ್ ಯಾವ್ದಪ್ಪ? ಮೈಕ್ರೋವೇವ್ಸ್. ಸಿಂಪಲ್, ಆಪ್ಷನ್ ಸಿ. ಓಕೆ, ನಾ let's move on to the next chapter, that is ray optics. Are you ready guys? Are you ready? Or you want some small break? Here ಹೇಳಿ. If you want a break, I am ready. If you need some time ಅಂತ, that is also fine. Okay, so break ಬೇಕಾ? Okay, can I give 15 minutes break? 15 minutes? Okay, fine. Break. Okay. Okay.
ಎಸ್ ಆಲ್ಮೋಸ್ಟ್ ಎಲ್ಲರೂ ರೆಡಿ ಇದ್ರಾ ಬಟ್ ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಅದರ್ ಸ್ಟೂಡೆಂಟ್ಸ್ ಆಲ್ಸೋ ರೈಟ್. ಅವ್ರು ಸ್ವಲ್ಪ ಏನೋ ತಿಂದು ಬರಲಿ. ಇವನ್ ಐ ವಿಲ್ ಹ್ಯಾವ್ ಸಮ್ ಬ್ರೇಕ್. ಓಕೆ ಓಕೆ ನಾ ಲೆಟ್ಸ್ ಟೇಕ್ ಅ ಶಾರ್ಟ್ ಬ್ರೇಕ್ ಆಫ್ 15 ಮಿನಿಟ್ಸ್, ನಾಟ್ ಮೋರ್ ದನ್ ದ್ಯಾಟ್. ಓಕೆ ಸೊ 15 ಮಿನಿಟ್ಸ್ ತಗೋಣ. ರೈಟ್, ಸಾದಷ್ಟು ಬೇಗ ಜಾಯ್ನ್ ಆಗ್ಬಿಡಿ, ನಿಮ್ಮ ಫ್ರೆಂಡ್ಸ್ ಕರೆದು ಬಿಡಿ. ಓಕೆ ರೈಟ್.
Hello, hello, hello. Am I audible? Hello, hello, hello. ಆಡಿಯೋ ಮತ್ತೆ ವಿಡಿಯೋ ಕೇಳಿಸ್ತಾ ಇದೆನಾ? ಎಸ್. ಓಕೆ. ಎಸ್, ಬರ್ಲಿ ನಮ್ಮ ಫೈರ್ ಎಮೋಜಿಗಳು. ಎಸ್. ಓಕೆ, ಫೈನ್. Then let's get started with ray optics and optical instruments. We're done with 7 chapters and 7 more to go. And compared to the last 7 chapters, ಈ 7 chapter ತುಂಬಾ ಬೇಗ ಮುಗಿಯುತ್ತೆ. ಯಾಕೆ ಅಂತಂದ್ರೆ ಕಂಪೇರ್ಡ್ ಟು ದ ಲೆಂತ್ ಆಫ್ ದ ಚಾಪ್ಟರ್ಸ್ ಈ 7 ಚಾಪ್ಟರ್ಸ್ ಏನಿದೆಲ್ಲ ಕಮ್ಮಿ ಇದೆ, ಎಕ್ಸೆಪ್ಟ್ ರೇ ಆಪ್ಟಿಕ್ಸ್. ಮಿಕ್ಕಿದೆಲ್ಲ ಶಾರ್ಟ್ ಆಗಿದೆ. ಓಕೆನಾ? ರೆಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವೆರಿ ಫಸ್ಟ್ ಕ್ವಶನ್. ಏನಿದು? ಇನ್ ರಿಫ್ಲೆಕ್ಷನ್ ಆಫ್ ಲೈಟ್ ದ ಆಂಗಲ್ ಆಫ್ ರಿಫ್ಲೆಕ್ಷನ್ ಈಸ್ ಈಕ್ವಲ್ ಟು ಆರ್. ಇಲ್ಲಿ ನಮಗೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಬಗ್ಗೆ ಕೇಳಿರೋದು. ಸೊ ಇದರ ಪ್ರಕಾರ ನಾವು ಹೇಳೋದಾದ್ರೆ ಇನ್ ಅ ಲಾ ಆಫ್ ರಿಫ್ಲೆಕ್ಷನ್ ಅಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ಸ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಸೊ ದೇರ್ ಫೋರ್ ಆಂಗಲ್ ಆಫ್ ರಿಫ್ಲೆಕ್ಷನ್ ಇಸ್ ಈಕ್ವಲ್ಸ್ ಟು angle of incidence. Okay, so equals to the angle of incidence ಆಗಿರುತ್ತೆ. That is option C. Clear? Yes sir. And the next one ನೋಡಿ, focal length of spherical mirror depends upon object distance, image distance, both object and image distance, and radius of curvature. Which one is right answer? ತುಂಬಾ ಸ್ಟೂಡೆಂಟ್ಸ್ ಅಲ್ಲಿ object distance, image distance ಎಲ್ಲ ಹೋಗ್ತಾರೆ. ಇಲ್ಲಿ focal length of spherical mirror ಅನ್ನೋದು it is a material property. Okay, so material property ಆಗಿರಿಂದ so focal length is half of the radius. Okay, so therefore ಇಲ್ಲಿ ನಮಗೆ ಡಿಪೆಂಡೆಂಟ್ ಆಗೋದು ರೇಡಿಯಸ್ ಆಫ್ ಕರ್ವೇಚರ್. ಕೆಲವು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, 1/f is equals to 1/v plus 1/u ಅನ್ಕೊಳ್ತಾರೆ. ಸೊ ಆ ರೀಸನ್ ಇಂದ ಅವರು ಆಬ್ಜೆಕ್ಟ್ ಡಿಸ್ಟೆನ್ಸ್ ಮತ್ತೆ ಇಮೇಜ್ ಡಿಸ್ಟೆನ್ಸ್ ಅಂತೇಳಿ ಅನ್ಕೊಂತಾರೆ. ಯು ಶುಡ್ ನಾಟ್ ಡೂ ದ ಸೇಮ್ ಮಿಸ್ಟೇಕ್ಸ್. ಓಕೆನಾ? ರೈಟ್ ಸರ್. ದ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ವೆನ್ ಅನ್ ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್ ಅಟ್ ಇನ್ಫಿನಿಟಿ ಫ್ರಮ್ ಅ ಸ್ಪೆರಿಕಲ್ ಮಿರರ್ ದ ಇಮೇಜ್ ಇಸ್ ಫಾರ್ಮ್ಡ್ ಅಟ್. ಎಲ್ಲಿ ಫಾರ್ಮ್ ಆಗುತ್ತೆ? ಇನ್ಫಿನಿಟಿ ಅಲ್ಲ, ಪ್ರಿನ್ಸಿಪಲ್ ಫೋಕಸ್ ಅಲ್ಲ, ಎಟ್ ಅ ಸೆಂಟರ್ ಆಫ್ ಕರ್ವೇಚರ್ ಅಲ್ಲ, ಪೋಲ್ ಅಲ್ಲ. So normal ಆಗಿ when a object is infinity, the rays will be parallel to the principal axis. ಯಾವಾಗ principal axis ಗೆ parallel ಆಗಿರುತ್ತೆ, it is always reflect back, and passing through the focus of a point. Okay, so that is the principal focus ಅಂತ ಕರಿತೀವಿ. Okay, so that is the principal focus. Very good. The next question ನೋಡಿ, the focal length of a spherical mirror is half of the radius ಅಥವಾ 2 times of a focal length ಇರುತ್ತೆ. So equal to the radius of curvature equal ಇರಲ್ಲ, 2 times of radius of curvature ಇಲ್ಲ, half of the radius of curvature. That is right answer. Okay, so half of the radius of curvature ಅಂದ್ರೆ so focal length ಕೇಳಿದಾಗ that is half of the radius. ಅದೇ ರೇಡಿಯಸ್ ಟರ್ಮ್ಸ್ ಅಲ್ಲಿ ಕೇಳಿದಾಗ 2 times of a focal length ಅಂತ ಕೇಳಬೇಕು. ನಮಗೆ ಕೇಳಿರೋದು ಈ ಟರ್ಮ್ಸ್ ಅಲ್ಲಿ, therefore half of the radius. Okay, that is option C. Okay, and next move ಆಗೋಣ. For reflection in a spherical mirror, all the distance are measured from the pole, principal focus, center of curvature and object. So ಇಲ್ಲಿ ನಮಗೆ pole of the mirrors acts as the origin of the coordinate system. So all the measurement is done by considering a pole. Okay, so pole of the mirror ಅಂತ ಹೇಳ್ಬೋದು. Okay, so that is option A. Okay, now let's move on to the next question. In refraction of light, ಅಂದ್ರೆ laws of refraction ಪ್ರಕಾರ ಏನು? For a given pair of media and color, the angle of sin of angle of incidence, the ratio of a sin of angle of incidence and the sin of angle of refraction is always constant ಅಂತ ಹೇಳ್ತೀವಿ. ಸೊ ಆಲ್ವೇಸ್ ಕಾನ್ಸ್ಟೆಂಟ್ ಎಲ್ಲಿ ಬರುತ್ತಪ್ಪ? ಸೊ ದಟ್ ಈಸ್ ಆಪ್ಷನ್ ಡಿ. ಹಲವಾರು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಈ sin i ಡಿವೈಡೆಡ್ ಬೈ sin r ನೋಡ್ಕೊಳ್ತಾರೆ. ಸೊ ಆಪ್ಷನ್ ಎ ಅಂತ ಟಿಕ್ ಮಾಡ್ತಾರೆ. ದಟ್ ಈಸ್ ರಾಂಗ್. ಆಕ್ಚುಲಿ ದಿಸ್ ಒನ್ ಇಸ್ ದ ರೈಟ್ ಆನ್ಸರ್. sin i ಡಿವೈಡೆಡ್ ಬೈ sin r ದಟ್ ಈಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್. ಓಕೆನಾ? ರೈಟ್ ಸರ್. ಅಂಡ್ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಫಾರ್ ಎ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಓಕೆ, ರಿಫ್ಲೆಕ್ಷನ್ ಆಫ್ ಲೈಟ್. ಓಕೆ, ಸೊ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್ ಇಲ್ಲಿ ಮೀಡಿಯಂ ಬಗ್ಗೆ ಕೇಳಿರೋದು. So there are two conditions are there. Okay, so for a total internal reflection ಅಥವಾ TIR, ಅದರ ಪ್ರಕಾರ ಹೇಳೋದೇನಂದ್ರೆ light always travel from denser to rarer medium, the first condition. Second one ಏನು, angle of incidence must be greater than critical angle ಇರಬೇಕು. ಇಲ್ಲಿ ನಮಗೆ ಮೀಡಿಯಂ ಬಗ್ಗೆ ಕೇಳಿರೋದ್ರಿಂದ light should travel from rarer to, so light should be traveling from denser medium to rarer medium. And light should incident along the normal. Okay, so and the angle of incidence should be equal to 90 degree. ಇವೆರಡು ಸಹ ಆಗಲ್ಲ. So right answer and appropriate answer, that is 2 conditions ಅಲ್ಲಿ, that is option B is the right answer. Get your point? Okay, now let's move on to the next question. An object of a finite height is placed in front of a concave mirror within its focus ಅಂತ ಹೇಳ್ತಾರೆ. ಅಂದ್ರೆ within its focus ಅಂದ್ರೆ that is between
ಫೋಕಸ್ ಅಂಡ್ ಪೋಲ್ ಆಫ್ ದ ಮಿರರ್. ಓಕೆ, ಸೊ ಫೋಕಸ್ ಅಂಡ್ ಪೋಲ್ ಆಫ್ ದ ಮಿರರ್ ಅಲ್ಲಿ ಇಟ್ಟಾಗ ನಮಗೆ ಯಾವ ತರ ಇಮೇಜ್ ಫಾರ್ಮ್ ಆಗುತ್ತೆ ಸರ್? ಇಟ್ ಇಸ್ ವರ್ಚುವಲ್. ಆಲ್ರೆಡಿ ಗೊತ್ತಿದೆ, ವರ್ಚುವಲ್ ಬಟ್ ಮ್ಯಾಗ್ನಿಫೈಡ್ ಅಂಡ್ ಎನ್ಲಾರ್ಜ್ ಅಂದ್ರೆ ಸೇಮ್ ಬರುತ್ತೆ. ಓಕೆ, ಮ್ಯಾಗ್ನಿಫೈಡ್ ಅಂಡ್ ಎನ್ಲಾರ್ಜ್ ಅಂದ್ರೆ ಸೇಮ್. ಸೊ ವರ್ಚುವಲ್ ಆಗಿ ಬರುತ್ತೆ. ಸೊ ರಿಯಲ್ ಅನ್ನೋದು ಎಲಿಮಿನೇಟ್ ಮಾಡಿ. ಓಕೆ, ಸೊ ರಿಯಲ್ ಅನ್ನೋದು ಎಲಿಮಿನೇಟೆಡ್, ವರ್ಚುವಲ್ ಎನ್ಲಾರ್ಜ್ಡ್. ಸೊ ದಟ್ ಇಸ್ ಆಪ್ಷನ್ಸ್ ಈಸ್ ದ ರೈಟ್ ಆನ್ಸರ್. ಓಕೆ, ಡನ್? Yes. Now let's move on to the next question. The speed of light in a medium depends upon. ಯಾವ್ದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ? ಸ್ಪೀಡ್ ಆಫ್ ಲೈಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಲ್ಲಿ ಬರೀತಿರಲ್ಲ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಸ್ಪೀಡ್ ಆಫ್ ಲೈಟ್ ಇಂಟು ಡಿವೈಡೆಡ್ ಬೈ ವಿ, ಇದು ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಓಕೆ, ಅಂಡ್ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಯಾವ ತರ ಬರೀತೀರಾ ಸರ್? ಇಟ್ ಇಸ್ V1 ಡಿವೈಡೆಡ್ ಬೈ V2. ಸೊ ಇಲ್ಲಿ ಸಿಂಪಲ್ ಆಗಿ ಹೇಳೋದಾದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಹೇಳ್ಬೋದು. ಓಕೆ, ರಿಫ್ರಾಕ್ಟಿವ್ ಇಂಡೆಕ್ಸ್. ಓಕೆನಾ? ಯಾವ್ದು ಇದು ಮಾಸ್ ಡೆನ್ಸಿಟಿ ಮೇಲೆ ಯಾವುದೇ ತರ ಡಿಪೆಂಡೆಂಟ್ ಇರಲ್ಲ. ಓಕೆ, ಸೊ ಸ್ಪೀಡ್ ಆಫ್ ಲೈಟ್ ಕ್ಲಿಯರಾ? ಯಾವುದೇ ತರ ಡಿಪೆಂಡೆಂಟ್ ಆಗಿರಲ್ಲ. ಮಾಸ್ ಡೆನ್ಸಿಟಿ ಡಸಂಟ್ ಅಫೆಕ್ಟ್. ಓಕೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಅಫೆಕ್ಟ್ಸ್. ಓಕೆ, ರೈಟ್. ಹಾ ಸರ್, ದಿಸ್ ಓನ್ಲಿ ಬೋರ್ಡ್ ಲೆವೆಲ್ ಸರ್? ಎಸ್, ಬೋರ್ಡ್ ಲೆವೆಲ್. ಓಕೆ, ಸಮ್ ಆಫ್ ದ ಕ್ವಶನ್ಸ್ ಸಮ್ ಆಫ್ ದ ಕ್ವಶನ್ ಅದಕ್ಕಿಂತ ಇದರಲ್ಲಿ ಒಂದೋ ಎರಡೋ ಕ್ವಶನ್ ನಿಮ್ಮ KCET ಸಹ ರಿಪೀಟ್ ಆಗೋ ಚಾನ್ಸ್ ಇದೆ. ನೆಕ್ಸ್ಟ್ ಕ್ವಶನ್, ವೆನ್ ಅ ಲೈಟ್ ಟ್ರಾವೆಲ್ಸ್ ಫ್ರಮ್ ರೇರರ್ ಟು ಡೆನ್ಸರ್ ಮೀಡಿಯಂ. ಓಕೆ, ಸಾರಿ, ರೇರರ್ ಟು ಡೆನ್ಸರ್ ಮೀಡಿಯಂ, ಇಟ್ಸ್ ಸ್ಪೀಡ್ ಬಗ್ಗೆ ಕೇಳ್ತಿರೋದು. ಓಕೆ, ಸ್ಪೀಡ್ ಆಫ್ ಫ್ರೀಕ್ವೆನ್ಸಿ ಅದರ ಬಗ್ಗೆ ಕೇಳ್ತಿರೋದು. ಸ್ಪೀಡ್ ಇಸ್ ಈಕ್ವಲ್ಸ್ ಟು ಎಫ್ ಇಂಟು ಲ್ಯಾಂಬ್ಡಾ ಅಂತ ಕರಿತೀವಿ. ಸೊ ಎಫ್ ಇಸ್ ಕಾನ್ಸ್ಟಂಟ್ ಬಿಕಾಸ್ ಇಟ್ ಇಸ್ ದ ಸೋರ್ಸ್ ಡಿಪೆಂಡೆಂಟ್ ಅಂಡ್ ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಲ್ಯಾಂಬ್ಡಾ. ಅಂಡ್ ಲೈಟ್ ಇಸ್ ಟ್ರಾವೆಲಿಂಗ್ ಫ್ರಮ್ ರೇರರ್ ಟು ಡೆನ್ಸರ್ ಮೀಡಿಯಂ ಅಂದ್ರೆ ಸ್ಪೀಡ್ ಡೆಫಿನೆಟ್ ಆಗಿ ರೆಡ್ಯೂಸ್ ಆಗುತ್ತೆ. ಓಕೆ, ಸೊ ಸ್ಪೀಡ್ ಇಸ್ ರೆಡ್ಯೂಸಸ್, ಸ್ಪೀಡ್ ರೆಡ್ಯೂಸಸ್, ಸ್ಪೀಡ್ ರೆಡ್ಯೂಸಸ್, ಸ್ಪೀಡ್ ರೆಡ್ಯೂಸಸ್. ಓಕೆ, ಸೊ ಸ್ಪೀಡ್ ಡಿಕ್ರೀಸಸ್. ದಟ್ ಇಸ್ ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ರೈಟ್ ಸರ್. ಅಂಡ್ ನೆಕ್ಸ್ಟ್ ಕ್ವಶನ್, ಸ್ನೆಲ್ಸ್ ಲಾ ಫೇಲ್ಸ್ ಇನ್ ದ ಕೇಸ್ ಆಫ್. ಯಾವ ಕೇಸ್ ಅಲ್ಲಿ ಸ್ನೆಲ್ಸ್ ಲಾ ಫೇಲ್ ಆಗುತ್ತೆ? ಒನ್ ಆಂಗಲ್ ಆಫ್ ಇನ್ಸಿಡೆಂಟ್ ಇಸ್ ಈಕ್ವಲ್ಸ್ ಟು 0 ಡಿಗ್ರಿ. ಯಾಕೆಂದ್ರೆ ಆಂಗಲ್ ಆಫ್ ರಿಫ್ರಾಕ್ಷನ್ ಇಸ್ ಆಲ್ಸೋ 0. ಸೊ ಈ ರೀಸನ್ ಇಂದ ನಮಗೆ ಇದು ಫೇಲ್ ಆಗುತ್ತೆ. ಬಿಕಾಸ್ ಅಕಾರ್ಡಿಂಗ್ ಟು ರಿಫ್ರಾಕ್ಷನ್ ಆಫ್ ಲೈಟ್ ಪ್ರಕಾರ ಇಟ್ ಇಸ್ ಅ ಬೆಂಡಿಂಗ್ ಆಫ್ ಲೈಟ್ ರೇ ವೆನ್ ಇಟ್ ಇಸ್ ಟ್ರಾವೆಲಿಂಗ್ ಫ್ರಮ್ ರೇರರ್ ಟು ಡೆನ್ಸರ್ ಮೀಡಿಯಂ. ಅದರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್ ಅಂತ ತಗೊಂಡಾಗ ಸರ್ ಇಟ್ ಇಸ್ ಸೈನ್ 0 ಡಿಗ್ರಿ ಅಂಡ್ ಸೈನ್ 0 ಡಿಗ್ರಿ ಎಷ್ಟಾಗುತ್ತೆ ಸರ್? ಇಟ್ ಇಸ್ ಇನ್ಫೈನೈಟ್. ಸೊ ಯಾವ್ದಾದ್ರು ರಿಫ್ರಾಕ್ಟಿವ್ ಇಂಡೆಕ್ಸ್ ಇನ್ಫಿನಿಟಿ ಇರಕ್ಕೆ ಸಾಧ್ಯನಾ? ಯಾವುದೇ ರೀತಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಇನ್ಫಿನಿಟಿ ಆಗಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಮಿನಿಮಮ್ ಅಂತೂ ದಟ್ ಇಸ್ 1 ಇದೆ. ದಟ್ ಇಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್ ಕೆನಾಟ್ ಬಿ ಲೆಸ್ ದೆನ್ 1. ಅದೇ ರೀತಿ ಕೆನಾಟ್ ಬಿ ಇನ್ಫಿನಿಟಿ. ಸೊ ಆ ರೀಸನ್ ಇಂದ ಯು ಕ್ಯಾನ್ ಕನ್ಸಿಡರ್ ನಾರ್ಮಲ್ ಇನ್ಸಿಡೆಂಟ್ಸ್. ಓಕೆ, ಸೊ ದಟ್ ಇಸ್ ನಾರ್ಮಲ್ ಇನ್ಸಿಡೆಂಟ್, ದಟ್ ಇಸ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂಡ್ ಆಂಗಲ್ ಆಫ್ ರಿಫ್ರಾಕ್ಷನ್ ದಟ್ ಇಸ್ ಈಕ್ವಲ್ಸ್ ಟು 0. ದಟ್ ಇಸ್ ಆಪ್ಷನ್ ಡಿ. ಓಕೆನಾ? ರೈಟ್. ಸೊ ನೆಕ್ಸ್ಟ್ ಒನ್, the principle of optical fiber. Okay, so that is TIR, that is total internal reflection. Okay, and you should be very careful. Okay, so total internal ಕೊಟ್ಟಿರ್ತಾರೆ and last ಗೆ ರಿಫ್ರಾಕ್ಷನ್ ಅಂತ ಮಾಡಿರ್ತಾರೆ. ಆಪ್ಷನ್ ಎ ಅಲ್ಲಿ, ಆಪ್ಷನ್ ಡಿ ಅಲ್ಲಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕೊಟ್ಟಿರ್ತಾರೆ. ದೇರ್ ಫೋರ್ ನನ್ನ ಕಡೆಯಿಂದ ನಿಮಗೆ ರಿಕ್ವೆಸ್ಟ್ ಏನಂತಂದ್ರೆ ರೀಡ್ ದ ಕ್ವಶನ್ಸ್ ಕೇರ್ಫುಲಿ ಅಲಾಂಗ್ ವಿತ್ ಆಪ್ಷನ್ಸ್. ಓಕೆ, ಸೊ ಆಪ್ಷನ್ಸ್ ನ ನೀಟಾಗಿ ಓದ್ಕೊಳ್ಳಿ. ರಿಫ್ಲೆಕ್ಷನ್ ಪ್ಲೇಸ್ ಅಲ್ಲಿ ರಿಫ್ರಾಕ್ಷನ್ ಇಟ್ಬಿಟ್ರೆ ಸೊ ಕೆಲವು ಸ್ಟೂಡೆಂಟ್ಸ್ ಗಳು ಇಷ್ಟಿಗೆ ನಿಂತ್ಕೊಂಡು ಬಿಡ್ತಾರೆ, ಟೋಟಲ್ ಇಂಟರ್ನಲ್ ಓಕೆ ಪಟ್ ಅಂತೇಳಿ ಆನ್ಸರ್ ಮಾಡ್ಬಿಡ್ತಾರೆ. ಸೊ ಅದಕ್ಕೆ ಸ್ವಲ್ಪ ನೀವು ನೀಟಾಗಿ ಆನ್ಸರ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ವೆನ್ ವಿಲ್ ದ ಕ್ಲಾಸ್ ಎಂಡ್ ಸರ್? ಇನ್ನೊಂದು 1 hour ಆಗ್ಬೋದು ಮ್ಯಾಕ್ಸಿಮಮ್. ಓಕೆ, ಬೈ 8:30 ಆಯ್ತಲ್ಲ, 9:30 ವರೆಗೆ ಮುಗ್ಬೋದು. ಓಕೆ, 9:30 ವರೆಗೆ ಮುಗ್ಬೋದು. ಎಸ್, ನೆಕ್ಸ್ಟ್ ಕ್ವಶನ್ ನೋಡಿ, ದ ಫೋಕಲ್ ಲೆಂತ್ ಆಫ್ ಲೆನ್ಸ್ ಡಿಪೆಂಡ್ಸ್ ಅಪಾನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮಟೀರಿಯಲ್, ರೇಡಿಯಸ್ ಆಫ್ ಅ ಕರ್ವೇಚರ್ ಆಫ್ ಅ 2 ಸರ್ಫೇಸಸ್, ಡಯಾಮೀಟರ್ ಆಫ್ ದ ಅಪರ್ಚರ್. ಇಲ್ಲಿ ಡಯಾಮೀಟರ್ ಮೇಲೆ ಅಂತೂ ಡಿಪೆಂಡೆಂಟ್ ಆಗಿ ಯಾಕಿಲ್ಲ ಸರ್? 1 ಡಿವೈಡೆಡ್ ಬೈ ಎಫ್ ದಟ್ ಈಸ್ ಈಕ್ವಲ್ಸ್ ಟು so refractive index of lens divided by refractive index of surroundings minus 1. So that is 1 divided by R1 minus 1 divided by R2. If you remember this formula, aram se you can answer. Okay, so refractive index mele dependent idena? Yes sir. Radius mele dependent idena? Yes. Illi diameter anta diameter anta yenadru ಕಾಣಿಸ್ತಾ ಇದೆನಾ? ಇಲ್ಲ. So generally that does not depends upon diameter. So option B is the right answer. Okay, so option B is the right answer. Okay, ಅಂಡ್ ಕೆಲವು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಆಪ್ಷನ್ ಡಿ ಅಂತ ಹಾಕ್ಬಿಡ್ತಾರೆ. ನೋ, ಯಾಕೆಂದ್ರೆ ಇಲ್ಲಿ ಫಾರ್ಮುಲಾದಲ್ಲಿ ನೀವು ನೋಡಬಹುದು. ಓಕೆ, ಸೊ ಡಯಾಮೀಟರ್ ಆಫ್ ದ ಅಪರ್ಚರ್ ಅಂದ್ರೆ ಡಯಾಮೀಟರ್ ಮೇಲೆ ಯಾವುದೇ ತರ ಡಿಪೆಂಡೆಂಟ್ ಇರಲ್ಲ. ಓಕೆ, ರೈಟ್. ಸೊ ನೆಕ್ಸ್ಟ್ ಒನ್ ನೋಡಿ, 2 thin lenses of a focal length f1 and f2 are in contact. The power of combination ನೋಡಿ. ಸೊ ಫೋಕಲ್ ಲೆಂತ್ ಯಾವ ತರ ಬರಿತೀವಿ ಸರ್? 1 divided by f is equals to 1 divided by f1, 1 divided by f2. ಓಕೆ, ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ. So f1 plus f2 so divided by f1 into f2. ಅವ್ರು ಕೇಳ್ತಿರೋದು ಪವರ್. ಓಕೆ, ಸೊ ಪವರ್ ಏನ್ ಬರುತ್ತೆ? ಸೊ 1 divided by f. So therefore, so that is f1 plus f2 so divided by f1 into f2.
ಸೊ ಕೆಲವ್ರು ಏನ್ ಮಾಡ್ತಾರೆ ಫೋಕಲ್ ಅಂತೇಳಿ ಉಲ್ಟಾ ಮಾಡ್ಬಿಟ್ಟು ಅದನ್ನ ಆನ್ಸರ್ ಮಾಡ್ಬಿಡ್ತಾರೆ. ದಟ್ ಈಸ್ ಆಕ್ಚುಲಿ ರಾಂಗ್. ಓಕೆ, ಸೊ F1 plus F2 so divided by F1 into F2, that is option B. And all of most of the students what they will do option C ಅಂತ ಸೆಲೆಕ್ಟ್ ಮಾಡ್ಕೊಂಡು ಬಿಟ್ಟಿರ್ತಾರೆ. ದಟ್ ಈಸ್ ಆಕ್ಚುಲಿ ರಾಂಗ್. ಓಕೆನಾ? ಸೊ ದಿಸ್ ಇಸ್ ಪವರ್ ಅವ್ರು ಕೇಳಿರೋದು. ಓಕೆ, ಸೊ ಪವರ್ ಆಫ್ ದ ಲೆನ್ಸ್. ಓಕೆ, ಸೊ ಪವರ್ ಆಫ್ ದ ಕಾಂಬಿನೇಷನ್ ಕೇಳಿರೋದು. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. The angle of a minimum deviation of prism depends upon. ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತವಾ? Only angle of the prism, only refractive index of prism, angle of the incidence, both angle of the prism and its refractive index. Yes, the refractive index of prism. Okay, so refractive index of the prism and refractive index of the surrounding. So that is equals to sine of angle of prism divided into deviation. So divided by sine of angle of prism. Okay. So angle of the prism and deviation ಕೇಳಿರೋದ್ರಿಂದ angle of the prism and refractive index of the prism. Okay, so both are dependent. Okay, so that is option D. Okay, so option D is the right answer. Got my point? Okay, sir. Next one ನೋಡಿ. A ray of light is incident on a glass air interface at an angle greater than critical angle. The angle for the pair of media the ray undergoes ಏನಾಗುತ್ತೆ? Angle of incidence greater than critical angle ಆದ್ರೆ ಏನಾಗುತ್ತೆ ಹೇಳಿ? Nagarjuna, sir, is this enough to score 20 out of 20? Possibility ಇದೆ, but I am not sure. Okay, ನಾನು ಹೇಳೋದನ್ನ ನೀವು ಕರೆಕ್ಟ್ ಆಗಿ ಕೇಳಿಸ್ಕೊಂಡ್ರೆ there is a possibility to get 20 out of 20. ಓಕೆನಾ? ರೈಟ್. ಸೊ ನೋಡಿ ಏನಾಗುತ್ತೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಓಕೆ, ಸೊ ದಟ್ ಈಸ್ TIR. That is option C. Okay, now let's move on to the next question. The magnification of refracting telescope, that is the focal length of objective lens divided by focal length of eyepiece lens ಅಂತ ಆಗುತ್ತೆ. That is option A. Okay, now let's move on to the next question. A lens of a large focal length and a large aperture is the best suited as an objective of astronomical telescope. Since ಅಂದ್ರೆ ನಿಮಗೆ ಎರಡು ಲೆನ್ಸ್ ಇರುತ್ತಲ್ಲ, ಸೊ ಫಸ್ಟ್ ಲೆನ್ಸ್ ಏನಾಗಿರುತ್ತೆ ತುಂಬಾ ದೊಡ್ಡದಾಗಿರುತ್ತೆ ಅಂಡ್ ಸೆಕೆಂಡ್ ಲೆನ್ಸ್ ತುಂಬಾ ಚಿಕ್ಕದಾಗಿರುತ್ತೆ. ಯಾಕೆ ಅಂದ್ರೆ ಅವ್ರು ರೀಸನ್ ಹೇಳ್ತಾರೆ, ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಓಕೆನಾ? ನಾಟ್ ಅ ಸಿ ಯಾವುದು ಅದೇಕಾಗುತ್ತೋ ಅದು ಬರಲ್ಲ ರಘು. ಸಿ ಇಲ್ಲ ಬರಲ್ಲ. ನಾಟ್ ಸಿ ಬರಲ್ಲ. ಅದ್ರಲ್ಲಿ ನಿಮಗೆ ಎಲ್ ಬರುತ್ತೆ, ಲೆಂತ್ ಆಫ್ ದ ಟ್ಯೂಬ್ ಅಂತ ಬರುತ್ತೆ. ಲೆಂತ್ ಆಫ್ ದ ಟ್ಯೂಬ್ ಅಲ್ಲಿ ಕೇಳಿಲ್ಲ ಅವರು. ಓಕೆ, ಸೊ ಲೆಂತ್ ಆಫ್ ದ ಟ್ಯೂಬ್ ಅಲ್ಲಿ ಕೇಳಿರಲ್ಲ. ಓಕೆ, ಎಸ್ ಅಫ್ ಕೋರ್ಸ್ ಐ ಗಾಟ್ ಯುವರ್ ಪಾಯಿಂಟ್. ಓಕೆ, F0 ಪ್ಲಸ್ ಎಲ್ ಅಂತ ಬರುತ್ತೆ. ಓಕೆ, ಬಟ್ ಇಲ್ಲಿ ಫೋಕಲ್ ಲೆಂತ್ ಅಲ್ಲಿ ಕೇಳಿರೋದು ಅವರು. ಕ್ಲಿಯರಾ? ರೈಟ್. ಸೊ ನೆಕ್ಸ್ಟ್ ಇವಾಗ ನೋಡಿ, ಲಾರ್ಜ್ ಅಪರ್ಚರ್ ಕಾಂಟ್ರಿಬ್ಯೂಟ್ ಟು ದ ಕ್ವಾಲಿಟಿ ಅಂಡ್ ವಿಸಿಬಿಲಿಟಿ ಆಫ್ ದ ಇಮೇಜ್. ಎಸ್, ದಟ್ ಈಸ್ ಟ್ರೂ. ಓಕೆ, ಯಾಕೆಂದ್ರೆ ಫಸ್ಟ್ ಲೆನ್ಸ್ ತುಂಬಾ ದೊಡ್ಡದಾಗಿದ್ರೆ ಏನಾಗಿರುತ್ತೆ ಅಂದ್ರೆ ಲಾರ್ಜ್ ನಂಬರ್ ಆಫ್ ರೇಸ್ ಪಾಸಿಂಗ್ ಥ್ರೂ ಇಟ್, ಅಂದ್ರೆ ಕಲೆಕ್ಟ್ ಮಾಡ್ಕೊಳ್ಳುತ್ತೆ, ಇನ್ಸಿಡೆಂಟ್ ರೇಸ್ ನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ, ಇಮೇಜ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಮತ್ತೆ ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಒನ್, ಲಾರ್ಜ್ ಏರಿಯಾ ಆಫ್ ದ ಆಬ್ಜೆಕ್ಟಿವ್ ಎನ್ಶೋರ್ ಬೆಟರ್ ಲೈಟ್ ಗ್ಯಾದರಿಂಗ್. ಎಸ್, ದಿಸ್ ಇಸ್ ಆಲ್ಸೋ ರೈಟ್. ಲಾರ್ಜ್ ಅಪರ್ಚರ್ ಪ್ರೊವೈಡ್ಸ್ ಬೆಟರ್ ರೆಸಲ್ಯೂಷನ್. ಎಸ್, ಮೂರು ಸಹಿತ ರೈಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಡಿ, ಮೂರು ಸಹಿತ ಕರೆಕ್ಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೌ let's move on to the next question. Statement based question. Okay, so statement based question. Statement 1, statement 2. Statement 1 ಏನು ಹೇಳ್ತಾರೆ ನೋಡಿ, a convex mirror is a preferred over a plane mirror in a vehicles to observe traffic coming from a behind. ಯಾಕೆಂದ್ರೆ ಫೀಲ್ಡ್ ವ್ಯೂ ಜಾಸ್ತಿ ಇರುತ್ತೆ. ಎಸ್, ಆಫ್ ಕೋರ್ಸ್ ನಾವು ವೆಹಿಕಲ್ಸ್ ಅಲ್ಲಿ ಹೋಗ್ಬೇಕಾದ್ರೆ ಕಾರ್ ಆಗಿರ್ಲಿ ಬಸ್ ಆಗಿರ್ಲಿ ಯಾವ ತರ ಮಿರರ್ ನ ನಾವು ಯುಟಿಲೈಸ್ ಮಾಡ್ಕೊಳ್ತೀವಿ ಅಥವಾ ಯೂಸ್ ಮಾಡ್ತೀವಿ. ಸೊ ದಟ್ ಈಸ್ ವಿ ಕಾಲ್ ಇಟ್ ಆಸ್ ದ ಕಾನ್ವೆಕ್ಸ್ ಮಿರರ್. ಓಕೆ, ಈ ಕಾನ್ವೆಕ್ಸ್ ಮಿರರ್ ನ ಏನಕ್ಕೆ ಯೂಸ್ ಮಾಡಬೇಕು? Because field view of a convex mirror is more compared to the flat mirror ಅಥವಾ plain mirror and concave mirror. So concave mirror field view ಏನಿದೆಲ್ಲ ತುಂಬಾ ಚಿಕ್ಕದಾಗಿರುತ್ತೆ, and whereas field view of convex mirror ತುಂಬಾ ಜಾಸ್ತಿ ಇರುತ್ತೆ. ಅದರಿಂದ ಓಕೆನಾ, convex mirror have a large field view and image of a real object formed by convex mirror. Yes, so this is also right statement. So ಎರಡು ಸಹಿತ ಕರೆಕ್ಟ್. And second, that is B is the right answer. Okay, statement 1 and 2 both are correct and statement 2 is the correct explanation for statement 1 ಅಂತ ಹೇಳ್ಬೋದು. ಓಕೆನಾ? ರೈಟ್ ಸರ್. And the next one ನೋಡಿ, statement 1 and statement 2 ಇದು ಸಹಿತ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶ್ಚನ್ ಕೇಳಿದ್ದಾರೆ. ಓಕೆ, ಸ್ಟೇಟ್ಮೆಂಟ್ 1 ಏನ್ ಹೇಳ್ತಿರೋದು, the images formed by total internal reflection are much brighter than those formed by mirrors or lenses. Yes, this is true. ಯಾಕೆಂದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ, ಅಲ್ಲಿ ಏನಾಗುತ್ತೆ, there is no loss of energy. ಅಂದ್ರೆ ಲೈಟ್ ಇಸ್ ದ ಫಾರ್ಮ್ ಆಫ್ ಎನರ್ಜಿ ಅಲ್ವಾ, ಯಾವುದೇ ರೀತಿ ಲೈಟ್ ಎನರ್ಜಿ ಅಂತೂ ಲಾಸ್ ಆಗಲ್ಲ. ಸೊ ಆ ರೀಸನ್ ಇಂದ ಏನಾಗುತ್ತೆ, ಎಲ್ಲ ಇಮೇಜ್ ಏನಾಗುತ್ತೆ
ತುಂಬಾ ಕ್ಲಿಯರ್ ಆಗಿ ತುಂಬಾ ಬ್ರೈಟ್ ಆಗಿ ಕಾಣಿಸುತ್ತೆ. ಓಕೆನಾ? ಎಸ್. ನೆಕ್ಸ್ಟ್ ಒನ್, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ದ ಲೈಟ್ ಇಸ್ ಕಂಪ್ಲೀಟ್ಲಿ ರಿಫ್ಲೆಕ್ಟೆಡ್ ಅಂಡ್ ದೇರ್ ಇಸ್ ನೋ ಲಾಸ್ ಆಫ್ ಇಂಟೆನ್ಸಿಟಿ ಆಫ್ ಲೈಟ್. ಇಂಟೆನ್ಸಿಟಿ ಲಾಸ್ ಆಗಲ್ಲ. ಸೊ ಬೋತ್ ಆರ್ ಕರೆಕ್ಟ್. Okay, statement is correct explanation. That is option A is the correct answer. Okay na? Now, let's move on to the next question. Eniradu statement based question again. Statement 1 and statement 2. Statement 1 ಏನು ಹೇಳ್ತಾರೆ ನೋಡಿ. In a simple microscope, the objective is placed at a distance slightly less than focal length of objective. Okay, so fine. When the object is placed within the focal point of a convex lens, an enlarged erected image is formed. Yes, this is correct. Okay, so this is correct. Yakandre same side of the object image will be formed. Okay, so idra prakara both are correct. Okay, so both are correct statement, and statement 2 is the correct explanation for statement 1. Okay, now let's move on to the fill in the blanks part. Okay, the first part nodi, the bottom of a swimming pool appears to be raised above is due to yadrinda agutte. Is it a light reflection or light refraction? Is it a light scattering or light interference or light diffraction, light dispersion? ಯಾವ್ದಾಗುತ್ತೆ ಹೇಳಿ? Refraction. Very good. Refraction ಇಂದ ಆಗುತ್ತೆ. Okay, so that is refraction. Okay, so refraction of light. Okay, so that is refraction of light. Next question. Optical fiber are working on the principle. So total internal reflection. Okay, so TIR. Okay, so total internal reflection, that is TIR. Okay, now let's move on to the next question. For total internal reflection of a light, the angle of incidence must be greater than. ಯಾವ angle greater than ಇರಬೇಕು? Sir, critical angle. Okay, so that is critical angle. Okay, so critical angle ಗೆ greater ಇರಬೇಕು. Okay, right. Very good, very good. Now let's move on to the next question. At a minimum deviation position, the refracted ray inside the prism is dash to the base of the prism. Parallel ಆಗಿರುತ್ತಾ, perpendicular ಆಗಿರುತ್ತಾ ಅಂತ ಕೇಳ್ತಿರೋದು. So parallel ಆಗಿರುತ್ತೆ ಇದಕ್ಕೆ. ಓಕೆನಾ? Okay, so ಏನಾಗಿರುತ್ತೆ? Parallel. Okay, so that is a parallel ಆಗಿರುತ್ತೆ. Okay, so that is the parallel. Okay, right. Very good. Next ನೋಡಿ. Yes, wave optics. Are you ready? Wave optics 10th chapter. We left with 5 chapters more. Okay, we are discussing about the 10th chapter. Are you ready? Yes. Study with vibes. ತುಂಬಾ ದಿನ ಆದ್ಮೇಲೆ ನೋಡ್ತಾ ಇದ್ದೀನಿ. ಎಲ್ಲ ಬ್ಯುಸಿ ಆಗಿಬಿಟ್ಟಿದ್ರಾ ಹೇಗೆ? Yes. Okay. Very good, very good. Very easy. Yes, easy ಇರ್ಲೇಬೇಕಲ್ಲ. ಹಾ. Very good, very good. ನಮ್ಮ ನಡೆ ರ್ಯಾಂಕಿನ ಕಡೆ. Yes, yes, yes. Okay. Now let's move on to the next question. According to Huygens principle, the speed of secondary wavelets is. ಅದು ವೇವ್ ಫ್ರಂಟ್ ಮತ್ತೆ ವೇವ್ಲೆಟ್ಸ್ ಎನಿ ಟೈಪ್ ಇರಲಿ ನಮಗೆ ಸೇಮ್ ಇರುತ್ತೆ, ಬೇರೆ ಬೇರೆ ಇರಲ್ಲ. ಓಕೆ, ಏನೋ ಹೋಮೋಜಿನಿಯಸ್ ಆರ್ ಐಸೋಟ್ರೋಪಿಕ್ ಮೀಡಿಯಂ. ಓಕೆ, ರೈಟ್. ಇದರ ಪ್ರಕಾರ ಸೇಮ್ ಆಸ್ ದ ವೇವ್. ಓಕೆ, ಸೊ ದಟ್ ಈಸ್ ದ ಸೇಮ್ ಆಸ್ ದ ವೇವ್. ಡನ್? ಎಸ್ ಸರ್. ಅದರ ನೆಕ್ಸ್ಟ್ ಒನ್, ಟು ಅಬ್ಸರ್ವ್ ಸಸ್ಟೈನ್ಡ್ ಇಂಟರ್ಫರೆನ್ಸ್ ಪ್ಯಾಟರ್ನ್ on screen placed at a suitable distance in a Young's double slit experiment, which of the following conditions or condition is are necessary? Sources of light should be coherent. So coherent ಅಂದ್ರೆ ಏನಿರಬೇಕು? Same frequency or same wavelength and constant phase difference. Okay, so constant phase ಇರಬೇಕು. So ಅದನ್ನ ನಾವು coherent sources ಅಂತ ಕರಿತೀವಿ. And next one, sources of light should be narrow. Okay, source of light should be narrow, very near. Slits ನ ಯೂಸ್ ಮಾಡ್ತೀವಿ. Source of light should be very close. Yes, that is all true. So option D. Option D is the right answer. Okay, right. Next one. Totesh Aditya. Class duration ಎಷ್ಟು ಸರ್? ಇನ್ನೊಂದು half an hour. Okay, so half an hour ಅಲ್ಲಿ ಕಂಪ್ಲೀಟ್ ಮಾಡ್ತೀವಿ. Okay, just half an hour. Next ನೋಡಿ. Two light sources are said to be coherent when both sources of light emits of light. Okay, emit light of what? Same frequency or same wavelength or constant phase ಇರಬೇಕು. Okay, so phase difference, constant phase difference ಯಾವ್ದು ಬರುತ್ತೆ? Same amplitude, intensity, same speed ಆಗಲ್ಲ. So that is same wavelength or frequency with a constant phase difference. Clear? Yes sir. And next question ನೋಡಿ. Next question, in Young's double slit experiment with a monochromatic light, how is fringe width affected if the screen is moved closer to the slits?
ಇಲ್ಲ ಫ್ರಿಂಜ್ ಬಿಡ್ತ್ ಬಗ್ಗೆ ಕೇಳ್ತಾರದು. ಸೊ ಫ್ರಿಂಜ್ ಬಿಡ್ತ್ ದಟ್ ಇಸ್ ನಥಿಂಗ್ ಬಟ್ ಲ್ಯಾಂಬ್ಡಾ ಡಿ ಡಿವೈಡೆಡ್ ಬೈ ಡಿ, ಕರೆಕ್ಟಾ? ಎಸ್ ಸರ್, ಲ್ಯಾಂಬ್ಡಾ ಡಿವೈಡೆಡ್ ಬೈ ಡಿ. ಇಲ್ಲಿ ಹೇಳ್ತಾರೆ ನೋಡಿ, ಹೌ ಇಸ್ ಫ್ರಿಂಜ್ ವಿಡ್ತ್ ಅಫೆಕ್ಟೆಡ್ ಇಫ್ ದ ಸ್ಕ್ರೀನ್ ಈಸ್ ಮೂವ್ಡ್ ಕ್ಲೋಸರ್ ಟು ದ ಸ್ಲಿಟ್. ಅಂದ್ರೆ ಕ್ಯಾಪಿಟಲ್ ಲೆಟರ್ ಡಿ ನ ಮೂವ್ ಮಾಡ್ತಿರೋದು. ಸೊ ಕ್ಯಾಪಿಟಲ್ ಲೆಟರ್ ಇಫ್ ಇಟ್ ಇಸ್ ಡಿಕ್ರೀಸಸ್, ಫ್ರಿಂಜ್ ವಿಡ್ತ್ ಆಲ್ಸೋ ಡಿಕ್ರೀಸಸ್. ಓಕೆ, ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಓಕೆ, ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರೋದ್ರಿಂದ ಯು ಕ್ಯಾನ್ ಕನ್ಸಿಡರ್ ದಟ್ ಇಸ್ ಆಪ್ಷನ್ ಇಂಡಿಪೆಂಡೆಂಟ್ ಆಗಲ್ಲ, ಡಿಕ್ರೀಸಸ್. Okay, so that is option D. Okay, so that is option D is the right answer. Okay, na? Ray optics, Vijay, 100% ray optics. Okay, there is very small chance of wave optics. Okay, now let's move on to the next question. What would be the resultant intensity at a point of destructive interference if there are two identical coherent sources of intensity I0 produces an interference pattern? So ಇಲ್ಲಿ ನಮಗೆ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂದ್ರೇನು? ಕ್ರಸ್ಟ್ ಟ್ರಫ್ ಮೇಲೆ ಬರೋದು ಅಥವಾ ಟ್ರಫ್ ಕ್ರಸ್ಟ್ ಮೇಲೆ ಬರೋದು. ಇಂಟೆನ್ಸಿಟಿ ಸರ್ ಸೇಮ್ ಆದಾಗ ನಮಗೆ ಏನಾಗುತ್ತೆ? 0 ಆಗುತ್ತೆ. ಅದೇ ನಿಮಗೆ ಡಿಸ್ಟ್ರಕ್ಟಿವ್ ಆದ್ರೆ ಏನಾಗುತ್ತೆ ಹೇಳಿ ನೋಡ. ಡಿಸ್ಟ್ರಕ್ಟಿವ್ ಆದ್ರೆ 0 ಆಯ್ತಲ್ವಾ? ಅದೇ ಕನ್ಸ್ಟ್ರಕ್ಟಿವ್ ಆದ್ರೆ ಏನಾಗಿರುತ್ತೆ ಹೇಳಿ ನೋಡ. ವಾಟ್ ಹ್ಯಾಪನ್ಸ್? ಓಕೆ, ಸೊ ವಾಟ್ ಹ್ಯಾಪನ್ಸ್ ಇಫ್ ಇಟ್ ಇಸ್ ಅ ಕನ್ಸ್ಟ್ರಕ್ಟಿವ್ ಕೇಸ್? ಹಾ, ವಿಜಯ್, ನೀನ್ ಕಲಿಯಪ್ಪ, ಕಲಿ ಬೇಡ ಅನ್ನಲ್ಲ. ಓಕೆನಾ? ಸೊ ಕಲಿ, ಅದ್ರಲ್ಲಿ ಪ್ರಾಬ್ಲಮ್ ಇಲ್ಲ. ಓಕೆ, ಸಮ್ ಟೈಮ್ಸ್ ನೀವು ಅನ್ಕೊಂಡಿದ್ದೆ ಬರ್ಬೋದು, ಯಾರಿಗ್ ಗೊತ್ತು ಅಲ್ವಾ? ಹಾ ಸರ್, MCQ ಎಷ್ಟು ಸ್ಕೋರ್ ಮಾಡ್ಬೋದು? ಈ ಕ್ಯಾನ್ ಸ್ಕೋರ್ ಫುಲ್ ಮಾರ್ಕ್ಸ್. ಓಕೆ, ಇಫ್ ಯು ಕಾನ್ಸಂಟ್ರೇಟ್ ಆನ್ ಕಾನ್ಸೆಪ್ಟ್ಸ್, ನಾನು ಹೇಳೋ ಕಾನ್ಸೆಪ್ಟ್ ಮೇಲೆ ಅರ್ಥ ಮಾಡ್ಕೊಂಡ್ರೆ ಯು ಕ್ಯಾನ್ ಸ್ಕೋರ್ ಆರಾಮ್ಸೆ 20 ಔಟ್ ಆಫ್ 20. ಇಫ್ ನಾಟ್ ಅಟ್ ಲೀಸ್ಟ್ ನಿಮಗೆ 15+ ಅಂತ ಬರುತ್ತೆ. ಓಕೆ, ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. Yes, exactly. That is the 2i ಬರುತ್ತೆ. Okay, so 2i0 ಅಂತ ಬರುತ್ತೆ. I0 by 2 ಅಲ್ಲ, 2i I0 by 2 ಅಲ್ಲ. ಓಕೆನಾ? ಆಡ್ ಅಪ್ I0 plus I0 2i0 ಅಂತ ಬರುತ್ತೆ. ಎಕ್ಸಾಕ್ಟ್ಲಿ. Diffraction effect is exhibited by only sound waves, only light waves, only matter waves, all type of waves. Okay, so all type of waves ಇಂದ ಬರುತ್ತೆ. For example, sound waves ಎಕ್ಸಿಬಿಟ್ ಮಾಡುತ್ತೆ ಡೈಫ್ರಾಕ್ಷನ್. ಯಾರಾದ್ರೂ ರೂಮ್ ಅಲ್ಲಿ ಅಥವಾ ಕೋಣೆಯಲ್ಲಿ ಮಾತಾಡ್ಬೇಕಾದ್ರೆ ಆಚೆ ಅವ್ರಿಗೆ ಕೇಳಿಸ್ತಾ ಇರುತ್ತೆ. ಲೈಟ್ ವೇವ್ಸ್, ಒಂದು ಶಾಡೋ, ಎನ್ಕ್ರೋಚ್ಮೆಂಟ್ ಆಫ್ ಅ ಶಾಡೋ, ದಟ್ ಈಸ್ ಆಲ್ಸೋ ಡೈಫ್ರಾಕ್ಷನ್. ಸೊ ಆಲ್ ದ ವೇವ್ಸ್ ಅಂತ ಹೇಳ್ಬೋದು. ದಟ್ ಈಸ್ ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ದ ಕಾಸ್ ಆಫ್ ಅ ಡೈಫ್ರಾಕ್ಷನ್? ಇಸ್ ದಟ್ ಇಂಟರ್ಫರೆನ್ಸ್ ಆಫ್ ವೇವ್ಲೆಟ್ಸ್ ಆರ್ ಇಂಟರ್ಫರೆನ್ಸ್ ಆಫ್ ಸೆಕೆಂಡರಿ ವೇವ್ಲೆಟ್ಸ್? ರಿಫ್ಲೆಕ್ಷನ್ ಬರೋದಿಲ್ಲ ಇದರಲ್ಲಿ. ಓಕೆ, ಸೊ ಇಂಟರ್ಫರೆನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ವೆದರ್ ಇಟ್ ಇಸ್ ಪ್ರೈಮರಿ ವೇವ್ಲೆಟ್ಸ್ ಆರ್ ಸೆಕೆಂಡರಿ ವೇವ್ಲೆಟ್ಸ್, ಯಾವ್ದು ಬರುತ್ತೆ? ಸೆಕೆಂಡರಿ ವೇವ್ಲೆಟ್ಸ್ ಇಂದ ಹೋಗುತ್ತೆ. ಓಕೆ, ಸೆಕೆಂಡರಿ ವೇವ್ಲೆಟ್ಸ್ ಇಂದ ಹೋಗುತ್ತೆ. ಓಕೆ, ಸೊ ದಟ್ ಇಸ್ ಸೆಕೆಂಡರಿ ವೇವ್ಲೆಟ್ಸ್. ಕ್ಲಿಯರಾ? ಎಸ್ ಸರ್. ಸರ್, ನಾಳೆ ಮಾರ್ನಿಂಗ್ ನ್ಯೂಮರಿಕಲ್ಸಾ? ನಾಳೆ ಮಾರ್ನಿಂಗ್ ಅಲ್ಲ, ಸ್ಯಾಟರ್ಡೆ, ಶನಿವಾರ. ಓಕೆ, ಸೊ ಶನಿವಾರ. ನೆಕ್ಸ್ಟ್ ಒನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಫಿನಾಮಿನನ್ ಕನ್ಫರ್ಮ್ಸ್ ದ ಟ್ರಾನ್ಸ್ವರ್ಸ್ ನೇಚರ್ ಆಫ್ ದ ವೇವ್ಸ್? ಯಾವ್ದು ಬರುತ್ತೆ? ಲೈಟ್ ವೇವ್ಸ್. ಓಕೆ, ಟ್ರಾನ್ಸ್ವರ್ಸ್ ನೇಚರ್ ಅಂತೇಳಿ ಯಾವ್ದು ಪ್ರೂವ್ ಮಾಡುತ್ತೆ? ಸೊ ದಟ್ ಈಸ್ ದ ಪೋಲರೈಸೇಷನ್. ಓಕೆ, ಸೊ ದಟ್ ಈಸ್ ಪೋಲರೈಸೇಷನ್. ದಟ್ ಈಸ್ ಆಪ್ಷನ್ ಡಿ. Option D is the right answer. Okay, now let's move on to the next question. Electromagnetic wave theory. Okay, electromagnetic theory of light was proposed by. Okay, so electromagnetic wave theory yaar madidrappa? Electromagnetic wave theory, that is a Maxwell only, right? By giving lot of equations. Okay, so lot of equations, Maxwell's. Clear? Okay, proposed by alva. Correct. So proposed by, equations alla, proposed by. Okay, so proposed by, that is Christian Huygens. Correct. Yes, so that is the Christian Huygens. Correct? Huygens principle anta baruttala, that is. Okay, next one, statement based question. Okay, so statement based question. So statement 1 and statement 2. Statement 1 ಹೇಳುತ್ತೆ ನೋಡಿ, if we use 2 sodium lamps illuminating 2 pinholes, we will not observe any interference. Yes, this is true. ಯಾಕೆಂದ್ರೆ 2 ಇಂಡಿಪೆಂಡೆಂಟ್ ಸೋರ್ಸ್ ಏನಿರುತ್ತಲ್ಲ, 2 ಇಂಡಿಪೆಂಡೆಂಟ್, ಇವನ್ ಸೇಮ್ ಆಗಿದ್ರು ಸಹಿತ 2 ಇಂಡಿಪೆಂಡೆಂಟ್ ಸೋರ್ಸಸ್ ಯೂಸ್ ಮಾಡಿದ್ರೆ ದೇರ್ ವಿಲ್ ಬಿ ನೋ ಏನಂತ ಕರೀತಾರೆ, ಕೋಹರೆಂಟ್ ಸೋರ್ಸ್ ಆಗಿರಲ್ಲ. ದ ಲೈಟ್ ವೇವ್ಸ್ ಕಮಿಂಗ್ ಔಟ್ ಫ್ರಮ್ 2 ಇಂಡಿಪೆಂಡೆಂಟ್ ಸೋರ್ಸಸ್ ಆಫ್ ಲೈಟ್ ವಿಲ್ ನಾಟ್ ಹ್ಯಾವ್ ಎನಿ ಫಿಕ್ಸ್ಡ್ ಫೇಸ್ ರಿಲೇಶನ್ಶಿಪ್, ಹೆನ್ಸ್ ದೇ ಆರ್ ಇನ್ಕೋಹರೆಂಟ್. ದಟ್ ಈಸ್ ಆಲ್ಸೋ ರೈಟ್ ಸ್ಟೇಟ್ಮೆಂಟ್. Okay, so ಎರಡು ಸಹಿತ ಕರೆಕ್ಟ್ ಸ್ಟೇಟ್ಮೆಂಟ್ಸ್. Okay, so both statements are correct explanation for the first one. Both statements 1 and 2 are true, and 2 is the correct explanation of 1. Okay, right sir. Next question ನೋಡಿ,
Statement 1. Okay, so statement 1 and this is the statement 2. ಏನು ಹೇಳ್ತಿದ್ವಿ ನೋಡಿ, we can hear around a corner but we cannot see around the corner. Okay, and the second one, wavelength of a sound wave is a much greater than wavelength of light. So ಇಲ್ಲಿ we can hear around the corners but we cannot see around the corners. We cannot see, but encroachment of a shard ನೋಡಬಹುದು, but we cannot see ಕಾರ್ನರ್. ಇವಾಗ ನೋಡಿ ಕಾರ್ನರ್ ಇರುತ್ತೆ ಅನ್ಕೊಳ್ಳಿ, ಯಾವ್ದಾದ್ರು ಒಂದು ಗೋಡೆ ಹಿಂಗೆ ಕಾರ್ನರ್ ಅಲ್ಲಿ ಯಾರಾದ್ರೂ ಬಚ್ಚಿಟ್ಕೊಂಡಂತ ಕಾಣಿಸುತ್ತಾ? ಇಲ್ಲ. ಅದೇ ಬಚ್ಚಿಟ್ಕೊಂಡು ನಾವು ಮಾತಾಡಿದ್ರೆ ಕೇಳಿಸುತ್ತೆ ತಾನೆ? ಬಚ್ಚಿಟ್ಕೊಂಡು ಮಾತಾಡಿದ್ರೆ ಕೇಳಿಸುತ್ತೆ ತಾನೆ? ಎಸ್ ಸರ್. ಯಾಕೆ? ಬಿಕಾಸ್ ಆಫ್ ವೇವ್ ಲೆಂತ್. ಓಕೆ, ಸೊ ಇಲ್ಲಿ ನಿಮಗೆ ಹೇಳೋದು ಏನಂತಂದ್ರೆ ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಟ್ರೂ ಅಂಡ್ 2 is the correct explanation of 1. ಎಸ್, ವೇವ್ ಲೆಂತ್ ತುಂಬಾ ಜಾಸ್ತಿ ಇರುತ್ತೆ ಯಾವ್ದು? ಸೊ ಸೌಂಡ್. ದಟ್ ಈಸ್ ಆಪ್ಷನ್ ಎ. ಓಕೆನಾ? ಕ್ಲಿಯರಾ? ಸರ್, ಮಾಡೆಲ್ ಕ್ವಶನ್ ಪೇಪರ್ದು ಫುಲ್ ಆನ್ಸರ್ಸ್ದು ಒಂದು ವಿಡಿಯೋ ಮಾಡಿ. ಒಂದಲ್ಲ, ನಾನು 2 ವಿಡಿಯೋ ಮಾಡಿದೀನಿ, ಒಂದ್ಸತಿ ನೋಡಿ, ಚೆಕ್ ಮಾಡಿ. ಓಕೆ, ಡೋಂಟ್ ಸ್ಪಾಮ್. ಸರ್ 4i ಆಗುತ್ತೆ, 4i ಆಗುತ್ತೆ. ಯಾವುದು ಅಭಿಷೇಕ್? ಇಂಟೆನ್ಸಿಟಿ ಅಲ್ವಾ? 1 + 1. ಎಸ್ ಎಕ್ಸಾಕ್ಟ್ಲಿ 4i0 ಆಗುತ್ತೆ, 4i0 ಆಗುತ್ತೆ. ಎಕ್ಸಾಕ್ಟ್ಲಿ ಸಾರಿ ದಟ್ ಇಸ್ 4i0 ಆಗುತ್ತೆ. ಇಂಟೆನ್ಸಿಟಿ ಫಾರ್ ಎ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ದಟ್ ಈಸ್ 4i0 ಆಗುತ್ತೆ. ಬಿಕಾಸ್ i1 + i2 ಹೋಲ್ ಸ್ಕ್ವೇರ್ ಬರುತ್ತೆ, ಅಂಡರ್ ಸ್ಕ್ವೇರ್ ರೂಟ್. ಅಂಡರ್ ಸ್ಕ್ವೇರ್ ರೂಟ್ ಎಷ್ಟು? 1 ಓಕೆ ಕರೆಕ್ಟ್. ಓಕೆ, ಕ್ಲಿಯರಾ? ಇದ್ಯಾರಿದು? ಬಾನ್ ಕಾಫಿ ಹೈ, ನನಗೇನು ಗೊತ್ತಾಗ್ತಿಲ್ಲ ಸರ್. ನಾನು ಇವತ್ತು ಬೋರ್ಡ್ ಸ್ಟಾರ್ಟ್ ಮಾಡಿದ್ದೀನಿ 7 ಔಟ್ ಆಫ್ ಸೈನ್ಸ್ ಮಾಡಬಹುದಾ? ನಿಮಗೇನು ಅನ್ಸುತ್ತೆ? ನಿಮ್ಮ ಓದಿನ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ನಿಮ್ಮ ಓದಿನ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಓಕೆ, ಈವನ್ ಇಫ್ ಯು ಸ್ಟಾರ್ಟ್ ಜಸ್ಟ್ ಬಿಫೋರ್ 1 week ಆಲ್ಸೋ, ಇಫ್ ಯು ಹ್ಯಾವ್ ದಟ್ ಕಾನ್ಫಿಡೆನ್ಸ್, ಇಫ್ ಯು ಹ್ಯಾವ್ ದಟ್ ಡೆಡಿಕೇಶನ್, ಇಫ್ ಯು ಹ್ಯಾವ್ ದಟ್ ಎಫರ್ಟ್ಸ್, ಓಕೆ, ಸೊ ಡೆಫಿನೆಟ್ ಆಗಿ ಸಾಧ್ಯ ಇದೆ. ಓಕೆನಾ? ರೈಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಸ್ಟೇಟ್ಮೆಂಟ್ ಬೇಸ್ಡ್ ಅಗೇನ್. ಸ್ಟೇಟ್ಮೆಂಟ್ 1 and statement 2 ನೋಡಿ. We do not encounter diffraction effects of light in everyday observation. Yes, this is true. ಯಾಕೆ? ವೇವ್ ಲೆಂತ್ ತುಂಬಾ ಕಮ್ಮಿ ಇರುತ್ತೆ. ವೇವ್ ಲೆಂತ್ ಆಫ್ ಲೈಟ್ ಇಸ್ ಮಚ್ ಸ್ಮಾಲರ್ ದನ್ ದ ಡೈಮೆನ್ಷನ್ಸ್ ಆಫ್ ಮೋಸ್ಟ್ ಅಬ್ಸ್ಟಕಲ್. ಎಸ್, ಬೋತ್ ಆರ್ ಕರೆಕ್ಟ್ and second statement is the correct explanation for the first statement. Okay, that is option A. Option is the right answer. Clear? ಸರ್, ನಾನು ಫಾರ್ಮ್ ಫಿಲ್ ಮಾಡಿದ್ದೀನಿ, ರಿಪ್ಲೈ ಯಾವಾಗ ಬರುತ್ತೆ? ಯಾವುದು? ಕಿಂಗ್ ಮೇಕರ್. ಸರ್, ನಾನು ಫಾರ್ಮ್ ಫಿಲ್ ಮಾಡಿದ್ದೀನಿ. ಯಾವ ಫಾರ್ಮ್ ಫಿಲ್ ಮಾಡಿದ್ರೆ ಹೇಳಿ? ಯಾವ ಫಾರ್ಮ್? ಸರ್, ಸ್ಟೇಟ್ಮೆಂಟ್ ಬೇಸ್ ಕ್ವಶನ್ಸ್ ಆರ್ ಕನ್ಫ್ಯೂಸ್ ಆಗ್ಬೇಡ. ನಾವೇನ್ ಮಾಡಿಸಿದ್ವಲ್ಲ ಅದನ್ನ ಫಾಲೋ ಮಾಡಿ ಅಷ್ಟೇ ಸಾಕು. ಓಕೆನಾ? ರೈಟ್. ಸೊ ನೆಕ್ಸ್ಟ್ ಒನ್ ನೋಡಿ, fill in the blanks. Okay, so fill in the blanks. The very first question, the wave front coming from point source ಯಾವ್ದು ಬರುತ್ತೆ? ಸ್ಪೆರಿಕಲ್ ವೇವ್ ಫ್ರಂಟ್. ಓಕೆ, ಸೊ ಪಾಯಿಂಟ್ ಸೋರ್ಸ್ ಇದ್ರೆ ಸ್ಪೆರಿಕಲ್ ವೇವ್ ಫ್ರಂಟ್. ನೆಕ್ಸ್ಟ್ ಒನ್, ವೆನ್ ಅ ವೇವ್ ಗೆಟ್ಸ್ ರಿಫ್ರಾಕ್ಟೆಡ್ ಇಂಟು ಡೆನ್ಸರ್ ಮೀಡಿಯಂ ಏನಾಗಿರುತ್ತೆ? ಫ್ರೀಕ್ವೆನ್ಸಿ. ಸೊ ಫ್ರೀಕ್ವೆನ್ಸಿ ರಿಮೈನ್ಸ್ ದ ಸೇಮ್. ಓಕೆ, ಸೊ ಫ್ರೀಕ್ವೆನ್ಸಿ ರಿಮೈನ್ಸ್ ದ ಸೇಮ್. Next one, the modification in the distribution of light intensity due to superposition of 2 or more light waves is called ಏನಂತ ಕರಿತೀವಿ? Interference. Okay, so that is interference. Okay, so that is the interference. Okay, so that is the interference of light. Clear? ಸತೇಶ್, ಆಲ್ರೆಡಿ ನಾವು ವಾಟ್ಸಪ್ ಅಲ್ಲಿ ಶೇರ್ ಮಾಡಿದೀವಪ್ಪ. ಎಷ್ಟು ಸತಿ ಹೇಳೋದು ನಿಮಗೆ? ಎಲ್ಲ ಇಂಪಾರ್ಟೆಂಟ್ ಎಲ್ಲ ಕ್ವಶನ್ಸ್ ಎಲ್ಲ ಶೇರ್ ಮಾಡಿದ್ವಿ, ನೀವು ನೋಡಲ್ಲ ಅಷ್ಟೇ, ಚೆಕ್ ಮಾಡಲ್ಲ ನೀವು. ಕ್ಲಿಯರಾ? ಎಸ್, ಆಪ್ಷನ್ಸ್ ಇಲ್ಲದೆ ತುಂಬಾ ಕಷ್ಟ ಸರ್. ಅದಕ್ಕೆ ನಿಮಗೆ ಆಪ್ಷನ್ಸ್ ಇಲ್ಲದೆ ತಂದಿರೋದು ಇವತ್ತು. ಓಕೆ, ಸೊ ದ್ಯಾಟ್ ಯು ಕ್ಯಾನ್ ರೀಕಾಲ್ ಎವ್ರಿಥಿಂಗ್. ವಾಟ್ಸಪ್ ಸತೇಶ್, ವಾಟ್ಸಪ್ ಅಲ್ಲಿ. ಸಿ ಪುನೀತ್ ಸರ್, ಇದೇ ಕ್ವಶನ್ಸ್ ಬರುತ್ತಾ? ಹೋಪ್ಫುಲಿ ಇದೇ ಕ್ವಶನ್ಸ್ ಬಂದ್ರೆ ನಮ್ಗೆ ಖುಷಿನೇ, ಬಟ್ ಇದು ಪ್ರಾಕ್ಟೀಸ್ ಸೆಷನ್ಸ್. ಓಕೆ, ನಿಮ್ಮ ಸ್ಕೋರ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ. ಇಫ್ ಯು ಲಿಸನ್ ಕೇರ್ಫುಲಿ, ನಾನು ಥಿಯರಿಟಿಕಲಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇರ್ತೀನಲ್ಲ, ಆ ಥಿಯರಿಟಿಕಲ್ ಎಕ್ಸ್ಪ್ಲನೇಷನ್ ಸರಿಯಾಗಿ ಕೇಳಿಸ್ಕೊಂಡಿದ್ದಾದ್ರೆ ಯು ಕ್ಯಾನ್ ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್. ಓಕೆ, ಇಫ್ ಯು ಅಬ್ಸರ್ವಿಂಗ್ ಆರ್ ಗಿವಿಂಗ್ 100% ಅಟೆನ್ಷನ್ ಅಂತಂದ್ರೆ ಡೆಫಿನೆಟ್ ಆಗಿ ನೀವು 20 out of 20 ಸಹಿತ ಮಾಡ್ಬೋದು. ಕ್ಲಿಯರಾ? ನಿಮ್ ಪೋಸ್ಟ್ ಏನದು? ಇಂಟ್ರೆಸ್ಟೆಡ್ ಫ್ರಾಮ್ ಯಾವ್ದಕ್ಕೆ ಮಾಡಿದ್ರ? ಫ್ಯಾಕಲ್ಟಿದ ಅಥವಾ ಯೂಟ್ಯೂಬ್ ಮ್ಯಾನೇಜ್ಮೆಂಟ್ ಕೇಳಿರೋದ? ಯಾವ್ದು ಹೇಳಿ? Okay, now let's move on to the next question. Okay, so next question, the colors on compact disc ಯಾವ್ದ್ರದ್ದು? Due to diffraction. Okay, so this is the diffraction of light. Okay,
Next one, interference and diffraction are consistent with the law of conservation of energy. So energy jote aata ಆಡುತ್ತೆ ಇವು. Okay na. So next one, if light from an ordinary sodium lamp is passed through a polarized sheet, then intensity of emergent light becomes half. Because polarites ಏನ್ ಮಾಡುತ್ತೆ? Reduce the intensity. Okay na. Okay. ಕಿಂಗ್ ಮೇಕರ್ ಸರ್ ಯೂಟ್ಯೂಬ್ ಮ್ಯಾನೇಜ್ಮೆಂಟ್ ಇದು ಸರ್ ಯೂಟ್ಯೂಬ್ ಮ್ಯಾನೇಜ್ಮೆಂಟ್ ಆದ್ರೆ ಸ್ವಲ್ಪ ವೇಟ್ ಮಾಡ್ಬೇಕು ಯಾಕಂದ್ರೆ ಎಲ್ಲ ಫಾರ್ಮ್ ಕಲೆಕ್ಟ್ ಮಾಡ್ತಾ ಇರ್ತಾರೆ ಸೊ ಮೇ ಬಿ ಇಟ್ ವಿಲ್ ಟೇಕ್ ಅಟ್ ಲೀಸ್ಟ್ 1 ವೀಕ್ ಓಕೆ ಸ್ವಲ್ಪ ವೇಟ್ ಓಕೆ ವೇಟ್ ಮಾಡಿ ಓಕೆ ಆತರ ಬೇಡ ಮ್ಯಾನೇಜ್ಮೆಂಟ್ ಯಾವಾಗಲೂ ಪೇಷನ್ಸ್ನ ಚೆಕ್ ಮಾಡುತ್ತೆ ಓಕೆ ಯಾರಾದರೂ ಜಾಬ್ನ ಟ್ರೈ ಮಾಡ್ತಿದ್ರೆ ಆ್ಯಂಡ್ ಕೀಪ್ ದ್ಯಾಟ್ ಒನ್ ಥಿಂಗ್ ಇನ್ ಯುವರ್ ಮೈಂಡ್ ಸೊ ಎಲ್ಲೇ ಹೋದ್ರೂ ಸಹಿತ ಅದು ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಅಥವಾ ಪ್ರೈವೇಟ್ ಜಾಬ್ ಆಗಿರ್ಬೋದು ನಿಮ್ಮ ಪೇಷನ್ಸ್ನ ಫಸ್ಟ್ ಚೆಕ್ ಮಾಡುತ್ತೆ ಓಕೆ ಪೇಷನ್ಸ್ನ ಫಸ್ಟ್ ಚೆಕ್ ಮಾಡಿ ನೆಕ್ಸ್ಟ್ ಪ್ರೊಸೀಜರ್ನ ಸ್ಟಾರ್ಟ್ ಮಾಡುತ್ತೆ ಓಕೆನಾ ಎಸ್ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಎಸ್ ಡ್ಯೂಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್ ವಿ ಡನ್ ವಿತ್ 10 ಚಾಪ್ಟರ್ಸ್ 4 more to go ಯಾವುದು ಡ್ಯೂಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್ ಆಟಮ್ಸ್ ಅಂಡ್ ನ್ಯೂಕ್ಲಿಯೈ ಅಂಡ್ ದ ಲಾಸ್ಟ್ ಒನ್ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಎಸ್ ಬೇಗ ಎಸ್ ಕಮ್ ಆನ್ ಎಸ್ ದಟ್ಸ್ ಓಕೆ ರಘು ಅಂದ್ರೆ ಕಾಂಪಿಟೇಷನ್ ಕಮ್ಮಿ ಆಯ್ತಾ ಅಂತ ತಾನೆ ದಟ್ ಇಂಡಿಕೇಟ್ಸ್ ಇಟ್ ಇಸ್ ಕಾಂಪಿಟೇಷನ್ ಕಮ್ಮಿ ಆಯ್ತು ಓಕೆ ಅಂಡ್ ಕೆಲವು ಸ್ಟೂಡೆಂಟ್ಸ್ ಏನೋ ಕಾಲೇಜ್ಗಳಿದೆ ಕಾಲೇಜ್ಗಳಿಗೆ ಹೋಗ್ತಾ ಇರ್ತಾರೆ ಎಸ್ ಗಗನ ನಾನು ಇನ್ಫಾರ್ಮ್ ಮಾಡ್ತೀನಿ ಓಕೆನಾ ಗಗನ್ ನಾನು ಇನ್ಫಾರ್ಮ್ ಮಾಡ್ತೀನಿ ಟೀಚರ್ಸ್ಗೆ ಓಕೆ ರೈಟ್ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವೆರಿ ಫಸ್ಟ್ ಕ್ವೆಶ್ಚನ್ ದ ಮಿನಿಮಮ್ ಎನರ್ಜಿ ರಿಕ್ವೈರ್ಡ್ ಬೈ ದ ಎಲೆಕ್ಟ್ರಾನ್ ಟು ಎಸ್ಕೇಪ್ ಫ್ರಮ್ ಅ ಮೆಟಲ್ ಸರ್ಫೇಸ್ is called ಏನಂತ ಕರೀತಾರೆ ವರ್ಕ್ ಫಂಕ್ಷನ್ ಏನಂತ ಕರೀತಾರೆ ವರ್ಕ್ ಫಂಕ್ಷನ್ ದಟ್ ಇಸ್ ದ ಮಿನಿಮಮ್ ಎನರ್ಜಿ ರಿಕ್ವೈರ್ಡ್ ಬೈ ದ ಎಲೆಕ್ಟ್ರಾನ್ ಟು ಎಸ್ಕೇಪ್ ಫ್ರಮ್ ಅ ಮೆಟಲ್ ಸರ್ಫೇಸ್ ಯಾವ್ದು ಬರುತ್ತೆ ಸೊ ದಟ್ ಇಸ್ ದ ವರ್ಕ್ ಫಂಕ್ಷನ್ ಓಕೆ ನೆಕ್ಸ್ಟ್ ಕ್ವೆಶ್ಚನ್ heavy metals like zinc and cadmium emits electron when they are eliminated by so ultraviolet rays UV rays ಮೇಲೆ ಎಲ್ಲಾನು ಟ್ರೈ ಮಾಡಿದ್ದೆ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಓಕೆನಾ ನೆಕ್ಸ್ಟ್ ಕ್ವೆಶ್ಚನ್ the graph photoelectric current versus the intensity of radiation that is for a nu is greater than nu naught ಅಂದ್ರೆ frequency is greater than threshold frequency ಇದ್ರೆ photoelectric emission ಅಂತೂ ಆಗೇ ಆಗುತ್ತೆ ಓಕೆನಾ ಇದರ ಪ್ರಕಾರ ಓಕೆ ಸೊ ಇದರ ಪ್ರಕಾರ ನಿಮಗೆ ಏನಾಗುತ್ತೆ ನಾರ್ಮಲ್ ಆಗಿ ಇಂಟೆನ್ಸಿಟಿ ಏನಾಗುತ್ತೆ ಇಟ್ ವಿಲ್ ಅಫೆಕ್ಟ್ ಫೋಟೋ ಕರೆಂಟ್ ಅಂದ್ರೆ ಇಂಟೆನ್ಸಿಟಿ ಜಾಸ್ತಿ ಆದಷ್ಟು ಫೋಟೋ ಎಲೆಕ್ಟ್ರಾನ್ಸ್ ಎಮಿಷನ್ ಜಾಸ್ತಿ ಆಗುತ್ತೆ ಸೊ ಫೋಟೋ ಎಲೆಕ್ಟ್ರಾನ್ ಎಮಿಷನ್ ಜಾಸ್ತಿ ಆದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್ ಯಾಕೆ ರೇಟ್ ಆಫ್ ಲೋ ಆಫ್ ಚಾರ್ಜಸ್ ಏನಾಗುತ್ತೆ ದಟ್ ಇಸ್ ನಥಿಂಗ್ ಬಟ್ ಅ ಕರೆಂಟ್ ಓನ್ಲಿ ಸೊ ಇದರ ಪ್ರಕಾರ ಎ ಸ್ಟ್ರೇಟ್ ಲೈನ್ ಪಾಸಿಂಗ್ ಥ್ರೂ ದ ಆರಿಜಿನ್ ಓಕೆ ಸೊ ಎ ಸ್ಟ್ರೇಟ್ ಲೈನ್ ಪಾಸಿಂಗ್ ಥ್ರೂ ದ ಆರಿಜಿನ್ ದಟ್ ಇಸ್ ಆಪ್ಷನ್ ಸಿ ಓಕೆನಾ ಹಾ ಕ್ಲಿಯರಾ ಸರ್ ಡೆರಿವೇಶನ್ ಕ್ಲಾಸ್ ಮಾಡಿ ಸರ್ ಫಸ್ಟ್ 4 ಚಾಪ್ಟರ್ಸ್ ಆಲ್ರೆಡಿ ನಾವು ಮಾಡಿದೀವಿ ಒನ್ ಶಾರ್ಟ್ ಲೆಕ್ಚರ್ ಮಾಡಿದೀವಿ ರಿವಿಷನ್ ಕ್ಲಾಸ್ ಮಾಡಿದೀವಿ ಓಕೆನಾ ಸ್ಟಿಲ್ ನೀವು ಕೇಳಿರೋದ್ರಿಂದ ಐಲ್ ಟ್ರೈ ಟು ಸ್ಪೀಕ್ ಏನೋ ಯೂಟ್ಯೂಬ್ YTM ಜೊತೆ ಮಾತಾಡ್ತೀರಿ ಅವ್ರ ಪರ್ಮಿಷನ್ ಕೊಟ್ಟರೆ ಡೆಫಿನೆಟ್ ಆಗಿ ನಿಮಗೋಸ್ಕರ ನಾನು ಡೆರಿವೇಶನ್ದು ಒಂದು ಸೆಷನ್ ತೊಗೊಂಡು ಬರ್ತೀನಿ ಇಫ್ ಐ ಡೋಂಟ್ ಗೆಟ್ ಪರ್ಮಿಷನ್ ದೆನ್ ಐ ಕಾಂಟ್ ಹೆಲ್ಪ್ ಇಟ್ ಓಕೆ ರೈಟ್ ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್ in a photoelectric effect the time lag of electron emission and incident of light it is the instantaneous process alva it is the instantaneous process okay sir KCET ge drop ತಗೋಬಹುದಾ it is up to you got okay so ಒಂದ್ಸತಿ ನಿಮ್ಮ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ ಒಂದ್ಸತಿ ನಿಮ್ಮ ಫ್ಯಾಮಿಲಿಗಳಲ್ಲಿ ಯಾರಾದರೂ ಓದಿದವರು ಇದ್ರೆ ಸ್ವಲ್ಪ ಅವ್ರು ಕೇಳಿ ಸೊ ಸ್ವಲ್ಪ ನಿಮ್ಮ ಸರೌಂಡಿಂಗ್ ಅಂದ್ರೆ ನಿಮ್ಮ ಸ್ಪೆಷಲಿ ನಿಮ್ಮ ಪೇರೆಂಟ್ಸ್ನ ಒಪಿನಿಯನ್ ತಗೊಂಡು ಫಾರ್ವರ್ಡ್ ಆಗಿ ಹಾ ಟೈಮಿಂಗ್ ಏನು ಸರ್ ನಿಮ್ಮ ಕೆಲ್ಸಗೆ ಸೇಮ್ ಸಾಟರ್ಡೆ ಸೇಮ್ ಟೈಮಿಂಗ್ 5:30ಗೆ ರೈಟಾ ರೈಟ್ ಸೊ ಇಟ್ ಈಸ್ ದ ಇನ್ಸ್ಟಾಂಟೇನಿಯಸ್ ಪ್ರಾಸೆಸ್ ಆಗಿರೋದ್ರಿಂದ ಇಟ್ ಈಸ್ 10⁻⁹ ಸೆಕೆಂಡ್ ದಟ್ ಈಸ್ ನ್ಯಾನೋ ಸೆಕೆಂಡ್ ಓಕೆ ಹಾ ಎ ಮತ್ತು ಡಿ ಕನ್ಫ್ಯೂಷನ್ ಇದು +9 ಕಣ +9 ಅಂದ್ರೆ ಎಷ್ಟು ಸೆಕೆಂಡ್ಸ್ ಜಸ್ಟ್ ಇಮ್ಯಾಜಿನ್ 1 ಫಾಲೋಡ್ ಬೈ ಇವಾಗ ನೋಡಿ 1 ಅವರ್ ಅಂದ್ರೆ 3600 ಸೆಕೆಂಡ್ಸ್ ಅಂದ್ರೆ 10⁻3 ಅಷ್ಟೊತ್ತಾಗುತ್ತಾ ಆಗಲ್ಲ ದಟ್ ಈಸ್ -9 ಸೆಕೆಂಡ್ಸ್ ಆಗುತ್ತೆ ಓಕೆನಾ ಸರ್ ಮಿಷನ್ 100 ಕೆಟ್ಟ ಸಿಕ್ಕಿಲ್ಲ ಸರ್ 1 ಮಂತ್ ಆಯ್ತು ಅಪ್ಪು ಇವಾಗಲೇ ಮೆಸೇಜ್ ಮಾಡ್ತೀನಿ ನೋಡಿ ಓಕೆ ಡನ್ ಕ್ಲಿಯರಾ ನೆಕ್ಸ್ಟ್ ಕ್ವೆಶ್ಚನ್ ದ ಡಿ ಬ್ರಾಗ್ಲಿ ವೇವ್ ಲೆಂತ್ ಆಫ್ ಅ ಮೂವಿಂಗ್ ಪಾರ್ಟಿಕಲ್ ಇಸ್ ಇಂಡಿಪೆಂಡೆಂಟ್ ಆಫ್ ಯಾವ್ದ್ರಿಂದ ಡಿ ಬ್ರಾಗ್ಲಿ ವೇವ್ ಲೆಂತ್ ಅಂದ್ರೆ ಏನ್ ಬರೀತೀರಪ್ಪ
ಸೊ ಇದನ್ನ ಮ್ಯಾಟರ್ ವೇವ್ ಅಂತಾನು ಕರೀತಾರೆ ಸರ್. ಇಟ್ ಇಸ್ ಎಚ್ ಡಿವೈಡೆಡ್ ಬೈ ಪಿ. ಇದನ್ನ ಯಾವ ತರ ಬರೀಬಹುದು, ಎಚ್ ಡಿವೈಡೆಡ್ ಬೈ ಎಂ ವಿ ಅಂತಾನು ಬರೀಬಹುದು ನೋಡಿ. ಸೊ ಪ್ಲಾಂಕ್ಸ್ ಕಾನ್ಸ್ಟೆಂಟ್, ಮಾಸ್, ಸ್ಪೀಡ್, ಮೊಮೆಂಟಮ್. ಓಕೆ, ಸೊ ಇಲ್ಲಿ ಮೊಮೆಂಟಮ್ ಇದೆ. ಮಾಸ್ ಇದೆನಾ? ಎಸ್ ಸರ್, ಮಾಸ್ ಇದೆ, ಇಲ್ಲೇ ಇದೆ. ಅಂಡ್ ಸ್ಪೀಡ್ ಇದೆನಾ? ಎಸ್ ಸರ್, ಸ್ಪೀಡ್ ಇದೆ. ಅಂಡ್ ಮೊಮೆಂಟಮ್ ಇದೆನಾ? ಎಸ್ ಸರ್, ಮೊಮೆಂಟಮ್ ಇದೆ. ಸೊ ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಚಾರ್ಜ್. ಕ್ಲಿಯರಾ? ಹಾ, ಎಸ್ 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 ನಿತ್ಯಶ್ರೀ, ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ನಲ್ಲ. ನೆಕ್ಸ್ಟ್ ಒನ್, ಎಮಿಷನ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಮೆಟಲ್ ಸರ್ಫೇಸ್ ಬೈ suitably by heating. Okay, suitably heating is called thermionic emission. Okay, so thermionic emission, heat ಅಂದ್ರೆ thermionic emission. ಓಕೆನಾ ಸರ್? ವಿ ವಾಂಟ್ ಪೋಲ್ ವರ್ಕ್ ಆಗ್ತಿಲ್ಲ ಕಡ. ಆಲ್ಮೋಸ್ಟ್ 1.5 ಮಂತ್ ಆಯ್ತು ಅನ್ಸುತ್ತೆ, ಅಪ್ರಾಕ್ಸಿಮೇಟ್ ಲೆಟ್ಸ್ ಸೇ 2 ಮಂತ್ಸ್ ಆಯ್ತು ಅನ್ಸುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಫೋಟಾನ್ ಎನರ್ಜಿ ಇಸ್ ಇಂಡಿಪೆಂಡೆಂಟ್ ಆಫ್, ಯಾವ್ದ್ರಿಂದ ಇಂಡಿಪೆಂಡೆಂಟ್ ಆಗಿರುತ್ತೆ? ಫೋಟಾನ್ ಎನರ್ಜಿ. ಯಾವುದು? ಫೋಟಾನ್ ಎನರ್ಜಿ. ಎನರ್ಜಿ ನೋಡಿ, ಫೋಟಾನ್ ಎನರ್ಜಿ ಯಾವ ತರ ಬರೀತೀವಿ ಸರ್? ಇಟ್ ಇಸ್ ಎಚ್ ಸಿ ಡಿವೈಡೆಡ್ ಬೈ ಲ್ಯಾಂಬ್ಡಾ. ನೋಡಿ, ಇಂಟೆನ್ಸಿಟಿ ಆಫ್ ರೇಡಿಯೇಷನ್, ಫ್ರೀಕ್ವೆನ್ಸಿ ಇದೆನಾ? ಎಸ್ ಸರ್, ಫ್ರೀಕ್ವೆನ್ಸಿ ಇದೆ. ವೇವ್ ಲೆಂತ್ ಇದೆನಾ? ಎಸ್ ಸರ್, ವೇವ್ ಲೆಂತ್ ಇದೆ. ವೇವ್ ನಂಬರ್ ಯಾವ ತರ ಬರೀತೀರಾ ಸರ್? ಇಟ್ ಇಸ್ 2π ಡಿವೈಡೆಡ್ ಬೈ ಲ್ಯಾಂಬ್ಡಾ ಸರ್. ಓಕೆ, ಸೊ ವೇವ್ ನಂಬರ್ ಲ್ಯಾಂಬ್ಡಾ ಮೇಲೆ ಡಿಪೆಂಡ್ ಇದೆ. ಎಸ್ ಸರ್. ಸೊ ದೇರ್ ಫಾರ್ ರೈಟ್ ಆನ್ಸರ್ ದಟ್ ಇಸ್ ಇಂಟೆನ್ಸಿಟಿ ಆಫ್ ರೇಡಿಯೇಷನ್. ರೇಡಿಯೇಷನ್ ಇಂಟೆನ್ಸಿಟಿ ಮೇಲೆ ಡಿಪೆಂಡೆಂಟ್ ಇಲ್ಲ. ದಟ್ ಇಸ್ ಆಪ್ಷನ್ ಎ. ಓಕೆ, ಸೊ ಫೋಟಾನ್ ಎನರ್ಜಿ. ಡಿ ಆಗಲ್ಲ ಕಣ. ವೇವ್ ನಂಬರ್ ಎಲ್ಲಿ ನೋಡಿ, ವೇವ್ ನಂಬರ್ ಕೆ ಇಸ್ ಈಕ್ವಲ್ಸ್ ಟು 2π ಡಿವೈಡೆಡ್ ಬೈ ಲ್ಯಾಂಬ್ಡಾ ಅಂತ ಮಾಡಿ ಅಲ್ವಾ? ರೈಟ್ ತಾನೆ? ಓಕೆ ಸರ್, 5 ಮಿನಿಟ್ಸ್ ಬ್ರೇಕ್ ಕೊಡಿ. ಪವನ್ ಕುಮಾರ್ ಆಲ್ರೆಡಿ ನಾವು ಕೊಟ್ಟಿದ್ದೀವಿ. ಓಕೆ, ಇವಾಗ ಕೊಟ್ಟ ಮೇಲೆ ಇದು ಸ್ಟಾರ್ಟ್ ಮಾಡಿರೋದು ಸೆಷನ್. ಓಕೆ, ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಇನ್ ಫೋಟಾನ್ ಪಾರ್ಟಿಕಲ್ ಕೊಲಿಷನ್ ವಿಚ್ ಆಫ್ ದ ಫಾಲೋಯಿಂಗ್ ಕನ್ಸರ್ವ್ಡ್? ಫೋಟಾನ್, ಓಕೆ, ಸೊ ಫೋಟಾನ್ ಪಾರ್ಟಿಕಲ್ ಕೊಲಿಷನ್ ಅಲ್ಲಿ, ಓಕೆ, ಸೊ ನಿಮಗೆ ಏನಾಗುತ್ತೆ ಅಂತಂದ್ರೆ ನಾರ್ಮಲ್ ಆಗಿ ಕೊಲಿಷನ್ ಅಲ್ಲಿ ನಿಮಗೆ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಮತ್ತೆ ಎನರ್ಜಿ ಎರಡೂ ಆಗುತ್ತೆ. ಓಕೆ, ಸೊ ಎರಡು ಆಗುತ್ತೆ. ಸೊ ದೇರ್ ಫೋರ್ ಬೋತ್ ಮೊಮೆಂಟಮ್, ಟೋಟಲ್ ಮೊಮೆಂಟಮ್ ಅಂಡ್ ಎನರ್ಜಿ ಕನ್ಸರ್ವ್ಡ್. ಇಟ್ ಇಸ್ ದ ಪ್ರಾಪರ್ಟಿ ಆಫ್ ಅ ಫೋಟಾನ್ಸ್ ಆಗಿರುತ್ತೆ. ಓಕೆ ಸರ್, ಡಿಡ್ ವಿಡಿಯೋ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್. ಹಾ, ಒಂದ್ಸತಿ ನೋಡ್ಕೊಳ್ಳಿ. ಓಕೆನಾ, ಒಂದ್ಸತಿ ನೋಡ್ಕೊಳ್ಳಿ. ಬೆಟರ್ ಯು ರೀಡ್ PYQs, that will cover everything. Okay, so PYQs know that will cover everything. Okay, now let's move on to the next question. Macroscopic particle or daily life do not show wave-like property. ಯಾಕೆ ವೇವ್ ಲೈಕ್ ಪ್ರಾಪರ್ಟಿ ತೋರ್ಸಲ್ಲ? ನೋಡಿ, ಡಿ ಬ್ರಾಗ್ಲಿ ವೇವ್ ಲೆಂತ್ ಅಲ್ಲಿ ಸೊ ಎಚ್ ಡಿವೈಡೆಡ್ ಬೈ ಎಂ ವಿ ಅಂತ ಬರೀತೀವಿ. ಕರೆಕ್ಟಾ? ಎಸ್ ಸರ್. ಇಲ್ಲಿ ಮಾಸ್ ಆಫ್ ದ ರೆಗ್ಯುಲರ್ ಪಾರ್ಟಿಕಲ್ಸ್. ಓಕೆ, ಸೊ ಕನ್ಸಿಡರಿಂಗ್, ಓಕೆ, ಸೊ ಕನ್ಸಿಡರಿಂಗ್ ಸಬ್ ಅಟೋಮಿಕ್ ಪಾರ್ಟಿಕಲ್ಸ್. ಓಕೆ, ಸೊ ಸಬ್ ಅಟೋಮಿಕ್ ಪಾರ್ಟಿಕಲ್ಸ್ ಅಂದ್ರೆ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್ ಆಗಿರಲಿ, ಎಲೆಕ್ಟ್ರಾನ್ಸ್ ಆಗಿರಲಿ, ಸೊ ಇವುಗಳನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಮಾಸ್ ನ ಕನ್ಸಿಡರ್ ಮಾಡ್ಕೊಳ್ಳಿ ವಿತ್ ರೆಸ್ಪೆಕ್ಟ್ ಟು ಜನರಲ್. ಓಕೆ, ಜನರಲ್ ಬಾಡಿ. ಫಾರ್ ಎಕ್ಸಾಂಪಲ್, ಇಫ್ ಐ ಕನ್ಸಿಡರ್ ದಿಸ್ ಒನ್ 50 ಗ್ರಾಮ್ ಇರುತ್ತೆ, ಲೈಕ್ 50 ಗ್ರಾಮ್ ಅಂದ್ರೆ ಎಷ್ಟು? 10⁻³ ವೆರಾಸ್ ಎಲೆಕ್ಟ್ರಾನ್ ಆಸ್ ವೆಲ್ ಆಸ್ ಪ್ರೋಟಾನ್ ಎಷ್ಟು ಮಾಸ್ ಇರುತ್ತೆ? ಇಟ್ ಇಸ್ 10⁻27 ಅಂಡ್ 10⁻31. ತುಂಬಾ ಲೆಸ್ ಮಾಸ್ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ, ಮೋರ್ ಮಾಸ್ ಇದ್ರೆ, ಇಲ್ಲ ನೋಡಿ, ಮಾಸ್ ಅಂಡ್ ಇದು ಏನಾಗುತ್ತೆ, ಸೊ ವೇವ್ ಲೆಂತ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಮಾಸ್. ಇಫ್ ಮೋರ್ ದ ಮಾಸ್ ಅಂಡ್ ಲೆಸ್ ವಿಲ್ ಬಿ ದ ವೇವ್ ಲೆಂತ್. ಸೊ ಅದರಿಂದ ದೇರ್ ವೇವ್ ಲೆಂತ್ is negligibly small. ಈ ರೀಸನ್ that is -31 -27 ಇರೋದ್ರಿಂದ. ಓಕೆ, so that is due to wavelength is negligibly small. Next question. The photoelectric current during photoelectric emission depends upon. Photoelectric current ಯಾವ್ದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ? That is directly proportional to the intensity of light. Okay, so that is intensity of light ಆಗಿರುತ್ತೆ. ಇದರ ಪ್ರಕಾರ frequency of incident light photoelectric current ಇಲ್ಲ. ಸೊ ಸ್ಪೀಡು ಇದ್ರ ಮೇಲೆ ಇಲ್ಲ. ಸೊ ಡೈರೆಕ್ಟ್ ಆಗಿ ದಟ್ ಇಸ್ ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್. ಓಕೆನಾ? ಹಾ ಸರ್, ದೀಸ್ ಆರ್ MCQs. ಇಟ್ ಇಸ್ ನಾಟ್ ಅನಫ್ ಸೃಷ್ಟಿ. ಸೊ ಯು ಹ್ಯಾವ್ ಟು, ಇದು ಪ್ರಾಕ್ಟೀಸ್ಗೆ ನಿಮ್ಮ ಸ್ಕೋರ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ. ಅಂಡ್ ಸ್ಟಿಲ್ ಇಫ್ ಯು ವಾಂಟ್ 20 out of 20 ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ವಾಟ್ ಐ ಆಮ್ ಸೇಯಿಂಗ್. ಓಕೆ, ಸೊ ನಾನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ, ಕ್ವಶನ್ ಆನ್ಸರ್ ಮಾಡಬೇಕಾದ್ರೆ ಕೆಲವೊಂದು ಥಿಯರಿಟಿಕಲ್ ಪಾರ್ಟ್ಗಳನ್ನ ಹೇಳ್ತಾ ಇರ್ತೀನಿ, ಅದನ್ನ ಕಾನ್ಸಂಟ್ರೇಷನ್ ಮಾಡ್ಬೇಕು ನೀವು. ಓಕೆ, ರೈಟ್. ದ ಸ್ಲೋಪ್ ಆಫ್ ಅ ಸ್ಟ್ರೇಟ್ ಲೈನ್ obtained by plotting stopping potential versus frequency of incident light in a photoelectric effect experiment is. Okay, so ಇಲ್ಲಿ ನಮಗೆ ಸ್ಲೋಪ್ ಬಗ್ಗೆ ಕೇಳ್ತಾರೆ. ಓಕೆ, ಸ್ಲೋಪ್ ಅಂದ್ರೆ h divided by e ಬರುತ್ತೆ, ಬಟ್ ನಿಮಗೆ ತೋರಿಸ್ತೀನಿ. ಓಕೆ, so according to Einstein equation of a photoelectric emission, so work function plus kinetic energy. Okay, so kinetic energy ಈ ಕಡೆ ಬರ್ಕೋಣ. So kinetic energy, maximum kinetic energy. Okay, this is kinetic energy is nothing but maximum kinetic energy. So E minus W. ಸೊ ಕೈನೆಟಿಕ್ ಎನರ್ಜಿ ಯಾವ ತರ ಬರೀಬಹುದು ಸರ್? E into V0. ಸೊ ದಟ್ ಈಸ್ ಈಕ್ವಲ್ಸ್ ಟು h nu ಮೈನಸ್ ವರ್ಕ್ ಫಂಕ್ಷನ್ ಅಂತ ಬರೀತೀನಿ. ಓಕೆ, ಸೊ ವರ್ಕ್ ಫಂಕ್ಷನ್ ಆಲ್ರೆಡಿ ಬರ್ದಿರ. ಸೊ ವರ್ಕ್ ಫಂಕ್ಷನ್ ಇಲ್ಲಿ ಏನಂತ ಬರೀತಾರೆ? φ0 ಅಂತ ಬರೀತಾರೆ. ಲೆಟ್ ಮಿ ರೈಟ್ ಆಸ್ ಅ φ0 ಓನ್ಲಿ. ಓಕೆ, ಅಂಡ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ದಟ್ ಈಸ್ ಈಕ್ವಲ್ಸ್ ಟು h nu ಡಿವೈಡೆಡ್ ಬೈ E ಮೈನಸ್ φ ಡಿವೈಡೆಡ್ ಬೈ E. ಓಕೆನಾ?
ಎಸ್ ಸರ್, ಇಟ್ ಕಂಪೇರ್ ಮಾಡಿ. ಓಕೆ, ಸೊ ಎಮ್ ಎಕ್ಸ್ ಪ್ಲಸ್ ಸಿ ಕಂಪೇರ್ ಮಾಡ್ಕೊಳ್ಳಿ. ಇನ್ ಪ್ಲೇಸ್ ಆಫ್ ಎಮ್ ಏನಿದೆ ಇಲ್ಲಿ ಕೇಳ್ತಿರೋದು ಯಾವುದು? ಸ್ಟಾಪಿಂಗ್ ಪೊಟೆನ್ಷಿಯಲ್ ವರ್ಸಸ್ ಫ್ರೀಕ್ವೆನ್ಸಿ. ಓಕೆ, ಸೊ ಸ್ಟಾಪಿಂಗ್ ಪೊಟೆನ್ಷಿಯಲ್ ಫ್ರೀಕ್ವೆನ್ಸಿ ಅಂದ್ರೆ ಎಮ್ ಪ್ಲೇಸ್ ಅಲ್ಲಿ ಏನಿದೆ ಎಚ್ ಡಿವೈಡೆಡ್ ಬೈ ಇ. ಓಕೆ, ಸೊ ಎಚ್ ಡಿವೈಡೆಡ್ ಬೈ ಇ, ದಟ್ ಈಸ್ ಆಪ್ಷನ್ ಬಿ. ಓಕೆ, ಸೊ ದಟ್ ಈಸ್ ಆಪ್ಷನ್ ಬಿ. ಕ್ಲಿಯರಾ? ಡನ್, ರೈಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. Which of the following figure represents the variation of a de Broglie wavelength of a particle with its momentum? Okay, so it's a momentum ಬಗ್ಗೆ ಹೇಳ್ತಿರೋದು. Okay, so lambda that is equals to h divided by p, and h is constant ಆಗಿರೋದ್ರಿಂದ so h lambda divided by lambda is inversely proportional to the p. ಅಂದ್ರೆ if p is increasing, okay, so p increase ಆಗ್ತಾ ಹೋದ್ರೆ ಏನಾಗುತ್ತೆ, lambda decrease ಆಗ್ತಾ ಹೋಗುತ್ತೆ. Okay, so ಯಾವ್ದನ್ನ ಕರೆಕ್ಟ್ ಆಗಿ ರೆಪ್ರೆಸೆಂಟ್ ಮಾಡುತ್ತೆ, that is option D. Okay, so that is option D. Now fill in the blanks. Okay, so fill in the blanks ನೋಡೋಣ. Next question. Stopping potential is the measure of, ಏನನ್ನ ಮೆಜರ್ ಮಾಡುತ್ತೆ? ಸ್ಟಾಪಿಂಗ್ ಪೊಟೆನ್ಷಿಯಲ್ measure of kinetic energy. Okay, so kinetic energy of liberated electrons. Okay, stopping potential is, okay, ವಿಜಯ್ ಬಿಟ್ಟಲ್ ಎಸ್ ಸಾರಿ ಹೇಳೋದು ಒಂದ್ಸತಿ ನೋಡ್ಕೊಳ್ಳೋ ಅಂತ ಹೇಳಿದೀನಿ. ಓಕೆನಾ? ಅದನ್ನ ರೆಫರ್ ಮಾಡೋ ಬದಲು PYQs ರೆಫರ್ ಮಾಡಂತ ಸ್ಟಾರ್ಟಿಂಗ್ ಎಲ್ಲ ಹೇಳಿದೆ. ಮತ್ತೆ ಅದೇ ತರ ಮಾಡ್ತಿದ್ಯಲ್ಲ ವಿಜಯ್, ಯಾಕೆ ಹಿಂಗ್ ಮಾಡ್ತಿದ್ಯಾ? Now, next one ನೋಡಿ. Wavelength associated with a material particle in a motion is called, ಏನಂತ ಕರಿತೀವಿ? Okay, so ಏನಂತ ಕರಿತೀವಿ? So that is de Broglie wavelength. Okay, so that is the Broglie wavelength ಅಂತ ಕರಿತೀವಿ. Okay, so de Broglie wavelength. Okay, one second. Okay, now ಇವಾಗ ಇದಕ್ಕೆ ಆನ್ಸರ್ ಮಾಡಿ. In interaction with a matter, light behaves as if it is made up of a packet of energy called, ಏನಂತ ಕರಿತೀವಿ ಹೇಳಿ? ಏನಂತ ಕರಿತೀವಿ? ಓಕೆ ವಿಜಯ್, ಓಕೆ. Photons. Okay, so photon or photons. Okay, ಏನ್ ಕೊಟ್ಟಿರ್ತದೆ ಆನ್ಸರ್ ಮಾಡಿ. So photon or photons. Okay, so photon or photons. Next question ನೋಡಿ. During photoelectric emission, the number of photoelectrons emitted is directly proportional to number of electrons ಯಾವ್ದರಿಂದ emit ಆಗುತ್ತೆ? Intensity ಇಂದ. Okay, so that is intensity. Okay, so that is intensity. Okay, so that is intensity. Done? Yes sir. Next one. Made up of a packet of energy called ಕ್ವಾಂಟಾ ಅಥವಾ ಸೆಟ್ ಆಫ್ ಕ್ವಾಂಟಾ ಅಥವಾ ಫೋಟಾನ್ ಅಂತ ಕರಿಬಹುದು. ಓಕೆನಾ? ನೆಕ್ಸ್ಟ್ ಒನ್, ಇದು ಆನ್ಸರ್ ಮಾಡಿದ್ವಾ ಪ್ರೀವಿಯಸ್ ಒನ್? ಮಾಡಿದ್ವಿ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ದ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಇಸ್ ಬೇಸ್ಡ್ ಆನ್ ದ ಕನ್ಸರ್ವೇಷನ್ ಆಫ್ ಎನರ್ಜಿ ಓನ್ಲಿ. ಓಕೆ, ಸೊ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಇಸ್ ಬೇಸ್ಡ್ ಆನ್ ಕನ್ಸರ್ವೇಷನ್ ಆಫ್ ಎನರ್ಜಿ ಓನ್ಲಿ. ಯಾವ ತರ ಸರ್ ಅಂತಂದ್ರೆ ಎಚ್ ಇಸ್ ಈಕ್ವಲ್ಸ್, ಓಕೆ, ಸೊ ಎಚ್ ಇಸ್ ಈಕ್ವಲ್ಸ್, ಸಾರಿ, ಇ ಇಸ್ ಈಕ್ವಲ್ಸ್ ಟು ವರ್ಕ್ ಫಂಕ್ಷನ್ ಪ್ಲಸ್ ಕೈನೆಟಿಕ್ ಎನರ್ಜಿ. ಇವೆಲ್ಲ ಎನರ್ಜಿ ಓನ್ಲಿ, ರೈಟ್? ಇದು ಇನ್ಸಿಡೆಂಟ್ ಎನರ್ಜಿ, ಇದು ವರ್ಕ್ ಫಂಕ್ಷನ್ ಅನ್ನೋದು ಇಟ್ ಇಸ್ ಅ ಮಿನಿಮಮ್ ಎನರ್ಜಿ ರಿಕ್ವೈರ್ಡ್, ಅಂಡ್ ಕೈನೆಟಿಕ್ ಎನರ್ಜಿ ಅನ್ನೋದು ಸಹಿತ ಇಟ್ ಈಸ್ ಆಲ್ಸೋ ಎನರ್ಜಿ. ದೇರ್ ಫೋರ್ ಇಟ್ ಇಸ್ ಎನರ್ಜಿ ಓನ್ಲಿ. ಕರೆಕ್ಟಾ? ರೈಟ್ ಸರ್. And the next question, atoms. So we are nearby. So 3 more chapters. Okay, so 3 more chapters. Ready? Yes or no? Yes or no? Atoms. Are you ready, guys? Are you ready, guys? Are you ready, guys? Very good. Now let's move on to the next question. Very first question. The source of alpha particle in a Geiger Merson experiment, nothing but Rutherford experiment. Okay, ಈ ತರನೇ ಕೇಳ್ತಾರ. ಗೀಗರ್ ಮರ್ಸ್ಡನ್ ಎಕ್ಸ್ಪೆರಿಮೆಂಟ್ ಅಂತಾನೆ ಕೇಳ್ತಾರ. ಓಕೆನಾ? ರೈಟ್. ಇದರ ಪ್ರಕಾರ ಬಿಸ್ಮತ್ 214 ಯೂಸ್ ಮಾಡ್ತಾರ. ದಟ್ ಈಸ್ ಆಪ್ಷನ್ ಬಿ. And the next question. The thickness of a gold foil in alpha particle scattered experiment. Thickness of the gold foil ಎಷ್ಟು? That is about 10 power minus 7 order. 2.2 10 power ಅಥವಾ 2.2 2.1 ಯಾವ್ದಾದ್ರು ಕನ್ಸಿಡರ್ ಮಾಡ್ಕೋಬಹುದು. 2.1 into 10 power minus 7 millimeter. ಓಕೆ,
ಸೊ millimeter. Okay, so that is millimeter. Clear? Right? ಹಾ ಕ್ಲಿಯರಾ? ಹಾ ಇದ್ಯಾವುದು ಸಿ ಅಂತ ಆನ್ಸರ್ ಮಾಡಿದ್ರಾ? ಬಿ. ಹಾ ಕ್ಲಿಯರಾ? ಡನ್? ಯಾರಿಗಾರ ಡೌಟ್ ಇದೆನಾ ಇದು? ಒನ್ ಸೆಕೆಂಡ್. ಹಾ ಕೇಳಿ. ಸೊ ಆಕ್ಚುಲಿ ನಮ್ದೇನ್ ಬರಿತೀವಿ ಗೊತ್ತಾ? ಸೊ ಥಿಕ್ನೆಸ್ ನ 2.1 ಇಂಟು 10⁻⁻7 ಮೀಟರ್ ಅಂತ ಬರಿತೀವಿ. ಸೊ ಆಲ್ರೆಡಿ ಅವರು ಮಿಲಿಮೀಟರ್ ಕೊಟ್ಟಿದ್ದಾರೆ. ಸೊ ಮಿಲಿಮೀಟರ್ ಕೊಟ್ಟಾಗ ಸೊ 2.1 ಇಂಟು 10⁻⁻4 ಮಿಲಿಮೀಟರ್ ಅಂತ ಬರಿಬಹುದು. ಓಕೆನಾ? ಸೊ ಯು ಕ್ಯಾನ್ ಶಿಫ್ಟ್ ದಿಸ್ ಒನ್. ಸೊ 2.1 ಇಂಟು 10⁻⁻4 millimeter. ಓಕೆನಾ? ಸೊ ಆಪ್ಷನ್ ಸಿ. ಕ್ಲಿಯರಾ? ಇವಾಗ ಕ್ಲಾರಿಟಿ ಸಿಗ್ತಾ? ಎಸ್ ಅಮಿತ್ ಅಂಗಡಿ. ಎಸ್, ಕಾನ್ಸೆಪ್ಟ್ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು. ಇವಾಗ ಕ್ಲಾರಿಟಿ ಸಿಗ್ತಾ? ಓಕೆ, now let's move on to the next question. The detector in alpha particle scattering experiment is coated with ಯಾವ್ದ್ರಿಂದ ಮಾಡಿರ್ತಾರೆ? ಜಿಂಕ್ ಸಲ್ಫೈಡ್. ಈ ಜಿಂಕ್ ಸಲ್ಫೈಡ್ ಯಾಕೆ ಯೂಸ್ ಮಾಡ್ತಾರೆ? ಬಿಕಾಸ್ ಆಫ್ ದಟ್ ಸ್ಪಾರ್ಕ್ ಅಥವಾ ಶೈನಿಂಗ್ ಅಂತ ಕರಿತಾರೆ ನೋಡಿ. ಇವಾಗ ಸ್ಪಾರ್ಕ್ ಬರುತ್ತೆ ನೋಡಿ, ಈ ವೈರ್ಗಳು ಸಮ್ ಲೂಸ್ ಕನೆಕ್ಷನ್ ಆದಾಗ ಸ್ಪಾರ್ಕ್ ತರ ಬರುತ್ತೆ. ಆ ಸ್ಪಾರ್ಕ್ ಬರುತ್ತೆ ಯಾವುದು? ಜಿಂಕ್ ಸಲ್ಫೈಡ್. ಓಕೆ, ಸೊ ದಟ್ ಈಸ್ ಆಪ್ಷನ್ ಡಿ. ನೆಕ್ಸ್ಟ್ ಒನ್. From kinetic theory, the size of atom is known to be. That is angstrom. Okay, so that is angstrom ಆಗಿರುತ್ತೆ. Clear? Yes. Okay, ಸಮೀರ್ ಕುಮಾರ್, ಹಾಯ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಆರಾಮ? ಹೇಗೆ ನಡೀತಿದೆ ಲೈಫ್ ಎಲ್ಲ? ಹಾ ನೋಡಿ, so this is angstrom, that is 10⁻⁻10. But what about the size of the nucleus? What is the size of the nucleus? Can anybody tell me what is the size of the nucleus? ಯಾವ್ದ್ರಿಂದ ಅಳಿತೀವಿ ನಾವು? ದಟ್ ಈಸ್ ಡಿಸ್ಟೆನ್ಸ್ ಆಫ್ ಅ ಕ್ಲೋಸೆಸ್ಟ್ ಅಪ್ರೋಚ್ ಇಂದ ಮೆಜರ್ ಮಾಡ್ತೀವಿ. ವಾಟ್ ಈಸ್ ದ ಸೈಜ್ ಆಫ್ ದ ನ್ಯೂಕ್ಲಿಯಸ್? 10⁻14, 10⁻15, 10⁻18 ಯಾವ್ದು ಬರುತ್ತೆ? ಎಕ್ಸಾಕ್ಟ್ಲಿ, ವೆರಿ ಗುಡ್. 10⁻15. ಓಕೆ, ನಾ ಆಲ್ಫಾ ಪಾರ್ಟಿಕಲ್ ಆರ್ ನ್ಯೂಕ್ಲಿಯೈ ಆಫ್ ಯಾವ್ದ್ರದ್ದು ನ್ಯೂಕ್ಲಿಯಸ್? ಆಲ್ಫಾ ಪಾರ್ಟಿಕಲ್ ಇಸ್ ನಥಿಂಗ್ ಬಟ್ ನ್ಯೂಕ್ಲಿಯಸ್ ಆಫ್ ಹೀಲಿಯಂ ಆಟಮ್ ಅಂತ ಕರಿತೀವಿ. ಓಕೆ, ನ್ಯೂಕ್ಲಿಯಸ್ ಆಫ್ ಹೀಲಿಯಂ. Okay, so nucleus of helium atom, that is option D. Okay, now next question. Rutherford's alpha particle scattering experiment determines the size of nucleus, that is the atomic nucleus. Okay, so that is a nucleus. Okay, now let's move on to the next question. The emission of a line spectrum is characteristics of ಯಾವಾಗ ಲೈನ್ ಸ್ಪೆಕ್ಟ್ರಮ್ ಯಾವ್ದಕ್ಕಾಗಿರುತ್ತೆ? ಆಟಮ್ಸ್ ಆಗಿರುತ್ತೆ. ಓಕೆ, ಸೊ ದಟ್ ಇಸ್ ಆಟಮ್ಸ್, an atom. Okay, now next question. ಬೋರ್ಸ್ ಅಟಾಮಿಕ್ ಮಾಡೆಲ್ ಇಮಿಟೇಟ್ಸ್. ಇಲ್ಲಿ ಬೋರ್ಸ್ ಅಟಾಮಿಕ್ ಮಾಡೆಲ್ ಯಾವ್ದಕ್ಕೆ ಅಪ್ಲಿಕೇಬಲ್ ಆಗುತ್ತೆ? ಸಿಂಗಲ್ ಎಲೆಕ್ಟ್ರಾನ್ ಸಿಸ್ಟಮ್ಗೆ ಅಪ್ಲಿಕೇಬಲ್ ಆಗಿರುತ್ತೆ. ಸಿಂಗಲ್ ಎಲೆಕ್ಟ್ರಾನ್ ಸಿಸ್ಟಮ್ಗೆ. ಓಕೆ, ಸೊ ಸಿಂಗಲ್ ಎಲೆಕ್ಟ್ರಾನ್ ಸಿಸ್ಟಮ್ ಅಂದ್ರೆ ಸಿಂಗಲ್ ಎಲೆಕ್ಟ್ರಾನ್ ಸಿಸ್ಟಮ್ ಕೇಳಿಲ್ಲೋ, ಸನ್ ಮತ್ತೆ ಪ್ಲಾನೆಟ್ಗೆ ಇಂಡಿಕೇಟ್ ಮಾಡುತ್ತೆ. ಇಟ್ ಇಸ್ ನಾಟ್ ಓನ್ಲಿ ಸನ್ ಅಂಡ್ ಅರ್ತ್, ಸನ್ ಅಂಡ್ ಪ್ಲಾನೆಟ್. ದಟ್ ಈಸ್ ಆಪ್ಷನ್ ಸಿ. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ದ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಫಾರ್ ಅ ಬಾರ್ಸ್ ಮಾಡೆಲ್, ಬಾರ್ಸ್ ರೇಡಿಯಸ್. ಬಾರ್ಸ್ ರೇಡಿಯಸ್ ಅಂದ್ರೆ ಏನು? So Bohr's radius, it is generally represents radius of a ground state. Okay, the first one. So therefore, that is n is equals to 1. Okay, clear? Yes. Next question nodi. The minimum energy required to free the electron from the ground state of hydrogen atom is called ionization of energy. Okay, so that is ionization of energy. Okay, so that is option D. Done. Okay. Next question nodi. According to Lewis D. Broglie, waves associated with the orbital electrons are called. ಸೊ ನೋಡಿ, ಯಾಕೆ ಎನರ್ಜಿ ರೇಡಿಯೇಟ್ ಆಗಲ್ಲ ಅಂದ್ರೆ ದ ಎಲೆಕ್ಟ್ರಾನ್ಸ್ ವಿಲ್ ಬಿ ರಿವಾಲ್ವಿಂಗ್ ಇನ್ ಅ ಪರ್ಟಿಕ್ಯುಲರ್ ಆರ್ಬಿಟ್. ಆ ಆರ್ಬಿಟ್ಸ್ ನಾವೇನಂತ ಕರಿತೀವಿ? ಸ್ಟೇಷನರಿ ವೇವ್ಸ್ ಅಂತ ಕರಿತೀವಿ. ಆ ಆರ್ಬಿಟ್ ಅಲ್ಲಿರುವಂತ ವೇವ್ಸ್ ಏನಂತ ಕರಿತೀವಿ? ಸ್ಟೇಷನರಿ ವೇವ್ಸ್ ಅಂತ ಕರಿತೀವಿ. ದಟ್ ಈಸ್ ಆಪ್ಷನ್ ಬಿ. ನೆಕ್ಸ್ಟ್ ಒನ್. ಬೋರ್ ಮಾಡೆಲ್ ಇಸ್ ಅಪ್ಲಿಕೇಬಲ್ ಫಾರ್ ಸಿಂಗಲ್ ಎಲೆಕ್ಟ್ರಾನ್ ಸಿಸ್ಟಮ್. ಯಾವ್ದಾವುದು? ಹೀಲಿಯಂ ಆಗಿರ್ಬೋದು, ಹೈಡ್ರೋಜನ್ ಆಗಿರ್ಬೋದು, ಲಿಥಿಯಂ ಆಗಿರ್ಬೋದು. ಓಕೆ, ಇವೆಲ್ಲಾನು ಸೇರಿಸಿ ಆಲ್ ಆಟಮ್ಸ್ ಅಂತ ಹೇಳ್ಬೋದು. ಓಕೆ, ಸಿಂಗಲ್ ಎಲೆಕ್ಟ್ರಾನ್ ಸಿಸ್ಟಮ್ಸ್.
ಆಲ್ ಎಲೆಕ್ಟ್ರಾನ್ಸ್ ಮೀನ್ಸ್ ಆಲ್ ಆಟಮ್ಸ್ ಬರುತ್ತೆ ನೋಡಿ. ಹೈಡ್ರೋಜನ್, ಹೀಲಿಯಂ, ಲಿಥಿಯಂ ಅಂಡ್ ಆಟಮ್, ಆಲ್ ಆಟಮ್ಸ್. ಓಕೆ, ಎಸ್. ಶ್ರೇಯಾ, ನೀವೇನಾದ್ರೂ ಕೇಳಿದ್ರಾ? ಶ್ರೇಯಾ, ಡಿಡ್ ಯು ಆಸ್ಕ್ ಎನಿಥಿಂಗ್? ವೆರಿ ಗುಡ್ ವಿಠಲ್, ಸಾರಿ Vijay Vittal, very good. Now let's move on to the next question. For an electron revolving around the nucleus, kinetic energy and potential energy are a positive and total energy is a negative. So kinetic energy always positive. Okay, so always positive. So kinetic energy, potential energy cannot be negative. Okay, so positive, potential energy, total energy are negative. Ellanu okay, okay. Kinetic energy positive, potential energy and total energy is negative. Yes, this is right. Potential energy negative, kinetic energy okay, idu saita wrong ಆಗಿರುತ್ತೆ. So kinetic energy and potential energy and negative and total energy is positive. No, kinetic energy cannot be negative. So therefore option B is the right answer. Okay, option B is the right answer. Okay, ಶ್ರೇಯಾ, ನೀವೇನಾದ್ರೂ ಕೇಳಿದ್ರಾ? kinetic energy is a positive and potential energy is a negative. ಯಾಕೆಂದ್ರೆ bound to the nucleus ಅಂತ ಇಂಡಿಕೇಟ್ ಮಾಡುತ್ತೆ. ಓಕೆ, that is bound to the nucleus ಅಂತ ಇಂಡಿಕೇಟ್ ಮಾಡುತ್ತೆ. and total energy ಏನ್ ಮಾಡ್ತೀವಿ? sum of kinetic energy potential energy ತಗೊಂತೀವಲ್ಲ. ಸೊ kinetic energy ಯಾವ ತರ ಬರೀತೀವಿ ಸರ್? ಇಟ್ ಇಸ್ a ke square divided by 2r ಅಂತ ಬರೀತೀವಿ, ಕರೆಕ್ಟಾ? and potential energy ಸರ್ ಇಟ್ ಇಸ್ a ke square minus ke square divided by r ಅಂತ ಬರೀತೀವಿ. do you remember? ಇದೇನಾದ್ರೂ ಡೌಟ್ ಇದ್ರೆ ಇಲ್ಲ ಬರೀತೀನಿ ನೋಡಿ. ಸರ್ ಇಟ್ ಇಸ್ a kinetic energy, so it is a ke square divided by 2r. okay, so potential energy, okay, so potential energy ಎಷ್ಟು ಬರುತ್ತೆ ಸರ್? it is minus ke square, so divided by r. and total energy ಎಷ್ಟು ಬರುತ್ತೆ ಸರ್? it is minus ke square, so divided by 2r ಅಂತ ಬರುತ್ತೆ. ಇದು ಟೋಟಲ್ ಎನರ್ಜಿ. ಓಕೆನಾ? ಕ್ಲಿಯರ್? ಸರ್ ಹೌ ಲಾಂಗ್ ವಿಲ್ ಕಂಟಿನ್ಯೂ? ಇನ್ನ ಎರಡೇ ಚಾಪ್ಟರ್ ಅಲ್ವಾ? ಇನ್ನೊಂದೊಂದು 10 ಮಿನಿಟ್ಸ್ ಅಥವಾ 20 ಮಿನಿಟ್ಸ್ ಆಗ್ಬೋದು. ಓಕೆ, ಸೊ 10 or 20 ಮಿನಿಟ್ಸ್, ಫೈನ್. Okay, according to Bohr's postulates, angular momentum of electron in its orbit around the nucleus is equal to. ಇಲ್ಲಿ ಏನ್ ಕೇಳ್ತಿರೋದು? angular momentum. Okay, so angular momentum ಯಾವ ತರ ಬರ್ತೀರಾ ಸರ್? it is nh divided by 2 pi. so that is integral multiple of h divided by 2 pi. okay, so equal to integral multiple of h divided by 2 pi. okay na? right sir. Let's move on to the next question. In a Geiger and Mersenne alpha particle scattering experiment, when impact parameter is 0, ಯಾವಾಗ impact parameter 0 ಆಗುತ್ತೆ? when angle is 180 degree. okay, when angle is 180 degree ಇದ್ದಾಗ. ಓಕೆನಾ? angle of scattering impact parameter 0 ಇದ್ದಾಗ ಏನಾಗುತ್ತೆ? ಸೊ ಅದು ಸೀದಾ ಹೋಗಿ ಮತ್ತೆ ಅದೇ ದಾರಿಯಲ್ಲಿ ಬರುತ್ತೆ. ಸೊ ದಟ್ ಮೀನ್ಸ್ ಆಂಟಿ ಪ್ಯಾರಲಲ್, ದಟ್ ಇಸ್ 180 ಡಿಗ್ರಿ ಆಗುತ್ತೆ. ಓಕೆ, ಸೊ angle of scattering is 180 degree. okay, now let's move on to the next question. next question ಏನ್ ಹೇಳ್ತಿದೆ sir? statement based questions. okay, so statement based questions 1 and statement based question 2. statement 1, atom is electrically neutral. yes, an atom contains equal amount of a positive charge to neutralize the negative charge of electron. both are true statements. okay, that is option A. option A is the correct answer. okay, ವಿಜಯ ಆಲ್ಮೋಸ್ಟ್ ನಿಮಗೆ 70 to 80% ರಿಪೀಟ್ ಆಗ್ಬೋದು. ಓಕೆ, ಸೊ 70 to 80% ರಿಪೀಟ್ ಆಗ್ಬೋದು. ಓಕೆ, ರೈಟ್. ಸೊ ನೆಕ್ಸ್ಟ್ ಕ್ವಶನ್, when an electron in a hydrogen atom revolves in a stationary orbit, ಏನಾಗುತ್ತೆ? ಒಂದೇ ಆರ್ಬಿಟ್ ಅಲ್ಲಿ ಮೂವ್ ಆಗ್ತಾ ಇದ್ರೆ, ಓಕೆ, ಒಂದೇ ಆರ್ಬಿಟ್ ಅಲ್ಲಿ ಮೂವ್ ಆಗ್ತಿದ್ರೆ ಸರ್ ಕ್ಲೋಸೆಸ್ಟ್ ಡಿಸ್ಟೆನ್ಸ್ ಅಪ್ರೋಚ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಗಿವ್ ಮಿ 1 minute. ಓಕೆ, ಲೆಟ್ ಮಿ ಎಕ್ಸ್ಪ್ಲೈನ್ ದಿಸ್ ಒನ್. ಸೇಮ್ ಆರ್ಬಿಟ್ ಅಲ್ಲಿ ರಿವಾಲ್ವ್ ಆಗ್ತಾ ಇದ್ರೆ ಅಲ್ಲಿ ಏನಾಗುತ್ತೆ? ದೇರ್ ಇಸ್ ನೋ ರೇಡಿಯೇಷನ್ ಆಫ್ ಎನರ್ಜಿ, ಯಾವುದೇ ತರ ಎನರ್ಜಿನ ರೇಡಿಯೇಟ್ ಮಾಡಲ್ಲ. ಅಂಡ್ ವೆಲಾಸಿಟಿ ಕೀಪ್ ಆನ್ ಚೇಂಜಸ್. ಯಾಕೆ ವೆಲಾಸಿಟಿ ಚೇಂಜ್ ಆಗಬೇಕು? ಬಿಕಾಸ್ ಸರ್ಕ್ಯುಲರ್ ಪಾತ್ ಅಲ್ಲಿ ಹೋಗ್ಬೇಕಾದ್ರೆ ಡೈರೆಕ್ಷನ್ ಚೇಂಜ್ ಆಗುತ್ತೆ. ವೆಲಾಸಿಟಿ ಅಂದ್ರೆ ವೆಕ್ಟರ್ ಕ್ವಾಂಟಿಟಿ ಅಲ್ವಾ? ಸೊ ವೆಕ್ಟರ್ ಕ್ವಾಂಟಿಟಿ ಅಂದ್ರೆ ಏನು? ಇಟ್ ಈಸ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಮ್ಯಾಗ್ನಿಟ್ಯೂಡ್ ರಿಮೈನ್ಸ್ ದ ಸೇಮ್, ಸ್ಪೀಡ್ ಆಫ್ ದ ಪಾರ್ಟಿಕಲ್ ರಿಮೈನ್ಸ್ ಸೇಮ್, ಬಟ್ ಡೈರೆಕ್ಷನ್ ಏನಾಗುತ್ತೆ? ಚೇಂಜ್ ಆಗ್ತಾ ಹೋಗುತ್ತೆ. ಅದರಿಂದ ವೆಲಾಸಿಟಿ ಏನಾಗುತ್ತೆ? ಚೇಂಜ್ ಆಗ್ತಾ ಹೋಗುತ್ತೆ. ಎನರ್ಜಿ ಡು ನಾಟ್ ಚೇಂಜ್, ಐ ಮೀನ್ ಎನರ್ಜಿ ಡು ನಾಟ್ ರೇಡಿಯೇಟ್ ಅಂತ ಹೇಳ್ತೀವಿ. ಸೊ ಇದರ ಪ್ರಕಾರ ಡಸ್ ನಾಟ್ ರೇಡಿಯೇಟ್ ಎನರ್ಜಿ ಥ್ರೋ ಇಟ್ಸ್ ವೆಲಾಸಿಟಿ ಚೇಂಜಸ್. ಓಕೆ, ಸೊ ದೋ ಇಟ್ಸ್ ವೆಲಾಸಿಟಿ ಚೇಂಜಸ್. ಓಕೆ, ದಟ್ ಈಸ್ ಆಪ್ಷನ್ ಎ. ಡಸ್ ನಾಟ್ ರೇಡಿಯೇಟ್ ಎನರ್ಜಿ, ವೆಲಾಸಿಟಿ ರಿಮೈನ್ಸ್ ಅನ್ಚೇಂಜ್. ಇಲ್ಲಿ ಅನ್ಚೇಂಜ್ ಇದೆಯಲ್ಲ ರಾಂಗ್, ಯಾಕೆಂದ್ರೆ ಡೈರೆಕ್ಷನ್ ಚೇಂಜ್ ಆಗುತ್ತಲ್ಲ. ರೇಡಿಯೇಟ್ಸ್ ಎನರ್ಜಿ, ಇವೆರಡು ಡೈರೆಕ್ಟ್ಲಿ ರಾಂಗ್ ಆಗುತ್ತೆ. ಓಕೆ, ಅಂಡ್ ರಘು ಕೇಳಿದ್ರು ಲೈಕ್ ವಾಟ್ ಇಸ್ ಕ್ಲೋಸೆಸ್ಟ್ ಡಿಸ್ಟೆನ್ಸ್ ಅಪ್ರೋಚ್ ಅಂತ. ಸೊ ಫಾರ್ ಎಕ್ಸಾಂಪಲ್ ಇಟ್ ಇಸ್ ಅ ನ್ಯೂಕ್ಲಿಯಸ್ ಅನ್ಕೊಳ್ಳಿ, ಇಲ್ಲಿಂದ ಆಲ್ಫಾ ಪಾರ್ಟಿಕಲ್ ಬರ್ತಾ ಇದೆ. ಓಕೆ, ಆಲ್ಫಾ ಪಾರ್ಟಿಕಲ್ ವಿತ್ ಕೈನೆಟಿಕ್ ಎನರ್ಜಿ k.e. ಓಕೆ, ಸೊ ಇಲ್ಲಿ ಸಮೀಪ ಬರುತ್ತೆ. ಇಲ್ಲಿ ಸಮೀಪ ಬಂದಾಗ ಒಂದು ಡಿಸ್ಟೆನ್ಸ್ ಹತ್ರ ಬಂದು ಇದು ನಿಂತ್ಕೊಳ್ಳುತ್ತೆ. ಯಾವುದು?
ಆಲ್ಫಾ ಪಾರ್ಟಿಕಲ್ ಫಾರ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್. ಯಾಕೆ ನಿಂತ್ಕೊಳ್ಬೇಕು ಅಂತಂದ್ರೆ ನ್ಯೂಕ್ಲಿಯಸ್ ಇಸ್ ಅ ಪಾಸಿಟಿವ್ ಚಾರ್ಜ್. ಓಕೆ, ಸೊ ನ್ಯೂಕ್ಲಿಯಸ್ ಇಸ್ ಅ ಪಾಸಿಟಿವ್ ಚಾರ್ಜ್. ಈ ಪಾಸಿಟಿವ್ ಚಾರ್ಜ್ ಇದು ಪಾಸಿಟಿವ್ ಚಾರ್ಜ್, ಆಲ್ಫಾ ಪಾರ್ಟಿಕಲ್ ಇಸ್ ಆಲ್ಸೋ ಪಾಸಿಟಿವ್ ಚಾರ್ಜ್. ಅವಾಗ ಏನಾಗುತ್ತೆ, ಈ ಡಿಸ್ಟೆನ್ಸ್ ಬಂದು ಮತ್ತೆ ರಿಟರ್ನ್ ಹೋಗುತ್ತೆ. ಓಕೆ, ಸೊ ಇವಾಗ ಎಂಟೈರ್ ಕೈನೆಟಿಕ್ ಎನರ್ಜಿ, ಓಕೆ, ಸೊ ಎಂಟೈರ್ ಕೈನೆಟಿಕ್ ಎನರ್ಜಿ ಕನ್ವರ್ಟ್ ಇಂಟು ಪೊಟೆನ್ಷಿಯಲ್ ಎನರ್ಜಿ. ಓಕೆ, ಸೊ ದಟ್ ಈಸ್ ಎಂಟೈರ್ ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ. ಈ ಡಿಸ್ಟೆನ್ಸ್ ನಾವು ಕ್ಲೋಸೆಸ್ಟ್ ಡಿಸ್ಟೆನ್ಸ್ ಅಪ್ರೋಚ್ ಅಂತ ಕರಿತೀವಿ, ಆರ್ ನಾಟ್ ಅಂತ. ಓಕೆನಾ ರಘು, ಕ್ಲಿಯರಾ? ಡನ್. ನೆಕ್ಸ್ಟ್ ಒನ್ ನೋಡಿ, ನೆಕ್ಸ್ಟ್ ಒನ್ ಇದೆ ಕಣ, ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂದ್ರೆ ಸೇಮ್ ಇದೇ ಡಾಟ್ ಅಲ್ಲಿ ಬಂದು, ಓಕೆ, ಸೊ ಇದೇ ಸೇಮ್ ಲೈನ್ ಅಲ್ಲಿ ಬಂದು ರಿಟರ್ನ್ ಹೋಗೋದು. ಎಷ್ಟಾಯ್ತು ಇದು? ಸೊ ಆಂಟಿ ಪ್ಯಾರಲಲ್, ದಟ್ ಇಸ್ 180 ಡಿಗ್ರಿ. ಓಕೆ, ಸೊ 180 ಡಿಗ್ರಿ. ವಾಣಿ ಹೂಗಾರ್, ಇಂಪ್ಯಾಕ್ಟ್ ಪ್ಯಾರಾಮೀಟರ್ಸ್ ಅಲ್ಲ, ಇಂಪ್ಯಾಕ್ಟ್ ಪ್ಯಾರಾಮೀಟರ್. ಓಕೆನಾ? ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂದ್ರೆ ಇವಾಗ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಇದೆಯಲ್ಲ, ಈ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಸೇಮ್ ಬಂದು ಅದೇ ರೀತಿಯಲ್ಲಿ ತಿರುಗೋದ್ರೆ ಅದನ್ನ ನಾವು ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಆಂಗಲ್ ಇಸ್ 180 ಡಿಗ್ರಿ ಅಂತ ಕರಿತೀವಿ. ಅದೇ ಸ್ವಲ್ಪ ಮೇಲ್ಗಡೆ ಫ್ಲೋ ಆಯ್ತು ಅನ್ಕೊಳ್ಳಿ, ಸ್ವಲ್ಪ ಡಿಸ್ಟೆನ್ಸ್, ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿಂದ ಟ್ರಾವೆಲ್ ಆಯ್ತು, ಇವಾಗ ಈ ಡಿಸ್ಟೆನ್ಸ್ ಏನಂತ ಕರಿತೀವಿ, ಇಂಪ್ಯಾಕ್ಟ್ ಪ್ಯಾರಾಮೀಟರ್. ಅವಾಗ ಆಂಗಲ್ ಏನಾಗುತ್ತೆ, ಈ ತರ ಆಗುತ್ತೆ. ಅದೇ ಸ್ವಲ್ಪ ಇನ್ನ ಸ್ವಲ್ಪ ಮೇಲ್ಗಡೆಯಿಂದ ಆದ್ರೆ, ಓಕೆ, ಸೊ ಮೇಲ್ಗಡೆ ಅಂದ್ರೆ ದಿಸ್ ಇಸ್ ದ ಇಂಪ್ಯಾಕ್ಟ್ ಪ್ಯಾರಾಮೀಟರ್. ಅವಾಗ ಏನಾಗುತ್ತೆ, ಈ ತರ ಫ್ಲೋ ಆಗುತ್ತೆ, ಐ ಮೀನ್ ಈ ತರ ಮೂವ್ ಆಗುತ್ತೆ. ಸೊ ಇದು ಆಂಗಲ್ ಏನಿದೆಲ್ಲ, ಸೊ ದಟ್ ಇಸ್ ಡಿಸ್ಟೆನ್ಸ್, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಅದನ್ನ ನಾವು ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂತ ಕರಿತೀವಿ. ಓಕೆನಾ? ರೈಟ್. ಸೊ ನೆಕ್ಸ್ಟ್ ಒನ್ ನೋಡಿ, ಡಿ ಬ್ರಾಗ್ಲಿ ಹೈಪೋಥೆಸಿಸ್ ಪ್ರೊವೈಡ್ಸ್ ಅನ್ ಎಕ್ಸ್ಪ್ಲನೇಷನ್ ಫಾರ್. ಯಾವ್ದಕ್ಕೆ ಎಕ್ಸ್ಪ್ಲನೇಷನ್ ಕೊಡುತ್ತೆ ಸರ್? ಪ್ರೊವೈಡ್ಸ್ ಎಕ್ಸ್ಪ್ಲನೇಷನ್ ಫಾರ್ Bohr's second postulates of ionization of angular momentum. Okay, quantization, not ionization, that is quantization. Okay na? Ha. Sir, when is maximum and when is minimum? Minimum, that is for a 180 degree, that is 0 degree. Maximum anta illa, ಎಷ್ಟು ದೂರ ಆದ್ರೂ ಹೋಗ್ಬೋದು. ಓಕೆನಾ? ಸೊ ಎಷ್ಟು ದೂರ ಆದ್ರೂ ಹೋಗ್ಬೋದು. ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಡಿಸೈಡ್ ಮಾಡೋಕ್ಕಾಗಲ್ಲ, ಮಿನಿಮಮ್ ಮಾತ್ರ ಡಿಸೈಡ್ ಮಾಡ್ಬೋದು. ಇಂಪ್ಯಾಕ್ಟ್ ಪ್ಯಾರಾಮೀಟರ್ 0 when angle is 180 degree. Vani, is that clear? Next one. Yes, now we are one chapter away, that is semiconductor electronics. Yes, sir, are you not able to see my message? ಇವಾಗ ನಾನು ನೋಡ್ತಾ ಇದ್ದೀನಿ, ನಿಮ್ದೆಲ್ಲ ಮೆಸೇಜ್ ಕಾಣಿಸ್ತಾ ಇಲ್ಲ ನನಗೆ. ಶ್ರೇಯಾ, ಇವಾಗ ನನಗೆ ಕಾಣಿಸ್ತಾ ಇದೆ, ಬೇಗ ಬೇಗ ಆನ್ಸರ್ ಮಾಡಿ. Yes, are you ready? Ready for the nuclei chapter? Shreya, I'll be taking 30 seconds for your message. Okay, new message ಮಾಡಿದ್ರೆ I can see answer your question, or else I'll be starting. Yes. Ha. Sir, total how many questions are MCQs are there? Most probably 200 to 250. ಇವಾಗ ಆಲ್ರೆಡಿ 237 ಆಗಿದೆ. ಮೋಸ್ಟ್ಲಿ 250 ಇರ್ಬೋದು. Okay, 250 questions. Okay, now let's start with the very first question. ಇದನ್ನ try to answer this question. I'll try to read Shreya's message. Shreya, yes, ಹೇಳಿ. ಹಾ, ವೆಲ್ಕಮ್ ವಾಣಿ, ವೆಲ್ಕಮ್. ಆನ್ಸರ್ ಮಾಡಿದ್ ಯಾವ್ದು ಬರುತ್ತೆ ನೋಡಿಲಿ. ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್ ಹೂಸ್ ಅಟೋಮಿಕ್ ಮಾಸ್ ಇಸ್ 24. ಅಟೋಮಿಕ್ ಮಾಸ್ ಅಂದ್ರೆ ಎ ವ್ಯಾಲ್ಯೂ. ಓಕೆ, ಸೊ ಎ ವ್ಯಾಲ್ಯೂ ಇದೆ. ಸೊ ಎ ವ್ಯಾಲ್ಯೂ, ಏನು, ಇಟ್ ಇಸ್ ದ ಕಾಂಬಿನೇಷನ್ ಆಫ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಅಂಡ್ ನಂಬರ್ ಆಫ್ ಪ್ರೋಟಾನ್ಸ್. ಓಕೆ, ಸೊ ನ್ಯೂಕ್ಲಿಯಸ್ ಅಲ್ಲಿ ಮಾತಾಡಿದಾಗ, ಓಕೆ, ಸೊ ಅಟಾಮಿಕ್ ನ್ಯೂಕ್ಲಿಯಸ್ ಅಂತ ಮಾತಾಡಿದಾಗ ನಮಗೆ ನ್ಯೂಕ್ಲಿಯಸ್ ಅಲ್ಲಿ ಯಾವುದೇ ರೀತಿ ಎಲೆಕ್ಟ್ರಾನ್ಸ್ ಇರಲ್ಲ. ಎಲೆಕ್ಟ್ರಾನ್ಸ್ ಎಲ್ಲೆಲ್ಲಿದೆ ಅದನ್ನ ಎಲಿಮಿನೇಟ್ ಮಾಡ್ಬಿಡಿ. ಓಕೆ, ಎಲೆಕ್ಟ್ರಾನ್ಸ್ ಇಲ್ಲಿದೆ ಎಲಿಮಿನೇಟೆಡ್, ಎಲೆಕ್ಟ್ರಾನ್ಸ್ ಇಲ್ಲಿದೆ ಎಲಿಮಿನೇಟೆಡ್, ಅಂಡ್ ಎಲೆಕ್ಟ್ರಾನ್ಸ್ ಇಲ್ಲಿದೆ ಎಲಿಮಿನೇಟೆಡ್. ರೈಟ್ ಆನ್ಸರ್, ದಟ್ ಇಸ್ ಆಪ್ಷನ್ ಸಿ, ಸಿಂಪಲ್ ಎಲಿಮಿನೇಷನ್ ಮೆಥಡ್. ಓಕೆ, ಹಾ, ವಾವ್. Levi.K.7. Okay, now let's move on to the next question. Isotopes are nuclei. Okay, isotopes are the nuclei having. Isotopes ಅಂತಂದ್ರೇನು? When Z number is same. Okay, so when Z number is same and A number is different. Okay, so A's number is different. ಇದನ್ನ ನಾವು isotopes ಅಂತ ಕರಿತೀವಿ. Okay, and ಇದರ ಪ್ರಕಾರ ಸೇಮ್ ನಂಬರ್ ಆಫ್ ಪ್ರೋಟಾನ್ಸ್ ಬಟ್ ಡಿಫರೆಂಟ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಇಲ್ಲಿ ನ್ಯೂಟ್ರಾನ್ಸ್ ಬಗ್ಗೆ ಹೇಳಿರೋದು. ಓಕೆ, ಲೆಟ್ ಮಿ ಚೆಕ್. ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಬಟ್ ಡಿಫರೆಂಟ್ ನಂಬರ್ ಆಫ್ ಪ್ರೋಟಾನ್ಸ್. ಇಲ್ಲಿ ಡಿಫರೆಂಟ್ ನಂಬರ್ ಆಫ್ ಪ್ರೋಟಾನ್ಸ್ ಬರಲ್ಲ. ಸೇಮ್ ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಇದು ಬರಲ್ಲ. ಡಿಫರೆಂಟ್ ನಂಬರ್ ಆಫ್ ಪ್ರೋಟಾನ್ಸ್, ಡಿಫರೆಂಟ್ ನಂಬರ್ ಆಫ್ ಪ್ರೋಟಾನ್ಸ್ ಬರಲ್ಲ. ಸೊ ರೈಟ್ ಆನ್ಸರ್, ಅಪ್ರಾಕ್ಸಿಮೇಟ್ ಆನ್ಸರ್ ಬಂದ್ಬಿಟ್ಟು ಇದು. ಓಕೆ, ಕ್ಲಿಯರಾ? ರೈಟ್, ಸೊ ದಟ್ ಈಸ್ ಆಪ್ಷನ್ ಎ. Now let's move on to the next question. The radius of a nucleus of mass number A is directly proportional. So R is equals to R naught. So A power 1/3 ಇತ್ತು. ಇಲ್ಲಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಕೇಳ್ತಿರೋದು. R that is directly proportional to 1/3. Okay, A power 1/3. Okay, so ಇದರ ಪ್ರಕಾರ ರೈಟ್ ಆನ್ಸರ್ that is option D. ಓಕೆನಾ? ಆಪ್ಷನ್ ಡಿ is the right answer. Next question ನೋಡಿ, next question. Nuclear forces are.
ನಿಮಗೆ ಪ್ರಾಪರ್ಟೀಸ್ ಆಫ್ ನ್ಯೂಕ್ಲಿಯರ್ ಫೋರ್ಸಸ್ ನ ಓದ್ಕೊಂಡ್ರೆ ಆರಾಮಾಗಿ ಬರುತ್ತೆ. ಏನೇನು? ನ್ಯೂಕ್ಲಿಯರ್ ಫೋರ್ಸಸ್ ಆರ್ ಶಾರ್ಟ್ ರೇಂಜ್, ಓಕೆ, ಅಂಡ್ ಅಟ್ರಾಕ್ಟಿವ್. ಅಂಡ್ ದ ನೆಕ್ಸ್ಟ್ ಒನ್ ಏನಾಗುತ್ತೆ? ಅಟ್ರಾಕ್ಟಿವ್ ಆಲ್ವೇಸ್ ನಾಟ್ ಅಟ್ರಾಕ್ಟಿವ್. ಓಕೆ, 0.8 ಫಾರ್ಮಿಮೀಟರ್ಗಿಂತ ಕಮ್ಮಿ ಇದ್ರೆ ಅಟ್ರಾಕ್ಟಿವ್. ಆಮೇಲೆ ಏನಾಗುತ್ತೆ? ರಿಪಲ್ಸಿವ್ ಆಗುತ್ತೆ. ಅಂಡ್ ದ ನೆಕ್ಸ್ಟ್ ಒನ್ ಇಟ್ ಇಸ್ ಚಾರ್ಜ್ ಇಂಡಿಪೆಂಡೆಂಟ್ ಆಗಿರುತ್ತೆ, ಚಾರ್ಜ್ ಡಿಪೆಂಡೆಂಟ್ ಆಗಿಲ್ಲ. ಅಂಡ್ ಇಟ್ ಶೋಸ್ ಅ ಸ್ಯಾಚುರೇಷನ್ ಎಫೆಕ್ಟ್ ಅಂಡ್ ದೇ ಆರ್ ಎಕ್ಸ್ಚೇಂಜ್ ಫೋರ್ಸಸ್. ಇಷ್ಟು ನಿಮಗೆ ನೆನಪಿದ್ರೆ ಆರಾಮಾಗಿ ನೀವು ಆನ್ಸರ್ ಮಾಡ್ಬೋದು. ಓಕೆ, ಶಾರ್ಟ್ ರೇಂಜ್ ಇದೆನಾ? ಎಸ್ ಸರ್, ಶಾರ್ಟ್ ರೇಂಜ್. ಓಕೆ, ಸೊ ದಿಸ್ ಇಸ್ ಶಾರ್ಟ್ ರೇಂಜ್, ಲಾಂಗ್ ರೇಂಜ್ ಆಗಲ್ಲ. ಅಂಡ್ ಅಟ್ರಾಕ್ಟಿವ್, ಓಕೆ, ಅಟ್ರಾಕ್ಟಿವ್ ಇಲ್ಲಿ ರಿಪಲ್ಸಿವ್ ಆಗುತ್ತೆ. ಓಕೆ, ಸೊ ಚಾರ್ಜ್ ರಿಪಲ್ಸಿವ್ ಇದಾಗಲ್ಲ, ರಿಪಲ್ಸಿವ್ ಆಗಲ್ಲ. ಯಾಕೆಂದ್ರೆ ನಿಮಗೆ ಮೋರ್ ದೆನ್ ನ್ಯೂಕ್ಲಿಯರ್ ಫೋರ್ಸ್ ಬಗ್ಗೆ ಕೇಳಿರೋದು, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಲ್ಲ. ಓಕೆನಾ? ಅಂಡ್ ಚಾರ್ಜ್ ಡಿಪೆಂಡೆಂಟ್ ಅಂಡ್ ಇಲ್ಲಿ ಚಾರ್ಜ್ ಇಂಡಿಪೆಂಡೆಂಟ್. ಓಕೆ, ಸೊ ಇದು ಚಾರ್ಜ್ ಇಂಡಿಪೆಂಡೆಂಟ್ ರೈಟ್ ಇದೆ, ಅಂಡ್ ಚಾರ್ಜ್ ಡಿಪೆಂಡೆಂಟ್. ಸೊ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ option A. Okay, so option A is the right answer. Okay, done. Okay, now let's move on to the next question. Density of any nucleus, it is order of 10 power 17. Okay, so 10 power 17 yaad barutte, that is, okay, so 3m. Okay, so density en barutte, so that is 3m, so divided by 4 ಎಷ್ಟು ಬರುತ್ತೆ? 4 pi so r naught. Okay, so 4 pi r naught cube. Okay, so 4 pi r naught cube ಅಂತ ಬರುತ್ತೆ. ಕ್ಲಿಯರಾ? ಸರ್ PDF ಹೇಗೆ ಓಪನ್ ಮಾಡಬಹುದು? ಒಂದು ಡೆಮೋ ತೋರಿಸಿ ಸರ್ ಪ್ಲೀಸ್. ಶರಣ್, ನಿಮಗೆ ವಾಟ್ಸಪ್ ಅಲ್ಲಿ ಸಿಗುತ್ತೆ. ಓಕೆ, ವಾಟ್ಸಪ್ ಅಲ್ಲಿ ಜಾಯ್ನ್ ಆಗಿ. ಓಕೆ, ಸೊ ಇಮಿಡಿಯೇಟ್ಲಿ ಕಂಪ್ಲೀಟ್ ಆದ್ಮೇಲೆ 1 hour ಅಲ್ಲಿ ಅಪ್ಲೋಡ್ ಮಾಡಕ್ಕೆ ಹೇಳ್ತೀನಿ. ಓಕೆನಾ? ನಾಳೆ ಫಿಸಿಕ್ಸ್ ಪ್ರಿಪರೇಟರ್ ಇದೆ, ಹೀಗೆ ಲಾಸ್ಟ್ ಮೊಮೆಂಟ್ ರಿವೈಸ್ ಮಾಡಬೇಕು ಅಂತ ಸ್ವಲ್ಪ ಟಿಪ್ಸು ಕೊಡ್. ಲಾಸ್ಟ್ ಪ್ರಿಪರೇಟರ್ 67 ಬಂದಿದೆ. ನವನೀತ್, ಏನಿಲ್ಲ, ಸ್ಟಿಕ್ ಆನ್ ಟು ಯುವರ್ ಬೇಸಿಕ್ಸ್. ಓಕೆ, ಏನೇನು ಸರ್ ಮೈ ಮೆಸೇಜ್ ಇಸ್ ನಾಟ್ ಕಮಿಂಗ್. ಶ್ರೇಯಾ, ನಿಮ್ಗೆ ಅದೇ ಹೇಳ್ತಿರೋದು, ಎಷ್ಟು ನಿಮ್ಮ ಮೆಸೇಜ್ಗೆ ವೇಟ್ ಮಾಡ್ತಿದ್ದೆ, ನಿಮ್ದು ಇಷ್ಟೇ ಕಾಣಿಸ್ತಾರೆ, ಬೇರೆ ಏನು ಕಾಣಿಸ್ತಾ ಇಲ್ಲ. ಓಕೆ, ರೈಟ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ಬೈಂಡಿಂಗ್ ಎನರ್ಜಿ ಆಫ್ ಅ ನ್ಯೂಕ್ಲಿಯಸ್ ಇಸ್, ಏನು ಇಂಡಿಕೇಟ್ ಮಾಡುತ್ತೆ ಬೈಂಡಿಂಗ್ ಎನರ್ಜಿ? ಓಕೆ, ಎನರ್ಜಿ ಇಸ್ ಗಿವೆನ್ ಟು ಇಟ್ಸ್ ನ್ಯೂಕ್ಲಿಯಸ್. ಓಕೆ, ನ್ಯೂಕ್ಲಿಯಸ್ ಡ್ಯೂರಿಂಗ್ ಇಟ್ಸ್ ಅ ಫಾರ್ಮೇಶನ್? ನೋ. Total mass of a nucleus converted into energy units? No. Energy required to break the nucleus into constant of nucleons? Yes, binding energy. Okay, so this is the right answer. Okay, so this is the right answer. Option C. Okay, so option C is the right answer. Okay, now let's move on to the next question. Try to answer this question. Yes. Okay, now the binding energy per nucleon is the maximum in case of yaudike Fe56. Okay, so that is for iron. ಐರನ್ಗೆ ಜಾಸ್ತಿ ಇರುತ್ತೆ ಬೈಂಡಿಂಗ್ ಎನರ್ಜಿ. ಕ್ಲಿಯರಾ? ಹಾ, ಓಕೆ. ಹಾ ಸರ್, ಬೋರ್ಡ್ ಬೂಸ್ಟರ್ ಬ್ಯಾಚ್ ಅಲ್ಲಿ ವಿಡಿಯೋಸ್ ಸ್ಟಕ್ ಆಗ್ತಿದೆನಾ? ನಿಮ್ಮ ನೆಟ್ವರ್ಕ್ ಚೆಕ್ ಮಾಡಿ, ಇಂಟರ್ನೆಟ್. ಓಕೆ, ಇಂಟರ್ನೆಟ್ ಚೆಕ್ ಮಾಡಿ, ಅಥವಾ ನಿಮ್ಮ ಕ್ಯಾಶ್ ಅಂತ ಇರುತ್ತೆ. ಓಕೆ, ಹಿಸ್ಟ್ರಿ ಎಲ್ಲ ಡಿಲೀಟ್ ಮಾಡ್ಕೊಳ್ಳಿ ಮೊಬೈಲ್ದು. ಓಕೆ, ಸೊ ಹಿಸ್ಟ್ರಿ ಎಲ್ಲ ನೋಡಿರ್ತಿರಲ್ಲ, ಲೈಕ್ ಏನಾದರೂ ಕಂಟೆಂಟ್ ನೋಡಿರ್ತೀರಾ, ಅದನ್ನೆಲ್ಲ ಡಿಲೀಟ್ ಮಾಡಿ ಹಿಸ್ಟ್ರಿನ, ಆವಾಗ ವರ್ಕ್ ಆಗುತ್ತೆ ಸಿಸ್ಟಮ್ ಅಲ್ಲಿ ನೋಡ್ತಾ ಇದ್ರೆ. ಫೈನಾ? ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಫಾರ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಫೋರ್ಸ್ ದ ಡಿಸ್ಟೆನ್ಸ್ ಶುಡ್ ಬಿ. ಎಫೆಕ್ಟಿವ್ ನ್ಯೂಕ್ಲಿಯರ್ ಫೋರ್ಸ್ ಎಷ್ಟು ಬೇಕಪ್ಪ? ನ್ಯೂಕ್ಲಿಯಸ್ ರೇಂಜ್ ಎಷ್ಟಿದೆ ಸರ್? ಇಟ್ ಇಸ್ 10 power -15. ಓಕೆ, ಸೊ 10 power -15. ಹಾ ಸರ್, ನೀವು ಏನೋ ಟಿಪ್ಸ್ ಕೊಡ್ತಾ ಇದ್ರಿ, ಶ್ರೇಯಾ ಇಂಟರಪ್ಟ್ ಮಾಡಿಸಿದ್ಲು. ಓಕೆ, ನಾವ್ ಕೇಳಿ, ನೀವೇನೋ ಓದ್ತಾ ಇದ್ರಲ್ಲ, ಸೊ ನೀವು ಜಸ್ಟ್ ಏನು ಓದಿದ್ರೆ ಅದಕ್ಕೆ ಸ್ಟಿಕ್ ಆನ್ ಆಗಿ. ನಿಮಗೆ ನಾಳೆ ಎಕ್ಸಾಮ್ ಅಂತಂದ್ರೆ ಬೇರೆ ಓದೋಕೆ ಹೋಗ್ಬಿಡಿ. ಓಕೆನಾ? ಜಸ್ಟ್ ನೀವೇನ್ ಮಾಡಿದ್ರೆ ಅದನ್ನ ಸ್ಟಿಕ್ ಆನ್ ಆಗಿ ರಿವಿಷನ್ ಮಾಡ್ತಾ ಇರಿ, ಹೊಸದೇನೋ ಏನು ಓದೋಕೆ ಹೋಗ್ಬಿಡಿ. ಆಫ್ಟರ್ ಕಂಪ್ಲೀಟಿಂಗ್ ಯುವರ್ ಪ್ರಿಪರೇಟರಿ ದೆನ್ ಅಗೇನ್ ಕಮ್ ಬ್ಯಾಕ್, ನೀವು ಏನಾದರೂ ಹೊಸದು ಓದ್ಬೇಕಂದ್ರೆ ಓದಿ. ಓಕೆನಾ? ಕ್ಲಿಯರಾ? ಅಂಡ್ ಇಫ್ ಯು ಡು ನಾಟ್ ಹ್ಯಾವ್ ಎನಿ ಟೈಮ್ ಅಂತಂದ್ರೆ, ಇನ್ನು ಓದಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಂತಂದ್ರೆ, ವಾಟ್ ಯು ಹ್ಯಾವ್ ಟು ಡೂ, ಜಸ್ಟ್ PYQs ಓದ್ಕೊಂಡು ಹೋಗಿ. ಓಕೆ, ಜಸ್ಟ್ PYQs ನ ಓದ್ಕೊಂಡು ಹೋಗಿ. ಫೈನ್. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. Two nucleons are separated by distance at 10 power -15. Andre nuclear force. Okay, nuclear force. Don't be sorry, Shreya. You have done nothing wrong. Okay, Saramagiri. The nuclear force between them is F1 if both are neutrons. Illi nodi, first nucleon separated by distance ist kodidare. The nuclear force between them. Nucleons andre yavyadu? Them is F1 if both are neutrons. F1 andre both are neutrons. F2 both are protons. F3 ಆದ್ರೆ 1 proton 1 ನ್ಯೂಟ್ರಾನ್. ಇಲ್ಲಿ ನ್ಯೂಕ್ಲಿಯರ್ ಫೋರ್ಸಸ್ ಅಂದ್ರೆ ಏನು? ಇಟ್ ಇಸ್ ಅ ಚಾರ್ಜ್ ಇಂಡಿಪೆಂಡೆಂಟ್, ಅಂದ್ರೆ ಎಲ್ಲದಕ್ಕೂ ಸಹಿತ ಸೇಮ್ ಇರುತ್ತೆ. F1 F2 F3 ಫೋರ್ಸ್ ಬಿಟ್ವೀನ್ ನ್ಯೂಟ್ರಾನ್, ಫೋರ್ಸ್ ಬಿಟ್ವೀನ್ ಪ್ರೋಟಾನ್,
force between proton neutron, it will remain same. Okay, so charge independent. Okay, so that is F1, F2 and F3. Clear? Clear? Now let's move on to the next question. Okay, so next question gona radioactivity. Okay, so radioactivity ಏನಪ್ಪ ಸರ್ ರಿವರ್ಸಿಬಲ್ ಪ್ರಾಸೆಸ್ ಇಲ್ಲ, ಇದು ಇರ್ರಿವರ್ಸಿಬಲ್ ಪ್ರಾಸೆಸ್. ಅಂಡ್ ಸೆಲ್ಫ್ ಇಂಟಿಗ್ರೇಷನ್ ಪ್ರಾಸೆಸ್, ಎಸ್. ಡಿಸ್ಇಂಟಿಗ್ರೇಷನ್ ಪ್ರಾಸೆಸ್, ಇದು ಸ್ಪಾಂಟೇನಿಯಸ್ ಪ್ರಾಸೆಸ್ ಸಹಿತ, ಇದು ಸೈಕ್ಲಿಕ್ ಪ್ರಾಸೆಸ್ ಅಲ್ಲ. ಈ ಎರಡು ರೈಟ್ ಆನ್ಸರ್ ಕಣ, ಈ ಎರಡು ಸಹಿತ ರೈಟ್ ಆನ್ಸರ್, ಈ ಎರಡು ಸಹಿತ ರೈಟ್ ಆನ್ಸರ್. ನಾಟ್ ಓನ್ಲಿ ಒನ್ ಆಪ್ಷನ್ ಅಂತ ಬರೋಕ್ಕಾಗಲ್ಲ. ಓಕೆ ರೈಟ್. ಅಂಡ್ ಮೆಜಾರಿಟಿ ಕೇಸ್ಗಳಲ್ಲಿ ನೋಡ್ಕೊಂಡ್ರೆ ಸೊ ದಿಸ್ ವಿಲ್ ಬಿ ದ ರೈಟ್ ಆನ್ಸರ್. ಓಕೆ, ಸೊ ದಿಸ್ ವಿಲ್ ಬಿ ದ ರೈಟ್ ಆನ್ಸರ್ ಮೆಜಾರಿಟಿ ಕೇಸ್ಗಳಲ್ಲಿ ನೋಡ್ಕೊಂಡ್ರೆ. ಕ್ಲಿಯರಾ? ನಾ ನೆಕ್ಸ್ಟ್ ಕ್ವಶನ್ ನೋಡಿ, ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸ್ ಎಮಿಟ್ಸ್. ಇಲ್ಲಿ ಚೇಂಜಸ್ ಇನ್ ದ ನ್ಯೂಕ್ಲಿಯಸ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಓಕೆ, ಚೇಂಜಸ್ ಇನ್ ದ ನ್ಯೂಕ್ಲಿಯಸ್. ಆಲ್ಫಾ ಪಾರ್ಟಿಕಲ್ ಎಮಿಟ್ ಮಾಡುತ್ತೆ, ದಟ್ ಇಸ್ ನಥಿಂಗ್ ಬಟ್ ಹೀಲಿಯಂ. ಅಂಡ್ ಬೀಟಾ ಪಾರ್ಟಿಕಲ್ ಎಮಿಟ್ ಮಾಡುತ್ತೆ, ದಟ್ ಇಸ್ ಅನ್ ಎಲೆಕ್ಟ್ರಾನ್. ಓಕೆ, ಹೈ ಮೂವಿಂಗ್ ಎಲೆಕ್ಟ್ರಾನ್ ಅಂತ ಕರಿತೀವಿ, ಫಾಸ್ಟ್ ಮೂವಿಂಗ್ ಎಲೆಕ್ಟ್ರಾನ್ ಅಂತ ಕರಿತೀವಿ, ದಟ್ ಇಸ್ ಗಾಮಾ ರೇಸ್. ಮೂರನ್ನು ಸಹಿತ ಎಮಿಟ್ ಮಾಡುತ್ತೆ. ಓಕೆ, ಸೊ ದಟ್ ಇಸ್ ಮೂರನ್ನು ಸಹಿತ ಎಮಿಟ್ ಮಾಡುತ್ತೆ. ಈದರ್ ಆಲ್ಫಾ ರೇಸ್ ಆರ್ ಬೀಟಾ ರೇಸ್ ಆರ್ ಗಾಮಾ ರೇಸ್. ಓಕೆ, ಆಲ್ಫಾ ರೇಸ್, ಬೀಟಾ ರೇಸ್ ಆರ್ ಗಾಮಾ ರೇಸ್. ಕ್ಲಿಯರಾ? ಹಾ ಸರ್, ಕ್ಯಾನ್ ವಿ ಸ್ಕೋರ್ 500 ಮಾರ್ಕ್ಸ್ ಇನ್ ನೀಟ್ ಇಫ್ ವಿ ಸ್ಟಾರ್ಟೆಡ್ ಫ್ರಮ್ ಜಾನ್ವರಿ? ಯಾಕಾಗಲ್ಲ? Levy.K.7 ಯಾಕಾಗಲ್ಲ? ವೈ ಇಟ್ ಇಸ್ ನಾಟ್ ಪಾಸಿಬಲ್? ವಿ ಆರ್ ರೆಡಿ ಟು ಡೂ ಇಟ್. ಯಾಕೆ ಸಾಧ್ಯ ಇಲ್ಲ? ಆಗುತ್ತೆ, ಎಲ್ಲಾನು ಸಾಧ್ಯ ಆಗುತ್ತೆ. ಜಸ್ಟ್ ಯು ಟ್ರಸ್ಟ್ ಯುವರ್ ಪ್ರಾಸೆಸ್. ಅದಕ್ಕೆ ತಕ್ಕಂತೆ ಡೆಡಿಕೇಶನ್ ಇರಬೇಕು. ಓಕೆ, ಅದಕ್ಕೆ ತಕ್ಕಂತೆ ಎಫರ್ಟ್ ಇರಬೇಕು, ಅದಕ್ಕೆ ತಕ್ಕಂತೆ ಕಾನ್ಸಂಟ್ರೇಷನ್ ಕೊಡಬೇಕು, ಅದಕ್ಕೆ ತಕ್ಕಂತೆ ಕೆಲವು ಸ್ಯಾಕ್ರಿಫೈಸ್ಗಳನ್ನ ಮಾಡಬೇಕು. ಓಕೆನಾ? ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಫ್ಯೂಷನ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಅಟ್ ಅ ಹೈ ಟೆಂಪರೇಚರ್ ಬಿಕಾಸ್. ಏನಕ್ಕೆ ಫ್ಯೂಷನ್ ಅಂದ್ರೆ ಏನು? ಫ್ಯೂಸ್ ಟು ಲೈಟರ್ ನ್ಯೂಕ್ಲಿಯೈ ಮೇಕ್ ಇಟ್ ಆಸ್ ಹೆವಿಯರ್ ನ್ಯೂಕ್ಲಿಯಸ್. ಓಕೆನಾ? ಇಲ್ಲೇನಾಗುತ್ತೆ, ಟೂ ಲೈಟರ್ ನ್ಯೂಕ್ಲಿಯೈ ಅಂದ್ರೆ ಪಾಸಿಟಿವ್. ನ್ಯೂಕ್ಲಿಯಸ್ ಅಲ್ಲಿ ಏನಿರುತ್ತಪ್ಪ? ಪಾಸಿಟಿವ್ ಚಾರ್ಜ್ ಅಲ್ವಾ? ಸೊ ಪಾಸಿಟಿವ್ ಅದನ್ನ ಸಮೀಪ ತಂದ್ರೆ ದೇರ್ ವಿಲ್ ಬಿ ಎ ಫೋರ್ಸ್ ಆಫ್ ರಿಪಲ್ಷನ್. ಆ ರಿಪಲ್ಷನ್ ಓವರ್ಕಮ್ ಮಾಡಕ್ಕೆ ಈ ಟೂ ಲೈಟರ್ ನ್ಯೂಕ್ಲಿಯೈ ಏನಾಗಬೇಕು? ಫಾಸ್ಟ್ ಆಗಿ ಮೂವ್ ಆಗಬೇಕು. ದಟ್ ಮೀನ್ಸ್ ಕೈನೆಟಿಕ್ ಎನರ್ಜಿ. ಓಕೆ, ಸೊ ಕೈನೆಟಿಕ್ ಎನರ್ಜಿ ಜಾಸ್ತಿ ಇರಬೇಕು ಟು ಓವರ್ಕಮ್ ರಿಪಲ್ಸಿವ್ ಫೋರ್ಸ್ ಬಿಟ್ವೀನ್ ದ ನ್ಯೂಕ್ಲಿಯೈ. ಇದು ಯಾವ್ದರಿಂದ ಸಾಧ್ಯ ಅಂತ ಹೇಳಿದ್ರೆ ದಟ್ ಇಸ್ ದ ಟೆಂಪರೇಚರ್, ಹೈ ಟೆಂಪರೇಚರ್. ಓಕೆ, ಸೊ ಇದರ ಪ್ರಕಾರ ಹೇಳಿದ್ರೆ ಆಟಮ್ಸ್ ಆರ್ ಅಯನೈಸ್ಡ್ ಅಟ್ ಹೈ ಟೆಂಪರೇಚರ್ ಇಲ್ಲ, ಮಾಲಿಕ್ಯೂಲ್ಸ್ ಬ್ರೇಕಪ್, ನ್ಯೂಕ್ಲಿಯರ್ ಬ್ರೇಕಪ್ ಇಲ್ಲ. ಕೈನೆಟಿಕ್ ಎನರ್ಜಿ ಈಸ್ ಹೈ ಎನಫ್ ಟು ಓವರ್ಕಮ್ repulsion between two nuclei. Okay, the explosion of atomic bomb takes place ಯಾವ್ದ್ರಿಂದ ಆಗುತ್ತೆ? ಅನ್ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಫ್ಯೂಷನ್. ಇಟ್ ಇಸ್ ಸಿಂಪಲ್ ಕ್ವಶನ್. ಓಕೆ, ಅನ್ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಫ್ಯೂಷನ್. ಫ್ಯೂಷನ್ ಅಂತೂ ಸ್ಟಾರ್ಸ್ ಗಳಲ್ಲಿ ಆಗುತ್ತೆ. ಓಕೆ, ಅಂಡ್ ನ್ಯೂಕ್ಲಿಯರ್ ಬಾಂಬ್ಗಳು, ಇಲ್ಲಿ ಕೇಳಿದ್ದು ಅಟಾಮಿಕ್ ಬಾಂಬ್. ಓಕೆ, ಸೊ ಅಟಾಮಿಕ್ ಬಾಂಬ್ ಈ ಕ್ಯಾನ್. ಓಕೆ, ಸೊ ದಟ್ ಈಸ್ ದ ಫ್ಯೂಷನ್ ರಿಯಾಕ್ಷನ್. ಅದೇ ನ್ಯೂಕ್ಲಿಯರ್ ಬಾಂಬ್ ಅಂತಂದ್ರೆ ಅವಾಗ ಬರುತ್ತೆ ನೋಡಿ, ದಟ್ ಈಸ್ ಅ ನ್ಯೂಕ್ಲಿಯರ್ uncontrolled nuclear fusion. Okay, so that is nuclear bomb is too dangerous. Okay na? Now let's move on to the next question. Energy generation in a stars is mainly due to illagutte fusion anta gottu. Okay, so photoelectric emission directly eliminated, fusion idu directly eliminated, fusion of lighter nuclei, fusion of heavy nuclei. ಯಾವ್ದಾಗಿರುತ್ತೆ ಸರ್? ಇಟ್ ಇಸ್ ಅ ಫ್ಯೂಷನ್ ಆಫ್ ಲೈಟರ್ ನ್ಯೂಕ್ಲಿಯೈ. ಓಕೆ, ಒಂದು ಟೂ ಡ್ಯೂಟರಾನ್ ಸೇರಿಸಿದ್ರೆ ಒಂದು ಹೀಲಿಯಂ ನ್ಯೂಕ್ಲಿಯಸ್ ಅಂತ ಬರುತ್ತೆ, ಆ ತರ. ಕ್ಲಿಯರಾ? ಎಸ್. ನೆಕ್ಸ್ಟ್ ಕ್ವಶನ್, ಫ್ಯೂಷನ್ ರಿಯಾಕ್ಷನ್ ಇಸ್ ಇನಿಷಿಯೇಟೆಡ್ ವಿತ್ ಹೆಲ್ಪ್ ಆಫ್ ಯಾವ್ದ್ರಿಂದ? ಹೈ ಟೆಂಪರೇಚರ್. ಓಕೆ, ಹೈ ಟೆಂಪರೇಚರ್ ರೈಟಾ? ಹಾ, ಎಸ್ ನಾನು ಶೇರ್ ಮಾಡ್ತೀನಿ, ವಾಟ್ಸಪ್ ಅಲ್ಲಿ ಶೇರ್ ಮಾಡ್ತೀನಿ. ಓಕೆನಾ? ನೋಟ್ಸ್ ಅಪ್ಲೋಡ್ ಮಾಡಿ ಸರ್, ಕ್ಲಾಸ್ ಆದ್ಮೇಲೆ ನಾನು ಡೆಫಿನೆಟ್ ಆಗಿ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಡನ್. ನೆಕ್ಸ್ಟ್ ಕ್ವಶನ್ ನೋಡಿ, ಇನ್ 226 and 88 ರೇಡಿಯಮ ಏನಂತ ಕರೀತಾರೆ ಇದಕ್ಕೆ? ಐ ಫಾರ್ಗಾಟ್ ದಿಸ್ ಒನ್. ಓಕೆ, ಆರ್ ಎ ಅಂದ್ರೆ ಏನು? ರೇಡಿಯಮ RA 2026. Okay, 226. Okay, 226. ಸರ್ ಫ್ಯೂಷನ್ ರಿಯಾಕ್ಷನ್ ಎಕ್ಸ್ಪ್ಲೇನ್ ನೋಡಿ. ಮಹಂತೇಶ್ ಸಿಂಪಲ್ ನೋಡಿ, ಇವಾಗ ನೋಡಿ, 2 ಡ್ಯೂಟ್ರಾನ್ಸ್ ತಗೊಳ್ತೀನಿ. ಓಕೆನಾ? ಸೊ 2 ಡ್ಯೂಟ್ರಾನ್ಸ್ ಯಾವ್ದಪ್ಪ? H12 ಸೊ ಪ್ಲಸ್ H12. ಓಕೆ, ಸೊ H12. ಸೊ ಇದನ್ನ ಫ್ಯೂಸ್ ಮಾಡಿದ್ರೆ, ಓಕೆ, ಸೊ ಫ್ಯೂಸ್ ಮಾಡಿದ್ರೆ ಇವು 2 ಲೈಟರ್ ನ್ಯೂಕ್ಲಿಯೈ. ಓಕೆ, ಸೊ ಇವೆರಡು 2 ಲೈಟರ್ ನ್ಯೂಕ್ಲಿಯೈ. ಇದು ಫ್ಯೂಸ್ ಆದ್ಮೇಲೆ ಓಕೆ, ಸೊ ಹೀಲಿಯಂ ಆಗುತ್ತೆ. ಓಕೆ, ಸೊ 2-4. ಓಕೆ, ಸೊ 2-4 ಆಗುತ್ತೆ ವಿತ್ ಲಾರ್ಜ್ ಎನರ್ಜಿ ರಿಲೀಸ್ ಆಗುತ್ತೆ. ಎಷ್ಟು? 24 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಅನ್ನೋದು ಎನರ್ಜಿ ರಿಲೀಸ್ ಆಗುತ್ತೆ. ಸೊ ದಿಸ್ ಈಸ್ ಅ ಫ್ಯೂಷನ್ ರಿಯಾಕ್ಷನ್ ಮೀನಿಂಗ್. ಕ್ಲಿಯರಾ? ರೇಡಿಯಂ. ಎಸ್. ಸೊ ನೋಡಿ, ಇಲ್ಲಿ ನಮ್ಗೆ ಆಲ್ರೆಡಿ ಏನ್ ಕೇಳ್ತಾರದು ಸರ್? ಪ್ರೋಟಾನ್ಸ್ 139 ಅಂತ ಹೇಳ್ತಾರದು. ಸೊ ನೋಡಿ, ಈ ತರ ಬರ್ಕೊಂಡ್ರೆ ಸೊ ದಿಸ್ ಇಸ್ ಎ ಅಂಡ್ ದಿಸ್ ಇಸ್ ಝೆಡ್. ಸೊ ಇಲ್ಲಿ ಕಂಪೇರ್ ಮಾಡ್ಕೊಳ್ಳಿ, ಈ ಝೆಡ್ ವ್ಯಾಲ್ಯೂ ಎಷ್ಟಿದೆ ಸರ್? 88 ಇಸ್ ದ ಪ್ರೋಟಾನ್ಸ್.
ಓಕೆ 88 ಇಸ್ ದ ಪ್ರೋಟಾನ್. ಎಲೆಕ್ಟ್ರಾನ್ ಬರೋದಿಲ್ಲ. ನ್ಯೂಕ್ಲಿಯಸ್ ಆದ್ಮೇಲೆ ಎಲೆಕ್ಟ್ರಾನ್ಸ್ ಏನಕ್ಕೆ ಬರುತ್ತೆ? ಎಲೆಕ್ಟ್ರಾನ್ಸ್ ಎಲ್ಲೆಲ್ಲಿದೆ ಅದನ್ನ ಜಾಡ್ಸ್ ಓದ್ಬಿಡಿ. ಓಕೆನಾ, ಈ ಆಪ್ಷನ್ಸ್ ಜಾಡ್ಸ್ ಓದ್ಬಿಡಿ. ಎಲೆಕ್ಟ್ರಾನ್ಸ್ ಇದೆನಾ? ಎಲೆಕ್ಟ್ರಾನ್ಸ್ ಇದೆ, ಎಲೆಕ್ಟ್ರಾನ್ಸ್ ಇದೆ, ಓದ್ಬಿಡಿ ಇದನ್ನ. ನೆಕ್ಸ್ಟ್ ಏನು? 88 ಪ್ರೋಟಾನ್ಸ್. ಇಲ್ಲಿ ನ್ಯೂಟ್ರಾನ್ಸ್ ಬರಲ್ಲ. ಓಕೆ, ಸೊ ಇದು ಝೆಡ್ ನಂಬರ್ ಎಷ್ಟು ಇಂಡಿಕೇಟ್ ಮಾಡುತ್ತೆ? 88. ದೇರ್ ಫೋರ್ ರೈಟ್ ಆನ್ಸರ್ ಯಾವ್ದು ಬರುತ್ತೆ? ಓಕೆ, ಸೊ ರೈಟ್ ಆನ್ಸರ್ ದಟ್ ಈಸ್ 138 ನ್ಯೂಟ್ರಾನ್ಸ್ ಅಂಡ್ 138 ನ್ಯೂಟ್ರಾನ್ಸ್ ಅಂಡ್ 88 ಪ್ರೋಟಾನ್ಸ್. ಓಕೆ, ದಟ್ ಈಸ್ ಆಪ್ಷನ್ ಬಿ. ಆಪ್ಷನ್ ಬಿ ಕಣ. ಎಲೆಕ್ಟ್ರಾನ್ಸ್ ಏನಕ್ಕೆ ಬರುತ್ತೆ? ಓಕೆ, ನಿರ್ಮಲಾಂಬಿಕೆ ಜೈ ರಿಸಲ್ಟ್ ಆನ್ 16th Feb 10 गा? ಓಕೆ ಫೈನ್ ಸರ್. ದೀಸ್ ಕ್ವಶನ್ಸ್ ಎನಫ್ ಟು ಗೆಟ್ 15 out of 15 MCQ. ಜೊತೆ ನಾನು ಏನು ಹೇಳಿದೆ ಮೊದಲಿಂದನೂ ಸ್ವಲ್ಪ ಕೇಳಿಸ್ಕೊಂಡು ಬನ್ನಿ. ಓಕೆ, ಮತ್ತೆ ಮತ್ತೆ ರಿಪೀಟ್ ಮಾಡಕ್ಕೆ ನನಗೆ ಒಂಥರ ಆಗುತ್ತೆ. ಓಕೆನಾ, ಸ್ವಲ್ಪ ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ಕ್ವಶನ್, ಮಾಸ್ ಅಂಡ್ ಎನರ್ಜಿ. ಓಕೆ, ಸೊ ದ ಮಾಸ್ ಅಂಡ್ ಎನರ್ಜಿ ಈಕ್ವಲೆಂಟ್ ಟು 1 U. U ಅಂದ್ರೇನು? ದಟ್ ಇಸ್ ಅಟೋಮಿಕ್ ಮಾಸ್ ಯೂನಿಟ್. ಓಕೆ, ಸೊ ದಟ್ ಇಸ್ ಅಟೋಮಿಕ್ ಮಾಸ್ ಯೂನಿಟ್. 1 atomic mass unit in terms of a kg ಅಂದ್ರೆ that is 1.66 into 10 power minus 27 kg. 1.66 into 10 power 27 ಎಲ್ಲಿದೆ? ಇಲ್ಲಿದೆ and ಇಲ್ಲಿದೆ. And you can eliminate this one directly. And in terms of mega electron volt ಅಂದ್ರೆ ಎಷ್ಟಾಗುತ್ತೆ? 931.5 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಅಂತ ಬರುತ್ತೆ. ಕ್ಲಿಯರಾ? ಅಂಡ್ ಇದರ ಪ್ರಕಾರ ಎಲ್ಲಿ 931 ಇದು ಆಗಲ್ಲ ಅಂಡ್ ಇದು ಆಗಲ್ಲ, ಇಲ್ಲಿ ಮಾತ್ರ ಇದೆ. ಸೊ ದೇರ್ ಫೋರ್ ಇಲ್ಲಿ right answer that is 1.66 into 10 power minus 27 kg, that is in terms of a kg, and 931.5 that is in terms of mega electron volt. Okay, right sir. And the next question nodi, Mn and Mp represents mass of the neutrons and mass of the protons respectively. If an element having nuclear mass M has n neutrons and z protons, then correct relation yaudappa? So normal agi mass of the nucleus, okay, so mass of the formed nucleus is less than the combination of nucleons. Okay na, so idara prakara, so this M is less than NMN plus ZMP ಆಗಿರುತ್ತೆ. That is option A is the right answer. Okay, now let's move on to the next question. Yes, isotopes ಅಂದ್ರೆ ಏನಪ್ಪ? ಐಸೋಟೋಪ್ಸ್ ಅಂದ್ರೆ Z ವ್ಯಾಲ್ಯೂ ಸೇಮ್ ಇರೋದು. ಓಕೆ, ಸೊ ಇಲ್ಲಿ ಬರಿತೀನಿ ನೋಡಿ, ಇದರಲ್ಲಿ Z ವ್ಯಾಲ್ಯೂ ಸೇಮ್ ಇರೋದು. ಐಸೋಬಾರ್ಸ್ ಅಂತಂದ್ರೆ A ವ್ಯಾಲ್ಯೂ ಸೇಮ್ ಇರೋದು. ಅಂಡ್ ಐಸೋಟೋನ್ಸ್ ಅಂದ್ರೆ ಡಿಫರೆನ್ಸ್ ಆಫ್ A minus Z ಸೇಮ್ ಇರೋದು. ಓಕೆನಾ, ಇದರ ಪ್ರಕಾರ ನೋಡಿದ್ರೆ ಐಸೋಟೋಪ್ಸ್ ನ್ಯೂಕ್ಲಿಯೈ ಹ್ಯಾವಿಂಗ್ ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಅಲ್ಲ, ಹ್ಯಾವ್ ಸೇಮ್ ನಂಬರ್ ಆಫ್ ಪ್ರೋಟಾನ್ಸ್. ದಟ್ ಮೀನ್ಸ್ ಇಟ್ ಇಸ್ ದ 2. ಓಕೆ, ಸೊ ದಟ್ ಇಸ್ ದ 2. A2 ಎಲ್ಲಿ ಬರುತ್ತೆ? A2 ಇಲ್ಲಿ ಬಂದಿದೆ, ಇಲ್ಲಿ ಬಂದಿಲ್ಲ, ಇಲ್ಲಿ ಬಂದಿದೆ, ಇಲ್ಲಿ ಬಂದಿಲ್ಲ. ಓಕೆ, ಅಂಡ್ ನೆಕ್ಸ್ಟ್ ಒನ್ ಐಸೋಬಾರ್ಸ್ ಅಂದ್ರೆ ಹ್ಯಾವಿಂಗ್ ಸೇಮ್ ನಂಬರ್ ಆಫ್ ನ್ಯೂಕ್ಲಿಯಾನ್ಸ್. ಸೊ ದಿಸ್ ಒನ್ ಇಂಡಿಕೇಟ್ಸ್ ಅ ಥರ್ಡ್ ಒನ್. ಓಕೆ, ಸೊ ಥರ್ಡ್ ಒನ್ ಎಲ್ಲಿ ಬಂದಿದೆ ಸರ್? ಥರ್ಡ್ ಒನ್ ಬಂದಿದೆ, ಇಲ್ಲಿ ಥರ್ಡ್ ಒನ್ ಬಂದಿಲ್ಲ. ಸೊ ದೇರ್ ಫಾರ್ ರೈಟ್ ಆನ್ಸರ್ ದಟ್ ಇಸ್ ಆಪ್ಷನ್ ಎ. ಓಕೆ, ಸೊ ರೈಟ್ ಆನ್ಸರ್ ದಟ್ ಇಸ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆಗುತ್ತೆ. ಕ್ಲಿಯರಾ? ಎಸ್ ಸರ್. ಅಂಡ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಅಮಾಂಗ್ ದ ಫಾಲೋಯಿಂಗ್ ವಿಚ್ ಸೆಟ್ ಆಫ್ ನ್ಯೂಕ್ಲಿಯೈ ಆರ್ ಐಸೋಟೋಪ್ಸ್? ಐಸೋಟೋಪ್ಸ್ ಅಂದ್ರೆ ಏನು? Z ವ್ಯಾಲ್ಯೂ ಸೇಮ್ ಇರಬೇಕು. Z ವ್ಯಾಲ್ಯೂ ಎಲ್ಲಿ ಸೇಮ್ ಇದೆ ನೋಡಿ. ಓಕೆ, ಸೊ Z ವ್ಯಾಲ್ಯೂ ಇಲ್ಲಿ ಐಸೋಟೋಪ್ಸ್ ತಾನೆ 6 7 ಇದೆ, 2 1 ಇದೆ, 92 92 ಇದೆ. ಎಸ್, ದಿಸ್ ಇಸ್ ದ ಐಸೋಟೋಪ್ಸ್. So that is option C. Option C is the right answer. Clear? Ha. Sir, these are very important MCQs, sir. Yes. Next question. The following, among the following, which set of nuclei are isotones? Isotones andre A minus Z value same irbeku. Okay. A minus Z value. Okay. So A minus Z values same irbeku. Okay. So A minus Z value same ಆಗಿರ್ಬೇಕು ನೋಡಿ. 14 minus 6, 16 minus 6, 8 ಎಷ್ಟಾಗುತ್ತೆ? 16, 14 minus 6 ಎಷ್ಟಾಗುತ್ತೆ ಸರ್? 6 ಆಗುತ್ತಾ? ಎಸ್ ಸರ್, ದಿಸ್ ಇಸ್ 6 ಆಗುತ್ತೆ. ಓಕೆ, 4 ಸೊ 4 ಪ್ಲಸ್ 8 ಆಗುತ್ತೆ. ಇದು 8 ಆಗುತ್ತೆ. ಓಕೆ, ಅಂಡ್ ನೆಕ್ಸ್ಟ್ ಒನ್ ಇದು 1 ಆಗುತ್ತೆ, ಇದು 2 ಆಗುತ್ತೆ. ಅಂಡ್ ಇದು 92 ಇದನ್ನು ಸಹಿತ ಸೇಮ್ ಆಗಲ್ಲ. ಅಂಡ್ ಇಲ್ಲಿ 14 32 ಇದನ್ನು ಸೇಮ್ ಆಗಲ್ಲ. ಓಕೆ, ಸೊ ಇದನ್ನು ಸೇಮ್ ಆಗಲ್ಲ. ರೈಟ್ ಆನ್ಸರ್, ಸೊ ದಟ್ ಇಸ್ ಆಪ್ಷನ್ ಎ ಓನ್ಲಿ. ಓಕೆ, ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. Okay, so thank you Nandesh. Now let's move on to the last chapter. Okay, ಹಠವಾದಿಗಳು ಮಾತ್ರ ಈ ಕೊನೆ ಚಾಪ್ಟರ್ ವರೆಗೆ ಇರ್ತಾರ. ಹಠವಾದಿಗಳು, ಎಸ್ ಸರ್, ಐ ಹ್ಯಾವ್ ಟು ಸ್ಕೋರ್ ಫುಲ್ ಮಾರ್ಕ್ಸ್ ಅಂತವ್ರು ಮಾತ್ರ ಈ ಚಾಪ್ಟರ್ ವರೆಗೆ ಇರ್ತಾರ. ಈ ಬರೀ ಕೇಳ್ಕೊಂಡು ಹೋಗ್ತಾರ ನೋಡಿ, ಸರ್ ಕೆನ್ ಐ ಗೆಟ್ 15 out of 15 ಸರ್ ಕೆನ್ ಐ ಗೆಟ್ 20 out of 20 ಬೈ ವಾಚಿಂಗ್ ದಿಸ್ ಸರ್ ಅಂತ ಹೇಳ್ತಾರಲ್ಲ, ಸುಮ್ಮನೆ ನಾವೆಲ್ಲ ಟೈಮ್ ಪಾಸ್ಗೆ ಬರ್ತವೆ. ಓಕೆ, when there is no dedication within yourself, how can you expect full marks? Alba?
ರೈಟ್. ಸೊ ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಅದಕ್ಕೆ ತಕ್ಕಂತೆ ವರ್ಕ್ ಇರಬೇಕು. ಓಕೆ, ಅದಕ್ಕೆ ತಕ್ಕಂತ ವರ್ಕ್ ಇರಬೇಕು. ಓಕೆ, ಸೊ ವರ್ಕ್ ಅಂದ್ರೆ ಬರೀ ನೀವು ಬುಕ್ ಹಿಡ್ಕೊಂಡು ಸಿನಿಮಾ ತರ ಹಿಂಗಿಂಗ್ ರೋಬೋ ತರ ಹಿಂಗಿಂಗ್ ಅನ್ನೋದು ಮಾಡೋದಲ್ಲ. ರೈಟ್ ರೈಟ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಲಾಸ್ಟ್ ಚಾಪ್ಟರ್ ವಿತ್ ದ ಫಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆರ್ ಎಲಿಮೆಂಟಲ್ ಸೆಮಿಕಂಡಕ್ಟರ್ಸ್? ಯಾವ್ದಪ್ಪ? ಸಿಲಿಕಾನ್ ಮತ್ತೆ ಜರ್ಮೇನಿಯಂ. ಓಕೆ, ಸೊ ಸಿಲಿಕಾನ್ ಮತ್ತೆ ಜರ್ಮೇನಿಯಂ. ಎಸ್, ಸಿಲಿಕಾನ್ ಮತ್ತೆ ಜರ್ಮೇನಿಯಂ. ಕರೆಕ್ಟಾ? ಎಸ್. ಓಕೆ, ಯುವರ್ ಫೇವರೇಟ್ ಚಾಪ್ಟರ್. ಓಕೆ, ನೋಡೋಣ ಎಷ್ಟು ಸ್ಕೋರ್ ಮಾಡ್ತೀರಾ ನೋಡ್ತೀನಿ. ಓಕೆ, ಡನ್. ಕ್ಲಿಯರಾ? ಓಕೆ, now let's move on to the next question. The energy band determines the electrical conductivity of the material. ಅಂದ್ರೆ ಎನರ್ಜಿ ಬ್ಯಾಂಡ್ ಏನಿದೆಯಲ್ಲ ಡಿಟರ್ಮೈನ್ಸ್ ದ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಆಫ್ ದ ಮಟೀರಿಯಲ್ ಇಸ್. ಅಂದ್ರೆ ಇದು ಎನರ್ಜಿ ಬ್ಯಾಂಡ್ ಯಾವ್ದಾದ್ರ ಮೇಲೆ ಡಿಪೆಂಡೆಂಟ್ ಇರುತ್ತೆ? ಸ್ಟಾರ್ ಕಂಡಕ್ಷನ್ ಬ್ಯಾಂಡ್, ಅದರಲ್ಲಿ ಎಷ್ಟು ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್ ಎನರ್ಜಿ ಗ್ಯಾಪ್, ಅಂದ್ರೆ ಎಷ್ಟು ದೂರ ಇರುತ್ತೆ. ಇಫ್ ಇಟ್ ಇಸ್ ಸೆಮಿ ಕಂಡಕ್ಟರ್ ವಿಚ್ ಇಸ್ ಲೆಸ್ ದನ್ 3 electron volt. ಇಫ್ ಇಟ್ ಇಸ್ ವಾಟ್ ಏನ್ ಕೇಳಿರೋದು? ಇಂಟ್ರನ್ಸಿಕ್ ಸೆಮಿ ಕಂಡಕ್ಟರ್. ಓಕೆ, ಸೊ ಇಂಟ್ರನ್ಸಿಕ್ ಸೆಮಿ ಕಂಡಕ್ಟರ್ ಅಂದ್ರೆ ಏನು? ಇಂಟ್ರನ್ಸಿಕ್ ಸೆಮಿ ಕಂಡಕ್ಟರ್ ಇಸ್ ನಥಿಂಗ್ ಬಟ್ ಅ ಪ್ಯೂರ್ ಸೆಮಿ ಕಂಡಕ್ಟರ್. ಓಕೆ, ಇಂಟ್ರನ್ಸಿಕ್ ಸೆಮಿ ಕಂಡಕ್ಟರ್ ಇಸ್ ನಥಿಂಗ್ ಬಟ್ ಅ ಪ್ಯೂರ್ ಸೆಮಿ ಕಂಡಕ್ಟರ್. ಈ ಪ್ಯೂರ್ ಸೆಮಿ ಕಂಡಕ್ಟರ್ ಅಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಮತ್ತೆ ನಂಬರ್ ಆಫ್ ಹೋಲ್ ಚಾರ್ಜ್ ವಿಲ್ ಬಿ ಸೇಮ್. ಓಕೆ, ಸೊ ಈಕ್ವಲ್ ಅಂತ ಹೇಳ್ಬೋದು. ಓಕೆ, number of electrons and number of holes are same. Okay, so more than number of holes, no. So less than, no. Equal number of holes, so that is option C. Okay, so that is option C is the correct answer. You got my point? Okay, so that is option C. ಯಾವುದು? ಇಂಟ್ರನ್ಸಿಕ್ ಸೆಮಿಕಂಡಕ್ಟರ್ ಅಂದ್ರೆ ಏನು? ದಟ್ ಇಸ್ ಅ ಪ್ಯೂರ್ ಸೆಮಿಕಂಡಕ್ಟರ್. ದಟ್ ಇಸ್ ಆಪ್ಷನ್ ಸಿ. ಓಕೆ, ಅದೇ ನಮಗೆ ಎಕ್ಸ್ಟ್ರನ್ಸಿಕ್ ಸೆಮಿಕಂಡಕ್ಟರ್ ಅಂದ್ರೆ ದೇರ್ ಆರ್ 2 ಟೈಪ್ಸ್, ಪಿ ಟೈಪ್ ಅಂಡ್ ಎನ್ ಟೈಪ್ ಅಂತ ಬರುತ್ತೆ. ಪಿ ಟೈಪ್ ಆದ್ರೆ ನಂಬರ್ ಆಫ್ ಹೋಲ್ಸ್ ವಿಲ್ ಬಿ ಮೋರ್ ದನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಅದೇ ಎನ್ ಟೈಪ್ ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ವಿಲ್ ಬಿ ಮೋರ್ ದನ್ ನಂಬರ್ ಆಫ್ ಹೋಲ್ಸ್. ಆ ತರ ಕಂಡೀಷನ್ಸ್ ಬರುತ್ತೆ. ಅಂದ್ರೆ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್, ದ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಆಫ್ ಜರ್ಮೇನಿಯಂ ಕ್ಯಾನ್ ಬಿ ಇನ್ಕ್ರೀಸ್ಡ್ ಬೈ. ಇದು ನೋಡಿ, ಜರ್ಮೇನಿಯಂ ಇಟ್ ಇಸ್ ದ ಎಲಿಮೆಂಟಲ್ ಕಂಡಕ್ಟರ್ ಸೆಮಿ ಕಂಡಕ್ಟರ್ ಅಲ್ವಾ? ಎಸ್ ಸರ್, ಇದು ಪ್ಯೂರ್ ಸೆಮಿ ಕಂಡಕ್ಟರ್, ನಥಿಂಗ್ ಬಟ್ ಇಂಟ್ರನ್ಸಿಕ್ ಸೆಮಿ ಕಂಡಕ್ಟರ್. ಇದ್ರದ್ದು ಕಂಡಕ್ಟಿವಿಟಿ ಜಾಸ್ತಿ ಮಾಡಬೇಕು. ಸೊ ಫಸ್ಟ್ ನಾನೇನ್ ಮಾಡ್ಬೋದು? ರೇಸ್ ಇನ್ ಟೆಂಪರೇಚರ್ ರೇಸ್ ಮಾಡಿದ್ರೆ ಕಂಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಬಟ್ ನಮಗೆ ಬೇಕಾದಷ್ಟು ಕಂಡಕ್ಟಿವಿಟಿ ಜಾಸ್ತಿ ಆಗಲ್ಲ. ಅದಕ್ಕೆ ನಾವೇನ್ ಮಾಡ್ಬೋದು? ಫಸ್ಟ್ ಒನ್ ಇಸ್ ಕರೆಕ್ಟ್ ಸರ್. ಈ ಸೆಕೆಂಡ್ ಒನ್ ಏನ್ ಮಾಡ್ಬೋದು? ಡೋಪಿಂಗ್ ಮಾಡ್ಬೋದು ವಿತ್ ಪೆಂಟಾವೆಲೆಂಟ್ ಮಾಡ್ಬೋದು, ವಿತ್ ಟ್ರೈವೆಲೆಂಟ್ ಮಾಡ್ಬೋದು. ಅಂದ್ರೆ ಗ್ರೂಪ್ 15 ಮತ್ತೆ ಗ್ರೂಪ್ 13 ಆಟಮ್ಸ್ ಇಂದ ನಾವು ಡೋಪಿಂಗ್ ಮಾಡ್ಬೋದು. ಸೊ ಗ್ರೂಪ್ 15 ಅಂದಾದ್ರೆ ನಮಗೆ ಅಲ್ಲಿ ಏನಾಗುತ್ತೆ? ಡೋನರ್ ಇಂಪ್ಯೂರಿಟೀಸ್ ಆಗುತ್ತೆ. ಅದೇ ನೀವು ಗ್ರೂಪ್ 13 ಆದ್ರೆ ಅಕ್ಸೆಪ್ಟರ್ ಇಂಪ್ಯೂರಿಟೀಸ್ ಆಗಿರುತ್ತೆ. ಸೊ ದೇರ್ ಫೋರ್ ಇವೆರಡು ಸಹಿತ ಕರೆಕ್ಟ್. ಸೊ ದೇರ್ ಫೋರ್ ರೈಟ್ ಆನ್ಸರ್ ಇಟ್ ಇಸ್ ಆಲ್ 1, 2, 3. ಅಂಡ್ ನೆಕ್ಸ್ಟ್ ಕ್ವಶನ್ ನೋಡಿ, ವೆನ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಆಫ್ ಅ ಸೆಮಿಕಂಡಕ್ಟರ್ ಈಸ್ ಓನ್ಲಿ ಡ್ಯೂ ಟು ಬ್ರೇಕಿಂಗ್ ಆಫ್ ಇಟ್ಸ್ ಕೋವಲೆಂಟ್ ಬಾಂಡ್ಸ್. ಬ್ರೇಕಿಂಗ್ ಕೋವಲೆಂಟ್ ಬಾಂಡ್ಸ್ ಯಾವಾಗ ಆಗುತ್ತೆ? ವೆನ್ ರೇಸ್ ಇನ್ ಟೆಂಪರೇಚರ್. ಅವಾಗ ವೇಲೆನ್ಸ್ ಬ್ಯಾಂಡ್ ಅಲ್ಲಿರುವಂತ ಎಲೆಕ್ಟ್ರಾನ್ಸ್ ಫ್ರೀ ಆಗಿ ಮೇಲೆ ಬರುತ್ತೆ, ಕಂಡಕ್ಷನ್ ಬ್ಯಾಂಡಿಗೆ ಬರುತ್ತೆ. ಅವಾಗ ಕಂಡಕ್ಟಿವಿಟಿ ಆಗುತ್ತೆ. ಓಕೆನಾ? ಇದರ ಪ್ರಕಾರ ನಾವೇನ್ ಹೇಳ್ಬೋದು? ಇಟ್ ಇಸ್ ಓನ್ಲಿ ಡ್ಯೂ ಟು ರೇಸ್ ಇನ್ ಟೆಂಪರೇಚರ್, ನಾಟ್ ವಿತ್ ಡೋಪಿಂಗ್ ಆಟಮ್ಸ್. ಓಕೆ, ಡೋಪಿಂಗ್ ಆಗಲ್ಲ. ಸೊ ದೇರ್ ಫೋರ್ ಇದು ನಮಗೆ ಕನ್ಸಿಡರ್ ಮಾಡ್ಬೋದು ಇಂಟ್ರನ್ಸಿಕ್ ಸೆಮಿಕಂಡಕ್ಟರ್ ಅಂತ, ಅಥವಾ ಪ್ಯೂರ್ ಸೆಮಿಕಂಡಕ್ಟರ್. ಓಕೆನಾ? ಹಾ, Muzaffar Sharif, sir, I have read all your questions which you have provided for the preparatory exams, so it's sufficient. ಹಾ, ಇದು ಬರೀ ಪ್ರಿಪರೇಟರಿಗೆ ಅದು ಸಫಿಷಿಯಂಟ್. ಓಕೆ, ಫೈನಲ್ ಎಕ್ಸಾಮ್ಗೆ ನೀವು ಓದಲೇಬೇಕು. ನಾನು ಸಿಂಪಲ್ ಆಗಿ ಹೇಳ್ತೀನಿ ಕೇಳ್ರೋ, MCQ ಕ್ವಶನ್ ಬ್ಯಾಂಕ್ ಇಂದ ಓದಿ. ಓಕೆ, MCQ ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ ಬ್ಯಾಂಕ್ ಇಂದ ಓದಿ. ಅಥವಾ ನಿಮ್ಗೆ ಓದಕ್ಕಾಗಲಿಲ್ಲ, ನಾನು ಇವತ್ತು PDF ಏನ್ ಕೊಡ್ತಾ ಇದೀನಲ್ಲ ಇಷ್ಟು ಓದ್ಕೊಳ್ಳಿ. ಅಂಡ್ ಇದರ ಜೊತೆ PYQs ಏನಿದೆಲ್ಲ ವಿತೌಟ್ ಮಿಸ್ ನೀವು ಸಾಲ್ವ್ ಮಾಡಲೇಬೇಕು. PYQs, ಆ PYQ ಸೆಷನ್ ನಾನು ಎಲ್ಲಿ ಕಂಡಕ್ಟ್ ಮಾಡಿದ್ದೀನಿ ಅಂತಂದ್ರೆ ರಿವಿಷನ್ ಸೀರೀಸ್ ಏನ್ ನಾನು ಮಾಡಿದ್ದೀನಲ್ಲ, ರಿವಿಷನ್ ಸೀರೀಸ್ ಅಲ್ಲಿ ಆಲ್ PYQs ನಾನು ತಗೊಂಡಿದ್ದೀನಿ. ಓಕೆನಾ? ರೈಟ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಎಸ್, ದ ವೇಲೆನ್ಸ್ ಆಫ್ ಇಂಪ್ಯೂರಿಟಿ ಆಡೆಡ್ ಟು ದ ಜರ್ಮೇನಿಯಂ ಕ್ರಿಸ್ಟಲ್ ಇನ್ ಆರ್ಡರ್ ಟು ಕನ್ವರ್ಟ್ ಇಟ್ ಇಂಟು ಪಿ ಟೈಪ್ ಸೆಮಿಕಂಡಕ್ಟರ್. ಪಿ ಟೈಪ್ ಸೆಮಿಕಂಡಕ್ಟರ್ ಮಾಡ್ಬೇಕಂದ್ರೆ ಸೊ ನಾವೇನ್ ಮಾಡಬೇಕು? ಟ್ರೈವೇಲೆಂಟ್ ಆಟಮ್ಸ್ ನ ಡೋಪಿಂಗ್ ಮಾಡಬೇಕು. ಓಕೆ, ಟ್ರೈವೆಲೆಂಟ್ ಆಟಮ್ಸ್ ನ ಡೋಪಿಂಗ್ ಮಾಡಬೇಕು. ಓಕೆ, ಪಿ ಟೈಪ್ ಆಗಿದ್ರೆ. ಅದೇ ಎನ್ ಟೈಪ್ ಆಗಿದ್ರೆ ಸರ್ ಪೆಂಟಾವೆಲೆಂಟ್. ಇವಾಗ ಪಿ ಟೈಪ್ ಆಗಿದ್ರೆ ಟ್ರೈವೆಲೆಂಟ್ ಅಂದ್ರೆ 3 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರೋದು. ಓಕೆ, ಸೊ ದಟ್ ಇಸ್ 3 ಎಲೆಕ್ಟ್ರಾನ್ಸ್ ಇರೋದು. ಓಕೆ, ರೈಟ್ ಸರ್. ಅಂಡ್ ನೆಕ್ಸ್ಟ್ ಕ್ವಶನ್ ನೋಡಿ, ದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇನ್ ಪಿ ಟೈಪ್. ಸೊ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇನ್ ಪಿ ಟೈಪ್ ಅಂದ್ರೆ ಪಾಸಿಟಿವ್ ಟೈಪ್ ಸೆಮಿಕಂಡಕ್ಟರ್. ಅಂದ್ರೆ ನಂಬರ್ ಆಫ್ ಹೋಲ್ಸ್ ಇಸ್ ಗ್ರೇಟರ್ ದನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಓಕೆ, ಸೊ ಪ್ರೋಟಾನ್ಸ್ ಹೋಲ್ಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ಹೋಲ್ಸ್
ಇಲ್ಲಿ ಪ್ರೋಟಾನ್ಸ್ ಇರಲ್ಲ. ಓಕೆ, ಸೊ ಇಲ್ಲಿ ನಂಬರ್ ಆಫ್ ಹೋಲ್ಸ್ ವಿಲ್ ಬಿ ಮೋರ್, ದಟ್ ಇಸ್ ಆಪ್ಷನ್ ಸಿ. ಓಕೆ, ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ನೋಡಿ, ದ ಸೆಮಿಕಂಡಕ್ಟರ್ ಡೋಪ್ಡ್ ವಿತ್ ಡೋನರ್ ಇಂಪ್ಯೂರಿಟಿ. ಡೋನರ್ ಇಂಪ್ಯೂರಿಟಿ ಅಂದ್ರೆ ದಟ್ ಇಸ್ ಅ ಪೆಂಟಾವೆಲೆಂಟ್ ಆಗುತ್ತೆ. ಪೆಂಟಾವೆಲೆಂಟ್ ಆದ್ರೆ ದಟ್ ಇಸ್ ಎನ್ ಟೈಪ್. Okay, so that is n type semiconductor. Okay, so that is n type semiconductor. That is option B. ಅದೇ ನಿಮಗೆ acceptor impurity ಆಗಿದ್ರೆ that comes with a one whole extra. So whole extra ಆಗಿದ್ರೆ that is a p type. Okay, accept ಮಾಡ್ಕೊಳ್ಳುತ್ತೆ. ಕ್ಲಿಯರಾ? ಎಸ್. ಹಾ, ಕೀರ್ತಿ, ಹೌ ಮೆನಿ ಇಯರ್ಸ್? ಏನಿಲ್ಲ, ನಿಮಗೆ ಫುಲ್ ಮಾರ್ಕ್ಸ್ ಬೇಕಂದ್ರೆ 2000 ನಾನು ಏನು ಕೊಟ್ಟಿದ್ದೀನಲ್ಲ PDF ನು, ಆ PDF ನ ರೆಫರ್ ಮಾಡಿ. ಓಕೆ, ರೈಟ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, a p-type semiconductor can be obtained by doping. Okay, so p-type ಅಂದ್ರೆ that is the trivalent. Trivalent ಅಂದ್ರೆ that is the binal ಅಂತ ಬರೀತೀನಿ. ಓಕೆನಾ? binal ಅಂತಂದ್ರೆ that is the boron, indium and aluminum and gallium. ಓಕೆ, ಸೊ ಇದರ ಪ್ರಕಾರ ಸೊ ನಿಮಗೆ p-type ಬೇಕು. ಸೊ p-type ಬೇಕಂದ್ರೆ trivalent ಮಾಡಬೇಕು. trivalent ಆಟಮ್ಸ್ ಯಾವ್ದು ಅಂತಂದ್ರೆ boron, indium, aluminum and gallium. ಓಕೆ, ಸೊ ಇಲ್ಲಿ ನಮಗೆ ಬೋರಾನ್ ಇಲ್ಲ, ಇಂಡಿಯಂ ಇಲ್ಲ, ಅಲ್ಯೂಮಿನಿಯಂ ಇಲ್ಲ, ಬಟ್ ಗ್ಯಾಲಿಯಂ ಇದೆ. ಓಕೆ, ಸೊ ಗ್ಯಾಲಿಯಂ ಟು ಪ್ಯೂರ್ ಸಿಲಿಕಾನ್. ಸಿಲಿಕಾನ್ ಅನ್ನೋದು ಇಟ್ ಇಸ್ ಅ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್. ಕ್ಲಿಯರಾ? ಡನ್? ಹಾ, ಏನೋ ಇದು ವಿಜಯ ಯಾರು ಕೇಳ್ತಿರೋದು? 1 ಸೆಕೆಂಡ್ ಸರ್, ಪ್ಲೀಸ್ ಗಿವ್ ಮಿ ದಿಸ್ PDF ವಿತೌಟ್ ಆನ್ಸರಿಂಗ್. ಇಟ್ ವಿಲ್ ಬಿ ಹೆಲ್ಪ್ಫುಲ್ when I start read, or it will be helpful when I do revision. ಓಕೆ, ರಿವಿಷನ್ ಮಾಡಬೇಕಾದ್ರೆ ಹೆಲ್ಪ್ಫುಲ್ ಆಗುತ್ತೆ, ನೋಡ್ಕೊಳ್ಳಿ. ಓಕೆನಾ? ಕ್ಲಿಯರಾ? ಎಸ್ ಸರ್. ಅಂಡ್ ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಕೂಡ, the thickness of a depletion region is approximately, it is in terms of a micrometer only. Okay, so micrometer, that is 0.1 micrometer. Okay, now let's move on to the next question. The diffusion of a current in a PN junction is greater than drift current in a magnitude. ಯಾವಾಗ ಬರುತ್ತೆ? ಫಾರ್ವರ್ಡ್ ಬಯಾಸ್ ಅಲ್ಲ, ಅನ್ಬಯಾಸ್ಡ್ ಅಲ್ಲ, ಅಥವಾ ರಿವರ್ಸ್ ಬಯಾಸ್ ಅಲ್ಲ. ಡೆಫಿನೆಟ್ ಆಗಿ ನಮ್ಗೆ ಗೊತ್ತೇ ಇದೆ, ಡಿಫ್ಯೂಷನ್ ಕರೆಂಟ್ ವಿಲ್ ಬಿ ಮೋರ್ ದ್ಯಾನ್ ಡ್ರಿಫ್ಟ್ ಕರೆಂಟ್. ಡಿಫ್ಯೂಷನ್ ಕರೆಂಟ್ ಯಾವ್ದರಿಂದ ಆಗುತ್ತೆ? ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇಂದ. ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅಂದ್ರೆ ಪಿ ಸೈಡ್ ಇಂದ ಹೋಲ್ಸ್ ಅಂಡ್ ಎನ್ ಸೈಡ್ ಇಂದ ಎಲೆಕ್ಟ್ರಾನ್ಸ್ ಆಗಿರ್ತವೆ. ಸೊ ಇಲ್ಲಿ ನಾವು ಫಾರ್ವರ್ಡ್ ಬಯಾಸ್ಡ್ ಅಂತ ಹೇಳ್ಬೋದು. ಓಕೆ, ಸೊ ದಟ್ ಈಸ್ ಇಫ್ ದ ಜಂಕ್ಷನ್ ಇಸ್ ಅ ಫಾರ್ವರ್ಡ್ ಬಯಾಸ್ಡ್. ಓಕೆ, ಸೊ ಆಪ್ಷನ್ ಎ. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ವೆನ್ ಎ PN ಜಂಕ್ಷನ್ ಡಯೋಡ್ ಇಸ್ ಅ ರಿವರ್ಸ್ಡ್, ಓಕೆ, ಸೊ ರಿವರ್ಸ್ಡ್ ಬಯಾಸ್ ಅಂಡ್ ಬಯಾಸಿಂಗ್ ವೋಲ್ಟೇಜ್ ಇನ್ಕ್ರೀಸ್ಡ್, ಏನಾಗುತ್ತೆ? ಸೊ ರಿವರ್ಸ್ ಬಯಾಸ್ ಅಂದ್ರೆ ಪಿ ಸೈಡ್ಗೆ ನೆಗೆಟಿವ್ ಟರ್ಮ್ನ ಕನೆಕ್ಟ್ ಮಾಡಿ ಅಂಡ್ ಎನ್ ಸೈಡ್ಗೆ ಪಾಸಿಟಿವ್ ನ ಕನೆಕ್ಟ್ ಮಾಡಿದ್ರೆ, ಓಕೆ, ಸೊ ಅವಾಗ ನಮಗೆ ರಿವರ್ಸ್ ಬಯಾಸ್ ಅಂತ ಆಗುತ್ತೆ. ಸೊ ರಿವರ್ಸ್ ಬಯಾಸ್ ಆದ್ರೆ ಹೋಲ್ಸ್ ಫ್ರಮ್ ಪಿ ಸೈಡ್ ಮೂವಿಂಗ್ ಅವೇ ಅಂಡ್ ಎಲೆಕ್ಟ್ರಾನ್ಸ್ ಫ್ರಮ್ ಎನ್ ಸೈಡ್ ಮೂವಿಂಗ್ ಅವೇ ಫ್ರಮ್ ದ ಜಂಕ್ಷನ್. ಸೊ ಮೂವಿಂಗ್ ಅವೇ ಆಗುತ್ತೆ. ಓಕೆ, ಸೊ ಮೂವಿಂಗ್ ಅವೇ. ಸೊ ಇಲ್ಲಿ ಇದರ ಪ್ರಕಾರ ನೋಡಿದ್ರೆ ಎಲೆಕ್ಟ್ರಾನ್ಸ್ ಅಂಡ್ ಹೋಲ್ಸ್ ಆರ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಈಚ್ ಅದರ್ ಅಂತ ಇದೆಯಲ್ಲ, ದಿಸ್ ಇಸ್ ರಾಂಗ್. ಎಲೆಕ್ಟ್ರಾನ್ಸ್ ಅಂಡ್ ಹೋಲ್ಸ್ ಮೂವ್ ಅವೇ ಫ್ರಮ್ ದ ಜಂಕ್ಷನ್ ಆರ್ ಡಿಪ್ಲಿಷನ್ ರೀಜನ್. ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಫಾರ್ವರ್ಡ್ ಬಯಾಸ್ ಇದ್ದಾಗ ನಿಮಗೆ ಏನಾಗುತ್ತೆ? ಮೂವಿಂಗ್ ಟುವರ್ಡ್ಸ್ ದ ಜಂಕ್ಷನ್. ಓಕೆ, ಸೊ ಮೂವಿಂಗ್ ಟುವರ್ಡ್ಸ್ ದ ಜಂಕ್ಷನ್ ಆಗುತ್ತೆ. ಓಕೆನಾ? ಕ್ಲಿಯರಾ? ಡನ್. ಸೊ ನೆಕ್ಸ್ಟ್ ಕ್ವೆಶ್ಚನ್, ಐಸೋಟೋಪ್ಸ್ ಆರ್ ನ್ಯೂಕ್ಲಿಯರ್. ಇದು ಆಲ್ರೆಡಿ ಆಗಿದೆಲ್ಲ, ಏನಾಗುತ್ತೆ? ಸೇಮ್ ನಂಬರ್ ಆಫ್ ಪ್ರೋಟಾನ್ಸ್ ಬಟ್ ಡಿಫರೆಂಟ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಇದು ಆಲ್ರೆಡಿ ಆಗಿದೆ. ಯಾವುದು ಬ್ಲಾಕ್ ಶೇಪ್ ಇಲ್ಲಿ ಸೆಮಿಕಂಡಕ್ಟರ್ ಫಿಸಿಕ್ಸ್ ಅಲ್ಲಿ ಬಂದ್ಬಿಟ್ಟಿದೆ. ದ ಕಟ್ ಇನ್ ವೋಲ್ಟೇಜ್ ಫಾರ್ ಅ ಸಿಲಿಕಾನ್ ಡಯೋಡ್ is 0.7. Okay, so 0.7 for a silicon, and this is for a germanium. Okay, 0.2 that is for a germanium, and 0.7 that is for silicon. Sometimes ನಿಮಗೆ ಕೇಳ್ತಾರೆ ಏನಪ್ಪ ಅಂತ ಹೇಳಿದ್ರೆ, that is ಎನರ್ಜಿ ಗ್ಯಾಪ್ ಕೇಳ್ತಾರೆ. ಎನರ್ಜಿ ಗ್ಯಾಪ್ ಫಾರ್ ಅ ಸಿಲಿಕಾನ್ ಎಷ್ಟು? 1.17. ಅದೇ ನಿಮಗೆ ಜರ್ಮೇನಿಯಂ ಕೇಳಿದ್ರೆ that is 0.7. ಡನ್? ಓಕೆನಾ? ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ? ದ PN junction diode used as, simple kano, that is rectifier. Okay, now let's move on to the next question. The output of a full wave rectifier is a pulsating DC. Okay, so it is not completely converted to DC, but pulsating DC ಆಗಿರುತ್ತೆ. ಯಾಕೆ? it is like wave ತರ ಬಂದಿರುತ್ತೆ. it is like a U shape. Okay, ಮಲಗಿರೋ U shape ಅಲ್ಲಿ ತರ ಬರುತ್ತೆ. ಅಲ್ಲಿ ಯಾಕೆ ನಾವು ಕಂಪ್ಲೀಟ್ DC ಅಂತ ಕರೆಯಲ್ಲ? ಬಿಕಾಸ್ ದಟ್ ಇಸ್ ಪಲ್ಸೇಟಿಂಗ್ DC ಅಂತ ಕರೀತಾರೆ. ಕಂಪ್ಲೀಟ್ ಆಗಿ DC ಆಗಿ ಕನ್ವರ್ಟ್ ಮಾಡಿಲ್ಲ. ಆ ಕನ್ವರ್ಟ್ ಮಾಡ್ಬೇಕಂದ್ರೆ ನಿಮಗೆ ಫಿಲ್ಟರ್ ಸರ್ಕ್ಯೂಟ್ ಬೇಕು. ಆ ಫಿಲ್ಟರ್ ಸರ್ಕ್ಯೂಟ್ ಅಂದ್ರೆ ಏನು? ಕನೆಕ್ಟಿಂಗ್ ಕೆಪಾಸಿಟರ್ ಪ್ಯಾರಲಲ್ ಟು ದ ರೆಸಿಸ್ಟೆನ್ಸ್ ಅಥವಾ ಲೋಡ್ ರೆಸಿಸ್ಟೆನ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ಲಿಸ್ಟ್ 1 and list 2 respectively represent the material and energy band gap. EG. Okay, so this is EQ alla, this is EG. Okay, so this is EG. Identify the correct statement. Okay, so conductors ಏನು ಬರುತ್ತೆ? Sir, conductors ಗೆ sir that is R, energy gap. And a second one, insulators ಗೆ that is greater than, that is a P. Okay, and the next third question. Okay, so third question ಏನು ಬರುತ್ತೆ? That is semiconductor which is less than
3 electron volt. That is RPQ. Okay, so RPQ allide. So that is option B. Option B is the right answer. Okay, clear? Huh. Done? Okay. Now let's move on to the next question. Nodi, the purpose of doping in a semiconductor is, okay, the purpose of doping ಏನಕ್ಕೆ increase the conductivity ಅಷ್ಟೇ. increase the conductivity ಅಷ್ಟೇ. ಡೈಮೆನ್ಷನ್ ಚೇಂಜ್ ಮಾಡೋಕ್ಕಾಗಲ್ಲ. ಓಕೆನಾ? ರೈಟ್. ಸೊ ನೆಕ್ಸ್ಟ್ ಒನ್, ದ ಎಲಿಮೆಂಟ್ ದಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅಕ್ಸೆಪ್ಟರ್ ಇಂಪ್ಯೂರಿಟಿ ಟು ಡೋಪ್ ದ ಸಿಲಿಕಾನ್. ಸೊ ಅಕ್ಸೆಪ್ಟರ್ ಅಂತ ಹೇಳಿದ್ರೆ, ಓಕೆ, ಅಕ್ಸೆಪ್ಟರ್ ಅಂದ್ರೆ ಇಟ್ ಈಸ್ ಏನ್ ಕೇಳ್ತೀವಿ, ದಟ್ ಈಸ್ ಏನಂತ ಹೇಳ್ಬೋದು, ಟ್ರೈವೆಲೆಂಟ್. ಓಕೆ, ಸೊ ಟ್ರೈವೆಲೆಂಟ್ ಅಂದ್ರೆ ಯಾವ್ದು ಬರುತ್ತೆ? So that is boron, indium, aluminum and gallium birth. Okay, so that is the boron only. Okay, so that is the boron. Okay, done. Next question, element that can be used as a donor impurity to dope germanium. Okay, ಇಲ್ಲಿ ನಾವು ಹೇಳ್ಬೋದು that is a phosphorus. Okay, so phosphorus ಯಾವ್ದ್ರಲ್ಲಿ ಬರುತ್ತೆ? group 15 ಅಂದ್ರೆ pentavalent ಅಲ್ಲಿ ಬರುತ್ತೆ. So that is a phosphorus. Okay, that is option D. Next question, in n-type silicon, which of the following statement is true? So n type ಅಂದ್ರೆ ಗೊತ್ತಾಯ್ತು, number of electrons will be more, but electrically neutral. Whether it is a p type or n type, electrically neutral, but number of electrons ಮತ್ತೆ holes ಅಂತ ಕಂಪೇರ್ ಮಾಡಿದಾಗ number of holes is less and number of electrons more. ಅಂದ್ರೆ number of electrons are majority charge carriers and holes are minority charge carriers. Okay, so electrons majority charge carriers and electrons minority charge carriers ನ ಎಲಿಮಿನೇಟ್ ಮಾಡ್ಬಿಡಿ. ಓಕೆನಾ? and next one, ಇಲ್ಲಿ ಟ್ರೈವೆಲೆಂಟ್ ನ ಮಾಡಲ್ಲ, ಪೆಂಟಾವೆಲೆಂಟ್ ಅಂತ ಮಾಡ್ತಾರೆ. ಸೊ ದಿಸ್ ಇಸ್ ದ ರಾಂಗ್ ಆನ್ಸರ್. ಅಂಡ್ ನೆಕ್ಸ್ಟ್ ಒನ್, ಹೋಲ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅನ್ನೋದು ರಾಂಗ್. ಬಿಕಾಸ್ ಇನ್ ಎನ್ ಟೈಪ್ ಏನಾಗಿರುತ್ತೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಮೋರ್ ಕಂಪೇರ್ ಟು ದ ನಂಬರ್ ಆಫ್ ಹೋಲ್ಸ್. ಅದಕ್ಕೆ ಎಲೆಕ್ಟ್ರಾನ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್, ಹೋಲ್ಸ್ ಆರ್ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಓಕೆ, ಸೊ ಇಲ್ಲಿ ನಮಗೆ ಇದು ತಪ್ಪಾದ್ರೆ ಲಾಸ್ಟ್ ಆಪ್ಷನ್ ಉಳಿದಿರುತ್ತೆ ಆಪ್ಷನ್ ಸಿ. ಓಕೆ, ಸೊ ದಟ್ ಈಸ್ ದ ಹೋಲ್ಸ್ ಆರ್ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅಂಡ್ ಪೆಂಟಾವೆಲೆಂಟ್ ಆಟಮ್ಸ್ ಆರ್ ದ ಡೋಪೆಂಟ್ಸ್. ಓಕೆ, ರೈಟ್ ಸರ್. ನೆಕ್ಸ್ಟ್ ಒನ್, ಇದು ನಂದು ಹೋಮ್ವರ್ಕ್ ತಗೊಳ್ಳಿ. ಓಕೆ, ನನ್ನ ಕಡೆಯಿಂದ ಸೊ ಟ್ರೈ ಮಾಡಿ. ಓಕೆ, ಸೊ ಎನರ್ಜಿ ಗ್ಯಾಪ್ ನ ಕಂಪೇರ್ ಮಾಡಿ. ಓಕೆ, ರೈಟ್. ದ ಎನರ್ಜಿ ಬ್ಯಾಂಡ್ ಗ್ಯಾಪ್ ಜರ್ಮೇನಿಯಂ ಅಂಡ್ ಸಿಲಿಕಾನ್ ರೆಸ್ಪೆಕ್ಟಿವ್ಲಿ 0.72, 0.72 and 1.17 electron volt. That is for germanium and silicon respectively. Option A. Okay, now let's move on to the next question. Yes, ಇಲ್ಲಿ ನಾವು ಐಡೆಂಟಿಫೈ ಮಾಡಬೇಕು. ಓಕೆ, in a semiconductor the concentration of electron that is 8 into 10 power 14 per centimeter cube and ಇನ್ನೊಂದು ಹೋಲ್ಸ್ ದಟ್ ಇಸ್ 5 into 10 power 8 per centimeter cube. The semiconductor is, ನೋಡಿ ಯಾವ್ದ್ರ ನಂಬರ್ ಜಾಸ್ತಿ ಇದೆ? ಸರ್ 10 power 14 and this is 10 power 8. ಯಾವ್ದು ಜಾಸ್ತಿ ಇದೆ? ಸೊ ಇಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಮೋರ್. ಅಂದ್ರೆ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಯಾವುದು? ಎಲೆಕ್ಟ್ರಾನ್ಸ್. ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಎಲೆಕ್ಟ್ರಾನ್ಸ್ ಆದ್ರೆ ಯಾವ್ದಾಗುತ್ತೆ? ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಎಲೆಕ್ಟ್ರಾನ್ಸ್ ಆದ್ರೆ ಯಾವ್ದಾಗುತ್ತೆ? ದಟ್ ಇಸ್ ಎನ್ ಟೈಪ್. ಓಕೆ, ಸೊ ದಟ್ ಇಸ್ ಎನ್ ಟೈಪ್. ಓಕೆ, ಅದೇ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಹೋಲ್ಸ್ ಆಗಿದ್ರೆ ದಟ್ ಇಸ್ ಅ ಪಿ ಟೈಪ್. ಓಕೆನಾ? ರೈಟ್ ಸರ್. ಹಾ, ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಎನರ್ಜಿ ಬ್ಯಾಂಡ್ ಡಯಾಗ್ರಾಮ್ ಶೋಸ್ ಎನ್ ಟೈಪ್? ಎನ್ ಟೈಪ್ ಅಂದ್ರೆ ಏನು? ನೆಗೆಟಿವ್. ಅಂದ್ರೆ ಏನೋ ಎಲೆಕ್ಟ್ರಾನ್ ಡೆನ್ಸಿಟಿ ವಿಲ್ ಬಿ ಮೋರ್. ಅಂದ್ರೆ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆರ್ ಎಲೆಕ್ಟ್ರಾನ್ಸ್ ಏನ್ ಮಾಡುತ್ತೆ? ಒನ್ ಎಕ್ಸ್ಟ್ರಾ ಚಾರ್ಜ್ ನ ತಗೊಂಡ್ ಬಂದಿರುತ್ತೆ. ಯಾವುದು? ಪೆಂಟಾವೆಲೆಂಟ್ ಆಟಮ್ಸ್. ಸೊ ಈ ಲೆವೆಲ್ ಏನಿರುತ್ತಲ್ಲ ಅದನ್ನ ನಾವೇನಂತ ಕರಿತೀವಿ? ಡೋನಾರ್ ಲೆವೆಲ್ ಅಂತ ಕರಿತೀವಿ. ಆ ಡೋನರ್ ಲೆವೆಲ್ ಯಾವುದಕ್ಕೆ ಸಮೀಪ ಇರುತ್ತೆ? ದಟ್ ಈಸ್ ಕಂಡಕ್ಷನ್ ಬಾಂಡಿಗೆ ಸಮೀಪ ಇರುತ್ತೆ. ಓಕೆ, ಸೊ ಕಂಡಕ್ಷನ್ ಬಾಂಡಿಗೆ ಸಮೀಪ ಇರುತ್ತೆ. ಓಕೆನಾ? ಎಸ್ ಸರ್, ಐ ಹ್ಯಾವ್ ಟೇಕನ್ ದ ಅಲ್ಟಿಮೇಟ್ KCET ಕ್ರಾಶ್ ಕೋರ್ಸ್ ಅಲ್ಟಿಮೇಟ್ ಇನ್ಫಿನಿಟಿ. ವಂಡರ್ಫುಲ್, ಗುಡ್ ಡಿಸಿಷನ್. ಓಕೆ, ಸೊ ಇವಾಗ ನಾವು ನೋಡ್ಕೊಂಡ್ರೆ, ಸೊ ದಿಸ್ ಇಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಯಾವುದೇ ತರ ಏನ್ ಕೇಳಿರೋದು? ಎನ್ ಟೈಪ್ ಸೆಮಿಕಂಡಕ್ಟರ್ ಲೆಸ್ ದೆನ್ ಒನ್ ಎಲ್ಲ ಲೆಸ್ ದೆನ್, ಐ ಮೀನ್ ಒನ್ ಎಲೆಕ್ಟ್ರಾನ್ ವೋಲ್ಟೇ ಇದೆ. ಬಟ್ ಇಲ್ಲಿ ಯಾವುದೇ ತರ ಬ್ಯಾಂಡ್ಸ್ ಇಲ್ಲ, ಅಂದ್ರೆ ಇಂಪ್ಯೂರಿಟಿ ಲೆವೆಲ್ ಇಲ್ಲ. ಇದು ನಿಮಗೆ ಇದೇನಂತಾರೆ? ಅಕ್ಸೆಪ್ಟರ್ ಲೆವೆಲ್. ಇಲ್ಲಿ ನಮಗೆ ಹೇಳಿರೋದು ಯಾವುದು? ಎಲ್ಲ ಇದು ಅಕ್ಸೆಪ್ಟರ್ ಲೆವೆಲ್ ಇಲ್ಲ. ಹಾ, ಇದು ಅಕ್ಸೆಪ್ಟರ್ ಲೆವೆಲ್ ಅಂದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇರುತ್ತೆ. ಓಕೆ, ದಟ್ ಇಸ್ ಫಾರ್ ಅ ಪಿ ಟೈಪ್. ಬಟ್ ಇಲ್ಲಿ ನಮಗೆ ಕೊಟ್ಟಿರೋದು ಯಾವುದು? ಎನ್ ಟೈಪ್. ಓಕೆ, ಸೊ ದೇರ್ ಫಾರ್ ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್, which is the correct diagram of half wave rectifier? Okay, so half wave rectifier ಅಲ್ಲಿ ಎಷ್ಟು ಡಯೋಡ್ಸ್ ಯೂಸ್ ಮಾಡ್ತೀವಿ? ಫಸ್ಟ್ ಥಿಂಗ್, that is only one diode we will be using. Okay, that is only one diode will be using. So ಇದರ ಪ್ರಕಾರ, ಸೊ ಇದರಲ್ಲಿ ಎರಡು ಡಯೋಡ್ಸ್ ಇದೆ, therefore it is wrong. and ಇದರಲ್ಲಿ ಕೆಪಾಸಿಟರ್ ಯೂಸ್ ಮಾಡಿದ್ದಾರೆ, ಲೋಡ್ ರೆಸಿಸ್ಟರ್ ಯೂಸ್ ಮಾಡಿಲ್ಲ, therefore it is also wrong. ಇಲ್ಲಿ ಫಾರ್ವರ್ಡ್ ಬಯಾಸ್ ಅಂಡ್ ಓಕೆ, ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಇಲ್ಲಿ ಕೆಪಾಸಿಟರ್ ಯೂಸ್ ಮಾಡಿದ್ದಾರೆ. ಸೊ ಆಕ್ಚುಲಿ ಲೋಡ್ ರೆಸಿಸ್ಟರ್ ಯೂಸ್ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ಲೋಡ್ ರೆಸಿಸ್ಟರ್.
ಸೊ ರೈಟ್ ಆನ್ಸರ್ ದಟ್ ಇಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ, ಕ್ಲಿಯರಾ, ಡನ್. Okay, now let's move on to the next question. Yes, that's it. Yes, as you demanded MCQs ಅಂತೇಳಿ ಎಲ್ಲ MCQs ನ ನಾನು ಡಿಸ್ಕಸ್ ಮಾಡಿದ್ದೀನಿ. And on your demand, I'll be coming up with the numerical problems on Saturday morning. ಎಷ್ಟು ಜನ ಅಟೆಂಡ್ ಮಾಡ್ತಾರೆ ಜಸ್ಟ್ ರೇಸ್ ಯುವರ್ ಹ್ಯಾಂಡ್. ಓಕೆ, ಎಷ್ಟು ಜನ ಅಟೆಂಡ್ ಮಾಡ್ತಾರೆ ಜಸ್ಟ್ ರೇಸ್ ಯುವರ್ ಹ್ಯಾಂಡ್. ಬೇಗ ಬೇಗ. ರಜತ್, ನೀವು ಚೆನ್ನಾಗಿ ಎಕ್ಸಾಮ್ ಬರೆದ್ರೆ ದಟ್ ವಿಲ್ ಬಿ ಹ್ಯಾಪಿನೆಸ್ ಫಾರ್ ಮಿ. ಓಕೆ, ಆ ಸುಸ್ತೆಲ್ಲ ಮರ್ತೋಗ್ಬಿಡುತ್ತೆ. ಓಕೆ, ಸುಸ್ತೆಲ್ಲ ಮರ್ತೋಗ್ಬಿಡುತ್ತೆ. ನೀವು ಚೆನ್ನಾಗಿ ಮಾರ್ಕ್ಸ್ ತೆಗಿರಿ ಸಾಕಷ್ಟೇ. ಓಕೆನಾ, ಹಾ. ಅಲ್ಟಿಮೇಟ್ KCET ಕ್ರಾಶ್ ಕೋರ್ಸ್ ವಿಲ್ ಬಿ ಸ್ಟಾರ್ಟಿಂಗ್ ಫ್ರಮ್ ಮಾರ್ಚ್ 17th. ಓಕೆ, ಮಾರ್ಚ್ 17th ಇಂದ ಸ್ಟಾರ್ಟ್ ಆಗುತ್ತೆ. ಹೌ ವಾಸ್ ದ ಸೆಷನ್? ಡಿಡ್ ಯು ಎಂಜಾಯ್ ದ ಸೆಷನ್? ಪ್ರಾಕ್ಟೀಸ್ ಆಯ್ತಾ ನಿಮಗೆ? ಓಕೆನಾ, ಪ್ರಾಕ್ಟೀಸ್ ಆಯ್ತಾ? ಕ್ಲಿಯರಾ? ಡೋಂಟ್ ವರಿ, ಜಸ್ಟ್ ನಮ್ಮ ಕ್ಲಾಸ್ನ ಫಾಲೋ ಮಾಡಿ, ಯು ವಿಲ್ ಗೆಟ್ ಅ ವೆರಿ ಗುಡ್ ರ್ಯಾಂಕಿಂಗ್. ಓಕೆ, ಬಟ್ ಸೇಮ್ ಎಫರ್ಟ್ ಇರಬೇಕು. ಓಕೆ, ಹಾ, ಓಕೆ, ವೆರಿ ಗುಡ್. ಅಂಡ್ ಹೌ ಮೆನಿ ಆಫ್ ಯು ವಾಂಟ್ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್? ಓಕೆ, ಆಸ್ ಪರ್ ದ ಲೇಟೆಸ್ಟ್ ಬ್ಲೂ ಪ್ರಿಂಟ್. ಓಕೆ, ಎಷ್ಟು ಜನಕ್ಕೆ ನಿಮಗೆ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಬೇಕು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ, ರೈಟ್. ಎಸ್, ದಟ್ಸ್ ಇಟ್ ಫಾರ್ ಟುಡೇ ಸೆಷನ್. ಮತ್ತೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಭೇಟಿಯಾಗೋಣ ಆನ್ ಸಾಟರ್ಡೆ ಮಾರ್ನಿಂಗ್ ಸೆಷನ್ ಅಲ್ಲಿ. ಓಕೆ, ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಎಸ್, PDF ಆದಷ್ಟು ಬೇಗ ನಾನು ಅಪ್ಲೋಡ್ ಮಾಡ್ತೀನಿ ವಾಟ್ಸಪ್ ಅಲ್ಲಿ.